ಅಂಬಿಕಾ ಸುತ ವಿಘ್ನರಾಜನ ಪಿರಿತು ಸಂಕುತಿಸಿ ಅಮ್ಮನಿಗೆ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತವ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿರುವಂತಹ ನಮ್ಮ ಸೃಷ್ಟಿಯಾಯಿತು. ನಮ್ಮಲ್ಲಿ ಅಡಕವಾಗಿರುವ ಗುಣಕ್ಕೆ ಪ್ರಕಾರವಾಗಿ ನಮಗೆ ಉದ್ಯೋಗವನ್ನು ಕಲ್ಪಿಸಿದವನು ಮಹಾಮಾತೆ ತಾಯಿತ್ತ ಕಾಯಕದಲ್ಲಿ ಯಾವುದೇ ರೀತಿಯ ಚ್ಯುತಿ ಬರಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ಲೋಕವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ನಾನು ವೈಕುಂಠ ಧಾಮವು ಪರಮ ಪಾವನವಾಗಿ ರಂಜಿಸ್ತಾ ಇದೆ, ಮೆರೆಯುತ್ತಾ ಇದೆ. ಭೂಲೋಕದಲ್ಲಿ ಹುಟ್ಟಿದಂತಹ ಸಾಮಾನ್ಯರು ವಿಷ್ಣು ಸಾಮೀಪ್ಯವನ್ನು ಪಡೆಯಬೇಕೆನ್ನುವ ಹಾಗೆ ಅದೆಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಎಲ್ಲರಿಗೂ ಈ ಧಾಮವನ್ನು ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ಅದೆಷ್ಟೋ ಸಂವತ್ಸರಗಳ ಕಾಲ ಅಡವಿಯಲ್ಲಿ ತಪಸ್ಸನ್ನಾಚರಿಸ್ತಾ ಧ್ಯಾನಾಸಕ್ತರಿಗೂ ಅಗೋಚರನಾಗಿರುವಂತಹ ಭಗವಂತ ನಿಷ್ಕಲ್ಮಸವಾಗಿರುವಂತಹ ಪ್ರೀತಿಗೆ ಒಲಿದು ಬರ್ತಾರೆ ಎನ್ನುವುದು ಸತ್ಯ ತಾನೆ. ಆ ಕಾರಣಕ್ಕೆ ಬೇಕಾಗಿ ಪಾಲ್ಗಡ ಮಧ್ಯದಲ್ಲಿ ಲಕ್ಷ್ಮೀ ಸಮೇತನಾಗಿ ಸುಖವಾಗಿ ನೆಮ್ಮದಿಯಿಂದ ಕಾಲವನ್ನು ಕಳೆಯುತ್ತಾ ಇರುವವ ನಾನು. ಕಾಲ ಕಾಲಕ್ಕೆ ಬ್ರಹ್ಮದೇವ ಯಾವ ಜೀವಿಯನ್ನು ಸೃಷ್ಟಿ ಮಾಡ್ತಾನೋ ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ಪಾಲನೆಯನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯ. ಕಾಲಾನುಸಾರ ಲೋಕದ ಲಯವನ್ನು ಕಾಪಾಡಿಕೊಂಡು ಬರಬೇಕಾದ್ದು ಪರಮೇಶ್ವರನ ಕರ್ತವ್ಯ. ನಾವು ಮಾಡ್ತಿರುವಂತಹ ಕಾಯಕದಲ್ಲಿ ಯಾವುದೇ ರೀತಿಯ ಚ್ಯುತಿ ಇಷ್ಟವರೆಗೆ ಉಂಟಾದಿಲ್ಲ. ನಮ್ಮನ್ನು ಕಾಣಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಭಗವಂತ ಒಲಿದು ಬರಬೇಕೆನ್ನುವ ಹಾಗೆ ಅದೆಷ್ಟೋ ಮಂದಿ ಪ್ರಾರ್ಥಿಸುವವರು ಇದ್ದಾರೆ. ನಮ್ಮನ್ನು ವಿರೋಧಿಸುವವರ ಸಂಖ್ಯೆಯೂ ಕಡಿಮೆ ಇಲ್ಲ. ವಿರೋಧಿಸುವವರಿಗೂ ನಮ್ಮನ್ನು ಕಾಣಬೇಕೆನ್ನುವ ತವಕ ಇದ್ದವರಿಗೂ ಏಕಕಾಲದಲ್ಲಿ ಗೋಚರಿಸುವವರು ನಾವು. ಆ ಕಾರಣಕ್ಕೆ ಬೇಕಾಗಿ ಭೂಲೋಕವನ್ನೇ ವೇದಿಕೆಯನ್ನಾಗಿರಿಸಿಕೊಂಡವರು ನಾವು. ಜಗದ ಕೊಳೆಯನ್ನು ತೊಳೆದಂತೆ ಹೇಗೆ ಗೊತ್ತೇ? ಜಗದ ಕೊಳೆಯನ್ನು ತೊಳೆದು ಸರಳರ
ನಗುತ್ತಲಿರುವಾಗ ಆ, ಆ, ಲೋಕ ಮೂರಾದರೂ ಕೂಡ ನಾವು ಯೋಚನಾಮಗ್ನರಾಗಿರುವುದು ಭೂಲೋಕದಲ್ಲಿ. ಭೂಲೋಕದ ಧರ್ಮವು ಅಸ್ತವ್ಯಸ್ತವಾಗುತ್ತದೆ. ಕಾರಣ ಏನು ಎನ್ನುವ ಹಾಗೆ ಯೋಚನೆ ಮಾಡಿದೆ ದುರುಳರ ಸಂತತಿ ಅಧಿಕವಾಗುತ್ತದೆ. ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಆರ್ತರು ಕಣ್ಣೀರನ್ನು ಸುರಿಸಿದಾಗ ಭಕ್ತರ ಕಣ್ಣೀರನ್ನು ಅಲಿಸಬೇಕಾದುದು ನಮ್ಮ ಧರ್ಮ. ಅಷ್ಟೇ ಅಲ್ಲ, ಭಕ್ತರ ಅಧೀನ ಭಗವಂತ ಎನ್ನುವುದನ್ನು ಕಾಣಿಸುವುದಕ್ಕೆ ಬೇಕಾಗಿ ನಾನಾ ರೀತಿಯ ರೂಪವನ್ನು ಅವತಾರವನ್ನು ತಾಳುವುದರ ಮೂಲಕವಾಗಿ ಧರೆಗೆ ಇಳಿದವನು ನಾನು. ಅಟ್ಟಹಾಸದಿಂದ ಮೂರು ಲೋಕದಲ್ಲಿ ಅಧರ್ಮವನ್ನೇ ತಾಂಡವರಿಸುವಂತ ದುಷ್ಟರನ್ನೇ ವಧಿಸಿ ಮತ್ತೊಮ್ಮೆ ಧರ್ಮವನ್ನು ಸ್ಥಾಪನೆ ಮಾಡಿ ಭೂದೇವಿಯ ಕಣ್ಣೀರನ್ನು ಅಳಿಸುವುದರ ಮೂಲಕವಾಗಿ ಸಸ್ಯ ಶ್ಯಾಮಲೆಯೋ ನಿತ್ಯ ನೂತನೆಯಾಗಿಯೋ ಕಂಗೊಳಿಸುವುದಕ್ಕೆ ಕಾರಣಾದವರು ನಾವೇ ಹೌದು. ಲೋಕಕರ್ತ ಎನ್ನುವ ನೆಗತಿಯ ಪಾತ್ರ ಆದ ಮೇಲೆ ಇಂತಹ ಲಕ್ಷ್ಯವನ್ನು ನಾವು ಇರಿಸಿಕೊಳ್ಳಲೇಬೇಕು. ಆದರೆ ಅದಲ್ಲ, ಭೂಲೋಕ ಯಾವಾಗ ಸಮಾಧಾನ ಚಿತ್ತವಾಗಿರುತ್ತಿದೆಯೋ ಆಗ ನಮ್ಮಂಥವರಿಗೆ ಮಾಡುವುದಕ್ಕೆ ಬೇರೇನೂ ಕೆಲಸ ಇಲ್ಲ ಎನ್ನುವುದೇ ಸ್ಪಷ್ಟ. ಒಂದು ನಮಗೆ ಯಾಕೋ ಏನು ಮನಸ್ಸಲ್ಲಿ ಯಾವುದೋ ಒಂದು ಆತಂಕವೆನ್ನುವುದು ಕಾಡ್ತಾ ಇದೆ. ಮೂರು ಕಾರ್ಯವು ಸುಸೂತ್ರವಾಗಿ ನಡೆದರೆ ಅದು ಒಂದು ಒಳ್ಳೆಯ ಕಾರ್ಯವೇ ಹೌದು. ಎಲ್ಲಿಯಾದ್ರೂ ಲಯ ತಪ್ಪಿದ್ರೆ ಮುಂದೆ ಆಗುವಂತಹ ದುರಂತಕ್ಕೆ ನಾವೇ ಕಾರಣ ಆಗ್ತೇವೆ. ಈ ಭೂಲೋಕದ ಕುರಿತಾಗಿ ಯೋಚಿಸಿರುವಂತಹ ಸಮಯದಲ್ಲಿ ಅದ್ಯಾರು ಬರುತ್ತಿರುವುದು? ಜಯ ನಮೋ ನಾರಾಯಣ ನಾರಾಯಣ ಜಯ ಜಯ ಶ್ರೀರಮಣ ಜಯ ಕರುಣಾಕರ ಜಯ ಪುರಹರ ಜಯ ಕರುಣಾಕರ ಜಯ ಪುರಹರ ಜಯ ಸುರನುತ ಪದ ಪಯಣ ಶವಿಭೋ ಜಯ ನಮೋ ನಾರಾಯಣ ನಾರಾಯಣ ಜಯ ಜಯ ಶ್ರೀರಮಣ ಬಂದು ವಂದಿಸುತ್ತೀಹ ಮುನಿ ಕುಲ ತಿಲಕನ ಚೌದಾರಿಂದ ಹಿಡಿದಿತ್ತಿ ಹರಿಯೋ ಬಂದ ಕಾರಣವಾಗಿ ಎನ್ನಲಾಗ ಕೈ ಮುಗಿದನು ಕಾನ ಸಾಮ್ರಾಟ ಬಂದು ವಂದಿಸುತ್ತಿಹ ಮುನಿ ಕುಲ ತಿಲಕನ ಅನಿರೀಕ್ಷಿತವಾಗಿ ಆಗಮನವಾಗಿದೆ. ನಿಮ್ಮನ್ನು ಅತಿಥಿ ಎನ್ನುವ ಹಾಗಲೇ ಕರೆಯಬೇಕು. ಯಾಕೆ ಅತಿಥಿಯಾದವನು ಯಾವುದೇ ಅತಿಥಿಯನ್ನು ಗುರುತಿಸಿ ಬರುವುದಲ್ಲ. ಈಗ ಈ ವೈಕುಂಠಧಾಮವನ್ನು ಸೇರಿಕೊಂಡ ಮೇಲೆ ನಮ್ಮ ಧರ್ಮ ಏನು? ಮನೆಗೆ ಬಂದವನು ಸತ್ಕರಿಸಬೇಕಾದ ನಮ್ಮ ಧರ್ಮ. ನನಗೆ ಬಹಳಷ್ಟು ಮುಜುಗರ ಆಗ್ತದೆ ದೇವರೇ. ಯಾಕೆ? ಈಗ ದೇವರು ಯಾವತ್ತು ಭಕ್ತರನ್ನು ಪೂಜೆ ಮಾಡುವುದಕ್ಕುಂಟ. ಹಾಗೆ ಅಂತ ಇಲ್ಲಿಗೆ ಬಂದಾಗ ನಿಮ್ಮ ಆಜ್ಞೆಯನ್ನು ಅಥವಾ ನಿಮ್ಮ ಕ್ರಮವನ್ನು ಮೀರುವುದಕ್ಕೂ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ಮುಜುಗರ ಪಟ್ಟುಕೊಂಡೇ ಕುಳಿತುಕೊಂಡೆ ಪೂಜೆಯನ್ನು ಸ್ವೀಕರಿಸಿದೆ. ನಾರದರೆ, ಆ ಕುರಿತಾಗಿ ನೀವು ಯಾವುದೇ ರೀತಿಯ ಕೆಟ್ಟ ಆಲೋಚನೆಯನ್ನೇ ಮಾಡಬೇಕಾದ್ರೆ ಯಾಕೆ ಗೊತ್ತೇ? ನೀವು ಸಾಮಾನ್ಯರೇ, ಬ್ರಹ್ಮ ಮಾನಸ ಪುತ್ರರು ಎನ್ನುವ ಹಾಗೆ ಲೋಕದಲ್ಲಿ ಕೊಂಡಾಡ್ತಾರೆ. ನಿಮ್ಮ ಯೋಗ್ಯತೆಯನ್ನು ಲೋಕದಲ್ಲಿ ಧರ್ಮವನ್ನು ಉಳಿಸಿಕೊಳ್ಳುವಲ್ಲಿ ನೀವು ಕೂಡ ತ್ಯಾಗವನ್ನು ಮಾಡ್ತೀವಿ ಎನ್ನುವುದು ಸತ್ಯ ತಾನೇ. ಅದಕ್ಕಿಂತ ಹೆಚ್ಚಾಗಿ ಪರಮಾತ್ಮ ಅತಿಥಿಯನ್ನು ಸತ್ಕಾರ ಮಾಡುವುದು ಹೇಗೆ ಎಂಬುದಾಗಿ ಲೋಕಕ್ಕೆ ಪಾಠವಾಗಬೇಕು ಎನ್ನುವುದಕ್ಕಾಗಿ ನೀವೆಲ್ಲ ತೋರಿಸಿಕೊಡುವುದು. ಹೆಚ್ಚಿನವರೆಲ್ಲ ಮಾಡುವುದೇನು? ಆಚಾರ ವಿಚಾರ ಈ ಸತ್ಕಾರ ಇವುಗಳನ್ನೆಲ್ಲ ಕೇವಲ ಬೋಧನೆ ಮಾಡುವುದು ಮಾತ್ರ, ಅವರು ಆಚರಣೆಯಲ್ಲಿ ತರಲಿಕ್ಕೆ. ಹಾಗಾಗಿ ಎಲ್ಲ ಟೊಳ್ಳು ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ, ಲೋಕಕ್ಕೆ ಉಪದೇಶ ಮಾಡುವವರು ಇವರೇನು ಮಾಡ್ತಾರೆ ಎನ್ನುವ ಹಾಗೆ. ಎರಡೂ ಪ್ರಶ್ನೆಗೂ ನಾವು ಉತ್ತರವಾಗಿ ಇರಬೇಕು. ಆ ಕಾರಣಕ್ಕೆ ಬೇಕು ಮನಪೂರ್ವಕವಾಗಿ ಬಂದು ಪೀಠದಲ್ಲಿ ಇರಿಸಿದ್ದೇನೆ, ಕುಳ್ಳಿರಿಸಿದ್ದೇನೆ. ಮಾಡಿದಂತಹ ಸತ್ಕಾರದಲ್ಲಿ ಲೋಪ ಇದ್ರೆ ಅದು ಹೇಳಲಿಕ್ಕೂ ಆದ್ರೆ ನಮ್ಮ ರೂಢಿಯನ್ನು ಬಂದ ಕಾರ್ಯದ ಬಗ್ಗೆ ತಿಳಿಬೇಕಲ್ವಾ? ಹೌದೌದು. ನಾರದರೆ
ಹಿರಿಯರಸ ಚಿನ್ಮಯನೆ ಲಾಲಿಪುದು ಬಂದಿರುವ ದುಸ್ಥಿತಿ ಪರಿಹರಿಸಿ ನೀ ಜಗವ ಪಾಲಿಪುದು ಶ್ರೀಹರಸ ಚಿನ್ಮಯನೆ ಲಾಲಿಪುದು ಬಂದಿರುವ ದುಸ್ಥಿತಿ ಪರಿಹರಿಸಿ ನೀ ಜಗವ ಪಾಲಿಪುದು ಹೊರನು ಮಹಾತ್ಮನ ಗತಿಗಳ ಮರೆಯಲಾಗದ ಸವರ ಪ್ರಿಯತ ಗರಿಗಿಳಿದು ದುಃಖದಲ್ಲಿರುವ ಗರಿಗಿಳಿದು ದುಃಖದಲ್ಲಿ ತಿರುಗುವ ಮಗಮಗನೇ ನೀನರಿದು ರಕ್ಷಿಸೋ ಶ್ರೀಹರಸ ಚಿನ್ಮಯ ಲಾಲಿಪುದು ಬಂದಿರುವ ದುಸ್ಥಿತಿ ಪರಿಹರಿಸಿ ನೀ ಜಗವ ಪಾಲಿಪುದು ಪರಮಾತ್ಮ, ನಾರದರೆ ನಾನು ಸದಾಕಾಲ ಪ್ರತಿಯೊಬ್ಬರಿಗೂ ಅತಿಥಿ. ಹಾ ನಾನೇನು ಇಂಥ ದಿನ ಬರ್ತೇನೆ, ಹಾ ಇಂಥಲ್ಲಿಗೆ ಬರ್ತೇನೆ, ಅಲ್ಲ ನೀವು ಬರ್ಬೇಕಂದ್ರೆ ಬರುವವರಲ್ಲ, ಆಗುದಿಲ್ಲ ನನಗೆ. ಬರಬಾರ್ದಂದ್ರೆ 3 ಗಳಿಗೆಗಳಲ್ಲೇ 3 ಲೋಕಗಳನ್ನು ಸಂಚಾರ ಮಾಡಬೇಕಲ್ಲ. ಹೌದು. ಮತ್ತೆ ನಾನು ಎಲ್ಲೋ ಹೋಗಿ ಏನಾದರೂ ಹರಟೆ ಮಾಡಿಕೊಂಡು ನಮ್ಮನೆ ಕಾಲಹರಣ ಆಗುದಲ್ಲ. ನಾರದರೆ ಅಹಂಕಾರ ಎನ್ನುವುದು ನಮ್ಮ ತಲೆಗೂ ಏರ್ಬಾರ್ದು. ಯಾಕೆ ಗೊತ್ತಾ? ಹೌದು. ಸೃಷ್ಟಿ ಪಾಲನ ಲಯ ಎನ್ನುವ ಕಾರ್ಯವನ್ನು ನಾವು ಮಾಡುವುದಿದ್ರು ಕೂಡ ಹೌದು. ಅದಕ್ಕೆ ಪೂರಕವಾಗಿ ನೀವು ಕೂಡ ಇದ್ದೀರಿ ಎನ್ನುವುದನ್ನು ಮರೆಯುವುದಕ್ಕೆ ಸಾಧ್ಯ ಉಂಟೆ? ದೇವರೇ, ಹಾ ಈಗ ಹಾ. ಈ ಪ್ರಪಂಚದ ಪ್ರತಿಷ್ಠಾಪನಾಚಾರ್ಯರು ಅಂದ್ರೆ ನೀವು 3 ಮೂರ್ತಿಗಳು. ಹಾ ನೀವು ಸ್ಥಿತಿಯ ಕಾರ್ಯವನ್ನು ಮಾಡ್ತೀರಿ, ಹಾ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೆ, ಹಾ. ಪರಮೇಶ್ವರ ದೇವರು ಲಯವನ್ನು ಮಾಡ್ತಾನೆ. ಹೌದು. ಕಾಲ ಕಾಲಕ್ಕೂ ತ್ರಿಕಾರ್ಯಗಳು ಸಾಂಗವಾಗಿ ನೆರವೇರದೇ ಇದ್ರೆ ಹಾ. ಈ ಲೋಕದ ಜನರ ಜೀವನ ಕ್ರಮವೋ ಹಾ. ಅಥವಾ ಲೋಕದ ನಿರ್ವಹಣೆಯೋ ಹಾ. ಎಲ್ಲವೂ ಅಸ್ತವ್ಯಸ್ತವಾಗುವುದಿಲ್ಲ. ಅದೇ ಇದರ ಕುರಿತಾಗಿಯೇ ನನಗೆ ಈಗ ಬಹಳ ದೊಡ್ಡ ಚಿಂತೆ ಅದೇ ಬಂದಿದೆ. ನಾನು ಯೋಚನೆ ಮಾಡುವುದು. ದೇವರ ಬಳಿಗೆ ಯಾರಾದರೂ ಬಂದ್ರೆ ದೇವರನ್ನು ಯಾವಾಗ ಕಾಣ್ತೇವೆ ಎನ್ನುವ ಬಗ್ಗೆ ಆ ಸಂತೋಷವನ್ನೇ ಮನಸ್ಸಲ್ಲಿ ಇರಿಸಿಕೊಂಡು ಬರ್ತಾರೆ. ಆದರೆ ನೀವು ಹಾಗಲ್ಲ, ಮುಖ ಬಾಡಿ ಹೋಗಿದೆ, ಯಾವುದೋ ತಿಳಿಸಬೇಕೋ ಬೇಡವೋ ಎನ್ನುವ ಸಂಕೋಚ ನಿಮ್ಮಲ್ಲಿ. ನನ್ನ ಬಳಿಗೆ ಬಂದ ಮೇಲೆ ಆ ಸಂಕೋಚವೇ ನಿಮಗೆ ಬಿದ್ದ. ಏನಿದ್ರು ನೇರವಾಗಿ ವಿವರಿಸಿ. ದೇವರೇ, ಓ. ಈಗ 3 ಮೂರ್ತಿಗಳಾದ ನಿಮ್ಮ ಆದೇಶದಂತೆ ಹಾ. ನಿಮ್ಮ ಒಂದು ಮುಖವೇ ಆಗಿ ಹಾ. ಸದಾಕಾಲ ಲೋಕ ಸಂಚಾರ ಮಾಡಿಕೊಂಡು ಹಾ. ಲೋಕದಲ್ಲಿ ಯಾವತ್ತೂ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಹಾ. ಸ್ಥಿರವಾಗಿ ನೆಲೆಯಾಗಿರಬೇಕು ಎನ್ನುವುದಕ್ಕಾಗಿ ಶ್ರಮಿಸುವವನು ನಾನು. ಹೌದು. ಅಂಥವುದರಲ್ಲಿ ಈ 3 ಲೋಕಗಳನ್ನು ಸದಾಕಾಲ ಕಾಯುವಂತಹ ಹಾ. 3 ಮೂರ್ತಿಗಳಿಗೆ ಒಬ್ಬರಿಗೆ ಸಂಕಷ್ಟ ಸಂಭವಿಸಿದರೆ ಏನು ಮಾಡೋಣ? 3 ಮೂರ್ತಿಗಳಿಗೆ ಸಂಕಷ್ಟವೇ? ಯಾರಿಗೆ ಯಾವಾಗ ಏನು? ನಮ್ಮವರೇ ಆದ ಪರಮೇಶ್ವರ ದೇವನ ಪರಿಸ್ಥಿತಿಯನ್ನು ಕಾಣುವಾಗ ನನ್ನ ಕರುಳು ಕಿತ್ತು ಬರುತ್ತಿದೆ. ಏನಾಯ್ತು ನಾರದರೆ? ದೇವರೇ, ಓ. ಹಿಂದಿನ ಕಾಲ ಹಾ ದಕ್ಷಿಣ ಯಾಗದಲ್ಲಿ ಹಾ ಬೆಂಕಿಗೆ ಆಹುತಿಯಾದಂತಹ ದಾಕ್ಷಾಯಿಣಿಯನ್ನು ಕಳಕೊಂಡಂತಹ ಪರಮೇಶ್ವರ ದೇವರು ಹಾ ತನ್ನ ಸತಿಯೇ ವಿಯೋಗವನ್ನು ಸಹಿಸಲಾರದೆ, ಹಾ. ಆ ವೇದನೆಯನ್ನು ವಿರಹವನ್ನು ತಾಳಲಾರದೆ ಹಾ ತನ್ನ ಹೆಂಡತಿಯ ಹೆಣವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹಾ. ಅರೆ ಹುಚ್ಚನಂತೆ ಭೂಲೋಕದಲ್ಲಿ ಬೀದಿ ಬೀದಿ ಕೇರಿಗಳಲ್ಲಿ ಹಾ. ಅಲೆದಾಡುತ್ತಿದ್ದಾನೆ ಪರಮಾತ್ಮ. ಹೌದೇ? ಇದನ್ನು ಕಾಣುವಾಗ ಹಾ. ಮುಂದೆ ಲಯದ ಕಾರ್ಯ ನಡೆಯುವುದೆಂತು? ಹಾ ಲಯಕರ್ತೃವಾದಂತಹ ಪರಮೇಶ್ವರನಿಗೆ ಇಂತಹ ಒಂದು ಕರುಣಾಜನಕ ಸ್ಥಿತಿ ಬಂತು ಅಂತಾದ್ರೆ ಹಾ. 3 ಲೋಕಗಳ ನಿರ್ವಹಣೆ ಹೇಗೆ ಸಾಧ್ಯ? ಇದಕ್ಕೊಂದು ಸೂಕ್ತ ಪರಿಹಾರ ಹಾ. ಆದಷ್ಟು ಶೀಘ್ರವಾಗಿ ಆಗಬೇಕು ಎಂಬುದಾಗಿ ಓಡೋಡಿ ಬಂದೆ ದೇವ. ನಾರದರೆ ದೇವರೇ, ಕೇಳಿ ಹರಿತ ಸುನಗುತ್ತಲುಂದನು ಕಾಲ ಕಾಲಗಿ ಕಾಲವಿ ಸಂಕೋಲೆಯಾದುದೆ ಇದು ಮೋಹ ಮುಸುಕಿದೆ ಘನ ವಿಚಿತ್ರವಿದು ತಾಳು ಗಾನಿದ ಕೊಂದು ಪಾಯವ ನಾನು ಮಾಡ್ತೀನಿ. ವೇಳೆಯಲ್ಲಿ ಸಂಕಟಿಪೆ ವರಮುನಿ ಪಾಲನಿ ತೆರಳಿನರು ನಾರದ ನಡೆದ ದೋಷದಲ್ಲಿ ಈ ನಾರದರೆ ಪರಮಾತ್ಮ, ನನಗೆ ನಗು ಬಂದದ್ದು ಯಾಕೆ ಗೊತ್ತಾ? ಪರಶಿವ ಅಂದ್ರೆ ಏನು, ಆತನ ಯೋಗ್ಯತೆ ಏನೆಂಬುದನ್ನು ಲೋಕವೇ ಕೊಂಡಾಡ್ತಾ ಇದೆ. ಸಾಮಾನ್ಯ ಮಾನವರಾದ್ರೆ ಸಂಬಂಧಕ್ಕೆ ಕಟ್ಟು ಬೀಳುವುದು ಸಹಜ. ಆದ್ರೆ ನಾವು ಹಾಗಲ್ಲ. ಲೋಕಕ್ಕೆ ಆದರ್ಶ
ಆದರ್ಶವಾಗಿರಬೇಕು. ಹೌದು. ಲೋಕದ ಒಳಿತಿಗೆ ಬೇಕಾಗಿ ಯಾವ ತ್ಯಾಗಕ್ಕೂ ನಾವು ಸಿದ್ಧರಾಗಿರ್ಬೇಕು. ಹೌದು ಆದ್ರೆ ತ್ಯಾಗವೇನೋ ನಡೆದು ಹೋಯ್ತು. ಹೌದು ಅದರ ಕುರಿತಾಗಿ ಯೋಚನೆಯನ್ನು ಮಾಡ್ತಾನೆ ಪರಶಿವ ಅಂತ ಇದ್ರೆ ಈ ಕುರಿತಾಗಿ ನಾವು ಕೂಡ ಯೋಚನೆ ಮಾಡಬೇಕು. ಖಂಡಿತ. ನೋಡಿ, ಲೋಕದಲ್ಲಿ ಸುತ್ತಾಡುವ ಪರಿಣಾಮವಾಗಿ ಇಂತೊಂದು ವಿಚಾರ ನಿಮ್ಮ ಗಮನಕ್ಕೆ ಬಂತು. ಹೌದು. ನಿಮ್ಮ ಮೂಲಕವಾಗಿ ನನ್ನ ಗಮನಕ್ಕೆ ತಲುಪಿತಾದು. ಹೌದು. ಆದ್ರೆ ಇನ್ನು ಮುಂದೆ ಲೋಕದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ ಯಾರು? ನೀವೇ. ನಮ್ಮ ಧರ್ಮ. ಹೌದು. ನೀವು ಚಿಂತೆ ಮಾಡುವ ಅಗತ್ಯವೇ ಇಲ್ಲ. ಮುಂದೆ ಏನು ಮಾಡಬೇಕು, ಹಾ. ಇದಕ್ಕಾಗಿ ಹೇಗೆ ನಾವು ಮುಂದುವರಿಯಬೇಕು ಹಾ. ಎನ್ನುವುದನ್ನು ಮನಸ್ಸಿನಲ್ಲಿಯೇ ಸಂಕಲ್ಪಿಸ್ತೇನೆ. ಹಾ. ಅದರ ಕುರಿತಾಗಿ ನಾನು ಯೋಚನೆ ಮಾಡ್ತೇನೆ. ಬ್ರಹ್ಮದೇವರಿಂದ ಎಲ್ಲ ಇದು ಸಾಧ್ಯ ಇಲ್ಲ. ಹಾ. ಮಹಾಮಾಯಾವಿಯು ಹಾ. ಕಪಟ ನಾಟಕ ಸೂತ್ರಧಾರಿಯು ಹಾ. ಯಾವ ಕಾರ್ಯಗಳನ್ನು ಲೀಲಾಜಾಲವಾಗಿ ಮಾಡುವುದಕ್ಕೆ ಹಾ. ಚಾಣಾಕ್ಷಮತೆಯುಳ್ಳಂತಹ ಹಾ. ನೀನೇ ಸಮರ್ಥ ಎಂಬುದಾಗಿ ಹಾ. ಇಲ್ಲಿಗೆ ಓಡೋಡಿ ಬಂದು ಹಾ. ಈ ಪರಮೇಶ್ವರ ದೇವರ ಓ. ಕಷ್ಟೊಂದು ಬೇಗ ಪರಿಹಾರ ಆಗಬೇಕು ದೇವ. ನಾನಿದ್ದೇನೆ, ಆ ಕುರಿತಾಗಿ ನಾನು ಯೋಚಿಸ್ತೇನೆ. ನಾನು ಇನ್ನೊಂದು ಸಲ ಭೂಲೋಕಕ್ಕೆ ಹೋಗುವಾಗ ಅವನ ಈ ಸ್ಥಿತಿ ನನಗೆ ಕಾಣಲಿಕ್ಕೆ ಸಿಗಲ್ಲ. ಹಾಗಲ್ಲ, ಇನ್ನೊಂದು ಸಲ ನೀವು ಭೂಲೋಕಕ್ಕೆ ಹೋಗುವಾಗ ಅಲ್ಲಿಯ ವೈಭವವೇ ಬೇರೆ ಆಗಿರುತ್ತೆ. ಹೌದೇ? ಹೌದು. ಆದೀತು. ನಾರಾಯಣ ನಾರಾಯಣ. ಕವಿದ ಕತ್ತಲೆಯನ್ನು ಕಲೆಯ ಹರಿದು ಯೋಚಿಸಿ ಚವದುಳೊಂದು ಪಾಯವನ್ನು ಮನದಿ ಚಿಂತಿಸಿ ಶವವು ನಾಶವಾಗಿ ಅವನ ಕಾರ್ಯದಲ್ಲಿ ತೊಡಗಿ ಪವಿತ್ರ ಮಾಯೆಯನ್ನು ಕಳೆವ ತಮಕದಿಂದ ನಿಮತ ಬಗೆಯುವುದ ಕವಿದ ಕತ್ತಲೆಯನ್ನು ಕಳೆಯ ಹರಿದು ಯೋಚಿಸಿ ನಾಡಿನ ಮಾತಿನ ಮೇಲೆ ಯೋಚಿಸಬೇಕಾದ ಅನಿವಾರ್ಯತೆ ಒಂದು ಒದಗಿತ್ತಲ್ಲ. ಪರಮೇಶ್ವರಿಗೆ ಕತ್ತಲೆ ಕವಿದಿದೆ ಎನ್ನುವುದೇ ಸ್ಪಷ್ಟ. ಕವಿದ ಕತ್ತಲೆಯನ್ನು ದೂರ ಮಾಡುವ ಬಗೆಯಂತೂ ಎನ್ನುವ ಹಾಗೆ ಯೋಚಿಸ್ತಾ ಇದ್ದರೆ ಈ ವೇದನೆಯಿಂದ ಈತ ಹೊರಬರಲೇಬೇಕು. ಇಲ್ಲ ಅಂತಾದ್ರೆ ಲೋಕದ ಸೃಷ್ಟಿಯೋ ಪಾಲನೆಯೋ ಲಯವೋ ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗುವುದಕ್ಕೆ ಸಾಧ್ಯ ಉಂಟು. ಆ ಕುರಿತಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನಿರ್ಧಾರ ಏನೆಂಬುದನ್ನು ತಿಳಿಸುವುದಲ್ಲ, ಅದನ್ನು ಮಾಡಿ ಪೂರೈಸಬೇಕು. ಆ ಕಡೆಗೆ ನಡೀತೇನೆ ನೋಡುವ. ಮರಣಿಸಿದ ಸತಿಯ ದೇಹವ ಕುಡಿದು ದುಃಖಿಸಿದ ಮರಣಿಸಿದ ಸತಿಯ ದೇಹವ ಕುಡಿದು ದುಃಖಿಸಿದ ತೊರೆದು ಕೈಲಾಸಗಿರಿಯನ್ನು ತೊರೆದು ಕೈಲಾಸಗಿರಿಯನ್ನು ಹರನಥಿಗ ಸಿಂಹದಲ್ಲಿ ತಲೆಗಿಳಿದು ಗುಡ್ಡದಲ್ಲಿ ಮರುಳನಂದದಿ ತಿರುಗುತ್ತಿದ್ದ ಮರುಳನಂದದಿ ತಿರುಗುತ್ತಿದ್ದ ಹರನು ಎಂತಹ ದೌರ್ಭಾಗ್ಯಕ್ಕೆ ನಾನು ಒಳಗಾಗಿ ಹೋದೆ. ನನ್ನ ಕೈ ಹಿಡಿದಂತ ನನ್ನ ಧರ್ಮಪತ್ನಿ ದಾಕ್ಷಾಯಿಣಿಯನ್ನು ಕಳೆದುಕೊಳ್ಳುವಂತ ಯೋಗರನ್ನ ಪಾಲಿಗೆ ಬಂತಲ್ಲ, ಇಂಥ ದುರ್ಯೋಗರನ್ನ ಪಾಲಿಗೆ ಬಂತಲ್ಲ ಎಂಬ ಚಿಂತೆ ನನಗಾಗ್ತಾ ಇದೆ. ದಕ್ಷ ಯಜ್ಞದಲ್ಲಿ ನನ್ನ ಸತಿ ಶಿರೋಮಣಿ ಸತೀದೇವಿ ದಾಕ್ಷಾಯಿಣಿ ಅವಳು ತನ್ನ ದೇಹ ತ್ಯಾಗವನ್ನು ಮಾಡಿದಳು. ದಕ್ಷ ಯಜ್ಞದಲ್ಲಿ ಬೆಂದು ಹೋದಳು. ಅವಳನ್ನು ಕಳೆದುಕೊಂಡ ತದನಂತರ ನನಗೆ ಈ ಪ್ರಪಂಚದ ಯಾವ ವ್ಯವಹಾರವೂ ಬೇಡ, ಈ ಪ್ರಪಂಚದ ಚಟುವಟಿಕೆ ಯಾವುದು ಬೇಡ ಎಂಬುದಾಗಿ ಮಾನಸಿಕವಾಗಿ ನೊಂದಿದ್ದೇನೆ, ಬೆಂದಿದ್ದೇನೆ. ನನ್ನ ಕೈ ಹಿಡಿದಂತಹ ಪತ್ನಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ಒಂದು ಕ್ಷಣವು ನಾನು ಇರಲಾರೆ, ಇಲ್ಲ ಯಾವ ಕ್ಷಣದಲ್ಲೂ ಅವಳನ್ನು ಬಿಟ್ಟಿರಲಾರೆ ಎಂಬುದಾಗಿ ನಾನು ತಿಳಿದ ಮಾತ್ರವಲ್ಲ ಭಾವಿಸಿಕೊಂಡವ. ಆದ ಕಾರಣಕ್ಕಾಗಿ ಇನ್ನು ಬೇಡ, ಈ ಬದುಕೇ ಬೇಡ, ಜಂಜಾಟದ ಬದುಕಾಗಿ ಹೋಯ್ತಲ್ಲ. ಹೋಗುವುದಕ್ಕೆ ಕೈಲಾಸಗಿರಿ ಲಯದ ಅಧಿಕಾರಿ ನಾನು. ಆದರೆ ನನ್ನ ಪರಿಸ್ಥಿತಿಯನ್ನು ಕಂಡು ಯಾರು ಏನು ಕೇಳುವಂತಿಲ್ಲವಾಗಿ ಹೋಯ್ತಲ್ಲ. ಇನ್ಯಾಕೆ ಬದುಕು, ಇನ್ಯಾಕೆ ನನ್ನ ಜೀವನ ಕಳೆದುಕೊಂಡ ತದನಂತರ ಬೇಡ ಬೇಡ, ಪ್ರಪಂಚ ಪರ್ಯಟನೆ ನನ್ನ ಉದ್ಯೋಗ ಎಂಬುದಾಗಿ ನಾನು ಭಾವಿಸಿ ನನ್ನ ಕೈ ಹಿಡಿದಂತ ಹೆಂಡತಿ ದಾಕ್ಷಾಯಿಣಿಯನ್ನು ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತೇನಂತೆ, ಹೋಗುತ್ತೇನಂತೆ
ನೀನೇನು ಮಾಡಿದೆ ಹಾ, ನನ್ನ ಸತಿ ಶಿರೋಮಣಿ ದಾಕ್ಷಾಣಿಯನ್ನು ಛೇದಿಸಿದ್ಯಾ, ಹಾ. ಅವರನ್ನು ಇಲ್ಲವಾಗಿಸಿದ್ಯಾ. ಅದು ಆ ಶವವಾದ ಶರೀರವನ್ನು ಹಾ. ಚಿತ್ರಗೊಳಿಸಿ ಹಾ. ಇವತ್ತಿನ ಮಹಾನ್ ಕಾರ್ಯ ಸಾಧನೆ ಮಾಡಿದಾಗಿ ಹಾ. ಎಂಬುದಾಗಿ ಭಾವಿಸ್ತಾ ಇದ್ದೀಯಾ. ಯಾಕೆ ಹೀಗೆ ಮಾಡಿದೆ? ಹಾ. ಇದು ಬಿಡುವುದಿಲ್ಲ. ಹಾ. ನಾನು ಕೊಪ್ಪಗೊಂಡಂತಾದ್ರೆ ಜಗವನ್ನೇ ಸುಡಬಾರಂತ ಸಾಮರ್ಥ್ಯ ನನ್ನಲ್ಲಿ ಉಂಟು. ನಿನ್ನನ್ನು ಬಿಡುವುದಿಲ್ಲ. ನೀನು ಆತ್ಮ ಸಖ ಎಂಬುದಾಗಿ ಭಾವಿಸಿದ್ದಲ್ಲ, ಶಾಪವನ್ನು ಕೊಡ್ತಾರೆ. ಭವಯ್ಯ ತಾಳ್ಬೇಕು. ತರಬಿಸಲ್ಲ ಕೋಪ ಸುಮ್ಮನೆ ಯಾಕೆ? ತರಬಿಸಲ್ಲ ಕೋಪ ಸುಮ್ಮನೆ ಆ ಆ ಸುಮ್ಮನೆ. ಮೋಹ ತೊರೆದು ಅರಿತುಕೊಳ್ಳು ನೀನು ನಿನ್ನನೆ ಮೋಹ ತೊರೆದು ಅರಿತುಕೊಳ್ಳು ನೀನು ನಿನ್ನನೆ ಪರಮ ಯೋಗಿಯಾದರಿತು ಅರಿವುದಿರದೆ ಕಾರ್ಯ ಮರದ ಪರಿಯುತ್ತಲೋ ಲೋಕಕ್ಕೆ ಕಿಡುಕಿರು ಮರುಳದಂತೆ ಬರೆಗಳೆಲ್ಲ ತಿರುಗುತ್ತಿವೆ ಸರಿಗೆ ನಿನಗೆ ಸನ್ನಡತೆಯರು ತರಬಿದಲ್ಲ ಕೋಪ ಸುಮ್ಮನೆ ಶಿವನೇ, ಏನು ದೇವ? ನಿನ್ನ ಈ ಕಾರ್ಯದಿಂದ ನಾನು ವಿಚಲಿತನಾಗಿದ್ದು ಸತ್ಯ. ಯಾಕೆ ಗೊತ್ತಾ? ಯಾಕೆ? ಲೋಕದಲ್ಲಿ ನಾವು ಹೇಗಿರಬೇಕು, ನಮ್ಮ ಯೋಜನೆ ಏನೆಂಬುದನ್ನು ನಾವೇ ಕಲ್ಪಿಸಿಕೊಂಡವರು. ನಮ್ಮ ಹಾಗೆ ಮತ್ತೊಬ್ಬರು ಬದುಕುವುದಕ್ಕೂ ಸಾಧ್ಯವಿಲ್ಲ. ಇಲ್ಲ. ಆದರೆ ನೀನು ಮಾಡುವುದಾದ್ರೆ ಏನು? ತನ್ನ ಸತಿಯ ದೇಹವನ್ನು ಹೆಗಲಿನ ಮೇಲೆ ಇರಿಸಿಕೊಂಡು ಲೋಕವನ್ನೇ ಸುತ್ತಾಡ್ತಾ ಇದ್ಯಾ. ಆದರೆ ನಿನ್ನನ್ನು ದೇವರು ಎನ್ನುವ ಹಾಗೆ ಲೋಕವೇ ಕೊಂಡಾಡ್ತಾ ಇದೆ. ವಿರಹ ವೇದನೆಯನ್ನು ತಾಳಲಿಕ್ಕಾಗಲ್ಲ, ತಡೆಯಲಿಕ್ಕಾಗುದಿಲ್ಲ ದೇವರೇ. ಈ ಮೋಹ ಎನ್ನುವುದು ನಮಗಲ್ಲ, ಸಾಮಾನ್ಯ ಮಾನವರಿಗಾದ್ರೆ ಮೋಹದಿಂದ ಬಿಡಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ನಾವು ಯಾವ ಸಂಬಂಧಕ್ಕೂ ಕಟ್ಟು ಬಿದ್ದವರಲ್ಲ. ಎಲ್ಲ ಸಂಬಂಧವನ್ನು ಕಾಲ ಬಂದಾಗ ತ್ಯಜಿಸುವುದಕ್ಕೆ ಇದ್ದವರು ನಾವು. ಆದ್ದರಿಂದಲೇ ನಮ್ಮನ್ನು ದೇವರು ಎನ್ನುವ ಹಾಗೆ ಗುರುತಿಸಿಕೊಂಡದ್ದು. ಲೋಕದಲ್ಲಿ ಈ ರೀತಿಯ ಒಂದು ಕೃತ್ಯವನ್ನು ಒಬ್ಬ ಮಾಡ್ತಾನಂತಿದ್ರೆ ಏನು ಕರೀತಾರೆ ಗೊತ್ತೇ? ಅವನು ಮರುಳ ಎನ್ನುವ ಹಾಗೆ ಕರೆಯುತ್ತಾರೆ. ನಾಳೆ ನಾಡಿನ ಜನತೆ ನಿನ್ನನ್ನು ನೋಡಿದೆ, ನಿನ್ನ ಯೋಗ್ಯತೆ ಏನು? ನೀನು ಸಾಮಾನ್ಯನಿ, ವಯೋಧ್ಯಕ್ಷನಾಗಿರುವಂತಹ ನಿನ್ನನ್ನು ಒಬ್ಬ ಮರುಳ ಎನ್ನುವ ಹಾಗೆ ಕರೆದ್ರೆ ಅದನ್ನು ನೋಡಿ ಸುಮ್ಮನೆ ಉಳಿಯುವುದಕ್ಕೆ ನನಗೆ ಸಾಧ್ಯ ಉಂಟು. ಆದ್ದರಿಂದ ಮನಸ್ಸಿಗೆ ಕವಿದ ಕತ್ತಲೆಯನ್ನು ದೂರ ಮಾಡು, ಇದರಿಂದ ಒಳಿತೆ ಆಗ್ತದೆ. ಕೋಪವನ್ನು ದೂರ ಮಾಡು, ಸಮಾಧಾನ ತಾಳು. ಹಿಂದೂ ತರುಣತೆ ಶಾಂತ ಭಾವದೆ ಶಾಂತ ಭಾವದೆ ಸಂತೋಷ ಜನನಿಗಿಂತ ಶಂಕರ, ನನ್ನನ್ನು ಎಚ್ಚರಿಸಿದೆ. ಹ, ಧನ್ಯನಾದೆ ದೇವರೇ. ಓ, ನಿನ್ನನ್ನು ದೇವರೆಂಬುದಾಗಿ ಕೊಂಡಾಡಬೇಕು. ಯಾಕಂದ್ರೆ ನೀನು ಜಗದಾದಿ ದೈವ, ಹಾ, ಈ ಪ್ರಪಂಚದ ಮೂಲ ದೈವ, ಮೊದಲ ದೈವ ಅಂದ್ರೆ ಹಾ, ನೀನು ದೇವರೇ, ಹಾ, ನಾವು ತದನಂತರ. ಹ್ಮ್, ಆದ್ರೆ ನಮ್ಮೊಳಗೆ ಆತ್ಮ ಒಂದು ರೀತಿಯ ಮಿತ್ರತ್ವ ಉಂಟು. ಹಾ, ನನ್ನ ಭಾವ ಹಾ, ಆತ್ಮ ಸಖ ನೀನು ಹಾ, ನನ್ನನ್ನು ಈ ಹೊತ್ತಲ್ಲಿ ಎಚ್ಚರಿಸಿದೆ. ಹಾ, ಯಾಕಂದ್ರೆ
ನಾನು ನಿಜವಾಗಿ ಮಾಡಬಾರದಂತೆ ಮಾಡಬಾರದನ್ನೇ ಹಾ. ಮಾಡಲಿಕ್ಕೆ ಹೊರಟಿದ್ದೇನೆ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಈ ರೀತಿಯ ಕೃತ್ಯವನ್ನು ನಾನು ಮಾಡಿದಂತಾದ್ರೆ ಲೋಕದ ಜನತೆ ನಾಳೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹಾ. ಆದ ಕಾರಣ ನನ್ನನ್ನು ಎಚ್ಚರಿಸಿದೆ. ಹಾ. ಆದರೆ ಮತ್ತೊಂದು ವಿಷಯ ಭಾವ, ಏನು? ಯಾಕೋ ಏನು ಹಾ. ಮನಸ್ಸಿನಲ್ಲಿರುವಂತ ನೋವು, ಆ ದುಃಖವನ್ನು ಹಾ. ನನಗೆ ತಡೆಯಲಿಕ್ಕೆ ಆಗುದಿಲ್ಲ. ನನ್ನನ್ನು ಹೆಂಡತಿ ಇದರಿಂದ ಏನಾಗುತ್ತೆ ಅನ್ನೋ ಭಾವನೆ ನಿನಗೆ. ಹೌದು. ಅದಕ್ಕೆ ನಾನು ದಾರಿ ತೋರಿಸ್ತೀನಿ. 18 ಕಡೆಗಳು ಶವದ ಭಾಗಗಳು ಚದುರಿ ಬಿದ್ದಿರು ಥರಗಲ್ಲಿ ಹರೆಯಲ್ಲಿ ಚದುರಿ ಬಿದ್ದಿರು ಥರಗಲ್ಲಿ ಮುದಗೊಳಿಸ್ತಾದ ಶಕ್ತಿ ಪೀಠಗಳಾಗಿ ಭಗವಂತ ನಿನ್ನ ಬಗ್ಗೆ ಯಾವತ್ತೂ ನಿನಗೆ ಕೀಳರಿಮೆ ಎನ್ನುವುದು ಕಾಡಲೇಬಾರದು. ನಾವು ಇರುವಂತ ಅಡಿ ಮುಂದೆ ಯಾವುದೋ ಒಂದು ಕಾರ್ಯಕ್ಕೆ ಕಾರಣವಾಗ್ತಾ ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಬೇಕೇ ಬೇಕು. ಇಲ್ಲ ಅಂತ ಆದ್ರೆ ಜ್ಞಾನೇಶ್ವರನಾಗಿರುವಂತಹ ನೀನು ಸಾಮಾನ್ಯ ಮಾನವರ ಹಾಗೆ ಹೀಗೆ ಸುತ್ತಾಡೋದಕ್ಕೆ ಸಾಧ್ಯ ಉಂಟು. ಅದಕ್ಕೆಲ್ಲ ಚಿತ್ತ ಯಾರದೇನೋ ಹಾಗೆ ಆಲೋಚನೆ ಮಾಡದೆ ನಮ್ಮ ತಾಯದ್ದೇ ಆಗಿರ್ಬೇಕು. ಅದು ಇರಬೇಕು. ಆದ್ರೆ ನೀನು ಆಲೋಚನೆ ಮಾಡು. ಏನು? ನಿನ್ನ ಸತಿಯ ದೇಹವು ಛಿದ್ರವಾಗಿದೆ, ಹಾ. ಎಷ್ಟು ಕಡೆಯಲ್ಲಿ ಬಿದ್ದಿದೆ ಎನ್ನುವ ಹಾಗೆ ಯೋಚನೆ ಮಾಡದೆ ಹಾ. ಅಷ್ಟಾದಶ ಅಂದ್ರೆ 18 ಕಡೆಗಳಲ್ಲಿ ಬಿದ್ದಿದೆ. ಹೌದು ಹಾ, ಹೌದು. ಇದು ಸಾಮಾನ್ಯ ಕ್ಷೇತ್ರ ಎನ್ನುವ ಹಾಗೆ ಆಲೋಚನೆ ಮಾಡಬೇಡ. ಮತ್ತೆ? ಇದು ಮುಂದೆ ಪರಮ ಪಾವನವಾಗಿರುವಂತಹ ಶಕ್ತಿಪೀಠವಾಗಿ ಒದಗಿ ಬರ್ತದೆ. ಹೌದೇ? ಯಾರು ದೀನರಾಗಿ ಭಕ್ತಿಯಿಂದ ಹೋಗಿ ಅಲ್ಲಿ ಪ್ರಾರ್ಥಿಸ್ತಾರೋ ಅವರ ಸರ್ವ ಇಷ್ಟಾರ್ಥವು ಈಡೇರ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸದಾ ಶಕ್ತಿ ದೇವಿಯಾಗಿರುವಂತಹ ಆ ದಾಕ್ಷಾಯಿಣಿಯೇ ಅಲ್ಲಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತಾರೆ. ಸಮಾಧಾನ ತಾನೆ. ದೇವರೇ, ಓ ನಿನ್ನ ಎಚ್ಚರಿಕೆ ಹಾ. ಕರಗಂಟೆ ನನ್ನನ್ನು ಹಾ. ಎಚ್ಚರಿಕೆಯಿಂದ ನೀನು ಒಳ್ಳಿತಾಗುವಂತ ಹಾದಿಗೆ ಕೊಂಡೊಯ್ದು ಹಾ. ಮಾತ್ರವಲ್ಲ, ಹಾ. ಆ ನನ್ನ ಹೆಂಡತಿಯನ್ನೇ ಹಾ. ಶಕ್ತಿಪೀಠವನ್ನಾಗಿರಿಸಿದ್ದಿ. ಆದ್ರೆ ಒಂದು ನೀನು ನಿನಗೆ ಇನ್ನೂ ಈ ರೀತಿಯ ವೈರಾಗ್ಯ ಯಾಕೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಅದೇ ಹರನು ನುಡಿದನು ಪ್ರಕೃತಿಗಿಲ್ಲದೆ ಪುರುಷ ದುರ್ಗತಿಗಿಳಿವನೆಂಬುದು ಪರಮ ಸತ್ಯದ ಸಾರವೆನ್ನಯ ಮುಖದಿ ತೋರಿಹುದು. ಹರಿಯ ನೀನಿದ ನರಿತು ರಕ್ಷಿಸಿ ಧರೆಗೆ ಮಂಗಲವಾದುದೆನ್ನುತ್ತ ಹರುಷದಲ್ಲಿ ಬಿಗಿದಪ್ಪಿ ಲಕ್ಷ್ಮೀ ವರದ ಬೀಳ್ಗೊಂಡ ದೇವರೇ, ನೀನು ಎಷ್ಟೇ ಮಾತಾಡಿದರೂ ಕೂಡ ನನ್ನಲ್ಲಿರುವಂತಹ ದುಃಖ ಶಮನವಾಗಲಿಲ್ಲ. ಯಾಕೋ ಹೆಂಡತಿಯನ್ನು ಕಳೆದುಕೊಂಡಂತ ವಿರಹ ವೇದನೆ ಹಾ. ಮತ್ತು ನನ್ನ ಹೃದಯದಲ್ಲಿ ಉಕ್ಕೇರಿ ಬರ್ತಾ ಇದೆ. ಹಾ. ಮುಂದೇನು ಮಾಡಬೇಕು? ಹೆಂಡತಿಯನ್ನು ನಾನು ಬಿಟ್ಟಿದ್ದೇನೆ. ಹಾ. ಮುಂದೆ ಹೇಗೆ ನನ್ನ ಜೀವನ? ಹಾ. ಹೆಂಡತಿಯನ್ನು ಕಳೆದುಕೊಂಡ ಆದ ಮೇಲೆ ನಾನು ಏನು ಮಾಡಬೇಕು, ಹೇಗಿರಬೇಕು, ಹಾ. ಯಾವುದು ಗೊತ್ತಾಗುದಿಲ್ಲ ದೇವರೇ, ಗೊತ್ತಾಗುದಿಲ್ಲ. ಓ ಸತ್ಯ ವಿರಹ. ಹೌದು. ಇದಕ್ಕೂ ಗಿರಿರಾಜ ಸುಕುಮಾರಿಗಾಗಿ ಸತೀ ದೇವಿ ಇದ್ದಾಳೆ. ನಿನ್ನನೆ ತಪದಲ್ಲಿ ಇನ್ನ ಕುರಿತಾಗಿ ಒರೆಗೊಯ್ಯಲಿ ಹೋಗಿ ತಪದಿನಿ ಗಿರಿರಾಜ ಸುಕುಮಾರಿಯಾಗಿ ಸತೀ ದೇವಿ
ದೇವರ ದೇವರಾಗಿರುವಂತಹ ಶಂಕರ, ಓ ಬಾವ, ಸತಿಯು ಬೇಕು ಸತಿ ಬೇಕು ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸುವುದಕ್ಕೆ ಮುಂದಾದವನೇ. ಹೌದು. ನಿನ್ನ ಭಾವನೆ ಏನೆಂಬುದು ನನಗೆ ಸ್ಪಷ್ಟವಾಗಿದೆ. ಸತಿಪತಿಯರು ಹೇಗಿರಬೇಕೆನ್ನುವ ಹಾಗೆ ಲೋಕವು ನೋಡ್ತಾ ಇರುವುದು ನಿನ್ನತ್ತ. ಪರಮೇಶ್ವರ ದಾಕ್ಷಾಯಿಣಿಯಂತೆ ಸತೀದೇವಿಯಂತೆ ಎನ್ನುವ ಹಾಗೆ. ಆದರೆ ಈ ಬಾಂಧವ್ಯ ಈಗ ದೂರ ಆಯ್ತಲ್ಲ, ಹೌದು. ತಾನು ಹೇಗಿರಬೇಕು ಎನ್ನುವ ಹಾಗೆ ಯೋಚನೆ ಮಾಡ್ತೀನಿ. ಲಯ ಮಾಡಬೇಕಾದ್ರೆ ಜೊತೆಯಲ್ಲಿ ಶಕ್ತಿ ಇರಲೇಬೇಕು. ಬೇಕು ಬೇಕು. ಶಕ್ತಿ ಇಲ್ಲ ಅಂತ ಆದ್ರೆ ಲಯ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ. ಹಾಗಾದ್ರೆ ನಿನ್ನ ಅಸ್ತಿತ್ವವನ್ನು ನೀನು ಕಳೆದುಕೊಂಡು ಬಿಟ್ಟೆ ಎನ್ನುವ ರೋಧನೆ ನಿನ್ನಲ್ಲಿದೆ. ಅದಕ್ಕೆ ದಾರಿಯೊಂದನ್ನು ತೋರಿಸ್ತೀನಿ, ಯಾವದ? ನೀನೇ ಯೋಚನೆ ಮಾಡು. ಹ್ಮ್. ಯಾವತ್ತು ಸಾವು ಎನ್ನುವುದು ನಮ್ಮ ಆತ್ಮಕ್ಕೆ ಅಲ್ಲ, ಈ ದೇಹಕ್ಕೆ ಮಾತ್ರ. ಅದು ಹೌದು. ಆತ್ಮ ಅನ್ನುವುದು ಏನು? ಆತ್ಮ ಸೇರಿದ್ರೆ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಒದಗಿ ಬರ್ತದೆ. ಆದರೆ ನಮ್ಮ ಆತ್ಮ ಎನ್ನುವುದು ದೇವರ ಸ್ವರೂಪ. ಆ ಆತ್ಮ ಎಲ್ಲಿದೆ ಎನ್ನುವ ಹಾಗೆ ಯೋಚನೆ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಜನ್ಮವನ್ನು ತಾಳಿದೆ. ಓಹೋ. ಗಿರಿ ಆ ಪರ್ವತರಾಜನ ಮಗಳಾಗಿರುವಂತಹ ಪಾರ್ವತಿ ಎನ್ನುವ ಹೆಸರಿನಿಂದ ಮಗಳಾಗಿ ಜನಿಸಿದ್ದಾಳೆ. ಪ್ರಾಯ ಪ್ರಬುದ್ಧಳಾಗಿ ಈಗ ಅವಳ ಮನಸ್ಸಿನಲ್ಲಿರುವುದೇನು ಗೊತ್ತಾ? ತಾನು ಮದುವೆ ಆಗುವುದಾದರೆ ಪರಮೇಶ್ವರನೇ ಎನ್ನುವ ಹಾಗೆ ಕುರಿತು ನಿನ್ನ ಕುರಿತಾಗಿ ತಪಸ್ಸನ್ನ ಆಚರಿಸುವುದಕ್ಕೆ ಮುಂದಾಗಿದ್ದಾಳೆ. ಹೌದಾ? ಹಾವಯ್ಯ, ನಿನಗೆ ನಿನ್ನ ಸತಿ ಬೇಕು ಅಂತಿದ್ರೆ ಇಲ್ಲಿ ರೋಧಿಸುವುದು ಸರಿಯಲ್ಲ. ನೇರವಾಗಿ ಅವಳು ತಪಸ್ಸಾಚರಿಸುವಂತಹ ಪ್ರದೇಶವನ್ನು ಸೇರಿಕು. ಅವಳ ತಪಸ್ಸಿಗೆ ನೀನು ಮೆಚ್ಚಿ ಅವಳ ವರಿಸು. ಆ ಮೂಲಕವಾಗಿ ಎಲ್ಲವೂ ಸುಖಾಂತ್ಯವಾಗುತ್ತದೆ. ಬಾವ, ಓ, ಈಗ ಅದು ನನಗೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಹಾ. ನೀನು ಹೇಳಿಕೊಟ್ಟ ಹಾಗೆ ಮಾಡ್ತೇನೆ. ಬಾವನಿಗೆ ಬಾವ ಹಾ. ಮದುವೆ ಮಾಡಿಸಿದ್ರಲ್ಲ, ಹೌದು. ಮತ್ತೊಂದು ಮದುವೆ ಹಾಗೆ ಮಾಡಿದ್ರಲ್ಲ, ಹಾ. ಸಂತೋಷಗೊಂಡೆ. ಹ, ಹೋಗ್ತೇನೆ. ಮದುವೆ ಸಮಯದಲ್ಲಿ ಎಲ್ಲರೂ ಅದಕ್ಕೆ ಸರಿ ಸರಿ ಬರ್ತೇವೆ. ಸರಿ. ಆ, ಲೋಕದ ಲಯ ತಪ್ಪಿದೆ ಎನ್ನುವುದು ಸ್ಪಷ್ಟ. ಒಂದು ಸರಿದಾರಿಗೆ ತಂದಿದ್ದೇವೆ ಎನ್ನುವ ತೃಪ್ತಿ ನಮಗಿದೆ. ಆ. ನಾರದನಿಗೆ ಯಾವ ಮಾತನ್ನು ಕಟ್ಟಿದ್ದೇವೋ ಅದನ್ನು ಉಳಿಸಿಕೊಂಡ ಹಾಗಾಯಿತು. ಆ. ಇನ್ನು ಎಂದಿನಂತೆ ಸೃಷ್ಟಿ ಪಾಲನ ಲಯ ಕಾರ್ಯ ನಡೆಯುವುದರಲ್ಲಿ ಯಾವುದೇ ತೊಡಕಿಲ್ಲ ಎನ್ನುವುದು ಮನವರಿಕೆ ಆಗಿದೆ. ಇನ್ನು ನಮಗೇನು ಕೆಲಸ? ನೇರವಾಗಿ ವೈಕುಂಠಧಾಮವನ್ನು ಸೇರಿ ವರ ವಸುಂಧರ ದೇವಿಯ ಮನಸ್ಸಿಗೆ ಸ್ವರ್ಣದ ಕಲಶದಂತಿಹ ಮೆರವಲಂಕಿಯೊಳಿಸಿ ದಶಶಿರ ಹರುಷದಿಂದ
ಎಂತ ವಿಚಾರ ಅನೇಕ ವಿಧ ಆಲಿಸಬೇಕು. ತನ್ನ ಪತಿಯಾದ ಜಗಡಿದೆ ಶರಣರ ಘನತೆ ಪಡೆದು ಮಹಾದೇವ ಪಾಲಿಸು ಸ್ವಾಮಿ ಪಾಲಿಸು. ಲಂಕಾಧೀಶ್ವರನಿಗೆ ಜಯವಾಗಲಿ, ರಾವಣ ಮಹಾಶಯನಿಗೆ ಜಯವಾಗಲಿ, 14 ಲಾಖವನ್ನು ಜಯಿಸಿದವನಿಗೆ ಜಯವಾಗಲಿ ಎನ್ನುವಂತಹ ಹರ್ಷೋದ್ಗಾರ ಲಂಕಾ ಪಟ್ಟಣದ ಈ ಆಸ್ಥಾನದಲ್ಲಿ ಕೇಳಿ ಬರುತ್ತಿದ್ದರೆ ಮನಸ್ಸಿಗೆ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ. ಹಾಗೆಂದು ನಾವು ಇಷ್ಟರವರೆಗೆ ಬಾಳಿ ಬೆಳಗಿದ್ದಾದರೂ ಎಲ್ಲಿ ಆಶ್ರಮದ ಬಳಿಯಲ್ಲಿ ವಿಶ್ರವಸು ಬ್ರಹ್ಮರಿಗೆ ಕೈಕಸ ಎನ್ನುವಂತಹ ಹೆಂಡತಿ ಹುಟ್ಟಿಕೊಂಡವರು ನಾವು ನಾಲ್ವರು. ಹಿರಿಯವನಾದಂತಹ ನಾವು ದಶಕಂಠ, ಎರಡನೆಯವ ಕುಂಭಶ್ರವಣ, ಶೂರ್ಪಣಕೆ, ಮತ್ತೊಬ್ಬ ತಮ್ಮ ವಿಭೀಷಣ ಎನ್ನುವ ಹಾಗೆಂದು ನನ್ನ ಅಪ್ಪನಿಗೆ ನನಗೆ ಸಂಬಂಧದಲ್ಲಿ ಅಣ್ಣನೆನಿಸಿಕೊಂಡವನೊಬ್ಬನಿದ್ದಾನೆ. ಅವನಿಗೆ ವೈಶ್ರವಣ ಎನ್ನುವ ಹಾಗೆ ಹೆಸರು. ನಾನು ಆಳುವುದಕ್ಕೆ ಮೊದಲು ಈ ಲಂಕಾಪಟ್ಟಣವನ್ನು ಕುಬೇರನೇ ಆಳುತ್ತಿದ್ದ. ವೈಶ್ರವಣ ಅವನೇ ಆಳುತ್ತಿದ್ದ. ಯಾವಾಗ ನಾನು ಇಲ್ಲಿಗೆ ಪ್ರವೇಶ ಮಾಡಿದನೋ ಅವನ ಸ್ಥಾನ ಪಲ್ಲಟವಾಯಿತು. ಉತ್ತರದ ದಿಸೆಗೆ ಅಧಿಪತಿಯಾಗಿ ಮೆರೆಯುವುದಕ್ಕೆ ಪ್ರಾರಂಭ ಮಾಡಿದ. ಮಾತ್ರವಲ್ಲ, ನನಗಿಲ್ಲದೆ ಇದ್ದಂತಹ ಯೋಗ್ಯತೆಯನ್ನು ಅವನು ಸಂಪಾದಿಸಿದ. ಸಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಧನಪತಿಯ ದಸೆಗಣಿಸಿದೆ. ಅಪಾರವಾದಂತಹ ಕಪ್ಪವನ್ನು ಧನವನ್ನು ಸಂಗ್ರಹವನ್ನು ಮಾಡುವುದರೊಂದಿಗೆ ಅಣ್ಣನ ಕೈಯಲ್ಲಿದ್ದಂತಹ ಪುಷ್ಪಕ ವಿಮಾನ ಅದು ಸಣ್ಣದು ಆಗಬಲ್ಲದು, ಬೃಹದಾಕಾರವನ್ನು ತಾಳಬಲ್ಲದು. ಅಂತಹ ವಿಮಾನವನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಮಯಾಸುರನ ಮಗಳಾದಂತಹ ಮಂಡೋದರಿಯನ್ನು ಮದುವೆಯಾದೆ. ಇಂದ್ರಜಿತ್ತು ಎನ್ನುವಂತಹ ಹೆಸರನ್ನು ಹೊಂದಿರುವ ವೀರ ಪುತ್ರನನ್ನು ಪಡೆದಿದ್ದೇನೆ. ಧನಪತಿಯ ದೆಸೆಗಡಿಸಿ 14 ಲೋಕದಲ್ಲಿ ಅತಿ ಬಲದೆನ್ನಿಸಿಕೊಂಡು ವರಬಲಾನ್ವಿತನಾಗಿ ಬರೆಯುತ್ತಾ ಇದ್ದೇನೆ. ಬರುವವರಿಗೆ ಅವಕಾಶ ಇದೆ. ದ್ವಾರದಲ್ಲಿ ಕಾಯ್ತಾ ಇರುವವರು ಒಳಗೆ ಬನ್ನಿ. ನೀನು ಬಂದದ್ದು ನನಗೆ ಹೇಳಬೇಕು ಅಂತಿಲ್ಲ ಕಾಣುತ್ತದೆ. ಕೆಲವು ಸಮಯ ಆಯ್ತು. ಹೊರಗೆ ಹೋಗಿ ಎಂತದ್ದು ಯಾರು ಅಲ್ಲ ನೀವು ಎಲ್ಲಿಗೆ? ಎಲ್ಲಿಗೆಲ್ಲ ಮತ್ತೆ ನೀವು ನಮಗೆ ನಾನು ಒಡೆಯ. ಹೌದು. ಇದು ನನ್ನ ಪರಿಚಯ ಆಯ್ತು ನಿಮಗೆ. ನೀನು ಎಲ್ಲಿದ್ದ ಆಕಾಶದಿಂದ ಬಿದ್ದವಲ್ಲ. ಹಾಗೆಲ್ಲ ಮತ್ತೆ ನನ್ನ ಅಪ್ಪನ ಮಗ ಅಲ್ವ ಪರಿಚಯ ಆಗ್ಲಿಕ್ಕೆ. ಹಾಗೆಲ್ಲರ ಇದೆ. ಮತ್ತೆ ನಿನ್ನಂತವರು ಎಷ್ಟು ಜನ ಇಲ್ಲ ಇಲ್ಲಿ ಆಳುಗಳು. ನಿಮ್ಮ ಒಟ್ಟಿಗೆ ಇರುವವು ನಾನು ಯಾವಾಗಲೂ. ನೀವೇ ಹೇಳಿದ್ರಿ ಈ ಸಲ ಒಂದು ನೀವು ಊರು ಬಿಡ್ಬೇಕಾಗ್ತದ ಅಂತ. ಹಾಗೆ ಹೇಳಿದನು. ಹೌದು. ಹಾಗಿದ್ರೆ ನೀನೇನೋ ತಪ್ಪು ಮಾಡಿರ್ಬೇಕು. ಅದಕ್ಕೆ ಬಹಿಷ್ಕಾರ ಹಾಕಿದ್ದೇನೆ. ಇಲ್ಲ ಮತ್ತೆ ಹಾಗೆ ನಾನು ತಪ್ಪು ಮಾಡಿ ನೀವು ಮತ್ತೆ ಊರು ಬಿಡಬೇಕು ಅಂತ ನಾನು ಯಾಕೆ ಹೇಳಬೇಕು? ಅದೇ ವಿಷಯ ಉಂಟು. ಊರು ಬಿಡಬೇಕಂದ್ರೆ ನನ್ನ ವಿಷಯ ಯಾವ ಯಾವ ಊರಲ್ಲಿ ಹೇಗೆ ಉಂಟು, ನನ್ನ ಬಗ್ಗೆ ಯಾರು ಒಳ್ಳೆದು ಮಾತಾಡ್ತಾರೆ, ಯಾರು ಕೆಟ್ಟದಾಗಿ ಮಾತಾಡ್ತಾರೆ, ಅವರು ಜನ ಹೇಗೆ, ಇವರು ಜನ ಹೇಗೆ, ನೀವು ಜನ ಹೇಗೆ ಅಂತ ಕೇಳಬೇಕಂತ ಹೇಳಿದೆ. ನೀವು ಜನ ಯಾರು ಹೇಳಿದ್ದು? ಅಲ್ಲ, ನೀವು ಜನ ಹೇಗೆ ಅಂತ ನಾನು ಕೇಳಿದ್ರು. ಅವರು ನನ್ನಲ್ಲಿ ಕೇಳಿದ್ರೆ ಗೊತ್ತಾಗ್ಬೇಕಲ್ಲ. ನಿಮ್ಮ ಜನ ಹೇಗೆ ಅಂತ ನನ್ನ ಪರಿಚಯ ಆದ್ರೆ ಗೊತ್ತಾಗ್ತದೆ. ಹೌದು ರಾಯರೇ. ಅದಕ್ಕಾಗಿ ನಾನು ಈ ಸಲ ಊರು ಬಿಟ್ಟದ್ದು. ಊರು ಬಿಟ್ಟು ಕೆಲವು ಕಡೆಯನ್ನು ಸುತ್ತಾಡಲಿಕ್ಕೆ ಪ್ರಾರಂಭ ಮಾಡಿ ಸುತ್ತಿದೆ. ಊರು 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 ಸುತ್ತಾಡಿದ್ದೇನೆ. ಆದ್ರೆ ಒಂದು ಕಡೆಯಲ್ಲಿ ಹೋಗುವಾಗ ನಿಮ್ಮ ವಿಷಯ ಯಾವುದೂ ಇಲ್ಲ. ನನ್ನ ವಿಷಯ ಎಲ್ಲ ಬಾಯಲ್ಲಿ ನೀವೇ. ಎಲ್ಲರ ಬಾಯಲ್ಲಿ ನೀವೇ. ಜನ ಒಳ್ಳೆಯವರು ಹಾಗೆ ಹೀಗೆ ಎಲ್ಲ ನಿಮ್ಮನ್ನೇ ಕೊಂಡಾಡ್ತಾರೆ. ಆಗ್ಲಿ. ಹೌದು ರಾಯರೇ. ಆಮೇಲೆ ಆದ್ರೆ ಮತ್ತೊಂದು ಉದ್ಯಾನವನಕ್ಕೆ ಹೋದೆ ನಾನು. ಉದ್ಯಾನವನ? ಹೌದು. ಅಲ್ಲಿ ಒಂದು ಉದ್ಯಾನವನ ಉಂಟಲ್ಲ. ಹೌದು. ಯಾವುದದು? ತ್ರೀಂಕೋ ಮಾಲಿನಿ. ಯಾವ ಮಾಲಿನಿ? ನಿನ್ನ ಅತ್ತಿಗೆ ಅಲ್ಲ, ಸೋದರತ್ತೆ ಮಗಳ. ಅವಳಲ್ಲ. ಮತ್ತೆಂತದ್ದು? ಅಲ್ಲಿ ಉದ್ಯಾನವನದ ಹೆಸರು, ವನದ ಹೆಸರು ತ್ರಿಂಕೋ ಮಾಲಿನಿ. ಅದೇ ನನಗೆ ಬೇಡ, ನೀನು ಹೇಳಬೇಡ. ಹೌದು. ಅಲ್ಲಿ ಹೋಗಿದ್ದೀರಾ? ಅಲ್ಲಿ ಬಹಳ ವಿಶೇಷ ರಾಯಣ್ಣ. ಏನು?
ಎಂತದ್ದು ಕಲ್ಲು ರಾಯ. ನಿನ್ನ ಕಲ್ಲು ತಲೆಗೆ ಇಡ್ತೇನೆ ಈಗ. ಕಲ್ಲು ರಾಯ. ನೀವು ನಾನು ಕಳರಾಯ. ಅದೇ ರಾಯರೇ, ಓ. ಹಾಗೆ ನಾನು ಆ ಉದ್ಯಾನವನವನ್ನು ತಿರುಗುತ್ತಾ ತಿರುಗುತ್ತಾ ಎಲ್ಲ ಕಡೆ ತಿರುಗಾಟ ಮಾಡಿದೆ. ಹ. ಈ ಸಲ ನನ್ನ ತಿರುಗಾಟ ಆ ವನದಲ್ಲಿ ಓಹೋ, ಅದು ಸುತ್ತು ಸುತ್ತು ಬಂದು ಸುತ್ತು ಸುತ್ತು ಬಂದದ್ದು. ವನಕ್ಕೆ ಸುತ್ತು ಬಂದೆ. ವನಕ್ಕೆ ಸುತ್ತು ಬಂದ ಅದರಲ್ಲಿ ಇದ್ದ ಆ ವನ ಎಷ್ಟು ಉಂಟ ಅಲ್ಲೆಲ್ಲ ಉದ್ದಕ್ಕೆ ಹೋಗಿ ಅಡ್ಡ ದಿಡ್ಡಿಯೆಲ್ಲ ಹೋಗಿ ಸುತ್ತ ಬಂದೆ. ಅಲ್ಲಿ ಸುತ್ತು ಬರೋದಕ್ಕೆ ಕಾರಣ ಉಂಟು ರಾಯರೇ. ಏನು ಆ ನೀನೇ ತಿರುಗಿದ್ದ? ಅಲ್ಲ, ಇನ್ನು ಯಾರಾದ್ರೂ ನಿನ್ನನ್ನು ತಿರುಗಿಸಿದ್ದ? ಇಲ್ಲ 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 ಅಲ್ಲ, ತಿರುಗಿಸಿದ ಹಾಗೆ ನಿನ್ನಗೆ ಅನಿಸಿದ್ದ? ಇಲ್ಲ, ಮತ್ತೆ ನಾನಾಗಿಯೇ ತಿರುಗಿದ್ದು. ನನಗೆ ಯಾರೂ ತಿರುಗಿಸಿದಲ್ಲ ರಾಯರೇ. ಹಾಗೆ ತಿರುಗುವುದಕ್ಕೆ ಒಂದು ಕಾರಣ ಉಂಟು. ಏನು ಕಾರಣ? ನಾನಾಗಿ ಅಷ್ಟು ತಿರುಗಬೇಕಾದ್ರೆ ಅಲ್ಲಿ ದೂರದಿಂದ ಕೇಳ್ತಾ ಇತ್ತು, ಏನು ಕೇಳ್ತಿತ್ತು? ವನ ಮಠ ಬಟ್ಟ ಬಟ್ಟ ವನ ಮಠ 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 ಅಂತ. ಯಾವ ಬಟ್ಟ? ಅದು- ಯಾರು ಬಟ್ಟ? ಯಾರಲ್ಲಿ? ಅಲ್ಲ ಭಟ್ರಲ್ಲ, ಮತ್ತೆ ಅಲ್ಲ ಮಂತ್ರ ಮಂತ್ರ. ಆಹಾ, ಮಣಮಠ. ವನಮಠ ಎಲ್ಲ ಕೇಳ್ತಾ ಉಂಟು. ಹಾಗಿತ್ತು ಎಲ್ಲಿ ಇರಬಹುದಂತ ನೋಡಿದೆ ರಾಯರೇ. ಹ. ಆದ್ರೆ ಯಾವ ಕಡೆ ಹೋದ್ರೆ ಕೂಡ ಅಂತಲ್ಲ, ಎಲ್ಲಿ ಸಹ ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ. ಅದೊಂದು ಸ್ವರವೇ ಬೇರೆ ಕಾಡಲ್ಲಿ. ಓಹೋ. ಹೌದು. ಅದನ್ನು ಹುಡುಕ್ತಾ 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 ಮುಂದೆ ಹೋಗುವಾಗ ಒಂದು ದೊಡ್ಡ ಹುತ್ತ ಇದೆ. ಹುತ್ತ. ಹುತ್ತ. ಆ ಹುತ್ತದ ಹತ್ತಿರದಿಂದ ಎಲ್ಲ ಸ್ವರ ಕೇಳ್ತಾ ಉಂಟು. ಮಂತ್ರಘೋಷ, ಕೈಘೋಷ ಎಲ್ಲ ಕೇಳ್ತಾ ಉಂಟು ರಾಯರೇ. ಓಹೋ. ಆ ಹುತ್ತದಲ್ಲಿ ಬಹಳ ವಿಶೇಷ ಪಳ 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 ಹೊಳಿತಾ ಉಂಟು. ಇನ್ನು ನನಗೆ ಯಾರು ಕಾಣುವುದಿಲ್ಲ ಇಲ್ಲಿ. ಹಾಗಾಗಿ ನನಗೆ ಹೆದರಿಕೆ ಆಯ್ತು ರಾಯರೇ. ಈ ವಿಷಯವನ್ನು ನಿಮಗೆ ಆದಷ್ಟು ಬೇಗ ಹೇಳುವಂತ ನಾನು ಇಲ್ಲಿ ಓಡೋಡಿ ಬಂದೆ ರಾಯರೇ. ಒಳ್ಳೆಯ ಮಾತನ್ನೇ ಹೇಳಿದೆ, ಸಂತೋಷವಾಯಿತು. ಆ ಸ್ಥಳ ಎಲ್ಲಿಂತ ತೋರಿಸ್ತೀಯಾ? ನಾನು ತೋರಿಸ್ತೇನೆ. ನಡೆ ಮುಂದೆ ಹಿಂಬಾಲಿಸ್ತೇನೆ. ಬನ್ನಿ ರಾಯರೇ. ಪವನ ಕ್ಷೇತ್ರವಿದೆಂದು ಸಂಶಯವಿಲ್ಲ. ನಾವೊಂದು ದೇಗುಲವನ್ನು ಭವತಾರಿಯ ಸನ್ನಿಧಿಯಲ್ಲಿ ನಿರ್ಮಿಸಬೇಕು. ಭವತಾರಿಯ ಸನ್ನಿಧಿಯಲ್ಲಿ ನಿರ್ಮಿಸಬೇಕು. ಕೋವಿದ ಶಿಲ್ಪಿಗಳಿಂದ ಪವನ ಕ್ಷೇತ್ರ ಸಂಶಯವಿಲ್ಲ. ದೂತನನ್ನು ಹಿಂಬಾಲಿಸುತ್ತಲೇ ಬಂದೆ. ಆಕರ್ಷಣೀಯವಾದಂತಹ ಸ್ಥಳ, ಏಕಾಗ್ರತೆಯನ್ನು ಹೊಂದಬಹುದಾದಂತಹ ಸ್ಥಳ, ಅವನಾಡಿದಂತೆಯೇ ಮಂತ್ರೋಚ್ಚಾರಗಳು ನಡೆಯುವಂತಹ ಸ್ಥಳ. ಆ ಮಂತ್ರೋಚ್ಚಾರಣೆಯ ಹಿಂದೆ ಶಕ್ತಿ ಅಡಗಿದೆ ಎನ್ನುವಂತಹ ಶಕ್ತಿಯನ್ನು ಒಪ್ಪಿಕೊಳ್ಳಬಹುದಾದಂತಹ ಸ್ಥಳ, ಪಾವನ ಕ್ಷೇತ್ರವಿದು, ಸಂಶಯವೇ ಇಲ್ಲ. ಅದಾವುದೋ ಶಕ್ತಿ ಇಲ್ಲಿ ನೆಲೆಯಾಗಿದೆ ಎನ್ನುವುದು ಸ್ಪಷ್ಟ. ಮನಸ್ಸು ಏಕಾಗ್ರತೆಯನ್ನು ಬಯಸುತ್ತದೆ. ಹತ್ತು ಹಲವು ಆಲೋಚನೆಗಳಿಂದ ವಿಮುಖನನ್ನಾಗಿಸಿ ಅದಾವುದೋ ಶಕ್ತಿ ತನ್ನತ್ತ ಸೆಳೆಯುವಂತಹ ಪ್ರಯತ್ನ ಇಲ್ಲಿ ನಡೆಯುತ್ತದೆ ಎನ್ನುವುದು ಸ್ಪಷ್ಟ. ಇಂತಹ ಕ್ಷೇತ್ರವನ್ನು ಹಾಗೆಯೇ ಬಿಡಲು ಸಾಧ್ಯವೇ? ನಮ್ಮವರೆಲ್ಲರೂ ಆರಾಧಿಸುವ ಸ್ಥಳ ಇದಾಗಬೇಕು. ಅಂತಹ ಸ್ಥಳ ಆಗಬೇಕು ಅಂತಿದ್ರೆ ಈ ಪಾವನ ಕ್ಷೇತ್ರ ದೇವಾಲಯದಿಂದ ಅಲಂಕಾರವಾಗಬೇಕು. ದೇಗುಲವೊಂದನ್ನು ನಿರ್ಮಿಸಿದೆವು ಅಂತಾದರೆ ಈ ಸ್ಥಳವನ್ನು ಶುದ್ಧೀಕರಿಸಿ ಬೇಕಾದ ವ್ಯವಸ್ಥೆ ಮಾಡಿದರೆ ಎಲ್ಲರಿಗೂ ಮುದಗೊಳ್ಳುತ್ತದೆ, ಭಕ್ತಿ ಹುಟ್ಟುತ್ತದೆ. ಕೋವಿದನ ಕನಸುವೆ ಲೋಕಮುಖದಲ್ಲಿ ಯಾರೆಲ್ಲ ಇದ್ದಾರೆ, ವಿಶ್ವಕರ್ಮರು, ಮಯಾಸುರ ಮೊದಲಾದಂತಹ ಮಾಯಾವಿಗಳು, ವಿಶೇಷ ಪರಿಣತರು, ಅವರನ್ನೆಲ್ಲರನ್ನು ಆಹ್ವಾನಿಸಿ ವಿಶೇಷವಾದಂತಹ ಎಲ್ಲಿಯೂ ಇಲ್ಲದೇ ಇರುವಂತಹ ದೇಗುಲವೊಂದನ್ನು ನಿರ್ಮಿಸಿ ರಾವಣೇಶ್ವರ ಏನು ಎನ್ನುವುದನ್ನು ತೋರಿಸಿಕೊಡುವುದಂತೂ ಸಿದ್ಧ. ಈಗಿಂದೀಗ ರಾಜ್ಯ ಮಾಡಿದ್ದೇನೆ. ಶಿಲ್ಪಿಗಳನ್ನು ಬರುವುದಕ್ಕೆ ಹೇಳಿ ದೇವಾಲಯ ನಿರ್ಮಾಣವಾಗಲಿ. ಹೇ ಶಂಕರ ಗಿರಿಜೇಶ ದಿಗಂಬರ ಕ್ಲೇಶನಾಶ ಪರಮೇಶ್ವರ ಈಶ ಮಹೇಶ ನಟೇಶ ಮೃತ್ಯುಂಜಯ ಕರುಣಾಕರನೇ
ನಾರದರೆ ರಾವಣೇಶ್ವರ. ಸಭೆ ಎಷ್ಟೇ ಗಹನವಾಗಿರಲಿ, ಹಾ ವಿಷಯಗಳು ಚರ್ಚಿಸಲ್ಪಡಲಿ, ಹಾ ಅಂತಹ ಸಭೆಯಲ್ಲಾದರೂ ಒಂದು ಕಲ್ಲು ಬಿದ್ದರೂ ಕೇಳಬಹುದಾದಂತಹ ಶಬ್ದ ಹಾ ಈ ದಶಕಂಠನಿಗೆ ಕೇಳಿಸದೆ ಇರಲಾರದು. ಹೌದು. ಬಹಳ ದೂರದಿಂದಲೇ ಈಶ್ವರನ ನಾಮಸ್ಮರಣೆ ಹಾ ನನ್ನ ಗಮನ ಹಾ. ಆ ಸ್ಮರಣ ನಾನಮದತ್ತ ಸೆಳೆಯಿತು. ಓ ನೋಡಿದ್ರಿ ರಾವಣನ ಸತ್ಕಾರ. ಓ ಮಂತ್ರಿ ಮಂಡಲಿಕರು ಒಡಗೂಡಿಕೊಂಡು ಹೌದು. ವಿಶೇಷವಾದಂತಹ ವ್ಯವಸ್ಥೆಯೊಂದಿಗೆ ಹಾ ನಿಮ್ಮನ್ನು ಕರೆತಂದು ಆಸನದಲ್ಲಿ ಏರಿಸಿದ್ದೇನೆ. ಬಹಳ ಸಂತೋಷ ಆಗಿದೆ. ಷೋಡಶೋಪಚಾರಾದಿ ಪೂಜೆಗಳನ್ನು ಕೈಗೊಂಡಿದ್ದೇನೆ. ಹೌದು. ನೀವು ತೃಪ್ತರು ಅಂತ ಭಾವಿಸ್ತೇನೆ. ಧಾರಾಳ. ಇಷ್ಟಾದ ಮೇಲೆ ಹಾ ಕಾರಣ ಬೇಕೋ ಬೇಡುವ ನಿಮ್ಮ ಆಗಮನದ ಉದ್ದೇಶ ತಿಳಿಯುವ ಕುತೂಹಲ ಆಗ ಹೇಳಬೇಕು. ಹೇಳೋಣ. ಪುಣ್ಯವಿಲ್ಲದ ಮಣ್ಣೋ ಭರಣಿ ಶ್ರೀ ಗೌರಿ ಇನ್ನೇಕೆ ದೇಗುಲವಿಲ್ಲಿ ಚಿನ್ನದ ಮನವೇ ಹೊನ್ನ ದೇಗುಲವೇ ರಾವಣೇಶ್ವರ, ಬ್ರಹ್ಮಪುತ್ರರೇ, ಭಕ್ತಿಪೂರ್ವಕವಾದಂತಹ ನಿನ್ನ ಆದರಾತಿಥ್ಯಗಳಿಂದ ನಾನು ಪೂರ್ಣ ಸಂತುಷ್ಟನಾಗಿದ್ದೇನೆ. ಅದುವೇ ನಮಗೆ ಆಶೀರ್ವಾದ. ಅಯ್ಯ, ಓ, ಅದೇ ನಿಮಗೆ ಆಶೀರ್ವಾದ ಆಗ್ತದೆ ಎನ್ನುವ ಕಾರಣಕ್ಕಾಗಿಯೇ ನಿಮ್ಮ ಆದರಾತಿಥ್ಯಗಳನ್ನು ನಾವೆಲ್ಲ ಸ್ವೀಕರಿಸುವುದು. ಇಲ್ಲದಿದ್ರೆ ಎಲ್ಲವನ್ನೂ ಬಿಟ್ಟು ಈ ಕಾವಿ ತೊಟ್ಟಂತಹ ನಮಗೆ ನಿಮ್ಮ ಈ ಆದರಾತಿಥ್ಯಗಳು ಬೇಕು ಸರ್ವರಿಂದಲೂ ಪುರಸ್ಕರಿಸಲ್ಪಡುವವರು ನೀವು. ಅಲ್ವೇ? ಆದರೆ ಓ, ನಾನು ಆ ಒಂದು ಕಡೆಗೆ ಖಂಡಿತವಾಗಿಯೂ ಹೋಗುವವನಲ್ಲ. ಇಲ್ಲ. ಏನಾದರೂ ಕಾರ್ಯಕಾರಣ ಇದ್ದೇ ಬರುವವನು. ಹೌದು. ಈ ಕಾಲಕ್ಕೆ ಇಲ್ಲಿಗೆ ಅನಿರೀಕ್ಷಿತವಾಗಿ ಬರಬೇಕಿದ್ರೆ ನೀನು ಬಹಳ ದೊಡ್ಡ ಒಂದು ದೇವಾಲಯ ನಿರ್ಮಾಣದ ಕಾರ್ಯಕ್ಕೆ ತೊಡಗಿದ್ದೀಯಂತೆಲ್ಲ. ನಿಜ ಸ್ವಾಮಿ. ಇದು ಹೊನ್ನ ದೇಗುಲವದು. ಹೌದು. ಇನ್ನೊಂದು ಸ್ವರ್ಣಲಂಕೆ. ಹ. ಹಾಗಾಗಿ ನೀನು ನಮ್ಮ ಸ್ಥಾನ ಮಾನ ಗೌರವ ಧನ ದ್ರವ್ಯ ಹೌದಪ್ಪ, ಎಲ್ಲವನ್ನು ಉಪಯೋಗಿಸಿ ನಾವು ಹೇಗೆ ಹಾ ಎಲ್ಲ ಲೋಕಕ್ಕೆ ಕಾಣಬೇಕು. ಕಾಣಬೇಕು. ಈಗ ದೇವಾಲಯ ನಿರ್ಮಾಣ ಮಾಡುವುದು, ಇದು ಯಾರಿಂದ ನಿರ್ಮಾಣವಾಯಿತು ಈ ದೇವಾಲಯ ಎಂಬುದಾಗಿ ಚಿನ್ನದ ಫಲಕದಲ್ಲಿ ಫಳ 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 ಫಳನೆ ಅವನ ಹೆಸರು ಹೊಳೆಯಬೇಕು. ಅದು ಒಂದು ಉದ್ದೇಶ. ಅದುವೇ ಉದ್ದೇಶ ಅಲ್ಲ, ಅದು ಒಂದು ಉದ್ದೇಶ. ಆಗ್ಲಿಪ್ಪ, ಈಗ ದೇವಾಲಯಗಳ ನಿರ್ಮಾಣ ಎಲ್ಲ ಒಳ್ಳೆಯದೇ. ಆದರೆ ಒಂದುಂಟು, ಲೋಕದಲ್ಲಿ ಯಾವನೇ ಒಬ್ಬ ಭಕ್ತನಾಗಲಿ ಮಾಡುವಂತಹ ಭಕ್ತಿಯಲ್ಲಿ ಎರಡು ವಿಧ ಇರ್ತದೆ. ಯಾವುದೆಲ್ಲ? ಒಂದು ಬಾಹ್ಯ ಭಕ್ತಿ, ಮತ್ತೊಂದು ಅಂತರ್ಭಕ್ತಿ. ಅಂದ್ರೆ ಹೇಗೆ? ಈ ದೇವರಿಗೆ ನಿಜವಾಗಿ ತಲುಪುವುದಾಗಲಿ ಅಥವಾ ದೇವರನ್ನು ಜೀವನು ಸೇರುವುದಕ್ಕೆ ಕಾರಣವಾಗುವುದು ಸಾಧ್ಯವಾಗುವುದಾಗಲಿ ಕೇವಲ ಆಂತರಿಕ ಭಕ್ತಿ. ನಿಜ. ನಮ್ಮ ಆರಾಧ್ಯ ದೇವರ ಮೂರ್ತಿಯನ್ನು ಸದಾಕಾಲ ನಮ್ಮ ಹೃತ್ಕಮಲದಲ್ಲಿ ಪ್ರತಿಷ್ಠಾಪಿಸಿ ಸದಾ ದೇವರೊಂದಿಗೆ ನಾವು ಭಕ್ತಿಪೂರ್ವಕವಾಗಿ ಶರಣಾಗತಿಯನ್ನು ಹೊಂದಿದ್ರೆ ಅದೇ ನಿಜವಾದ ಭಕ್ತಿಯಾಗುತ್ತದೆ. ಈಗ ನೀನು ಹೇಳ್ತಿ ಈ ತ್ರಿಕೋಮಲಿನಿ ಎನ್ನುವಂತಹ ಈ ಸ್ಥಳದಲ್ಲಿ ಚಿನ್ನದ ದೇಗುಲವನ್ನು ಕಟ್ಟಬೇಕು. ನೀನು ಈಗ ಏನೋ ಚಿನ್ನದ ದೇಗುಲವನ್ನು ಕಟ್ಟಬಹುದು. ಚಿನ್ನದ ರಾಶಿ ರಾಶಿ ನಿನ್ನ ಲಂಕೆಯಲ್ಲಿ ಬಿದ್ದುಕೊಂಡಿದೆ. ಮತ್ತೆ ಅವನಿಗೆ ಯಾಕೆ, ಅಣ್ಣನಿಗೆ ಯಾಕೆ, ಅದು ಕುಬೇರನಿಗೆ ಅದು ಇಲ್ಲಿರ್ಲಿ. ಆದರೆ ನೀನು ಚಿನ್ನದ ದೇಗುಲ ಕಟ್ಟಿದ ಕೂಡಲೇ ಏನಾಗುತ್ತದೆ? ಏನಾಗ್ತದೆ? ಸ್ವರ್ಣಲಂಕೆಯಲ್ಲಿ ಇದ್ದಂತಹ ರಾವಣೇಶ್ವರ ತನ್ನ ಪ್ರತಿಷ್ಠೆಯ ಪ್ರತೀಕವಾಗಿ ಚಿನ್ನದ ದೇವಾಲಯವನ್ನೇ ಒಂದು ಕಟ್ಟಿದ್ದಾನೆ ಎಂಬುದಾಗಿ ಲೋಕಪ್ರತೀತಿಯಾದೀತೆ ಹೊರತು ನಿನ್ನ ಆರಾಧ್ಯ ದೇವಿಯಾದಂತಹ ಈ ಗೌರಿಯ ಪ್ರತಿಷ್ಠಾಪನೆಗೆ ತೊಡಗಿದ್ದಲ್ವ? ಹೌದು. ಈ ಗೌರಿ ಇಲ್ಲಿಗೆ ಬಂದಾಳೇನಯ್ಯ? ಬರ್ಲಿಕ್ಕಿಲ್ವ? ಖಂಡಿತ ಬರ್ಲಿಕ್ಕಿಲ್ಲ. ರಾವಣನ ಬಳಿಗೆ, ರಾವಣನ ಬಳಿಗೆ ಅಂತಲ್ಲ, ಕೈ ಮುಗಿ ಈ ಮಣ್ಣಿಗೆ ಬರ್ಲಿಕ್ಕಿಲ್ಲ. ಮಣ್ಣಿಗೆ ಯಾಕೆ ಬಲ್ಲೆಯೋ?
ಆ ಒಂದು ಮನೆ ಕಟ್ಟುವುದಕ್ಕಾಗಲಿ ಅಥವಾ ಒಂದು ಗುಡಿ ನಿರ್ಮಾಣಕ್ಕಾಗಲಿ ದೇವಾಲಯದ ನಿರ್ಮಾಣಕ್ಕಾಗಲಿ ಆ ಸ್ಥಳದ ಬಗ್ಗೆ ಇದು ಸೂಕ್ತವೋ ಎಂಬುದಾಗಿ ಆಳವಾದ ಅಧ್ಯಯನಕ್ಕೆ ತೊಡಗಿ ಇಲ್ಲಿ ನಾವು ದೇವರ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿಗೆ ದೇವ ಸಾನ್ನಿಧ್ಯ ಪ್ರಾಪ್ತವಾದೀತೋ ಎನ್ನುವುದರ ಬಗ್ಗೆ ನಾವು ಖಚಿತಪಡಿಸಿಕೊಂಡು ಬಳಿಕ ನಾವು ಅಲ್ಲಿ ದೇವಾಲಯದ ನಿರ್ಮಾಣಕ್ಕೆ ತೊಡಗಬೇಕು. ಬಾರದೆ ಇರುವುದಕ್ಕೆ ಕಾರಣ ಏನು? ಉಂಟು. ಇದು ನಿಜವಾಗಿ ನೋಡಿದರೆ ಪುಣ್ಯದ ಮಣ್ಣಲ್ಲ ಇದು ಅಲ್ವಾ? ಕಾಲಾಂತರದಿಂದ ಕಾರಣಾಂತರಗಳಿಂದ ಏನೇನೋ ಪಾಪಕೃತ್ಯಗಳು ನಡೆದಿರುವುದರಿಂದ ಪಾಪಲೇಪಿತವಾದಂತಹ ಮಣ್ಣು ಇದಾದ್ದರಿಂದ ನೀನು ಎಷ್ಟೇ ವೆಚ್ಚ ಮಾಡಿ ಯಾವ ಚಿನ್ನದ ದೇಗುಲವನ್ನು ನಿರ್ಮಾಣ ಮಾಡಿದರೂ ಸಹ ನಿನ್ನ ಆರಾಧ್ಯ ದೇವಿಯಾದಂತಹ ಗೌರಿ ಇಲ್ಲಿಗೆ ಸೋಕಲಾರಳು, ಇಲ್ಲಿ ಬಂದು ನೆಲೆಯಾಗಲಾರಳು. ಆದ್ದರಿಂದ ನನಗೆ ಇಲ್ಲಿ ಚಿನ್ನದ ದೇವಾಲಯದ ಅಗತ್ಯವೇ ಕಾಣುವುದಿಲ್ಲ. ನಿನ್ನನ್ನು ನೀನು ತಿಳಿದುಕೊಂಡು ಮನಸ್ಸಿನಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿದರೆ ಅಷ್ಟೇ ಸಾಕು ಅಂತ ನನ್ನ ಅಭಿಪ್ರಾಯ. ಮಾತಿನ ಕಲ್ಲು ದಶಕಂಠನ ಹೃದಯವನ್ನು ತಲುಪಿದೆ ಎನ್ನುವುದು ಅರ್ಥವಾಗ್ತದೆ. ಹೌದೇ? ನಿಮಗೆ ಹೇಳಬೇಕಾ? ಏನು ನನ್ನ ಸಾಮರ್ಥ್ಯ ಕಡಿಮೆ ಅಂತ ಭಾವಿಸಿದ್ರ ನೀವು? ಹೌದೇ? ನಗುತ್ತಲೆಂದ ಕನಪಿದಲ್ಲ ನನಗೆ ಭವದಳು ನಾಪೋಗಿದ್ದರು ಈ ಅಗತ್ಯ ಬರುತ್ತಲು ಜಗದಿ ಶೈಲ ಹೃದಯ ಪತಿಯ ಶರಣ ನಿರ್ಪಿನು ಜಗದಿ ಶೈಲ ಹೃದಯ ಪತಿಯ ಶರಣ ನಿರ್ಪಿನು ನಾ ಕೇಳಲ ಮನ ನಗವಿರಾಜ ಕಳುಹಿ ಕೊಡುವುದು ನಗುತ್ತಲೊಂದ ಕನವಿದಲ್ಲ ನನಗೆ ಭವದಳು ಏನು ರಾವಣೇಶ್ವರ ಒಂದು ವ್ಯಂಗ್ಯದ ನಗೆ ನಗಾಡುತ್ತೀಯಲ್ಲ? ಅಲ್ಲ, ನೀವು ಹೀಗೆ ಹೇಳಿದ್ರೆ ನಗಬಾರದೆ ಮತ್ತೇನು? ಹಾ, ಲೋಕಮುಖದಲ್ಲಿ ಎಲ್ಲರೂ ರಾವಣ ಏನೆನ್ನುವುದನ್ನು ಗುರುತಿಸಿದ್ದಾರೆ. ಹೌದಪ್ಪ. ಆದರೂ ರಾವಣನ ಮನಸ್ಸನ್ನು ನೀವು ಅರ್ಥೈಸಿಕೊಳ್ಳದೆ ಹೋಗಿರಲ್ಲ. ಹಾ, ಭಕ್ತಿಯಲ್ಲಿ ಯಾರು? ಹಾ, ಹೌದು. ಶಕ್ತಿಯಲ್ಲಿ ಯಾರು? ಹಾ. ರಾವಣ. ಹೌದು. ಎಲ್ಲದರಲ್ಲಿಯೂ ಎಲ್ಲ ವಿಧದಲ್ಲಿಯೂ ರಾವಣ. 10 ತಲೆಗಳ ಮೂಲಕ 10 ರೀತಿಯ ತಂತ್ರಗಾರಿಕೆ ಯುಕ್ತಿಗಳನ್ನು ಪ್ರಯೋಗಿಸಿ ಕಾರ್ಯಪ್ರವೃತ್ತನಾಗಿ ಸದಾಕಾಲ ಯಶಸ್ವಿಯಾದವ ನೀನು. ಹೊನ್ನದೇ ಬುಲಬೇಕೆ? ಹೊಂದಿನಂತಹ ಮನಸ್ಸು ನಿನ್ನಲ್ಲಿದೆಯಾ? ಯಾಕಿಲ್ಲ? ಸಾಕಾಗ. ರಾವಣನಲ್ಲಿ ಹೊಂದಿನಂತಹ ಮನಸ್ಸು ಯಾಕಿಲ್ಲ? ಹೌದು. ಈ ಕೃತಿಯ ಬಗ್ಗೆ ನಾನು ನೀವು ಹೇಳಿದಂತಹ ವಿಷಯ ಹಾ. 10 ತಲೆ ಆಲೋಚನೆ ಮಾಡುತ್ತದೆ. ಹೌದೌದು. ರಾವಣನ 10 ತಲೆಯು ಆಲೋಚನೆ ಮಾಡುತ್ತದೆ. ಹಾ, ಹಾ, 10 ತಲೆಯಲ್ಲಿ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬರ್ತದೆ. ಹಾ. ಆ ನಿರ್ಧಾರ ಏನು ಅಂತ ಕೇಳುತ್ತೀರಾ? ನಾನು ಪಾರ್ವತಿಯ ಭಜಕನಿದ್ದೇನೆ ಎನ್ನುವುದನ್ನು ಹಾ. ತೋರಿಸಿಕೊಡ್ತೇನೆ. ಅದು ಹೇಗೋ? ಕೈಲಾಸಕ್ಕೆ ಹೋಗುತ್ತೇನೆ, ಹೋಗಿ ಪಾರ್ವತಿಯನ್ನೇ ಕೇಳುತ್ತೇನೆ. ಹಾ? ನೀವೇ ದಯ ಮಾಡಬೇಕು. ಲಂಕೆಯಲ್ಲಿ ವನ ಇದೆ, ಆ ವನದಲ್ಲಿ ನೀವು ನೆಲೆಯಾಗಬೇಕು. ಹಾ. ನಮ್ಮೆಲ್ಲರನ್ನು ಹರಸಬೇಕು. ಹಾ. ಯಾಕೆ? ರಾವಣ ಗೌರಿಯ ಭಜಕನಿದ್ದಾನೆ, ಶರಣನಿದ್ದಾನೆ ಎನ್ನುವುದು ಲೋಕ ತಿಳಿಯಬೇಕು. ಹಾ. ಸರಿಯಾದ ಸಮಯಕ್ಕೆ ಬಂದು ಎಚ್ಚರಿಸಿದ್ದೀರಿ. ಹೌದು. ಒಳ್ಳೆಯದು. ಈಗ ಪುರುಷ ಪ್ರಯತ್ನ ಅಂತ ಒಂದು 6 ವಿಧದ್ದು ಇದೆ. ಹ, ಪರಾಕ್ರಮ, ಶಕ್ತಿ, ಹ. ಬಲ, ಛಲ ಹ. ಇತ್ಯಾದಿಗಳೆಲ್ಲ. ಹೌದು. ಮತ್ತೆ 7ನೆಯದ್ದು ದೇವರ ಕೃಪೆ. ನೀನು ಮಾಡುವ ಪ್ರಯತ್ನವನ್ನು ಮಾಡು. ಹ, ಫಲ ಮತ್ತೆ ದೇವರು ಕೊಟ್ಟಾರು. ನೀನು ಪ್ರಯತ್ನ ಮಾಡಿದಾಗ ಹ. ನಿನ್ನ ಆರಾಧ್ಯ ದೇವನಾದಂತ ಪರಮೇಶ್ವರ ದೇವರಿಗೂ ಒಂದು ವೇಳೆ ನಿನ್ನ ಮೇಲೆ ಒಂದು ಕರುಣಾ ದೃಷ್ಟಿ ಬಂದು ಹ. ಒಂದು ಒಲವು ಬಂದು ಹೆಂಡತಿಯನ್ನು ಕಳುಹಿಸಿ ಕೊಟ್ರೆ ಹ. ನಿನ್ನ ಈ ಕಾರ್ಯದಲ್ಲಿ ಸಾಫಲ್ಯವನ್ನು ಹೊಂದುತ್ತಿ. ಅವನ ಇಚ್ಛೆ ಇದ್ದ ಹಾಗೆ ಆಗು. ಹ. ನೀನು ಪ್ರಯತ್ನ ಮಾಡಿ ಮತ್ತೆ ನಿನ್ನನ್ನು ತಡೆಯುವುದಕ್ಕಂತೂ ಸಾಧ್ಯವೇ ಇಲ್ಲ. ಇಲ್ಲ. ಅಂತಹ ಒಬ್ಬ ಸಾಹಸಿ ನೀನು. ಹ. ಸಾಧನೆಗೆ ಇಳಿದೆ ಎಂದಾದರೆ ಪ್ರಾಣದ ಹಂಗು ತೊರೆದು ಗುರಿ ತಲುಪುವವರೆಗೆ ನೀನು ಸುಮ್ಮನೆ ಇರುವುದು. ಸಾಧನೆಯೇ ರಾವಣ. ಅಲ್ವಾ? ಅದರ ಒಂದು ಪ್ರತಿರೂಪವೇ ನೀನು. ಆದ್ದರಿಂದ ನನ್ನ ಅಭಿಪ್ರಾಯವನ್ನು ತಿಳಿಸಿದಷ್ಟೇ. ಬೇಸರ ಮಾಡಬೇಡ, ಇಲ್ಲ. ಪ್ರಯತ್ನ ಮಾಡು. ದೇವನೊಲಿದರೆ ಅವಳು ಬಂದರೆ ದೇವಸ್ಥಾನ ಆದೀತು. ಯಾವ ವಾಹನವೂ ಬೇಡ. ದೇವರನ್ನು ದೇವಿಯನ್ನು ಭಕ್ತಿಯಿಂದ ಒಲಿಸಿಕೊಳ್ಳುವುದಕ್ಕೆ ಕಾಲ್ನಡಿಗೆಯಿಂದಲೇ ಸಾಗುತ್ತೇವೆ. ಒಳ್ಳೆಯದು. ನಾನು ಸಂಚಾರಕ್ಕೆ ಹೋಗ್ತೇನೆ. ಹರಶಂಭೋ. ಕರುಣಾಳು
ಶಂಭೋ ಶರಣೋ ಪರದಯನ ಶಶಿಲೋದಯಾಂಬುಧಿ ನೀಲಕಂಠ ನಿರುಪಮ ಶರಣೋ ಕರುಣಾಳು ಸದಾಶಿವ ಗುಣಕರಣ ಶಂಭೋ ಶರಣೋ ಶರಣೋ ಓ ನಂಜುಂಡೇಶ್ವರ, ಓ ನೀಲಕಂಠ, ಕೈಲಾಸನಾಥನೇ, ಓ ನನ್ನ ದೇವನೇ, ಶಂಕರನೇ, ಇದು ಪಾದಾರವಿಂದಗಳಲ್ಲಿ ದಶಕಂಠನ ಸಹಸ್ರ ಪ್ರಣಾಮಗಳು. ಅವಧರಿಸಬೇಕು, ಉದ್ಧರಿಸಬೇಕು. ಶುಭಮಸ್ತು. ಎದ್ದೇಳಯ್ಯ, ಎದ್ದೇಳು. ಗಣಪತಿ ನೀ ಬಂದ ಕಾರಣ ಕುಲಿನ ಕುಮುಗದಿಂದ ಕಾರಣ ಕುಲಿನ ಕುಮುಗದಿಂದ ಗಣಪತಿ ನೀ ಬಂದ ಕಾರಣ ಕುಲಿನ ಕುಮುಗದಿಂದ ಮಲಿನ ವಿರದ ಮನದಲ್ಲಿ ನೀ ಕೇಳಿದರೆ ಮಲಿನ ವಿರದ ಮನದಲ್ಲಿ ನೀ ಕೇಳಿದರೆ ಸರಸುವ ಸಕಲವನ್ನು ಲಿಯುತ ಕರುಣದಿ ಗಣಪತಿ ನೀ ಬಂದ ಕಾರಣ ಕುಲಿನ ಕುಮುಗದಿಂದ ಗಣಪತಿ ಓ ರಾವಣೇಂದ್ರ, ಪಾರ್ವತಿ ಪರಮೇಶ್ವರ, ನಮೋ ನಮಃ. ಮೆಚ್ಚಿದನೆಯ ಮೆಚ್ಚಿದೆ. ಕೈಲಾಸಗಿರಿಗೆ ಈ ಹೊತ್ತಿನ ನೀನು ಬರಬೇಕಂತಾದರೆ ನಿನ್ನ ಹಠ ಸಾಧನೆ ಇದನ್ನು ಮೆಚ್ಚಲೇಬೇಕು, ಮೆಚ್ಚಲೇಬೇಕು. ಆಹಾ. ನನ್ನ ಪರಮ ಭಕ್ತ ನೀನು. ಓಹೋ, ಅಯ್ಯ, ಓ, ಅನಿರೀಕ್ಷಿತವಾಗಿ ನೀನು ಈ ಕಡೆಗೆ ಬರಬೇಕಂತಾದರೆ ಏನೋ ಕ್ಷಣವಾದಂತ ಉದ್ದೇಶ ಇರಿಸಿಕೊಂಡೇ ಇಲ್ಲಿಗೆ ನೀನು ಬಂದಿದ್ದಿ ಎಂಬುದಾಗಿ ನನಗೆ ಅನಿಸುತ್ತಾ ಇದೆ. ಯಾಕೆಂದ್ರೆ ಲಂಕಾ ಕ್ಷೇತ್ರ, ಲಂಕಾ ನಗರ ಸುವರ್ಣ ಲಂಕೆಯಾಗಿ ಮೆರಬೇಕಂತಾದರೆ ಅದಕ್ಕೆಲ್ಲ ಕಾರಣಕರ್ತ ನೀನು. ಒಂದು ಕಾಲದಲ್ಲಿ ಅನಾಥವಾಗಿರುವಂತಹ ಲಂಕಾ ನಗರವನ್ನು ಈ ಹೊತ್ತಿನಲ್ಲಿ ಸುವರ್ಣ ಲಂಕೆಯಾಗಿ ನೀನು ಪರಿವರ್ತಿಸಿದೆಯಲ್ಲ. ನಿನ್ನ ಸಾಧನೆ, ನಿನ್ನ ಅಮೋಘವಾದಂತಹ ಕಾರ್ಯವೈಖರಿ ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ಬಹಳ ಸಂತೋಷವಾಗ್ತಾ ಇದೆ. ಅದರಲ್ಲೂ ನನ್ನ ಪರಮ ಭಕ್ತ ನೀನು. ಈ ಹೊತ್ತಿನಲ್ಲಿ ಇಲ್ಲಿಗೆ ಬರಬೇಕಂತಾದ್ರೆ ಯಾವುದೋ ಕಾರಣವನ್ನು ಇರಿಸಿಕೊಂಡೇ ಇಲ್ಲಿಗೆ ನಿನ್ನ ಆಗಮನ ಆಗಿದೆ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಅಯ್ಯ ರಾವಣ, ನೀನು ರಾವಣೇಂದ್ರ ರಾವಣ ಎಂಬ ಹೆಸರು ನಿನಗೆ ಬರಬೇಕಂತಾದ್ರೆ ನೀನು ಮಾಡಿದಂತ ಸಾಧನೆ. ನಾನೇ ನನಗೆ ರಾವಣ ಎಂಬ ಹೆಸರನ್ನು ಇರಿಸಿದವ. ಯಾಕೆಂದ್ರೆ ಅದಕ್ಕಿಂತ ಮೊದಲು ದಶಕಂಠ ಎಂಬ ಹೆಸರು ನಿನಗಿತ್ತು. 10 ಶೇರಗಳನ್ನು ಧರಿಸಿದ್ದರೆ ನೀನು ದಶಕಂಠ. ರಾವಣ ಎಂಬ ಅಭಿಧಾನ ನಿನ್ನ ಪಾಲಿಗೆ ಬಂದಿದೆ. ಅಷ್ಟು ಮಾತ್ರವಲ್ಲ, ಚಂದ್ರಾಯುಧ ಅದು ನನ್ನ ಕೊಡುಗೆ ನಿನಗೆ ಉಂಟುದಾದ್ರೆ ನೀನು ಅಭೋಗನೆ ಸರಿ, ಮಾತ್ರವಲ್ಲ ನನ್ನ ಪರಮ ಭಕ್ತನೇ ಸರಿ. ಅಯ್ಯ, ಇಲ್ಲಿಗೆ ಯಾಕೆ ಬಂದಿದ್ದಿ? ಏನೋ ನಿನ್ನ ಮನಸ್ಸಿನಲ್ಲಿ ಯಾವುದೋ ಸಂದೇಹ ಅಥವಾ ಸಂಶಯ ಉಂಟು ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಕೇಳು. ಬೇಡಿಕೆಯೊಂದಿದೆ. ಕರುಣನಿಧಿ ನೀನೊಲಿದು ಶಿವಗಳು ಲಂಕಾಪಟ್ಟಣದ ತ್ರಿಂಕೋಮಲಿನಿ ಎನ್ನುವಂತಹ ವನ ವಿಶೇಷವಾದಂತಹ ವರ್ಚಸ್ಸಿನಿಂದ ಕೂಡಿದೆ. ಅಲ್ಲಿ ಶಕ್ತಿ ನೆಲೆಯವ ಆಗಬೇಕು ಎನ್ನುವ ಹಾಗಿದ್ರೆ ನಾನು ಪಾರ್ವತಿಯನ್ನೇ ಕರೆದೊಯ್ದರೆ ಹೇಗೆ ಎನ್ನುವಂತಹ ತೀರ್ಮಾನದಿಂದ ಇಲ್ಲಿವರೆಗೆ ಬಂದೆ. ನೀವು ನಿಮ್ಮ ಮಡದಿಯಾದಂತಹ ಪಾರ್ವತೀ ದೇವಿಯನ್ನು ಕಳುಹಿಕೊಟ್ಟಿರಿ ಅಂತಾದರೆ
ಲಂಕಾಪಟ್ಟಣದಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದರೊಂದಿಗೆ ಸರ್ವದಾ 3 ಹೊತ್ತು ಪೂಜೆ ಕೈಗೊಂಡು ನಮ್ಮೆಲ್ಲರನ್ನು ಹರಸಿ ಉದ್ಧರಿಸಬೇಕು ಎನ್ನುವ ಹಾಗೆ ಪ್ರಾರ್ಥಿಸುವುದಕ್ಕಾಗಿ ಬಂದಿದ್ದೇನೆ. ಆದ್ದರಿಂದ ಪಾರ್ವತಿ ದೇವಿಯನ್ನು ನನ್ನೊಂದಿಗೆ ಲಂಕೆಗೆ ಕಳುಹಿಕೊಡಬೇಕು. ಅಯ್ಯ, ನಿನ್ನ ಮನದ ಇಚ್ಛೆ ಯಾವುದುಂಟು ಅದೆಲ್ಲ ನನಗೆ ಅರ್ಥವಾಯಿತು. ಪಾರ್ವತಿ ದೇವಿಯನ್ನು ನೀನು ಕರೆದುಕೊಂಡು ಹೋಗುತ್ತಿ, ನಾನು ಕಳುಹಿಸಿಕೊಡಬೇಕು. ಅಯ್ಯ, ನಿನ್ನ ಶಕ್ತಿ ಯಾವುದುಂಟು ಅದಕ್ಕೆಲ್ಲ ಒಳಗಿಯುಷ್ಟರವರೆಗೆ ನಾನು ಕರುಣಿಸಿದ್ದೇನೆ. ನಿನ್ನನ್ನು ಉನ್ನತವಾದ ಮೇಲ್ಮಟ್ಟಕ್ಕೆ ಕೊಂಡೊಯ್ದಿದ್ದೇನೆ. ಆದರೆ ಭಕ್ತಿಗಿದು ಇವತ್ತರಲ್ಲಿ ನನ್ನ ಹೇಳಿಕೆದ್ದು ಆಗುದಿಲ್ಲವಯ್ಯ. ಯಾಕಂದ್ರೆ ಅದು ನನ್ನಲ್ಲಿ ಕೇಳಿ ನೀನು ಮಾಡುವಂತ ಯೋಜನೆಯಲ್ಲ, ಯೋಚನೆಯು ಸರಿಯಲ್ಲ. ಯಾಕಂದ್ರೆ ಪಾರ್ವತಿ ದೇವಿಯನ್ನು ನಿನ್ನ ಲಂಕಾ ಕ್ಷೇತ್ರಕ್ಕೆ ಕೊಂಡು ಹೋಗಿ ಪಾರ್ವತಿ ದೇವಿಯನ್ನು ಆರಾಧಿಸುವಂತ ಒಂದು ಮನೋಇಚ್ಛೆ ನಿನ್ನಲ್ಲಿ ಉಂಟು. ಆದ್ರೆ ನನ್ನಲ್ಲಿ ಕೇಳಿದ್ರೆ ಆಗುದಿಲ್ಲ. ಯಾಕಂದ್ರೆ ಅದು ಅವಳೇ ಇಚ್ಛಿಸಿ ನೀನು ಕೇಳಿದ ವರವನ್ನು ಅವಳಿಗೆ ಕೊಡಬೇಕು. ಮಾತ್ರವಲ್ಲ, ನೀನು ಹೇಳಿದಂತೆ ಅವಳು ಲಂಕಾ ಕ್ಷೇತ್ರಕ್ಕೆ ಬರಬೇಕು. ನನ್ನಲ್ಲಿ ಕೇಳಿದ್ರೆ ಆಗುದಿಲ್ಲ. ಯಾಕಂದ್ರೆ ಅವಳ ಇಚ್ಛೆ ಯಾವುದುಂಟು, ಅವಳ ಮನದ ಇಂಗಿತ ಯಾವುದುಂಟು, ಅವಳಲ್ಲಿಯೇ ನೀನು ಕೇಳಿ ಅವಳ ಯಾವ ರೀತಿಯಾಗಿ ನಿನ್ನ ಮನದ ಇಂಗಿತವನ್ನು ಸ್ವೀಕರಿಸ್ತಾಳೆ ಅಥವಾ ಈಡೇರಿಸ್ತಾಳೆ ಅದು ಅವಳಿಗೆ ಬಿಟ್ಟ ವಿಚಾರ. ಅವಳಲ್ಲಿ ಕೇಳು, ಒಳಿತಾಗ್ತದೆ ನೀನು. ಹಾಗಿದ್ರೆ ನಾನು ಅಮ್ಮನ ಬಳಿಗೆ ಹೋಗ್ತೇನೆ. ಸರಿ, ಆಶೀರ್ವಾದ. ಪರಮ ಭಾಗ್ಯದ ದೇವಿ ಶಂಕರಿಯೇ, ಚಾರುಗಮಾಂಬರ ಸತಿ ಸರ್ವೇಶ್ವರಿ, ಸರಸಮುಖಿಗೆ ಕೈಲಾಸದಿಂದಿಳಿದು, ಸರಸಮುಖಿಗೆ ಕೈಲಾಸದಿಂದಿಳಿದು ವೀರರ ಲಂಕೆಯು ನಿಲಿದು ನಿನೊಲಿದೋ. ಪರಮ ಭಾಗ್ಯದ ದೇವಿ ಶಂಕರಿ, ಶಿವೇ ಸರ್ವಾರ್ಥ ಸಾಧಿ, ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತು. ಅಮ್ಮ, ಪಾದಾರವಿಂದಗಳಿಗೆ ದಶಕಂಠನ ಪ್ರಣಾಮ. ಬರಬೇಕು ಬರಬೇಕು ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದೇನೆ. ಲಂಕೆಗೆ ನೀವು ಆಗಮಿಸಬೇಕು. ಅಲ್ಲಿ ನಿಮ್ಮ ಗುಡಿ ನಿರ್ಮಾಣವಾಗುತ್ತದೆ. ಆ ಗುಡಿಯಲ್ಲಿ ನೀವು ನೆಲೆನಿಟ್ಟು ನಮ್ಮ ಭಕ್ತ ಸಾಗರವನ್ನು ಪೋಷಿಸಬೇಕು ಎನ್ನುವ ಹಾಗೆ ಕೇಳುವುದಕ್ಕಾಗಿ ಬಂದಿದ್ದೇನೆ. ಬರಬೇಕಮ್ಮ, ಲಂಕೆಗೆ ಬರಬೇಕು, ಲಂಕೆಗೆ ಬರಬೇಕು. ಆಗದು ನುಡಿ ಸಾಗದು, ಆಗದು ನುಡಿ ಸಾಗದು, ಮನವು ಲಂಕೆಯೊಳಗಿಯದು. ಸತ್ತು ಹೋಗಿದ ಪಳ್ಳಿಯು ಸುಮ ಮತ್ತೆ ಬಿರಿಯದು ಮೂಡಿದೆ. ಹತ್ತು ಕರೆದರು ಹಸಿರು ತುಂಬದು, ಶಕ್ತಿ ಜೊಲಿಯುವುದು ಕನಸಿಗೆ. ಆಗದು ಮಗನೇ ಅಮ್ಮ ಗೌರಿ ದೇವಿ, ರಾವಣ, ತಾಯೇ. ಭಕ್ತಿಯಿಂದ ನನ್ನನ್ನು ಅರ್ಪಿಸ್ತಾ ಇದ್ದಿ, ಹೌದಮ್ಮ. ಸಂತುಷ್ಟಿಯಾಗ್ತಾ ಇದೆ. ಆದ್ರೆ ನೀನಾಡಿದಂತ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನೀನೇನು ತಿಳಿಯದವನಲ್ಲ, ಎಲ್ಲ ವಿಚಾರಗಳನ್ನು ಅರಿತುಕೊಳ್ಳುವಂತ ಯೋಗ್ಯತೆ ಇರುವವ. ಅಂತಹ ನೀನಿಂದು ಶಕ್ತಿ ಸ್ವರೂಪಿಣಿ ಅಂತ ನಾನು ನನ್ನನ್ನು ಭೂಲೋಕಕ್ಕೆ ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ ಮನಸ್ಸು ಮಾಡಿದ್ಯಲ್ಲ. ಹಾಗಿದ್ರೆ ನಿನ್ನ ಮತಿಗೆ ಏನನ್ಬೇಕು ನಾನು? ಭೂಲೋಕ ಅಂದ್ರೆ ಅದು ಕರ್ಮಭೂಮಿ. ಅಂತಹ ಕರ್ಮಭೂಮಿಯಲ್ಲಿ ಯಾವತ್ತೂ ಎಲ್ಲವರು ಒಂದೇ ರೀತಿ ಇರುವುದಿಲ್ಲ. ಹಾಗಿರುವಾಗ ಅಂತ ಕೆಲವರು ದುರ್ಬುದ್ಧಿಯಿಂದ ಕೂಡಿದವರು ಇರ್ತಾರೆ, ಕೆಲವರು ಧರ್ಮಾತ್ಮರಿರ್ತಾರೆ. ಆದ್ರೆ ಅಂತಹ ಲೋಕ, ಆ ವೈವಿಧ್ಯತೆ ಇರುವಂತಹ
ಹೇಳಿದಂತೆಯೇ ಕರ್ಮಭೂಮಿ ನಮ್ಮ ಭೂಲೋಕ. ತಾಯ ಮರಳು ಭೂಮಿಯಲ್ಲಿ ಜಲವನ್ನಾದರೂ ಕಾಣಬಹುದು, ಹಾಗೆಯೇ ಬೆಂಕಿಯಲ್ಲಾದರೂ ತಂಪನ್ನು ಅನುಭವಿಸಬಹುದು. ನೀವು ಹೇಳಿದ ಹಾಗೆ ಸತ್ತ ಬಡಿಯಲ್ಲಿ ಹೂವು ತನ್ನಿಂದ ತಾನಾಗಿ ಅರಳಿ ಪರಿಮಳವನ್ನು ನೀಡಬಹುದು. ನಿಮ್ಮ ಒಲುಮೆ ಇಟ್ಟರೆ, ನಿಮ್ಮ ಅನುಗ್ರಹ ಇಟ್ಟರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ತಾಯಿ. ಅನುಗ್ರಹ ದೃಷ್ಟಿಯನ್ನು ಬೀರುವುದಕ್ಕೆ ನೀವು ಬರಬೇಕು ಭೂಲೋಕ. ಆರು ಮೂರು ಸೇರಿ ನಿಮ್ಮಳು ನಲಿಯುತ್ತಿರಲು ಪಾರು ಮಾಡುವರಾರು ಮುದದಳು ಹೋಗಿಗಾಗಿ ತಪ್ಪ ತೊರೆದು ಕಾಟು ಬಿಡದೆ ಬಾಳುವ ಖಣರ ಹೋಗ ಭೂಮಿಗಿಳಿದು ಬರೆದು ಹೋಗು ಹೋಗಿಲ್ಲ ಹೋಗು ಹೋಗಿಲ್ಲ ಮಗನೇ, ಜನನಿ ನನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಂತ ಬಲು ಉತ್ಸಾಹದಿಂದ ನೀನಿದ್ದಿ. ಹೌದು, ಆದ್ರೆ ನಾನು ಆಗದು ಆಗದು ಅಂತ ಸಾರಿ ಹೇಳಿದೆ. ಯಾಕೆ? ಯಾಕಾಗಲ್ಲ? ಭೂಲೋಕ ಅಂದ್ರೆ ಅದು ಕರ್ಮಭೂಮಿ ಮಾತ್ರವಲ್ಲ, ಅಲ್ಲಿ ಆ ಹೊನ್ನು ಹಾಗೆ ಹೆಣ್ಣು ಮಣ್ಣು ಈ ಮೂರಕ್ಕೆ ಮರಳಾಗುವಂತ ಅನೇಕ ಮಂದಿ ಇದ್ದಾರೆ. ಹಾಗಿರುವಾಗ ಅವರನ್ನು ಯಾವ ರೀತಿಯಲ್ಲಿ ನಾನು ಸಲಹಬೇಕು ಹೇಳು? ಅಷ್ಟೇ ಅಲ್ಲ, ಷಡ್ವೈರಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆನ್ನುವಂತ ಷಡ್ವೈರಿಗಳನ್ನು ಯಾವತ್ತು ಇಟ್ಟುಕೊಂಡವರಿದ್ದಾರೆ. ಅಂತ 6 3 ಹಾಗಿರುವಾಗ ಅಂಥ ವಿಚಾರ ಇರುವಾಗ ಅಂತಹ ಲೋಕಕ್ಕೆ ನಾನು ಬರ್ಬೇಕಂದ್ರೆ ಖಂಡಿತ ಅದು ಸಾಧ್ಯವಿಲ್ಲ. ನಾನು ಬರುವುದಕ್ಕೆ ಯಾವತ್ತೂ ನನಗೆ ಮನಸ್ಸಿಲ್ಲ. ಹೋಗು ನೀನು. ಬರುವುದಿಲ್ಲ. ಬರುವುದಿಲ್ಲ ಬಿಡಲ ರಾವಣನ ಭಕ್ತಿಗೆ ಮಿತಿ ಇದೆ. ಭಕ್ತಿಯನ್ನು ಪರೀಕ್ಷೆ ಮಾಡುವುದಕ್ಕೆ ಹೊರಟರೆ ರಾವಣನ ಬಲದ ಪರೀಕ್ಷೆ ಮಾಡಬೇಕಾಗುತ್ತದೆ. ಪರೀಕ್ಷೆ ಎಂದರೆ ಏನು? ಸಾಧನೆ ಕೈಗೂಡುವಲ್ಲಿಯವರೆಗೂ ನಡೆಯುತ್ತದೆ ಸಾಧನೆ. ಬರಲಾರಿರಿ, ಖಂಡಿತ ಬರುವುದಿಲ್ಲ. ಸಾಧ್ಯ ಇಲ್ಲ. ಕಾಲಲ್ಲಿದ್ದರೆ ಬಿಡಲಾರೆ. ಎಳೆದುಕೊಂಡು ಹೋದೆ ಅವನು. ಏನು? ದುರಪ್ಪನಿಗೆ ಅವರಿಗೆ ಒಪ್ಪದೆ ಹೊರದಳು ಉರಗಾಸ್ರವಳು ಕರಗಳೆಲ್ಲ ಮಂಥಿಸಲು ಕೆಳನೊರಗೆ ದುಃಖಿಸಿದ ರಾವಣ, ಯಾರು? ನಾನು ಮೊದಲೇ ಹೇಳಿದೆ, ಹೆಣ್ಣು ಹುಲ್ಲು ಮಣ್ಣು ಈ ಮೂಲಕ್ಕೆ ಮರಳಾಗುವ ಭೂಲೋಕದಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಅಂತಹ ಕಾರ್ಯವನ್ನೇ ನೀನು ಎಸಗಿಬಿಟ್ಟೆ ಅಲ್ಲ. ನನ್ನ ಮುಡಿಗೆ ಕೈ ಕೂದಕ್ಕೆ ಮುಂದಾದ ಪಾಪಿ ದುಷ್ಟ ಅನ್ಯಾಯ ಅನಾಚಾರವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಿ. ನಿನ್ನನ್ನು ಹೀಗೆ ಬಿಡ್ತೇನೆ ಎಂಬುದಾಗಿ ತಿಳಿದೆಯಾ? ನಾನು ಯಾರು, ನನ್ನ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯಲಾದೆ. ಅಂತಗನ ಮಾಡದೆ ಶಕ್ತಿ ಸ್ವರೂಪಿ ನಾನು. ನನ್ನದಾದಂತ ಯೋಗ್ಯತೆಯನ್ನು ನಾನು ತೋರ್ಪಡಿಸ್ತೇನೆ. ನನ್ನ ಮುಡಿಗೆ ಕೈ ಇಕ್ಕಿದಂತ ನಿನ್ನನ್ನು ಬ್ರಹ್ಮಾಸ್ತ್ರಂಗ ಈ ಕೂಡಲೇ ಕರುಣಾಳು ಜಗದಂತಿಕೆ ಕಂದನೊಳು ಕೋಪಿಸದೆ ದಯದೋರು ಶ್ರೀ ಕಾಳಿಕೆಗೆ ಅಪರಾಧಗಳ ಮನ್ಯ ಸಮ್ಮ ಮಹೇಶ್ವರಿಗೆ ವಿಪರೀತವಾಗೆಂದು ಬಲ್ಲೆ ಶಂಕರಿಗೆ ಜಪಿಸಿ ಬೇಡುವೆ ನಿನ್ನ ಲಂಕೆಯ
ನಮ್ಮ ಉಪಮಾನ ತಳೆ ಮಹಾದೇವಿ ಶುಭಕರಿಯೇ ಕಾಪಾಡು ಕರುಣಾಳು ಜಗದಂಬಿಗೆ ಆ ಬಂಧನವೇ ತಾಯ, ಕೈ ಮಾಡಿದಂತ ಅಪರಾಧಕ್ಕೆ ನನ್ನನ್ನು ಬಂಧಿಸಿದೆಯ. ಬಂಧನಕ್ಕೊಳಗಾದೆ, ಯಾವ ರೀತಿಯಿಂದ ನೋಡಿದರೂ ಬಿಡಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅಂತಹ ಬಿಗಿ ಬಂಧನದಲ್ಲಿ ನಾನು ಸಿಲುಕಿದ್ದೇನೆ. ತಾಯಿ, ಭಕ್ತಿಯಿಂದ ಕರೆದಾವಾಗ ಬರುವಿರಿ ಎಂದು ವಿಶ್ವಾಸವನ್ನು ತಳೆದಂತಹ ನನಗೆ ನಿರಾಸೆ ಕಾಲಿದಾವಾಗ ಸಿಟ್ಟು ಬಂದದ್ದು ಹೌದು. ಅಪರಾಧಗಳಂತೆ ಸಗಿದ್ದೆ, ಮನ್ನಿಸಬೇಕು ತಾಯಿ. ಇನ್ನೆಂದು ಇಂತಹ ತಪ್ಪುಗಳನ್ನು ಮಾಡಲಾರೆ, ಕೈ ಮಾಡಲಾರೆ. ಆದರೂ ನಿಮ್ಮನ್ನು ಕರೆದು ಕೊಂಡು ಹೋಗುವ ಉದ್ದೇಶದಿಂದಲೇ ನಾನು ಇನ್ನೂ ಇದ್ದೇನೆ. ಆಶಾಭಾವವನ್ನು ಹೊಂದಿದ್ದೇನೆ. ತಾಯೇ, ನನ್ನ ತಪ್ಪುಗಳನ್ನು ಮನ್ನಿಸಿ, ನನ್ನ ಕ್ರೋಧೋದ್ರಿಕ್ತವಾದಂತಹ ಶಬ್ದಗಳನ್ನು ಏನಾಡಿದನು ಎಲ್ಲವನ್ನು ಕ್ಷಮಿಸಿ ಲಂಕೆಯತ್ತ ದಯಮಾಡಿಸಬೇಕು. ಬಂಧನದಿಂದ ಬಿಡುಗಡೆಗೊಳಿಸಬೇಕು. ಲಂಕೆಯಲ್ಲಿ ತಾವು ನೆಲೆಯಾಗಬೇಕು. ನಮ್ಮನ್ನು ಅನುಗ್ರಹಿಸಬೇಕು ತಾಯೇ. ಶರಣು. ನಿನ್ನನ್ನು ಬಂಧಿಸಿದಾಗ ಪರಿಪರಿಯಾಗಿ ನುತಿಸ್ತಾ ಇದ್ದಿ. ನನ್ನದು ಅಪರಾಧವಾಯಿತು, ನನ್ನನ್ನು ಮನಿಸಬೇಕೆನ್ನುವುದಾಗಿ. ಯಾವತ್ತು ಮಕ್ಕಳು ತಪ್ಪು ಮಾಡಿದರೂ ತಾಯಿ ಯಾವತ್ತೂ ಕ್ಷಮಿಸ್ತಾಳೆ. ಆದ್ದರಿಂದ ತಾಯಿಯ ಲೋಕದ ತಾಯಿ ಅಂತ ನಾನು ಕ್ಷಮಿಸಬೇಕಾದ್ದು ನನ್ನ ಕರ್ತವ್ಯ. ಮಗನೇ, ದುಃಖಿಸಬೇಡ. ಅದು ಬಂಧನದಿಂದಲೇ ನಾನು ಬಿಡಿಸಿದ್ದೇನೆ. ನನ್ನ ಆಗಮನ, ನನ್ನ ಭಕ್ತಿ ಭಕ್ತಿ ಆಗಕೂಡದು. ತಾವು ಲಂಕೆಗೆ ದಯಮಾಡಿಸಬೇಕು. ಮಗನೇ, ಪೂಜೆಯನ್ನು ಕೈಗೊಳ್ಳಬೇಕು. ಹೌದಪ್ಪ, ನನ್ನನ್ನು ಪೂಜೆ ಮಾಡಬೇಕು. ಲಂಕಾಪಟ್ಟಣದಲ್ಲಿ ನನ್ನ ಸೇವೆಯನ್ನು ಕೈಗೊಳ್ಳಬೇಕೆಂಬಂತ ಅತಿ ಆತಂಕದಿಂದ ನೀನಿದ್ದಿ. ಹಾಗಲೇ ನಿನ್ನ ಮಾತಿಗೆ ನಾನು ಒಪ್ಪಿಕೊಳ್ತೇನೆ. ಆದರೆ ಒಂದು ಏನು? ಶರಣ ಕೊನೆಯುತ ದೇವಿ ಶಂಕರಿ ಶರದ ಬಂಧನ ಬಿಡಿಸುತ್ತಿದ್ದಳು. ಬರುವೆನಾದರೆ ಬಂದು ಮೇಲಗೆ ಧರ್ಮ ಮಾರ್ಗವನ್ನು ತೊರೆದು ನೀ ಜೀವಿಸಲು ನಿಲ್ಲೆನು ಅರಿತುಕೋ. ನಿರ್ಬಂಧವಿದ ಮನವಿನಿಸಿ ಪಾಲಿಪುದೊಳಿತೆನಲು. ಮಗನೇ, ಅಮ್ಮ, ರಾವಣ, ತಾಯೇ, ನಿನ್ನ ಆಶೆಯಂತೆ ಲಂಕಾಪುರಕ್ಕೆ ಬರುವುದಕ್ಕೆ ನಾನು ಮನಸ್ಸು ಮಾಡ್ತೇನೆ. ಧನ್ಯನಾದ. ಆದರೆ ಒಂದು, ಏನಮ್ಮ? ನಾನು ಹೋದಂದಿನಿಂದ ನನ್ನನ್ನು ಪೂಜೆಗೊಳ್ಳುವಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ಎಲ್ಲರೂ ಸತ್ ಪ್ರಜೆಗಳಾಗಿ ಬಾಳಬೇಕು. ಸರಿ. ಮುಂದೆ ಯಾವತ್ತು ನೀನು ಮಾತ್ರವಲ್ಲ, ನಾಡಿನವರು ಕೂಡ ಯಾವತ್ತು ಅನ್ಯಾಯದ ಪಥದತ್ತ ಸಾಗಬಾರದು. ಹಾಗೆ ಅಧರ್ಮ ಮಾರ್ಗವನ್ನು ತುಳಿಯಬಾರದು. ಇಲ್ಲ, ಹೆಣ್ಣನ್ನು ತನ್ನ ತಾಯಿಯಂತೆ ಪಾಲಿಸಬೇಕು. ಸ್ವೀಕರಿಸಿ. ಹಾಗೆ ಸತ್ಕರ್ಮವನ್ನು ಮಾಡುತ್ತಾ ಲೋಕದಲ್ಲಿ ಯಾವತ್ತು ಅಲ್ಲಿ ಶಾಂತಿ ನೆಲೆಸುವಂತೆ ನೀನು ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ನಿನ್ನ ಜೊತೆಯಲ್ಲಿ ಬರುವುದಕ್ಕೆ ಮನಸ್ಸು ಮಾಡ್ತೇನೆ. ಯಾವತ್ತೂ ನೀನು ತಪ್ಪಬಾರದು. ತಾಯೇ ಗೌರಿಯೇ, ಬರುವಿರೆಂದಾದರೆ ಇದೋ ಪೀಠವನ್ನು ಸಿದ್ಧಗೊಳಿಸಿದ್ದೇನೆ. ನಾನು ನನ್ನ ಹೆಗಲ ಮೇಲೆ ಕುಳ್ಳಿರಿಸಿ ನಿಮ್ಮನ್ನು ಲಂಕೆಯತ್ತ ಕರೆದೊಯ್ಯುತ್ತೇನೆ. ಹೀಗೆ ದಯಮಾಡಿಸಬೇಕು. ಹೀಗೆ ದಯಮಾಡಿಸಬೇಕು. ಹೀಗೆ ದಯಮಾಡಿಸಬೇಕು. ವರಕುಶ ಧ್ವಜನ ಕುಮಾರ ಸುಂದರಿ ಬಾಲೆ
ಸುಂದರಿ ಬಾಲಿ ಸರಸಜ ಮುಖಿ ವೇದಾವತಿಯೋ ಹರಿಯಲ್ಲಿ ವರವಾಗಿ ಪಡೆವ ಸಂಕಲ್ಪದಿ ಹರಿಯಲ್ಲಿ ವರವಾಗಿ ಪಡುವ ಸಂಕಲ್ಪದಿ ಬರುವಳು ತಪಕಾಗಿ ಬನಕೆ वरकुश ध्वजन तुम्हारे सुंदरी बाली सरस जमुत भेदावतियो ನಮೋ ಶ್ರೀಹರಿ, ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಯೋಗಿ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರಿ ಯೋಗವೂ ಬೇಕು, ಭಾಗ್ಯವೂ ಬೇಕಂತಿ. ಆ ಬಗ್ಗೆನ ಆಲೋಚಿಸಿದಾಗ ಯೋಗವಂತಳು ಹೌದು, ಭಾಗ್ಯವಂತಳು ಹೌದು. ಕುಶಧ್ವಜ ಭೂಪತಿಗಳ ಮಗಳಾಗಿ ಜನಿಸಿದಿ. ನನ್ನ ಹೆಸರೇ ವೇದಾವತಿ ಎನ್ನುವ ಹಾಗೆ. ಗಿಡವನ್ನು ಬೆಳೆದು ಮರವಾಗಬೇಕು ಅಂತಾದ್ರಿ ಕಾಲ ಕಾಲಕ್ಕೆ ನೀರು ಪೋಷಕಾಂಶ ಸೇರಬೇಕಾದ್ದು ಅನಿವಾರ್ಯ ತಾನಿ. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ಏನೆಲ್ಲ ಒದಗಿಸಿಕೊಡಬೇಕು ಅದನ್ನೆಲ್ಲವನ್ನು ಸಕಾಲಕ್ಕೆ ಒದಗಿಸಿಕೊಟ್ಟಿದ್ದಾರೆ ನನ್ನ ತಂದೆ ತಾಯಿಗಳು. ಯಾವುದಕ್ಕೆ ಕುಂದುಕೊರತೆ ಎಂಬುದೇ ಇಲ್ಲ. ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಂತಹ ಪಾಠ, ಗುರುವಿನಿಂದ ವಿದ್ಯೆ, ಈ ಮೂರು ತ್ರಿವೇಣಿ ಸಂಗಮವೇ ಈ ವೇದಾವತಿಯ ಜೀವನ. ಬಾಲ್ಯದಲ್ಲಿ ಅಪ್ಪ ಹೇಳಿಕೊಟ್ಟಂತಹ ಸಂಸ್ಕಾರ. ಮಗಳೇ, ಇನ್ನು ಮುಂದಕ್ಕೆ ನಿನ್ನ ಜೀವನದಲ್ಲಿ ಬರುವಂತಹ ಗಂಡ ಆ ಶ್ರೀಹರಿಯಾಗಬೇಕು. ಹಾಗಾಗಿ ಅವನನ್ನು ಪಡೆಯಬೇಕು ಅಂತ ಆದ್ರಿ ತಪಸ್ಸೇ ಮಾರ್ಗ ಎನ್ನುವ ಹಾಗೆ ಹೇಳಿದ್ರಲ್ಲ. ಅಪ್ಪ ಹಾಡಿದ್ದು ಹೌದು, ತಪಸ್ಸೇ ಲಭ್ಯತೆಯ ಸರ್ವಾಹ. ತಪಸ್ಸಿಂದ ನಾವು ಏನಾದ್ರೂ ಬೇಕಾದ್ರೂ ಸಾಧಿಸಬಹುದಂತೆ. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಂತಹ ತಪಸ್ಸನ್ನು ಆಚರಿಸಬೇಕು ಅಂತಾದ್ರಿ ಪ್ರಶಾಂತವಾದಂತಹ ಈ ವಾತಾವರಣ ಎಂಬುದು ಬೇಕು. ಹಾಗಾಗಿ ದಟ್ಟವಾದಂತಹ ಕಾಡನ್ನು ಬಂದು ಸೇರಿದ್ದೇನೆ. ಇನ್ನು ಸಾವಕಾಶ ಯಾಕೆ, ಆ ಹರಿಯ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಬೇಕು. ಕಾಣದಿದ್ದೆ ಬಂಡೆಕಲ್ಲು ಪದ್ಮಾಸನ ಬಳಿದು ತಪಸ್ಸನ್ನು ಆಚರಿಸುತ್ತೇನಂತೆ. ಒಂದು ದಿನ ಲಂಕೇಶ್ವರನ ನಡೆಬರುತ್ತ ಕಾಮಿನೆಯ ಚೆಲುವಿಕೆಯ ಇಂದು ಕಾಣುತ್ತ ಕಾಮಿನೆಯ ಚೆಲುವಿಕೆಯನಿಂದು ಕಾಣುತ್ತ ಕಾಮಶರದೊರೆಯಿಂದ ಬಳಲಿದಾಗ ಭಾವಿನಿಯ ನುಡಿಸಬೇಯನದ ಯಾರನೇನ ಚಂದ್ರ ಬದಲೇ ಮಾರನರಗಿಣಿ ಚಂದ್ರಪದನೆ ಮಾರನರಗಿಣಿ ಮಾತನಾಡಬೇಗ ಸಾರಸಾಕ್ಷಿ ನಿರ್ಮಲ ನಿರ್ಗುಣಮಣಿ ಸಾರಸಾಕ್ಷಿ ನಿರ್ಮಲ ಗುಣಮಣಿ ಯಾರೇ ನೀನು ಸುಂದರ ವಿಮಾನವನ್ನು ಏರಿ ಸಂಚರಿಸುತ್ತಿರುವಂತಹ ಆ ಎತ್ತರಕ್ಕೆ ನೀನಾಡುವಂತಹ ಸ್ವರ ಕೇಳಿಸುತ್ತಿತ್ತು. ಹೌದಿ, ಅದೇನೋ ಗುಣಗಾನ ಮಾಡುತ್ತಿರುವುದನ್ನು ಕೇಳಿಸಿಕೊಂಡು ವಿಮಾನ
ಕಂಡರೆ ಏನು ರೂಪ ಲಾವಣ್ಯ, ಅಪರೂಪವಾದಂತಹ ನಾರಿ ನನಗೆ ಕಾಣುತ್ತದೆ. ಕಾಮ ನರಗಿಣಿಯಾದ ರತಿಯನ್ನಾದರೂ ನಿನ್ನ ಕಾಲಿಗೆ ಬೀಳಿಸಬೇಕು ಎನ್ನುವ ಹಾಗೆ. ಓ ಸಾರಸಾಕ್ಷಿ, ಏನು ಓ ಚಂದ್ರವದನೆ, ಎಷ್ಟು ಹೊಗಳಿದರೂ ಬಿಡು ಕಡಿಮೆ. ಸರಸ್ವತಿ, ಲಕ್ಷ್ಮಿ, ಗೌರಿಯರಿಗಿಂತ ತೇಜಸ್ಸನ್ನು ಹೊಂದಿರುವ ನೀನು ಈ ಬಂಡೆಯ ಮೇಲೆ ಕುಳಿತು ನಿದ್ರಾಹಾರಾದಿಗಳನ್ನು ತ್ಯಜಿಸಿ ದೇಹವನ್ನು ದಂಡಿಸಿ ಧ್ಯಾನಾಸಕ್ತಳಾಗಿರುವೆಯಲ್ಲ. ಸತ್ಯ. ಯಾವಾಗ ನಿನ್ನ ರೂಪಲಾವಣ್ಯವನ್ನು ನಾನು ಕಂಡೆನೋ ಮನ್ಮಥ ನನ್ನ ಮೇಲೆ ಕ್ಷಣಗಳನ್ನೇ ಪ್ರಯೋಗಿಸಿದ್ದಾನೆ. ಕಾಮ ದುರ್ವಿಯನ್ನು ಸಹಿಸಲಾರೆ. ಕಾಮದುರಿ ಶಮನಕ್ಕೆ ಒಂದೇ ದಾರಿ. ಏನು? ನೀನು ನನ್ನನ್ನು ಮದುವೆಯಾಗಬೇಕು. ವಿಮಾನವನ್ನು ಏರು, ಲಂಕಾ ಪಟ್ಟಣಕ್ಕೆ ಬಾ, ಸುಖದಿಂದ ಕಾಲ ಕಳೆ ಮದುವೆಯಾಗುವ. ಚಿರವಾರದ ಶಯನ ಎನ್ನಯ ರಮಣ ವೀರಶ್ರೀ ನಾರಾಯಣ ಸೇರುವೆ ತಪದಲ್ಲಿ ಶ್ರೀಯರಸನ ಪದ ಸೇರುವೆ ತಪದಲ್ಲಿ ಶ್ರೀಯರಸನ ಪದ ಸಾರನ ಫಲದ ನೀನು ಚಿರವಾರದ ಶಯನ. ಅಯ್ಯ ಗುಣಮಣಿ, ನಿನ್ನ ಪರಿಚಯ ನನಗೆ ಇಲ್ಲ. ನಾನು ರಾವಣ. ನಾನು ಏಕಾಂತದಲ್ಲಿರುವಂತಹ ಕಾಲಕ್ಕೆ ನೇರವಾಗಿ ಧಾವಿಸಿಕೊಂಡು ಬಂದು ನನ್ನ ತಪಸ್ಸನ್ನು ಭಂಗಗೊಳಿಸಿದ್ದಿ. ಭಂಗವಾಯಿತಾ? ಖಂಡಿತವಾಗಿ. ಕ್ಷಮೆ ಇರಲಿ. ಮತ್ತೆ ಆಡಿ ಹೋದದ್ದು ಆಡಿ ಮತ್ತೊಂದು ನೀನು ಆಡಿದ್ದು. ನಿನ್ನ ಪರಿಚಯ ಏನು? ನೀನು ಯಾರ ಮಗಳು ಎನ್ನುವ ಹಾಗೆ. ನೀನು ಯಾರು? ನನಗೆ ಮೂಲ ಎಂಬುದುಂಟು. ಬೃಹಸ್ಪತಿ ಆಚಾರ್ಯರು ಸಕಲ ದೇವತೆಗಳೇ ಗುರುವಿನಿಸಿಕೊಂಡವರು. ಅವರ ಮಗನಾದಂತಹ ಕುಶ, ಅಂದ್ರೆ ಕುಶಧ್ವಜ, ಅವರ ಏಕೈಕ ಪುತ್ರಿ ನಾನೇ. ನನ್ನ ಹೆಸರು ವೇದಾವತಿ ಎನ್ನುವ ಹಾಗೆ. ಈ ಕಾಲಕ್ಕೆ ಅಂತಹ ನನ್ನ ಮನೆಗೆ ಒಂದು ನಮಸ್ಕಾರ. ದಟ್ಟವಾದಂತಹ ಕಾಡನ್ನು ಬಂದು ಸೇರೋದಕ್ಕೆ ಬಲವಾದಂತಹ ಕಾರಣವನ್ನುಂಟು. ಯಾಕೆ? ಯಾವ್ದಾದ್ರು ಪ್ರಾಣಿ ಬಂದು ಬಾಯಿ ಹಾಕಿದ್ರೆ ಅದರ ಬಗ್ಗೆ ರಕ್ಷಣೆ ಮಾಡುವವರು ಇದ್ದಾರೆ. ಅದರ ಬಗ್ಗೆ ನನಗೆ ಯಾವುದೇ ಗುಣವೇ ಇಲ್ಲ. ಎಂತೆಂಥದ್ದೆಲ್ಲ ಉಂಟು ಇಲ್ಲಿ ಪ್ರಾಣಿಗಳು. ಇರ್ಲಿ, ತೊಂದರೆ ಇಲ್ಲ. ನಾವು ಅವುಗಳ ದಂಡೆಗೆ ಹೋಗಬಾರದು, ಅವು ನಮ್ಮ ದಂಡೆಗೆ ಬರುವುದಿಲ್ಲ. ಹಾಗಂತ ಹೇಳಿ ನಾನು ಈ ದಟ್ಟವಾದಂತಹ ಕಾಡನ್ನು ಸೇರಿದಕ್ಕೆ ಫಲವಾದಂತಹ ಕಾರಣವನ್ನುಂಟು. ಬಾಲ್ಯದಲ್ಲಿ ನಾನು ತೊಟ್ಟಂತಹ ಪಣ ಯಾವುದು? ಒಂದೇ ಒಂದು. ಆ ಶ್ರೀಹರಿಯು ಭವಿತವ್ಯದಲ್ಲಿ ನನ್ನ ಗಂಡನಾಗಿ ಒದಗಿ ಬರಬೇಕು, ನಾನು ಅವನ ಹೆಂಡತಿಯಾಗಬೇಕು ಎನ್ನುವ ಹಾಗೆ ಆಸೆಯನ್ನು ಪಟ್ಟಳು ನಾನು. ಹಾಗಾಗಿ ಅವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ತಪಸ್ಸಿನಲ್ಲಿ ನಿರತನಾದಂತಹ ನನ್ನನ್ನು ತಪ ಭಂಗ ಮಾಡು ಸರಿಯಲ್ಲ. ನೀನು ಹೋಗಿಲ್ಲ. ನಿನ್ನ ತಪಸ್ಸು ಯಾರಿಗೆ? ಶ್ರೀಹರಿಯ ಕುರಿತಾಗಿ. ಹರಿಯ? ಹರಿಯ ತಪಸ್ಸು ಮಾಡ್ತೀಯ ನೀನು? ಬಿಡಿದು ಧರ್ಮವ ಹೋಗುತ್ತೇನೆ. ನೀನು ಹೋದ್ರೆ ಲೇಸು. ನೀನು ಹೇಳಿದ್ದು ಒಳ್ಳೆದಾಯ್ತು, ಹೋಗು ಎನ್ನುವ ಹಾಗೆ ಹೋಗುತ್ತೇನೆ. ಆದ್ರೆ ನಾನು ನೀನು ಹೋಗು ಎನ್ನುವ ಹಾಗೆ ಹೇಳಿದಾಕ್ಷಣ ಹೋಗುವುದಕ್ಕೆ ನಿನ್ನ ಆಳಲು ಅಂದ್ರೆ ನಾನು ನಿನಗೆ ಯಜಮಾನನಾಗುವುದಕ್ಕೆ ಬಂದವ ಯಾರು ನೀನ? ಆಗುದಕ್ಕೆ ಧೈರ್ಯ ಉಂಟು ನಿನ್ನಲ್ಲಿ? ಯಾಕಿಲ್ಲ? ಯಾವಾಗ ನೀನು ಹರಿಯನ್ನು ಪತಿಯಾಗಿ ಪಡೆಯಬೇಕು ಎನ್ನುವ ಹಾಗೆ ಭಾವಿಸಿದೆ, ಆ ಹರಿಗೂ ನನಗೂ ಸರಿ ಬರುವುದಿಲ್ಲ. ಹೌದಿ, ನಿನ್ನಲ್ಲಿ ನಾನು ಹೇಳುವುದು ನಮ್ಮ ಕುಲವು ವೈರಿಯಾದಂತಹ ಹರಿಯನ್ನು ವಿರೋಧಿಸ್ತೇನೆ. ಹರಿಯನ್ನು ಕೆಣಕಿದವರು ಯಾರು ಬದುಕುವುದಿಲ್ಲ. ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೇನೆ. ನೀನು ಬದುಕಬೇಕು, ನಿನ್ನ ಪುರವನ್ನು ಸೇರಬೇಕು, ಅಲ್ಲಿ ಆಳ್ವಿಕೆಯನ್ನು ಮಾಡಬೇಕು. ಅದುವೇ ಭೂಷಣ ನಿನಗೆ. ಅಳೆವು ಬದುಕಿನ ವಿಷಯ ಅಂತಿರಲಿ. ಇಲ್ಲಿಗೆ ಬಂದ ನಾನು ನಿನ್ನನ್ನು ನೋಡಿದ ಮೇಲೆ ಬರಿಗೈಯಿಂದ ಹೋಗುವ ಪ್ರಶ್ನೆಯೇ ಇಲ್ಲ. ಏನು ಮಾಡ್ತೀನಿ ನೀನು? ಬರ್ತೀಯಾ ಇಲ್ಲವಾ? ನಾನು ಬರುವುದಿಲ್ಲ. ಬರ್ತೀಯಾ ಇಲ್ಲವಾ? ಬರುವುದಿಲ್ಲ.
ಏನು ಮಾಡಿಬಿಟ್ಟೆ ನೀನು? ಅಬಲೆಯಾದಂತಹ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದಕ್ಕೆ ಮುಂದಾಗುತ್ತಾ ಇದ್ದೀಯಾ? ನೀನು ಭಾವಿಸಿಕೊಂಡದ್ದು ಏನು ಗೊತ್ತೇ? ಈ ಹೆಣ್ಣಾದಂತಹ ನನ್ನ ಮೇಲೆ ಕೈ ಮಾಡಿ ನನ್ನ ಮೀಸೆಯನ್ನು ಸವರಬಹುದು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದಿ. ಇದು ಹೇಗಾಯ್ತು ಗೊತ್ತಾ? ದೇವರಿಗಿಟ್ಟಂತಹ ನೈವೇದ್ಯವನ್ನು ಶ್ವಾನ ಬಂದ ಹಾಗೆ ತಂದು, ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ನೀನೇ ಒಂದು ಶ್ವಾನ ನೀನು. ಹಾಗಾಗಿ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಇದು ಈ ದೇಹ ಎಂಬುದು ಶ್ರೀಹರಿಗೆ ಅರ್ಪಿಸಬೇಕಾದಂತಹ ದೇಹ ಇದು. ಈ ದೇಹವನ್ನು ಪಾಪಿಯಾದಂತಹ ನೀನು ಮುಟ್ಟಿದ್ದಿ. ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ, ನಿನ್ನ ಸುಮ್ಮನೆ ಬಿಡುದಿಲ್ಲ. ನಿನ್ನ ಸಾವಿಗೆ ನಾನೇ ಕರಲಾಗುತ್ತೇನೆ. ಸೆರಗು ಮುಟ್ಟಿದ್ಯೋ ಪಾಪಿ, ಯಾವ ನನ್ನ ಸೆರಗನ್ನು ಮುಟ್ಟಿದ್ಯೋ ಇದು ಈ ಸೆರಗನ್ನೇ ಕತ್ತರಿಸಿದ್ದೇನೆ. ಇಲ್ಲ, ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ, ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ. ನಿನ್ನ ಸಾವಿಗೆ ನಾನೇ ಕರಲಾಗುತ್ತೇನೆ. ಆದ್ರೆ ಇಂದಿನ ಜನ್ಮದಲ್ಲ, ಮತ್ತೊಂದು ಜನ್ಮದಲ್ಲಿ ಅಯೋನಿಜೆಯಾಗಿ ಬಂದು ನಿನ್ನ ಸಾವನ್ನು ನಾನೇ ತಂದುಕೊಡ್ತೇನೆ. ಇಲ್ಲ, ನೀನು ಮುಟ್ಟಿದಂತಹ ದೇಹ ಯಾವ ಕಾಲಕ್ಕೂ ಶ್ರೀಹರಿಗೆ ಸೇರಕೂಡದು. ಶ್ರೀಹರಿ, ಇದು ನೀ ನಿನ್ನ ವೇದಾವತಿ ನಿನಗೆ ಸಮರ್ಪಿಸಿದವಳು. ಹಾಗಾಗಿ ತಡಮನು ಸರಿಯಲ್ಲ. ನನ್ನ ದೇಹವನ್ನು ನಾನೇ ಭಸ್ಮಗೊಳಿಸಬೇಕು ಅಂತಾದ್ರೆ ಅನ್ಯ ಆಜ್ಞೆ ನನಗೆ ಬಯಕೆ ಇಲ್ಲ. ನನ್ನ ದೇಹದಲ್ಲಿ ಅಡಗಿರುವಂತಹ ಯೋಗ ಆಜ್ಞೆಯನ್ನು ಹೊರಗಾಗಿಸಿ ಇದು ಕಾಣುತ್ತಿರುವಂತಹ ಹೋಮಗುಂಡದಲ್ಲಿ ಧುಮುಕಿ ನಾನೇ ಭಸ್ಮವಾಗಿ ಹೋಗುತ್ತೇನೆ. ಎಂತಹ ವಿಪರೀತವಾಗಿ ಘಟನೆಯೊಂದು ಘಟಿಸಿ ಹೋಯಿತು. ನಾನು ಭಾವಿಸಿರಲಿಲ್ಲ ಈ ಹೆಣ್ಣು ಹೀಗಾಗಿ ಹೋಗುತ್ತದೆ ಎನ್ನುವ ಹಾಗೆ. ನಾನು ಹಿಡಿದುಕೊಳ್ಳಬೇಕೆನ್ನುವಷ್ಟರಲ್ಲಿಯೇ ಭಸ್ಮವಾಗಿ ದೇಹತ್ಯಾಗ ಮಾಡಿದಳಲ್ಲ. ನನಗೆ ನಷ್ಟ ಉಂಟು ಅಂತ ಭಾವಿಸಿದೆ. ರಾವಣನಿಗೆ ನಷ್ಟ ಇಲ್ಲ, ಅವಳ ಒಂದು ಜೀವ ಸುಮಗೆ ಹೋಯ್ತಲ್ಲ ಎನ್ನುವ ಬೇಸರ ಅಷ್ಟೇ. ವಿಮಾನವನ್ನು ಏರಿದ್ದೇನೆ, ನಡೆಯುತ್ತೇನೆ ಲಂಕೆಗೆ. ಲೋಕಲೋಕಂಗಳನ್ನು ಸಂಚರಿಸಿದಂತಹ ನನಗೆ ಶರೀರಕ್ಕೆ ವಿಪರೀತವಾದಂತಹ ಆಯಾಸವಾಗಿದೆ. ಸ್ನಾನಗೃಹಕ್ಕೆ ಹೋದೆ, ಸ್ನಾನಾದಿಗಳನ್ನು ಮುಗಿಸಿದ್ದೇನೆ, ನಿದ್ರೆ ಆವರಿಸಿದೆ, ಸ್ವಲ್ಪ ಹೊತ್ತು ಮಲಗುತ್ತೇನೆ. ಮಲಗಿರಿ ಗಣಪತಿ, ಮಲಗಿರಿ ಗಣಪತಿ ಶಯ್ಯ ಬಲ ಬೆದರಿದ ಭೀಕರ ಸ್ವಪ್ನದಿ ಗುಡಿಯಾದುದು ಗುಡಿ ಪ್ರಳಯದ ಮೃಡನರಸಿಯು ಕಿಡಿಸೋ ಸ್ವತ ನಡೆದಳು ದಯೆ ಕಳೆದೋಗೋ ಮಲಗಿರಿ ಗಣಪತಿ ಇದು ಕನಸ, ಇದು ನಿಜವ? ನನ್ನನ್ನೇ ನಾನು ನಂಬಲಾರದಂತಹ ಸ್ಥಿತಿಯಲ್ಲಿದ್ದೆ. ಗಾಢವಾಗಿ ಆವರಿಸಿದ್ದಂತಹ ನಿದ್ರೆಯಲ್ಲಿ ನಾನು ಕಂಡಂತಹ ಕನಸು ಎಚ್ಚರವಾದ ಕ್ಷಣ ಮೈಯೆಲ್ಲ ಬೆವರಿ ಹೋಗಿತ್ತು. ನಾನು ಯಾರನ್ನು ಕಾಡಿ ಬೇಡಿ ಭಕ್ತಿಯಿಂದ ಒಲಿಸಿ ತಂದು ಲಂಕಾಪಟ್ಟಣದಲ್ಲಿ ಹೊನ್ನ ದೇಗುಲದಲ್ಲಿ ಇರುವಂತೆಯೇ ಮಾಡಿ ಪೂಜೆಯನ್ನು ಮಾಡಿದನು. ಅಂತಹ ಶಿವೇ ಇಂದು ನನ್ನ ಕಣ್ಣೆದುರಿಗೆ ಎದ್ದು ನನ್ನನ್ನು ಧಿಕ್ಕರಿಸಿ ಹೋಗುವಂತಹ ರೀತಿಯನ್ನು ಕಂಡಿರಲ್ಲ. ನೋಡುತ್ತಿದ್ದಂತೆಯೇ ಸರ್ವರು ಸೇರಿ ಕಟ್ಟಿದಂತಹ ಹೊನ್ನ ದೇಗುಲ ಪುಡಿ ಪುಡಿಯಾಯಿತು. ಭವಿಷ್ಯದಲ್ಲಿ ರಾವಣ ನಿನ್ನ ಕುಲ ಸರ್ವನಾಶವಾಗುತ್ತದೆ ಎನ್ನುವಂತಹ ಆಜ್ಞೆಯಾದುದು ನನಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ? ಭೀಕರವಾದಂತಹ ಸ್ವಪ್ನ. ಇದರಿಂದ ನಾನು ಹೊರಗೆ ಬರಬೇಕು
ಸಾರಿ ಸ್ವಪ್ನವನ್ನು ದೂರೀಕರಿಸಬೇಕು ಅಂತಿದ್ರೆ ಶಂಕರನ ಪೂಜೆ ಒಂದಲ್ಲದೆ ಬೇರೊಂದಿಲ್ಲ. ಶಿವ ಶಂಕರ ಗಿರಿಜೇಶ ದಿಗಂಬರ. ಅವನಲ್ಲಿ ನಾನು ಮೊದಲೇ ಮಾತನ್ನಿಟ್ಟಿದ್ದೆ, ನಿನ್ನ ಪುರಕ್ಕೆ ಬರಬೇಕಿದ್ರೆ ಪುರದಲ್ಲಿ ಯಾವತ್ತು ಅನ್ಯಾಯ ಅನಾಚಾರಗಳು ನಡೆಯಬಾರದು. ಹಾಗೆಂತ ಮಾತು ಕೊಟ್ಟರೆ ಮಾತ್ರ ಒಂದು ವೇಳೆ ಅಂಥದ್ದು ನಡೆದು ಹೋದ್ರೆ ನಾನು ಅಲ್ಲಿ ಆ ಲಂಕಾ ಪಟ್ಟಣವನ್ನೇ ತೊರೆಯುತ್ತೇನೆ ಅನ್ನೋದಾಗಿ ಮಾತು ಕೊಟ್ಟಿದ್ದೇನೆ. ಇದೀಗ ಇವನು ಮಾಡುತ್ತಿರುವಂತಹ ಅನ್ಯಾಯವನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಅಧರ್ಮವನ್ನು ಎಸಗುತ್ತಾ ಇದ್ದಾನೆ ಅಂತಹ ರಾವಣ. ಹಾಗಿರುವಾಗ ಇಂತಹ ಪುರದಲ್ಲಿ ಖಂಡಿತ ಇರುವುದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಶೀಘ್ರವಾಗಿ ಈ ಲಂಕಾ ಪಟ್ಟಣವನ್ನು ತೊರೆಯುತ್ತೇನೆ. ಮುಗಿಲ ಮಂಟಪದಲ್ಲಿ ನಕ್ಷತ್ರ ಗಡನತೆಗೆ ಮುಗಿಲ ಮಂಟಪದಲ್ಲಿ ನಕ್ಷತ್ರ ಗಡನತೆಗೆ ಸ್ವಗದಿನಾಧಿಪ ಚಂದ್ರನಂತೆಗೆ ಅಗಣಿತ ದೊಡ್ಡದೆ ತ್ರಿದಂಡಿಯೋ ದ್ವಂದ್ವಮಯವಾದಂತಹ ಈ ಪ್ರಪಂಚ ಕಷ್ಟ ಬಂದ ಕಾಲಕ್ಕೆ ಕಷ್ಟ ಕಳೆದು ಸಂತೋಷ ಎನ್ನುವುದು ಬರುತ್ತದೆ. ಕತ್ತಲ ಸರಿದ ಕಾಲಕ್ಕೆ ಬೆಳಕು ಎನ್ನುವುದು ಜೀವನದಲ್ಲಿ ಬರುತ್ತದೆ. ಹಾಗೆಯೇ ಬೀಸುವಂತಹ ಗಾಳಿಯಾಗಲಿ, ಸುಡುವಂತಹ ಬೆಂಕಿಯಾಗಲಿ, ಹರಿಯುವಂತಹ ಜಲದಿಯಾಗಲಿ, ಇದೆಲ್ಲವೂ ಒಂದು ರೀತಿಯಾದಂತಹ ಜಗನ್ನಿಯಾಮಕ ಶಕ್ತಿಯ ಮೂಲಕವಾಗಿ ಆಗುತ್ತದೆ ಎನ್ನುವುದಕ್ಕೆ ಈ ಪ್ರಪಂಚವೇ ಸಾಕ್ಷಿಯಾಗಿ ಹೋಗಿದೆ. ಜಗನ್ನಿಯಾಮಕವಾದಂತಹ ಒಂದು ಶಕ್ತಿ ಈ ಪ್ರಪಂಚವನ್ನು ಕಾಪಾಡುತ್ತಾ ತನ್ನ ಅಸ್ತಿತ್ವದಲ್ಲಿ ಇಟ್ಟುಕೊಂಡಿದೆ ಎನ್ನುವುದಕ್ಕೆ ಸತ್ಯವಾದಂತಹ ಮಾತುಗಳು ಹಲವಾರು ಪ್ರಾಜ್ಞರಿಂದ ಬಂದಿದೆ. ಹಾಗೆ ಅಂತ ಲೌಕಿಕವಾದಂತಹ ಬದುಕು ಎಲ್ಲವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಜೀವನದಲ್ಲಿ ಶಾಶ್ವತವಾದಂತಹ ಸುಖ ಯಾವುದು ಅಂತ ಕೇಳಿದ್ರೆ ಅಲೌಕಿಕವಾದಂತಹ ಬದುಕು. ಪಾರಮಾರ್ಥಿಕತೆಗೆ ನಾವು ತೊಡಗಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದಂತಹ ನಾನು ಈ ತಿಲಕಾವನದಲ್ಲಿ ಸದಾ ತಪಸ್ಸಿಗೆ ನಾನು ನಿರತನಾಗಿದ್ದವನಿದ್ದೇನೆ. ಮುಗಿಲ ಮಧ್ಯದಲ್ಲಿ ನಕ್ಷತ್ರಗಳು ಶೋಭಿಸುವಂತೆ ಆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಹೇಗೆ ಶೋಭಾಯಮಾನವಾಗಿ ಕಾಣಿಸಿಕೊಳ್ತಾನೋ, ಅಗಾಧವಾದಂತಹ ಋಷಿಗಣದ ಮಧ್ಯೆ ತ್ರಿದಂಡಿ ಮುನಿಯಾದಂತಹ ನಾನು ಅವರಿಗೆ ಮಾರ್ಗದರ್ಶಕನಾಗಿ ನಾನು ಕಾಣಿಸಿಕೊಂಡು ಬಂದವರಿದ್ದೇನೆ. ತಿಲಕಾವನ ಎನ್ನುವುದು ಸಾಮಾನ್ಯವಾದಂತಹ ವನವಲ್ಲ. ಅದೆಷ್ಟೋ ಜೀವರಾಶಿಗಳಿಗೆ ಆಶ್ರಯ ತಾಣವಾಗಿದ್ದುಕೊಂಡು ಔಷಧೋಪಾದಿಯಾದಂತಹ ಗುಣಗಳು ಯಾವುದೆಲ್ಲ ಉಂಟು ಅದೆಲ್ಲ ಸಸ್ಯಗಳು ಇಲ್ಲಿ ನೆಲೆಯಾಗಿದೆ. ಹಾಗಿದ್ರೆ ಜಗತ್ಕ್ಷೇಮವನ್ನು ಬಯಸುತ್ತಾ ಈ ತ್ರಿದಂಡಿಯಾದಂತಹ ನಾನು ಇಲ್ಲಿ ನೆಲೆ ನಿಂತವನಿದ್ದೇನೆ. ಆದರೆ ಪ್ರಪಂಚ ಮುಖದಲ್ಲಿ ಒಂದು ಶಕ್ತಿ ಎನ್ನುವುದು ಕಾಣಿಸಿಕೊಳ್ಳಬೇಕು. ಈ ವನದಲ್ಲಿ ವಿಶೇಷವಾದಂತಹ ಒಂದು ಶಕ್ತಿಯ ಅಗತ್ಯತೆ ಇದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಮುಂದೇನು ಮಾಡುವುದು ಎನ್ನುವ ಹಾಗೆ ನಾ ಯೋಚಿಸುವಂತಹ ಕಾಲದಲ್ಲಿ ಒಂದು ವರ್ತಮಾನ ಎನ್ನ ಜ್ಞಾನದೃಷ್ಟಿಗೆ ಗೋಚರವಾಯಿತಲ್ಲ. ಲಂಕೆಯಲ್ಲಿ ಪಾರ್ವತಿ ನೆಲೆ ನಿಂತ ಕಾಲದಲ್ಲಿ ರಾವಣೇಶ್ವರನ ದುಷ್ಕೃತ್ಯದಿಂದಲಾಗಿ ಮನನೊಂದಂತಹ ಪಾರ್ವತೀ ದೇವಿ ಲಂಕೆಯನ್ನು ತೊರೆದು ಬಂದವಳಿದ್ದಾಳೆ. ಹಾಗಿದ್ರೆ ಆ ಸಿಟ್ಟುಗೊಂಡಂತಹ ಮಾತೆಯನ್ನು ಸಾಂತ್ವನಗೊಳಿಸಿ ಈ ತಿಲಕಾವನದಲ್ಲಿ ಜಗನ್ಮಾತೆ ನೆಲೆಯಾಗುವಂತೆ ನಾ ಮಾಡಬೇಕಾದುದು ಎನ್ನ ಕರ್ತವ್ಯ. ಬರುವಂತಹ ಮಾತೆಯನ್ನು ಎದುರುಗೊಂಡು ಸ್ತುತಿ ಮಾಡಬೇಕಾಗಿದೆ. ಮುಂದುವರಿದ ನೋಡಿ.
ಭವನ ಜನನೇ ಶಂಕರಿ ಮಾತೆಯೇ ಅಭಯ ಪ್ರದಾಯಿನಿ ದಯ ತೋರು ನೀ ಅಭಯ ಪ್ರದಾಯಿನಿ ದಯ ತೋರು ನೀ ಅಭವನ ರಮಣಿನಿ ನೆಲೆಸಲ್ಲೇ ಮನವಿ ಅಭವನ ರಮಣಿನಿ ನೆಲೆಸಲ್ಲೇ ಮನದಿಯೇ ಭವದ ಸಜ್ಜನರನ್ನು ಕಾಪಾಡು ಮುದವಿಯೇ. ತ್ರಿಭುವನ ಜನನಿ ಶಂಕರಿ ಮಾತೆಯೇ ಜಯ ಜಯ ಧೀದಿಯೋ 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 ಓ ತ್ರಿಭುವನ ಜನನಿ ಶಂಕರಿ ಮಾತೆ ಅಮ್ಮ ಪತತ್ವಗಳಿಗೆ ಶಿರಬಾಗಿದ್ದೇನೆ ತಾಯಿ. ನಾನು ಯಾರು ಎನ್ನುವ ಹಾಗೆ ನಿನಗೊಂದು ಪ್ರಶ್ನೆಯೂ ಇರಬಹುದು. ಅಮ್ಮ ಕಾಣುತ್ತಿರುವಂತಹ ಈ ತಿಲಕಾವರದಲ್ಲಿ ಸಕಲ ಋಷಿಮನೆಗಳ ಮಧ್ಯದಲ್ಲಿ ಅವರಿಗೆ ಗುರುವೆನಿಸಿಕೊಂಡು ತ್ರಿದಂಡಿ ಮಹರ್ಷಿಯಾದಂತಹ ನಾನಿದ್ದೇನಮ್ಮ. ಅಂದ್ರೆ ಈ ಕಾಲಕ್ಕೆ ನಿನ್ನದಾದಂತಹ ಆಗಮನದಿಂದಾಗಿ ತಿಲಕಾವನವೇ ಪಾವನವಾಯಿತು ಎನ್ನುವುದಕ್ಕೆ ಇನ್ನೊಂದು ಅರ್ಥವಿಲ್ಲ ಅಮ್ಮ. ಆದ್ರೆ ನಿನ್ನಲ್ಲಿ ಕರ ಜೋಡಿಸಿ ನಾ ಬೇಡಿಕೊಳ್ಳುವುದು ಇಷ್ಟೇ ತಾಯಿ. ಅಭವನ ಮಡದಿಯಾದಂತಹ ನೀನು ಶಕ್ತಿಗೆ ಅಧಿದೇವತೆಯೂ ಹೌದು. ಅಷ್ಟೇ ಅಲ್ಲದೆ ತಾಯಿ ಸ್ವರೂಪಿಣಿಯಾದಂತಹ ನಿನ್ನ ಅನುಗ್ರಹ ಸದಾ ನಮಗಿರಬೇಕು ಎನ್ನುವ ಹಾಗೆ ಹಂಬಲಿಸುವರಮ್ಮ ನಾವು. ನೋಡಿದೆಯ ಭಕ್ತ ಜನ ಕೋಟಿಗಳೆಲ್ಲರೂ ಕೂಡ ಈ ಪ್ರಪಂಚ ಮುಖದಲ್ಲಿ ನೆಲೆಯಾದವರಿದ್ದಾರೆ. ಅಷ್ಟೇ ಅಲ್ಲದೆ ಈ ತಿಲಕಾವನ ಎನ್ನುವುದು ಎಲ್ಲರಿಗೂ ಆಶ್ರಯ ತಾಣವಾಗಿ ಕಾಣಿಸಿಕೊಂಡಿದೆ ಅಮ್ಮ. ಹಾಗಾಗಿ ನಿನ್ನಲ್ಲಿ ಭಿನ್ನಯಿಸ್ತಾ ಇದ್ದೆ ಅಮ್ಮ. ನೀನಿಲ್ಲೇ ನೆಲೆಯಾಗಿದ್ದುಕೊಂಡು ಬರುವಂತಹ ಭಕ್ತ ಜನರನ್ನು ಕೊರೆಯುವಂತಹ ಶಕ್ತಿಯಾಗಿ ಕಾಣಿಸಿಕೊಳ್ಬೇಕಮ್ಮ. ನೀನು ಕಾಣಿಸಿಕೊಳ್ಳ ಏಳಿರೆ ತ್ರಿದಂಡೆ ಮುಖ್ಯ ಸುಶೀಲ ಮುನಿವರರೆಲ್ಲರೂ ಪಾಲಿಪೆನು ನಿಮ್ಮೆಣಿಗೆಗಳ ಪಾಲೆಬನು ನಿನ್ನೆನಿಗೆಗಳ ಲೀಲೆಯಿಂದ ಪಾಲಿಪೆನು ನಿಮ್ಮೆಣಿಗೆಗಳ ಲೀಲೆಯಿಂದ ಏಳೇಳೆ ತ್ರಿದಂಡೆ ಮುಖ್ಯರಾಜ ಸುಶೀಲ ಮುನಿವರರೆಲ್ಲರೂ ಆ ಆ ಆ ಮುನಿಗಳೆಲ್ಲ ಅಮ್ಮ. ನನ್ನನ್ನು ಕಂಡು ಇಲ್ಲೇ ನನ್ನ ಆಶೀರ್ವಾದವನ್ನು ಪಡೆದು ಆ ಮುಖೇನ ಈ ತಿಲಕವನದಲ್ಲಿ ನೀವು ಇಲ್ಲಿ ನೆಲೆಯಾಗಬೇಕೆನ್ನುವಂತ ಆಶೆಯಿಂದ ತಾವಿದ್ದೀರಿ. ಇದೊಂದೇ ತ್ರಿದಂಡಿ ಮುನಿಯ ಬೇಡಿಕೆ ತಾಯಿ. ಹೌದೇ ಮುನಿಗಳೇ, ಈ ಪ್ರದೇಶವು ಯಾವತ್ತೂ ಸಸ್ಯ ಶ್ಯಾಮಲೆಯಾಗಿ ಗೋಚರಿಸ್ತಾ ಇದೆ. ಹಾಗೆ ಪ್ರಕೃತಿ ಮಾತೆಯು ಪಚ್ಚಿ ಸೀರೆಯನ್ನುಟ್ಟು ನಲಿದಾಡುತ್ತಿದ್ದಾರೆ ಎಂಬಂತೆ ಭಾಸವಾಗ್ತಾ ಇದೆ. ಸುಂದರ ತಾಣ ಇದು. ಹಾಗಿರುವಾಗ ಋಷಿಮುನಿಗಳಂತ ನಿಮಗೇ ಇಲ್ಲಿ ತಪಸ್ಸು ಮಾಡುವುದಕ್ಕೆ ಮುಖ್ಯವಾದ ಸ್ಥಳ ಎಂದರೆ ತಪ್ಪಾಗಲಾರದು. ಅಂತಹ ಈ ಪ್ರದೇಶದಲ್ಲಿ, ಶಾಂತವಾದಂತಹ ಪ್ರದೇಶದಲ್ಲಿ ನಾನು ಖಂಡಿತ ನೆಲೆಯಾಗುವುದಕ್ಕೆ ನನಗೆ ಮನಸ್ಸಿದೆ. ಆದ್ದರಿಂದ ನಿಮ್ಮೆಲ್ಲರನ್ನು ಯಾವತ್ತೂ ಪರಿಪಾಲಿಸ್ತಾ ಈ ತಿಲಕವನದಲ್ಲಿ ಶ್ರೀದೇವಿ ಶಂಕರಿಯಾಗಿ ಹಾಗೆ ವನಶಂಕರಿಯಾಗಿ ಈ ಸ್ಥಳದಲ್ಲಿ ನೆಲೆಯಾಗಿ ಭಕ್ತಾದಿಗಳಂತ ನಿಮ್ಮೆಲ್ಲರನ್ನು ಹರಸುತ್ತಾ ಇಲ್ಲಿ ನಾನು ನೆಲೆಯಾಗ್ತೇನೆ. ಆಗದೆ ಆಗಲಿ ತಾಯೇ. ನಾನು ಇಷ್ಟು ಕಾಲ ಮಾಡಿದಂತಹ ತಪಸ್ಸಿನ ಫಲರೂಪ ಯಾವುದು ಅಂತ ಕೇಳಿದ್ರೆ ಭಕ್ತನೊಬ್ಬನ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಪಾರ್ವತೀ ದೇವಿಯ ಈ ವನದಲ್ಲಿ ವನಶಂಕರಿಯಾಗಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದು ಸತ್ಯ. ಶಕ್ತಿಗೆ ಅಧಿದೇವತೆಯಾದಂತಹ ಪಾರ್ವತೀ ದೇವಿಯನ್ನು ಕಾಣುವಂತಹ ಸೌಭಾಗ್ಯ ನನಗೆ ಸಿಕ್ಕಿತು ಎನ್ನುವುದಾದ್ರೆ
ಜೀವನದಲ್ಲಿ ಇನ್ನೇನು ಕಾಣುವುದಕ್ಕಿದೆ? ಸರಿ, ಇಷ್ಟು ಕಾಲ ಮಾಡಿದಂತಹ ತಪಸ್ಸಿನ ಸಾಧನೆಯ ಫಲರೂಪವಾಗಿ ಇದು ಆಗಿದೆ ಎನ್ನುವುದು ಸತ್ಯ. ಹಾಗೆ ಅಂತ ನಮ್ಮ ಋಷಿಮುನಿಗಳೆಲ್ಲ ಸಂತೋಷಗೊಂಡಿದ್ದಾರೆ. ಏನೇ ಇರಲಿ, ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾನೇ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ ಎನ್ನುವ ಹಾಗೆ ಪಾರ್ವತೀ ದೇವಿ ವನಶಂಕರಿಯಾಗಿ ಅನುಗ್ರಹವನ್ನಿತ್ತಿದ್ದಾಳೆ. ಅವಳ ಆಜ್ಞೆಯಂತೆ ಅವಳನ್ನೇ ಪೂಜಿಸ್ತಾ ಇಲ್ಲಿ ಇದ್ದು ಬಿಡ್ತೇನೆ. ನಾನೇ ಸರಿ ವಿಚಾರ ನೀನು ಯಾವ ಕಡೆಗೆ ಹೋದ್ರೂ ಕೂಡ ನನ್ನಲ್ಲಿ ಹೇಳದೆ ಮುಂದುವರಿಯುವವನಲ್ಲ. ನಾನೂ ಕೂಡ ಹಾಗೆ ಯಾವ ಕಡೆಗೆ ಹೋಗುವುದಾದ್ರೂ ಕೂಡ ನಾವು ಜೊತೆಯಲ್ಲೇ ಹೋದವನು. ನಿನ್ನನ್ನು ಬಿಟ್ಟು ನಾನು ನೀವು ಬಸವನನ್ನು ನಾವು ಮತ್ತೆ ನೀವು ಬಸವನ ಹಿಂದೆ ಬಾಲದ ಹಾಗೆ. ಹೌದು, ಜೊತೆಯಲ್ಲಿ ಹೋಗುವವರು ನಾವು. ಆದ್ರೆ ಒಂದು ವಿಚಾರ, ನನ್ನ ಹೆಸರು ದುರ್ಗಮ್ಮ. ದುರ್ಗಾಂಬ ದೊರೆ ಅಂತದ್ದು ದುರ್ಗಾಂಬ ದೊರೆ ಹಾಗೆ ಅಲ್ವಾ? ದುರ್ಗಾಂಬ ದೊರೆ. ಮತ್ತೆ ದುರ್ಗಮಾಸುರ ದೊರೆ. ಹೌದು, ನೀನು ಗೋಮುಖ. ಒಳ್ಳೆಯ ಹೆಸರು. ಹೆಸರಿನ ಹಾಗೆ ನಿನ್ನ ಮನಸ್ಸು ಪರಿಶುದ್ಧವಾದಂತಹ ಮನಸ್ಸು ನಿನ್ನದು. ಕೆಲವರು ಇರ್ತಾರೆ ಗೋಮುಖ ವ್ಯಾಘ್ರನ, ಮುಖ ಚಂದ ಇರ್ತದೆ. ಹೌದು, ಫಲ ಹೊಳಿತದೆ. ಮನಸ್ಸು ಹೇಗಿರ್ತದೆ? ಅಯ್ಯೋ ದೇವರೇ, ಸಿಂಹದಾಗಿ, ಮತ್ತೆಂತ ಹುಲಿಯ ಹಾಗೆ ಮತ್ತೆ ಒಂದು ಹೆಸರಿನಲ್ಲಿ ಹೇಳುಂಟು ಹೇಳು. ಕೆಲವರದು ಸುಂದರ ಅಂತ ಹೆಸರಿರ್ತದೆ. ಅವರು ಸುಂದರ ಇರ್ತಾರ? ಸುಂದರ ನಮ್ಮ ಗೋವಿಂದನಾಗಿ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ಸುಂದರ ಸುಂದರ ಅಂತ ಹೇಳುದು. ಹೌದು, ನಿಮ್ಮನ್ನು ನೋಡುದು, ಅವರಲ್ಲಿ ಮಾತಾಡುದು. ಹೌದು ಹೌದೌದೌದು. ಹಾಗಿದ್ರೆ ಅವ ಸುಂದರನ? ಸುಂದರನ. ಆಮೇಲೆ ಕೆಲವು ಹೆಣ್ಣು ಮಕ್ಕಳಿಗೆ ನಾಗವೇಣಿ ಅಂತ ಇರ್ತದೆ. ಹೇಗಿರ್ತಾರೆ ಅವರು? ಅಯ್ಯೋ ದೇವರೇ, ಎಂತ ಏಣಿ ಅವರ ಜಡೆ ಹೇಗಿರ್ತದೆ? ಹೆಗ್ಗಣದ ಬಾಲದ ಹಾಗೆ, ಇಷ್ಟೇ ಉದ್ದ. ನಾಯಿಯ ಬಾಲದ ಹಾಗೆ ಇಷ್ಟಿದ್ದ. ನಾಗವೇಣಿ ಅಂತ ಆದ್ರೆ ಖಾಲಿ
ಹೌದು. ತುಂಡು ಮಾಡಿ ಅವರಿಗೆ ಬೇಕಾದ ಹಾಗೆ ಮಾಡುವವರು ಇದ್ದಾರೆ. ಹುಟ್ಟಿನಿಂದ ನಿಜವಾಗಿ ಎಲ್ಲ ಬಂದ ಹಾಗೆ ಬಿಟ್ರೆ ಅದು ನಾಗ ಏಣಿ ಆಗ್ತದೆ. ಹೌದೌದು, ಇವರು ಹಾಗೆ ಅಲ್ಲ, ಕಾಣುವುದಕ್ಕೆ ಚಂದ ಕಾಣ್ತಾರೆ. ಅದು ಕಷ್ಟ ಆಗ್ತದೆ ಅಂತ ಹಾ. ಕತ್ತರಿಸಿ ಹೌದು. ಅದನ್ನಿಷ್ಟೇ ಉದ್ದ ಮಾಡು, ಹೌದೌದು ಮತ್ತೆ ಎಲ್ಲದನ್ನು ಹೀಗೆ ಚೆಲ್ಲಿ ಬಿಡುವುದು ಕರ್ಮ. ಹೌದು. ಅರೆ ಉಚಿಯರ ಹಾಗೆ ಕಾಣುದು. ಯಾಕೆ ಎಲ್ಲರೂ ನಮ್ಮನ್ನು ಕಾಣಬೇಕು ಅಂತ, ಮತ್ತೆಂತ? ಆಮೇಲೆ ಅವರೇ ದೂರುದು. ಗಂಡಸರ ಪುರುಷರ ಹೆಣ್ಣು ಮಕ್ಕಳನ್ನು ಕಣ್ಣು ಬಿಟ್ಟು ನೋಡ್ತಾರೆ ಅಂತ. ಅವರು ಸಾಮುಕಾರು ಅಂತ ಹೇಳುದು. ಯಾರು? ಅದು ನಿನ್ನ ಮಾವ ಅಲ್ಲ, ಕಾಮುಕರು ಸಾಮುಕಾರು ಅಂತ ಹೇಳುದು. ಅನ್ನುವ ಹಾಗೆ ಅವರು ಹೇಳುದು. ಹೌದು. ಅವರು ಸೀರೆ ಉಟ್ರೆ ಒಂದು ಹೆಣ್ಣಿನ ಹಾಗೆ ಇದ್ರೆ ಹೌದು. ಯಾರಾದ್ರೂ ನೋಡ್ತಾರಾ? ಯಾಕೆ ನೋಡ್ತಾರೆ? ಮತ್ತೆ ಹಾಗಿದ್ರೆ ಅವರು ನೋಡ್ಲೇಬೇಕು ಅನ್ನುವ ಹಾಗೆ ಅವರು ಆ ರೀತಿಯ ಬಟ್ಟೆ ಧರಿಸುವುದು. ಹೌದೌದು, ಬೆಂಕಿ ಹಾಗೆ ಅವರು. ನೋಡಿದೀಯಾ? ನಾನು ಮತ್ತು ನೀನು ಒಂದಾದ ತಕ್ಷಣ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ದು. ಇತ್ತ ಶೋಣಿತಾಪುರದಲ್ಲಿ ದುರ್ಜಯ ಕಾಣ ಸಿಕ್ಕಿದ ಅನ್ನುವ ಹಾಗೆ ನನ್ನ ಹೆಸರು ಕೇಳಿದ್ರೆ ಸಾಕು, ಲೋಕ ಮೂರವೇ ಗಡಗಡ ನಡುಗುತ್ತಾ ಇದೆ. ಅದೆಂತದ್ದು? ಅದು ನಿಲ್ಲುದು. ಹೌದೇನಾ? ಒಂದು ಕಾಲದಲ್ಲಿ ರಾಕ್ಷಸರಾದಂತಹ ನಮಗೆ ವಾಸ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳವೇ ಇರಲಿಲ್ಲ. ರಕ್ಕಸರು ಎಲ್ಲರೂ ಕೂಡ ಬೀದಿ ಬೀದಿಗಳಲ್ಲಿ ತಿರುಗಾಡ್ತಾ ಇದ್ರು. ಮತ್ತೆ ಒಂದು ಹೊತ್ತಿನ ತುತ್ತು ಅಗುಳಿಗೂ ಒಂದು ಅನ್ನಕ್ಕೂ ಗತಿ ಇರಲಿಲ್ಲ. ಮತ್ತೆ ಈಗ ನನ್ನ ಆಳ್ವಿಕೆಯಲ್ಲಿ ಹೇಗೆ? ಷೋಡರಸೋಪೇತ. ಹೌದು, ಮೃಷ್ಟಾನ್ನ ಮೂರಿ ಭೋಜನ. ಮೂರಿ ನಿನಗೆ ಅದು ಮೃಷ್ಟಾನ್ನ ಭೋಜನ. ಮೂರಿ ಭೋಜನ ಎಲ್ಲೆಲ್ಲೋ ತಿರುಗುತ್ತಿದ್ದಂತಹ ರಾಕ್ಷಸರನ್ನು ಹತ್ತಿರಕ್ಕೆ ಕರೆದು ಕರೆದು ಅವರಿಗೆ ವಾಸ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳ, ಮಾಡುವುದಕ್ಕೆ ಉದ್ಯೋಗ ಉದ್ಯೋಗ ಕಲ್ಪಿಸಿಕೊಟ್ಟವನೇ ನಾನು. ಮತ್ತೆ ಮನೆ ಕಟ್ಟಿದ್ದು ಒಂದೊಂದು ಮಾಡಿದ್ದಲ್ಲ, ಮೂರು ಮಾಡಿಯ ಮನೆ ಕೆಲವರಿಗೆ. ಅವರವರಿಗೆ ಯಾವ ಮನೆಯಲ್ಲಿ ಆಸೆ ಉಂಟು ಅಂತಹ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಹೇಳಿದ್ದೇನೆ. ಮತ್ತೆ ಈಗ ನೋಡಿದ್ಯಾ, ನಮ್ಮವರು ಚಿನ್ನದ ಬಟ್ಟಲಲ್ಲಿ ಹಾಲು ಕುಡಿಯುತ್ತಾ ಇದ್ದಾರೆ. ಎಷ್ಟು ಸಂತೋಷವಾಗ್ತಾ ಇದೆ. ಮತ್ತೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನಾನು ನೋಡಿಕೊಂಡು ಬಂದಿದ್ದೇನೆ. ಮತ್ತೆ ನನ್ನ ಆಳ್ವಿಕೆಯಲ್ಲಿ ಯಾರಿಗೂ ಯಾವ ಕೊರತೆಯೂ ಬರದ ಹಾಗೆ ಇಷ್ಟರವರೆಗೆ ನೋಡಿದ್ದೇನೆ. ಹೌದು. ಆದ್ರೆ ಏನು ಮಾಡೋದು ಹೇಳು? ಎಷ್ಟು ಪ್ರಯತ್ನ ಪಟ್ಟು ಕೆಲವರು ಹಿಂದಿನಿಂದ ಹೇಳುವುದಂತೆ, ದುರ್ಗಮನ ಅವ ಜನ ಸರಿ ಇಲ್ಲ ಹೇಳುವುದಂತೆ ನಮ್ಮ ವಿರೋಧ ಪಕ್ಷದವರು. ಬಂದು ಹಿಂದಿನಿಂದ ಹೇಳುದಲ್ವ, ಮುಂದಿನ ನಾವು ಮುಂದೆ ಹೇಳಿ. ಮುಂದಿನಿಂದ ಯಾರಾದ್ರೂ ಹೇಳ್ತಾರ? ನಿಮ್ಮ ಮುಂದಿನಿಂದ ಬಿಡಿ, ಆ? ನನ್ನ ಮುಂದಿನಿಂದ ಹೇಳಿದ್ರೆ ಏನು ಸುಮ್ಮನೆ ಬಿಟ್ಟೆ ಅವನನ್ನು. ಅದು ಬಿಡ್ಲಿಕ್ಕೆಲ್ಲ ನೀನು ಅವನ ಜೊಟ್ಟು ಹಿಡಿದು ಅದೆಂತ ಕೆಬ್ಬುಗೆ? ಗೆಬ್ಬು ಅಂದ್ರೆ ಗೊತ್ತಾಗಬಾರದು, ಪೆಟ್ಟು ಬಿದ್ದ ನಂತರವೇ ಗೊತ್ತಾಗಬೇಕು. ಹೌದಾ? ಅದು ಪೆಟ್ಟಿನ ಮರ್ಮ, ಇಲ್ಲದ್ರೆ ತಪ್ಪಿಸಿಕೊಳ್ತಾರೆ ಅವರು. ಹೌದಾ? ಆಮೇಲೆ ಕೆಲವರು ಹೇಳುವುದಂತೆ, ದುರ್ಗಮನ ಅವ ದೊಡ್ಡ ಹೆಣ್ಣು ಹುಚ್ಚ ಅಂತ. ಯಾರು ಹೇಳುದು? ಕೆಲವರು ಹೇಳುದಂತೆ. ಹೆಣ್ಣು ಹುಚ್ಚ ಅಲ್ಲದವರು ಯಾರು ಈಗ ಯಾರಿದ್ದಾರೆ? ನನ್ನ ಎದುರಿಗೆ ಬಂದು ಕೇಳಿ, ಆವಾಗ ಅವನನ್ನು ಹಾಗೆ ಕೇಳ್ತೇನೆ. ಹೌದು, ನನ್ನ ಒಡೆಯ ಹೆಣ್ಣು ಹುಚ್ಚ ಅಲ್ಲೋ, ಈಗ ನಾನು ಹೆಣ್ಣು ಹುಚ್ಚನೋ, ಈಗ ನೀನು ಹೆಣ್ಣು ಹುಚ್ಚ ಅಲ್ಲೋ, ನಾನು ಅವನಲ್ಲಿ ಕೇಳುದು. ನೀನು ಕೇಳು, ಇಲ್ಲದಿದ್ದರೆ ಕಪಾಲ ನೀನು ಕೆಡವು. ಹೆಣ್ಣು ಹುಚ್ಚ ಅಲ್ಲೋ, ಬಿಡು. ನಿನ್ನ ಅಪ್ಪ ಹೆಣ್ಣು ಹುಚ್ಚ ಅಲ್ಲೋ. ಹೌದು. ನಿನ್ನ ಅಪ್ಪ ಹೆಣ್ಣು ಹುಚ್ಚ ಅಲ್ಲದಿದ್ರೆ ನೀನು ಹೇಗೆ ಹುಟ್ಟುತ್ತಿದ್ದಿ? ನಿನ್ನ ಅಪ್ಪ ಹುಚ್ಚನಾದ ಕಾರಣ, ನಿನ್ನ ಅಪ್ಪ ಹೆಣ್ಣು ಹುಚ್ಚಾದ ಕಾರಣ ನಾನು ಹುಟ್ಟಿದೆ. ನನ್ನ ಅಪ್ಪನೂ ಹಾಗೆ, ನಿಮ್ಮ ಅಪ್ಪ ಹೆಣ್ಣು ಹುಚ್ಚ ಆದ ಕಾರಣ ನಾನು ಹುಟ್ಟಿಕೊಂಡಿದ್ದೇನೆ. ಮನುಷ್ಯರಿಗೆ ಬಿಡು, ಬೇಕು. ದೇವರಿಗೆ ಹೆಣ್ಣು ಹುಚ್ಚ ಇಲ್ವಾ? ಅಯ್ಯೋ ದೇವರೇ, ಮತ್ತೆ ನಮ್ಮ ಮೂರು ಮೂರ್ತಿಗಳನ್ನು ತೆಕ್ಕೊಳ್ಳಿ. ನಮ್ಮ ದೇವರು ಪರಮೇಶ್ವರ ದೇವರು, ಅವರಿಗೆ ಹೆಣ್ಣು ಹುಚ್ಚ ಇಲ್ವಾ? ಅಂಗವನಿದ್ದ ಮತ್ತೊಬ್ಬನ ಶಿರದಲ್ಲಿ ಪೊತ್ತ. ಕಂಬಕ್ಕೆ ಸೀರೆ ಸುತ್ತಿದ್ರೆ ಸಾಕು, ಅದನ್ನು ಅಪ್ಪಿಡಿತಾರೆ. ಮತ್ತೆ ಅಲ್ವಾ? ಆಮೇಲೆ ಬ್ರಹ್ಮ, ಮಗಳೇ ನೀವಲ್ವೇ? ಎಂತ ಅವಸ್ಥೆ. ಹೌದು. ಆಮೇಲೆ ಅವ ಇದ್ದಾರಲ್ಲ ಗೋವಿಂದ, ಲಕ್ಷ್ಮೀನಾರಾಯಣ, ಹೆಂಡತಿಗೆ ಎಲ್ಲಿ ಜಾಗ ಕೊಟ್ಟದ್ದು? ಎದೆಯಲ್ಲಿ. ಅವನ ಗ್ರಾಚಾರ ಅವನದ್ದು. ಬೇರೆ ಎಲ್ಲಿಯೂ ಸ್ಥಳ ಇರ್ಲಿಲ್ಲ. ಹೌದು. ಇವನಿಗೆ ಎಷ್ಟು ಹೊತ್ತಿಗೂ ಹೆಂಡತಿಯನ್ನು ಮೂಸಿಕೊಂಡೇ ಬೇಕು. ಕೊಳಕನಿಗೆ. ಆಮೇಲೆ ನೀರುಳ್ಳು ತುಂಡು ಮಾಡುವಾಗ ಕಣ್ಣಲ್ಲಿ ನೀರು ಬರದಿದ್ರೆ ಅವನ ಆರೋಗ್ಯ ಸರಿ ಇಲ್ಲ ಅಂತಲೇ ಲೆಕ್ಕ. ಹೌದಲ್ವಾ? ಹೌದು. ಮತ್ತೆ ಲಿಂಬೆ ಹಣ್ಣು ಕೊಯ್ದ್ರೆ ಹಾ. ನಾಲಿಗೆಯಲ್ಲಿ ನೀರು ಊರದಿದ್ರೆ ಬರದಿದ್ರೆ ಅವನನ್ನು ವೈದ್ಯರಲ್ಲಿಗೆ ಕಳಿಸಿಕೊಡ್ಬೇಕು. ಅವನ ಆರೋಗ್ಯ ಸರಿ ಇಲ್ಲ ಅಂತಲೇ ಲೆಕ್ಕ. ಗೊತ್ತಲ್ವಾ? ಹೌದು. ಆದ್ರೆ ಒಂದು ವಿಚಾರ, ಎಷ್ಟು ಸಂಪತ್ತಿದ್ರೆ ಏನು, ಎಷ್ಟು ಸೌಭಾಗ್ಯ ಇದ್ರೆ ಏನು, ಮನಸ್ಸಿಗೆ ನೆಮ್ಮದಿಲ್ಲವಲ್ಲ. ಒಂದು 5-6 ದಿವಸ ಆಯ್ತು, ಮಲಗಬೇಕಂತ ಮನಸ್ಸಾಗುದು. ಮಂಚದ ಹತ್ತಿರಕ್ಕೆ ಹೋಗಿ ಮಲಗಲಿಕ್ಕೆ ಮನಸ್ಸಾದ್ರೂ ಕೂಡ, ಮಲಗಿದ್ರು ಕೂಡ ಯಾವ ರೀತಿ ಮಲಗಿದ್ರು ನಿದ್ದೆ ಬರುವುದಿಲ್ಲ. ಎಲ್ಲಿಗೆ ನಿದ್ದೆ ಬರುವುದು? ಈ ಮಾರಿ ಸಂತಾನಗಳು ಇದ್ದಾವಲ್ಲ ನಮ್ಮಲ್ಲಿ, ಅಂತದ್ದು ಈಗ ಮುಂಗಡಕ್ಕೆ ಬೇಗ ಬರ್ತವೆ, ಮತ್ತೆ ತಿಂಗಳ ಕೊನೆಯ ದಿನಕ್ಕೆ ಓಡೋಡಿ ಬರ್ತವೆ. ಕೆಲಸ ಮಾಡುವುದು ಅಷ್ಟಕ್ಕಷ್ಟೇ. ಆ ಕೊಠಡಿ ಮತ್ತೆ ಮಂಚ ಎಲ್ಲ ಸ್ವಚ್ಛ ಮಾಡಬೇಕು, ಅಲ್ಲಿಗೆ ತಗಣೆ ಬಂದಿರಬೇಕು. ಏನು ನಿನ್ನ ಹಾಗೆ ನಾನಂತ ಭಾವಿಸಿದ್ಯಾ? ಮತ್ತೆ ನೀನು ಗುಡಿಚಲಲ್ಲಿರುವುದು, ಮತ್ತೆ
ನನಗೆ ಮಲಗುವುದಕ್ಕೆ ಹಂಸ ತೂಲಿಕೆ ತಲ್ಪ ಇದೆ, ಗೊತ್ತುಂಟ ನಿನಗೆ? ಅವ ಅಂಶನಿದು ಹಂಸನೇ ಅಲ್ಲ, ತಗಣೆ ಬಂದ್ರೆ ಏನು ಮಾಡೋದು? ಏನು ಬರ್ಲಿಲ್ವಾ? ಅದೇನು ಇಲ್ಲ, ಬೇಕಾದ ಹಾಗೆ ವ್ಯವಸ್ಥೆ ಉಂಟು. ಹಸಿವಾಗ್ತದೆ, ಊಟ ಮಾಡಬೇಕಂತ ಬಟ್ಟಲಿಗೆ ಹಾಕಿ ತಂದ್ರೆ ಊಟ ವೆಚ್ಚುವುದಿಲ್ಲ. ಅವನ ಮತ್ತೆ ಯಾರವ? ನಮ್ಮ ಧರ್ನ ಅಡುಗೆಯವ. ಹೌದು. ಅವರೇನು ಮಾಡಿದ್ದಾರೆ? ಅಯ್ಯೋ ದೇವರೇ, ಈಗ ಶುರುವಾಗಿದೆ ಅಲ್ಲಾಡ್ಲಿಕ್ಕೆ ಕರ್ಮ. ಅದಕ್ಕೆ ಮುಚ್ಚಲಿಕ್ಕೂ ಇಲ್ಲ, ಮಣ್ಣು ಇಲ್ಲ. ನಾನೇನು ಸಾಯೋದು, ಬಾವ ತರಲಿಕ್ಕೆ ಬರುವುದಿಲ್ಲ ಅಂತ. ಹಾಗೆ ಅಲ್ವಾ, ಅವನ ಅಡುಗೆಯ ಪಾಕ ಸರಿ ಉಂಟು, ನನಗೆ ಮೆಚ್ಚುವುದಿಲ್ವಾ? ಆಗ ಹಾಗಿದ್ರೆ ನಿಮಗೇನೋ ಆರೋಗ್ಯ ಸರಿ ಇಲ್ವ? ಆರೋಗ್ಯ ಅಲ್ಲ, ಒಂದು ಲೆಕ್ಕದಲ್ಲಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಅಷ್ಟು ನೆಮ್ಮದಿ ಅಂತ ಇಲ್ಲ, ಗೊತ್ತಾಯ್ತಲ್ಲ? ಬಹುಶಃ ಹೀಗಿರ್ಬೇಕು. ಹೇಳುವುದಕ್ಕೆ ಹೋದ್ರೆ ಮನ್ಮಥ ಇದ್ದಾನೆ ನೋಡು, ಅವನ ಕೈಯಲ್ಲಿ 5 ಸುಮ ಬಾಣಗಳಿವೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬ. ಅರವಿಂದ, ಅಶೋಕ, ನೂತನ ಅದು ನಾಳೆ. ನೀಲೋತ್ಪಲ. ಯಾವ ನೀನು? ನಿನ್ನ ಅತ್ತೆಯ? 5ರಲ್ಲಿ ಅದು ಒಂದು. ಹಾಗೆ ಅಲ್ವಾ? ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅನ್ನೋ ಹಾಗೆ 5 ಸುಮ ಬಾಣಗಳು, ಗೊತ್ತಾಯ್ತಲ್ವಾ? ಅದನ್ನು ಒಂದೊಂದಾಗೇ ನನಗೆ ಬಿಟ್ಟನೋ ಏನೋ. ಅಯ್ಯೋ ಯಾಕೋ ಏನು, ಒಮ್ಮೆಮ್ಮೆ ಬೇಕು 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 ಬೇಕಂತಾಗುದು, ಒಮ್ಮೆಮ್ಮೆ ಚಳಿ 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 ಆಗುದು. ಅದಕ್ಕೆ ಬೇಕಾಗಿ ಯಾಕೆ ಹೀಗಾಗ್ತದೆ ಅನ್ನುವ ಹಾಗೆ ನಾನು ಯೋಚಿಸಿ ನೋಡಿದ್ರೆ ವಿಷಯ ಗೊತ್ತಾಯ್ತು. ನನಗೆ ಸುಖ ಪಡಿಬೇಕಂತ ಮನಸ್ಸಾಗಿದೆ. ಹೌದು, ಯಾವ ಸುಖ? ಸುಖದಲ್ಲಿ ಕೆಲವು ಬಗೆಯ ಸುಖ ಉಂಟು, ಗೊತ್ತಾಯ್ತಲ್ವ? ಕೆಲವರಿಗೆ ಪಾಯಸ ತಿಂದ್ರೆ ಸುಖ, ಅದು ಸುಖ. ಕೆಲವರಿಗೆ ಕೈಯಲ್ಲಿ ಸ್ವಲ್ಪ ಹಣ ಆದ್ರೆ ಸುಖ, ಅದು ಸುಖ. ಕೆಲವರಿಗೆ ಒಂದು 3 ಮಾಡಿಯ ಮನೆಗಟ್ಟರೆ ಸುಖ, ಅದು ಸುಖದಲ್ಲಿ ಮಲಗಬಹುದು. ಕೆಲವರಿಗೆ ಒಂದು ವಾಹನ ತೆಗೆದು ಅದರಲ್ಲೇ ತಿರುಗಾಡಬೇಕಂತ ಸುಖ, ಅದೊಂದು ಸುಖ. ಆದ್ರೆ ನನಗೆಲ್ಲವೂ ಇಲ್ಲೂ ಅದು ಉಂಟು, ಅಂಥದ್ದಲ್ಲ. ಹೆಣ್ಣಿನ ಸುಖ ಬೇಕಂತ ಮನಸ್ಸಾಗಿದೆ, ಗೊತ್ತಾಯ್ತಲ್ವ? ಆ ಶರೀರವನ್ನು ಪಡೆಯಬೇಕು ಹೆಣ್ಣು ಮಕ್ಕಳದ್ದು ಅನ್ನುವ ಹಾಗೆ ಈ ಸಂದರ್ಭದ ಮನಸ್ಸಾಗಿದೆ. ಈಗ ನಿನ್ನನ್ನು ನಾನು ಜೊತೆಯಲ್ಲಿ ಇರಿಸಿಕೊಂಡದ್ದು ಯಾಕೆ? ನನ್ನ ಯಾವುದೇ ಕಷ್ಟ ಬೇಕು ಬೇಡ, ಏನು ಬೇಕು, ಹೌದು, ಯಾವುದು ಬೇಡ ಹೌದು ಅನ್ನುವುದನ್ನೆಲ್ಲ ನಿನ್ನಲ್ಲಿ ನಾನು ಹೇಳುವುದು. ಈಗ ನಿನಗೆ ಹೆಣ್ಣು ಬೇಕು, ಎಲ್ಲಿದ್ದಾಳೆ? ವ್ಯವಸ್ಥೆ ನೀನು ಮಾಡಬೇಕು. ಹೆಣ್ಣು ಬೇಕು, ಎಂದು ಭಯ. ವನಕ್ಕೆ ಹೋಗಿ ವನಕ್ಕೆ ಹೋಗಿ ಬಲೆಯ ಬೀಸುವ ಬಲೆಯ ಬೀಸುವ ಕಾದು ನೋಡಿ ಕಾದು ನೋಡಿ ವನಜ ಮುಗಿಯನ್ನು ಪಡೆಯುವ ಕಾದು ನೋಡಿ ವನಜ ಮುಗಿಯನ್ನು ಪಡೆಯುವ ಬೋಡಿ ಬಲೆಯೋ ಕಾದು ನೋಡಿ ಕಾದು ನೋಡಿ ವನಜ ಮುಗಿಯನ್ನು ಪಡೆಯುವ ಕಾದು ನೋಡಿ ವನಜ ಮುಗಿಯನ್ನು ಪಡೆಯುವ ಮುಚ್ಚಿ ಮುನಿಗಳಲ್ಲಿ ತಪವ ಭೀಮರು ಕಣ್ಣ ಮುಚ್ಚಿ ಮುನಿಗಳಲ್ಲಿ ತಪವ ಭೀಮರು ಪಾಪಲು ಮರೆದು ಮೌನ ಹಾಡು ಪಾಪಲು ಮರೆದು ಮೌನ ಹಾಡು ನನಗೆ ಪೂರಿ ಮಲಯ ಬೀಳುವ ಯಾರು ನಿನ್ನ ಅಪ್ಪ ಬಂದಿದ್ದಾನೆ?
ಆಯ್ತಾ? ಮತ್ತೆ ಇಷ್ಟು ಎಂತ ಮಾಡಿದ್ದು? ನೀನೇನು ಮಾಡಿದ್ದು? ತಯಾರು ಮಾಡಿದ್ದು. ಎಂತದ್ದು ನಿನ್ನ ನವರಾತ್ರಿಯ ವೇಷವ? ಹಾಗೆ ಅಲ್ಲ, ಮತ್ತೆಂತದ್ದು ನಿನ್ನದು? ಅದು ಈಗಲೇ ಬೇಕು ಅಂತ ಹೇಳಿದ್ರೆ ಈಗಲೇ ಬೇಕು. ಏನು ಇಲ್ಲಿ ಸೊಂಟದಲ್ಲಿ ಉಂಟು. ನನಗೆ ಅದು ಗೊತ್ತಿಲ್ಲ. ಸೊಂಟದಲ್ಲಿ ಉಂಟ ನನ್ನ. ನನಗೆ ಗೊತ್ತಿಲ್ಲ. ನೀನು ಇರುವುದಕ್ಕೆ ನನ್ನ ಜೊತೆ ಇತ್ತು, ವ್ಯವಸ್ಥೆ ಮಾಡ್ಬೇಕು. ಸೊಂಟದಲ್ಲೇ ಇತ್ತು. ಸೊಂಟದಲ್ಲಿ ಎಂತದ್ದು? ಎಂತದ್ದು ಇರುವುದು? ಅದೇ ಇಟ್ಟುಕೊಳ್ಬೇಕಷ್ಟೇ ನೀನು. ಬರುವಾಗ ಅಡ್ಡ ಸಿಕ್ಕಿದ ಯಾರು? ನಮ್ಮ ಧರ್ಮಾಸುರ. ಅದ್ಯಾಕೆ ಅವನಿಗೆ ಕೊಟ್ಟದ್ದು ನೀನು? ಅಂತ ಹೇಳಿದ. ನನ್ನ ಬಟ್ಟೆ ಒಂದು ಸರಿ ಬೇಕಲ್ಲ, ಇಲ್ಲದಿದ್ರೆ ಏನು ಸಾಯುದು. ನೀನು ಅಭ್ಯಾಸ ಮಾಡಿದ ಹಾಗಾದ್ರೆ. ಕೊಟ್ಟೆ ಅವನಿಗೆ. ಅದೇ ಅವನಿಗೆ ಕೊಟ್ಟು ನೀನೇ ಅಭ್ಯಾಸ ಮಾಡಿ. ಅದು ಇಲ್ಲದಿದ್ರೆ ನೆಟ್ಟಗೆ ನಿಲ್ಲುವುದೇ ಇಲ್ಲ. ಅವನ ಬುದ್ಧಿ ಹಾಳು ಮಾಡುದೇ ನೀವು. ರಾಯರೇ, ಎಂತದ್ದು? ಈಗ ಹಾ, ನಿಮಗೆ ಹುಷಾರಿಲ್ಲ ಅಂತ ಸ್ಪಷ್ಟ ಆಯ್ತು. ಎಂತದ್ದು? ರೋಗವ ನನಗೆ? ಮತ್ತು ರೋಗವೇ? ಯಾವ ರೋಗ? ಅದು ಮನೋರೋಗ. ಕಾಮದ ರೋಗ. ಜ್ವರ ಜ್ವರ ಕಾಮಜ್ವರ. ಹೌದು. ಈ ಕಾಮಜ್ವರ ಹಿಡಿದವರಿಗೆ ಹಾ, ಯಾವ ವೈದ್ಯರ ಔಷಧಿಯೂ ನಾಟುವುದಿಲ್ಲ, ಆಗುದಿಲ್ಲ. ಅದಕ್ಕೆ ಅದೇ ಔಷಧಿ. ಅದೇ ಬೇಕಂತ ಕೇಳಿದ್ದು, ಅದಕ್ಕೆ ನಾನು ನಿನ್ನ. ಹಾಗಾಗಿ ಹಾ, ನಿಮ್ಮ ಕಾಮಜ್ವರ ಈಗ ಶಮನ ಆಗಬೇಕಿದ್ರೆ ಹಾ. ಈಗಲೇ ಕಾಡಿಗೆ ಹೋಗ್ಬೇಕು. ಯಾಕೆ ನಿನ್ನ ತಲೆಗಡಿಲಿಕ್ಕೆ ಅಲ್ಲಿ? ಅಲ್ಲ, ನಿನ್ನ ಅಪ್ಪನ ಶಾರ್ದ ಉಂಟಲ್ಲಿ. ಇಲ್ಲ, ಮತ್ತೆಂತದಕ್ಕೆ? ಕಾಡಿಗೆ ಹೋಗಿ. ಕಾಡಿಗೆ ಎಂತದಕ್ಕೆ ಹೋಗುದು? ದೊಡ್ಡ ದೊಡ್ಡ ಮರ ನೋಡ್ಬೇಕು. ನೀನು ಬೇಸು, ನಿನ್ನ ತಲೆ ಸರಿ ಇಲ್ವಾ? ಈಗ ದೊಡ್ಡ ದೊಡ್ಡ ಮರ ನೋಡ್ಲಿಕ್ಕೆ ಕಾಡಿಗೆ ಹೋಗ್ಬೇಕೇನೋ? ನಮ್ಮ ಪುರದ ಸಮೀಪದಲ್ಲಿ ಇಲ್ವಾ? ಹಾಗೆ ಅಲ್ಲ, ಮತ್ತೆ ಮರವನ್ನೇ ನೋಡುದಲ್ಲ, ಮತ್ತೆ ಇನ್ನೂ ಉಂಟು ನನ್ನದು ಈಗ ತೊಡಗಿದಷ್ಟೇ ವಿಷಯಕ್ಕೆ. ವಿಷಯ ಇದು ಖಾಲಿ ಪೀಟಿಗೆ. ಇನ್ನು ವಿಷಯ ಮುಂದೆ ಉಂಟಾ? ಕಾಡಿಗೆ ವನಕ್ಕೆ ಹೋಗಿ ಬಲೆಯ ಬೀಸುವ. ಅಯ್ಯೋ ಪುಣ್ಯಾತ್ಮ, ನಿನ್ನಲ್ಲಿ ನಾನು ಹೇಳಿದ್ನಲ್ಲ, ನನ್ನ ತಲೆಗೆ ಬಡಿಬೇಕು. ನಾನು ಕೇಳಿದ್ದು ಹೆಣ್ಣು ಬೇಕು, ಸುಖ ಪಡಿಬೇಕು ಅಂತ. ಇವ ಹೇಳ್ತಾನೆ ಕಾಡಿಗೆ ಹೋಗಬೇಕು, ಬಲೆ ಏನು ಇದು? ಮೃಗಗಳನ್ನು ಹಿಡಿಲಿಕ್ಕೆ ಬಲೆ ಬೀಸುವುದಲ್ಲ, ಮತ್ತೆ ಮೃಗಾಕ್ಷರನ್ನು ಹಿಡಿಯಲಿಕ್ಕೆ ಬಲೆ ಬೀಸಬೇಕು. ಮೃಗಾಕ್ಷರನ್ನು ಹಿಡಿಲಿಕ್ಕೆ. ಮೃಗಾಕ್ಷಿಯರು ಅಲ್ಲಿ ಇರ್ತಾರ? ಅದ್ಯಾರು ಅದು ಅಲ್ಲಿ? ನಾನು ಕಾಡಿಗೆ ಹೋಗಿ ಮರದಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಹೇಳಿದ್ದು? ಯಾಕೆ ಹೇಳಿದ್ದು? ಮರದ ಬುಡದಿ. ನಿನ್ನ ಅಜ್ಜನ ಹಾಗೆ ಅಲ್ವಾ? ಮರದ ಬುಡದಲ್ಲಿ. ಬುಡದಿ, ಮರದ ಬುಡದಿ. ಬುಡದಲ್ಲಿ ನಾನು ಸ್ವಲ್ಪ ಸಾಹಿತಿ. ಒಳ್ಳೆ ಸಾಹಿತಿ. ನಿನ್ನ ಹೆಚ್ಚು ನನ್ನ ಅಪ್ಪ ಸಾಹಿತಿ. ಅವ ಮೊದಲೇ ಸತ್ತಿದ್ದಾನೆ. ಅನ್ನ ನೀರಿಲ್ಲದೆ ಸತ್ತ. ಅದೊಂದು ಒಳ್ಳೇದಾಗಿದೆ. ಅದು ಸ್ವಲ್ಪ ನನಗೂ ಬಂದು ರಕ್ತದಲ್ಲಿ. ನಾನು ಸ್ವಲ್ಪ ಸ್ವಲ್ಪ ಸಾಹಿತಿ ಆದ ಕಾರಣ ಮರದ ಬುಡದಿ. ಬುಡದಲ್ಲಿ ಈ ಋಷಿ ಮುನಿಗಳೆಲ್ಲ ಇದ್ದಾರಲ್ಲ, ಗಡ್ಡ ಬಿಟ್ಟವರು, ಕವಿ. ನಾನು ಹೇಳಿದ್ದು ಹೆಣ್ಣು ಮಕ್ಕಳು ಬೇಕಂತ. ನನ್ನ ಪ್ರಸಂಗ ಇನ್ನು ಶುರುವಾಗಬೇಕಷ್ಟೇ. ಮತ್ತೆ ಋಷಿಮುನಿ ಅದಕ್ಕೆ ನನಗೆ. ಋಷಿ ಮುನಿಗಳು ಮರದ ಬುಡದಲ್ಲಿ ಕುಳಿತು ಮಠ ತಟ ಪಟ ಮಿಟಿ ಜಪ ಮಾಡ್ಲಿಯಾ? ಜಪ ಮಾಡಿದ್ರೆ ನನಗೇನು ಪ್ರಯೋಜನ? ರಾತ್ರಿ ಹಗಲು ಅವರಿಗೆ ಅದೇ ಕೆಲಸ, ಬೇರೆ ಏನೂ ಇಲ್ಲ. ಮನೆ ಕಡೆಗೆ ತಿರುಗಿ ನೋಡುದಿಲ್ಲ. ಅದಕ್ಕೆ ದೊಡ್ಡ ಋಷಿಗಳೆಲ್ಲ. ಅದಕ್ಕೇನು ಮಾಡ್ಬೇಕು? ಹಾಗಾಗಿ ಅವರಿಗೆ ಮದುವೆ ಆದವರು ಇದ್ದಾರಲ್ಲ, ಆ ಋಷಿಗಳು. ಕೆಲವು ಋಷಿಗಳು ಮದುವೆ ಆದವರು ಇದ್ದಾರೆ, ಮದುವೆ ಆಗದವರು ಇದ್ದಾರೆ. ಈಗ ಮದುವೆ ಆದವರಿದ್ರೆ ಅವರಿಗೆ ಅರ್ಧಾಂಗಿಗಳು ಇಲ್ವೋ? ಅವರ ಅರ್ಧಾಂಗಿ, ಅವರ ಹೆಂಡತಿ. ಮನೆ ಕಡೆಗೆ ತಲೆ ಹಾಕಿ ಮಲಗದಿದ್ರೆ ಯಾವತ್ತು ನೋಡಿದ್ರು ಇದನ್ನೇ ಮನಮಠ ಮಾಡಿ, ಇದೆಯಲ್ಲಿ ಚಳಿಗಾಯಿಸಿ, ಇದಕ್ಕೆ ತುಪ್ಪ ಹಾಲು ಹಾಕಿಕೊಂಡು ಸಕ್ಕರೆ ಮಾರಿ ಸಂತಾನಗಳು. ಅವರಿಗೆ ಮಣ್ಣಗಟ್ಟೆ ಉಂಟು? ಅವರಿಗೆ ಸುಖ ಪಡೆಯಲಿಕ್ಕಿಲ್ಲ, ಅದಿಲ್ಲ. ಅವರನ್ನು ನೋಡ್ಬೇಕೊಮ್ಮೆ. ಹೇಗಿರ್ತಾರೆ? ಮಿರಿ 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 ಮಿಂಚುವ ಪಳ 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 ಪಳನೆ ಹೊಳೆಯುವ ಪುತ್ತಳಿ ಪುತ್ತಳಿಯ ಗೊಂಬೆ ಹಾಗಿದ್ದಾರೆ. ಹೌದಾ? ಅಷ್ಟು ಚಂದದ ಅವರ ಹೆಂಡತಿಯರು. ಇದು ನೀನು ನೋಡಿದ್ದೀನಿ? ನೀನು ನೋಡದೆ ಎಷ್ಟು ಸಲ? ಹೌದಾ? ನೋಡ್ಲಿಲ್ಲ. ನನಗೆ ಮಾತಾಡ್ಲಿಕ್ಕೆ ಸಮಯ ಸಿಗಲಿಲ್ಲ. ಇಲ್ಲೇ ರಾತ್ರಿ ಆಗಲು ನಿಮ್ಮ ಬೆನ್ನ ಇಂತ ಬೇಡುವ ಸಾವು, ಇಲ್ಲದಿದ್ರೆ ಏನಾದ್ರೂ ಆಗ್ತಿತ್ತು. ಹೌದಾ? ಮತ್ತೆಲ್ಲ ಹಾಗೆ ಅಲ್ಲಿಗೆ ಹೋಗಿ ಏನಾಯ್ತಾರೆ ನಿನಗೆ ವಿಷಯ? ಹೋಗಿ ಕಾದು ಅವರು ಹೇಗೆ ಹೇಳಿದ್ದಾರೆ? ಹೇಗೆ? ಕಾದು ನೋಡಿ ವನಜ ಮುಖಿಯರನ್ನು ಕಾಣುವ. ಇದು ನಿನ್ನ ಅಭ್ಯಾಸ. ಅದೇ ಗಾಳ ಹಾಕ್ಬೇಕು. ಯಾವುದಕ್ಕೆ? ಮೀನು ಹಿಡಿಲಿಕ್ಕ? ಮತ್ತೆ ಗಾಳ ಮೀನಿಗೆ ಮಾತ್ರವಾ? ನಮಗೆ ಈಗ ಮೀನಾಕ್ಷಿ ಬೇಡವಾ? ಮೀನಾಕ್ಷಿಯರನ್ನು ಹಿಡಿಲಿಕ್ಕೆ ಗಾಳ ಹಾಕುವುದು ಹೀಗೆ. ಹೇಗೆ?
ಏಯ್ ನೀನು ಎಂತದ ಮಾಡು ಈ ರೀತಿ ಕಾಲ ಹಾಕುದಾ? ಮತ್ತೆ ಮರಕ್ಕೆ ಹೊರಗೆ ನಿಂತು ಈ ಋಷಿ ವಧುಗಳೆಲ್ಲ ಹೀಗೆ ಅಲ್ಲಿ ಅಡ್ಡಾಡುವಾಗ ಏನಾದ್ರೂ ಮೊದಲು ಹೀಗೆ ಹೊಡ್ಬೇಕು. ಶಬ್ದ ಅದು ಕೇಳಿಸದಿದ್ರೆ ಮಾಡಬಹುದು. ಕಾಲಲ್ಲಿದ್ದದ್ದು ಕೈಗೆ ಬಂದ್ರೆ ಬರುವುದಿಲ್ಲ. ಅದು ಮತ್ತೆ ಮುಂದುವರಿಸಿ ಮಾತಿನಲ್ಲಿ ಇರ್ತದೆ. ಮೊದಲಿಗೆ ಹಾಗೆ ಶಬ್ದ ಮಾಡಿ ಅವರನ್ನು ಈ ಕಡೆ ನೋಡುವ ಹಾಗೆ ಮಾಡಿ. ಒಳ್ಳೆ ಅಭ್ಯಾಸ ಮಾಡಿದ್ದೀವಿ. ಏನು ಮಾಡದೆ ನಾನು ಕುಶಾಲ. ಹೌದು, ತಪ್ಪಲ್ಲ. ಹೀಗೆ ಹಾಗೆ ಮಾಡಿದ್ರೆ ಅವರಲ್ಲಿ ನಿಲ್ತಾರೆ. ಇಲ್ಲದ್ರೆ ಸಮೀಪಕ್ಕೆ ಬರ್ತಾರೆ. ಒಂದು ಸಿಟ್ಟು ಬಂದ್ರೆ ಹೊಡಿಲಿಕ್ಕಾದ್ರೂ ಬರ್ತಾರೆ. ಹೊಡಿ ಯಾರಿಗೆ ಹೊಡೆದು? ನಮಗೆ. ಅದು ನೀನಿದ್ಯಲ್ಲ. ಪೆಟ್ಟು ತಿನ್ನಬಹುದು. ಹುಡುಗಿಯರ ಕೈಯಿಂದ ಪೆಟ್ಟು ತಿಂದರೆ ಚಿನ್ನದ ಹೂವಿಗೆ ಪರಿಮಳ ಬಂದ ಹಾಗೆ. ನಿನಗೆ ಅಭ್ಯಾಸ ಉಂಟ? ನೀನು ತಿಂದಿದ್ದೇನೆ? ಏನಿಲ್ಲದೆ ಯಾರದ್ದು ಕೈಯಿಂದ ತಿಂದಿದ್ದೆ? ಕೆಲವು ಈಗ ಅದಕ್ಕೆ ಪ್ರಸಂಗ ಮಾಡಿಯಾ? ಹಾಗೆ ನಾನು ಕೂಡ ಪೆಟ್ಟು ತಿನ್ಬೇಕಂತ ನೀನು ಪೆಟ್ಟು ತಿನ್ನಬೇಕಾಗಿಲ್ಲ. ಮತ್ತೆ ಅವರಲ್ಲಿ ಮಾತಾಡುವ ನಂತರ ನಮ್ಮ ಮಾತಿನ ಮೋಡಿಯಿಂದ ಅವರಿಗೆ ಅದು ಇದು ಅಂತ ಸ್ವಲ್ಪ ಆಮಿಷ ಎಲ್ಲ ತೋರಿಸಿ ಮತ್ತೆ ಇವರನ್ನು ಹೇಳಬೇಕು. ಏನು ಸಾವು ನಿಮ್ಮ ಗಂಡಂದಿರ ಗಡ್ಡ ಬಿಟ್ಟು ಹತ್ತಿರ ಹೋಗ್ಲಿಕ್ಕಾಗ ಸ್ನಾನ ಸರಿ ಮಾಡ್ತಾರ ಅವರು. ಹತ್ತಿರ ಹೋಗ್ಲಿಕ್ಕಾಗಲ್ಲ ಅವರಲ್ಲಿ ಹೇಳಬೇಕು. ಹೌದಾ? ಹಾಗಾದ್ರೆ ನಿಮಗೆ ಯಾವ ಹಸಿವೆ ಉಂಟು, ಏನು ಸುಖ ಬೇಕು ಎಲ್ಲ ನಿಮ್ಮ ಒಂದು ಗಳಿಗೆ ನಿಮ್ಮನ್ನು ಬಿಟ್ಟಿಲ್ಲದೆ ಮಾತಿನಲ್ಲಿ ಮಗಿಸಬೇಕು. ಮತ್ತೆ ವಿಷಯ ಎಲ್ಲ ಒಳ್ಳೆ ವಿಷಯ ಅಲ್ವಾ? ಮತ್ತೆ ನೀನು ಒಂದು ದಿವಸ ಆದ್ರೂ ಹೀಗೆ ಮಾಡಿದ್ಯಾ? ಎಷ್ಟು ಸಲ ಮಾಡಲಿಲ್ಲ, ಏನು ಆಗಲಿಲ್ಲ. ಮಾತ್ರ ಸುಖ ಪಡೀಲಿಲ್ಲ, ಪ್ರಯತ್ನ ಪಟ್ಟದ್ದು ಮಾತ್ರ. ಅದು ಮತ್ತೆ ಆಗುವಾಗ ನನಗೆ ಸಮಯ ಇಲ್ಲಲ್ಲ. ಅಲ್ಲ, ಪೆಟ್ಟು ತಿಂದು ಬಂದಿದ್ಯಾ? ಪೆಟ್ಟು ಇಲ್ಲ. ಅಯ್ಯೋ, ನಾನು ಪೆಟ್ಟಿಗೆ ಸಿಗ್ಲಿಕ್ಕೆ. ಹೌದಾ? ನಾ ಎಂತ ಮಗ? ಎಂತದ್ದು? ನಾ ಎಂತ ಮಗ? ನೀನೆಂತ ಮಗ? ಮತ್ತೆ ನಿನ್ನ ಅಪ್ಪನಲ್ಲೇ ಕೇಳ್ಬೇಕಷ್ಟೆ. ಹೌದು. ಎಲ್ಲಿ ಜಾರ್ಬೇಕು, ಎಲ್ಲಿ ದೂರ್ಬೇಕು ಎಲ್ಲ ಗೊತ್ತುಂಟು. ಒಳ್ಳೆಯ ವಿಷಯ. ಮಿತ್ರ ಅಂದ್ರೆ ಹೀಗಿರ್ಬೇಕು, ಗೊತ್ತಾಯ್ತಲ್ವಾ? ಅದಕ್ಕೆ ನಾನು ನಿನ್ನನ್ನು ನನ್ನ ಜೊತೆಯಲ್ಲೇ ಇರಿಸಿಕೊಂಡದ್ದು, ಗೊತ್ತಾಯ್ತಲ್ವಾ? ಹಾಗಾದ್ರೆ ಮಾತಾಡ್ತಾ ಇಲ್ಲೇ ಇರುವುದ ನಾವು? ಸುಖ ಪಡಿಬೇಕಾದ್ರೆ ಕಾಡಿಗೆ, ಹೌದಲ್ಲ? ನೀನು ಬರಬೇಕು, ನಡೆಯುವುದಲ್ಲ? ನಾನು ತೋರಿಸ್ತೇನೆ. ಹೋಗುವ. ಬರುವಳಾದಿನ ಸುಮವ ಕೊಯ್ಯುತ್ತ ಬರುವಳಾದಿನ ಸುಮವ ಕೊಯ್ಯಲು ಸುಮವ ಕೊಯ್ಯಲು ಹರಿಯ ಅರ್ಚಿಸಲೆಂದೇ ನನ್ನದಿಯೇ ಹರ್ಷದಿಂದ ಲಕ್ಷ್ಮೀನಾರಾಯಣ, ನೀನೇ ಪರಿಪಾಲಿಸು. ಹೆಣ್ಣಿನ ಜೀವನ ಸಾರ್ಥಕ ಆಗಬೇಕಿದ್ರೆ ಉತ್ತಮ ಕುಲದಲ್ಲಿ ಜನಿಸಿ ಉತ್ತಮ ಕುಲವನ್ನು ಸೇರಬೇಕಂತ ಈ ಬಗ್ಗೆ ಯೋಚನೆ ಮಾಡಿಕೊಂಡಾಗ ನಾನೇ ಭಾಗ್ಯವಂತಿನಿ ಎನ್ನುವುದಕ್ಕೆ ಎರಡು ಮಾತಿಲ್ಲ. ವರ ಸುನೀತಿ ಮುನಿಯ ಸತಿನಾಡು ಸುವಾಸಿನೆಂಬಂತ ಹೆಸರು. ಪತಿಯ ಸೇವೆಯಲ್ಲಿ ಪರಕಾಷ್ಠೆಯನ್ನು ಕಾಣಬೇಕಾದದು ಸತ್ಯಾದವರು ಧರ್ಮ ತಾನೇ. ತಿಳಿದರನ್ನು ಮಾತನ್ನು ಹೇಳಿದ್ದಾರೆ. ಲಲಾಟ ಲಿಖಿತಾರೇಕಂ ಪರಿಮಾಷ್ಟುಮ್ನ ಶಕ್ಯತೆ. ಆ ವಿಧಿಯು ಯಾರ ಹಣೆಯಲ್ಲಿ ಯಾವ ರೀತಿ ಬರೀತಾನೆ ಎಂಬುದನ್ನು ನೋಡಿದವರು ಯಾರಿದ್ದಾರೆ? ಅವನು ಯಾವ ರೀತಿ ನಡೆಸಿಕೊಂಡು ಹೋಗ್ತಾನೋ ಅದೇ ರೀತಿಯಾಗಿ ನಡೆಯಬೇಕಾದ ನಮ್ಮ ಧರ್ಮ ತಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರು ಕೊಟ್ಟಂತ ಈ ಶರೀರ ದೇವರಿಗೆ ಅರ್ಪಿತವಾಗಬೇಕು.
ಈ ಬಗೆಯಾಗಿ ಪತಿಯ ಸೇವೆಯನ್ನು ಮಾಡಿಕೊಂಡು ಇದ್ದೇನೆ. ಧರ್ಮವನ್ನು ಕಾಪಾಡಬೇಕೆಂಬಂತ ಉದ್ದೇಶದಿಂದಾಗಿ ಯಾಗ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಇದಕ್ಕೆಲ್ಲವೂ ಕೂಡ ಸತ್ಯಾದವನು ಭಾಗಿಯಾಗಿರಬೇಕು. ಅಂದಿನಿಂದ ಇಂದಿನವರೆಗೆ ಪತಿಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ ನಿಜ. ಆದರೆ ಈ ಬಗ್ಗೆ ಯೋಚನೆ ಮಾಡುವುದಲ್ಲ. ಪ್ರತಿನಿತ್ಯವೂ ಕೂಡ ಹರಿಯನ್ನು ಪೂಜಿಸುವವರು ನಾವು. ಅಂದಿನಿಂದ ಇಂದಿನವರೆಗೆ ಯಾವುದೇ ಕಾಲವನ್ನು ಯಾವುದೇ ಸಂದರ್ಭದಲ್ಲಿ ಹರಿಯ ಪೂಜೆಯಿಂದಾಗಿ ವಂಚಿತರಾದವರು ನಾವಲ್ಲ. ಎಂದಿನಂತೆ ಇಂದೂ ಕೂಡ ಪತಿಯ ಆಜ್ಞೆ ಆಗಿದೆ. ಹರಿಯನ್ನು ಪೂಜಿಸುವುದಕ್ಕಾಗಿ ಬಗೆ ಬಗೆಯ ಸುಮವನ್ನು ಹುಡುಕಿ ತರಬೇಕು ಅಂತೇಳಿ ನಿತ್ಯ ಕರ್ಮವನ್ನು ಮುಗಿಸಿಕೊಂಡಿದ್ದೇನೆ. ಮೈಯನ್ನು ಶುದ್ಧೀಕರಿಸಿದ್ದೇನೆ. ಪರಿಶುದ್ಧವಾದಂಥ ವಸನವನ್ನು ಹುಟ್ಟುಕೊಂಡೆ. ಕಾಡಿಗಾಗಿ ಬಂದೆ. ಅದೆಷ್ಟೋ ದೂರ ಬಂದವಳಿದ್ದೇನೆ. ಅದೆಷ್ಟೋ ವನದಲ್ಲಿ ಸುಮವು ಬೆಳೆದು ನಿಂತಿದೆ. ಬೇಕಾದಂಥ ಸುಮವನ್ನು ಕೊಯ್ಯುತ್ತಾ ಆದಷ್ಟು ಬೇಗ ಆಶ್ರಮಕ್ಕೆ ತೆರಬೇಕಾಗಿದೆ. ಮುಂದೆ ನೋಡೋಣ. ಮುನಿ ಸತೆಯ ಕಾಣುತ್ತ ಮನದೆ ಸೋದೋ ಮದನನ ಮಾನಿನೆಯೇ ಪದ್ಮದಳ ಅಂಬತಿ ನೀನ್ಯಾರೆ ಪದ್ಮದಳ ಅಂಬತಿ ನೀಯೋರಿ ಯೋರಿ ಪದ್ಮದಳಾಂಬತಿ ನೀಯೋರೆ ಪದ್ಮದಳಾಂಬತಿ ನೀಯೋರೆ
ಯಾವ ಎಣ್ಣೆ? ಮೈಯದ್ದು. ಅದೇ ಹೇಗೆ? ಮತ್ತೆಂತ ನನ್ನನ್ನು ಅಪ್ಪಿ ಹಿಡಿದು ನಾನೇನು ಕಬ್ಬಿಣ ಜಿಲ್ಲೆಯ ಹಾಗೆ? ಹಾಗೆಲ್ಲ ಮಿತ್ರ, ನೀನೇ ಹೇಳಿದ್ಯಲ್ವಾ, ಕಾಡಿಗೆ ಹೋಗಿ ಬಲೆ ಬೀಸಬೇಕಲ್ವಾ? ನಾವು ಕ್ಷಣ ಮಾತ್ರದಲ್ಲಿ ಬೀಸಿದ್ದೇ ತಡ. ಮತ್ತೆ ನೋಡಿದ್ಯಾ? ಇದ್ದದ್ದೆಲ್ಲೋ. ಆಹಾ ಆಹಾ, ಓಹೋ, ಏನು ಅಂದ, ಈಹಿ, ಏನು ಚಂದ, ಏನು ರೂಪ, ಏನು ಯೌವನ. ಬ್ರಹ್ಮನ ಶಿಷ್ಯ ಕಾರ್ಯಕ್ಕೆ ಮಿಚ್ಚಲೇಬೇಕು ಮಿತ್ರ. ತಟ್ಟುವಲ್ಲಿ ತಟ್ಟಿ, ಕೆತ್ತುವಲ್ಲಿ ಕೆತ್ತಿ, ಮುತ್ತುವಲ್ಲಿ ಒತ್ತಿ. ಎಂತದ್ದು ಒತ್ತುದು ಎಂತದ್ದು? ಸೃಷ್ಟಿ ಕೊಡ್ತಾ ಇದ್ದಾನಲ್ಲ. ಯಾರಿಗೆ ಸೃಷ್ಟಿ? ಹಾಗೆಲ್ಲವ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ದೇವ ಶಿಷ್ಯ ಕಾರ್ಯಕ್ಕೆ ಮಿಚ್ಚಲೇಬೇಕು. ಮೆಚ್ಚಲೇಬೇಕು. ನೋಡು, ಒಂದೊಂದು ಅಂಗ ನೋಡು. ದುಂಬಿಯಂತೆ ಕಪ್ಪಾದ ಮುಂಗುರುಳು ನೋಡು, ಕಾಮನ ಬಿಲ್ಲಿನಂತಿರುವ ಹುಬ್ಬು, ತಾವರೆಯ ದಳದಂತಿರುವ ಕಣ್ಣು, ಕನ್ನಡಿಯಂತೆ ಫಲಫಲ ಹೊಳೆಯುತ್ತಿದ್ದವಳ ಕೆನ್ನೆ, ಸಂಪಿಗೆ ಮುಕ್ಕಿನಿರುವ ಮೂಗು, ತೊಂಡೆ ಹಣ್ಣಿನಂತಿರುವ ತುಟಿ, ಮಲ್ಲಿಗೆ ಹಾಗೆ ಬಿಳಿಬಿಳಿಯಾದ ಹಲ್ಲು, ಬಲಮುರಿ ಶಂಕದಂತಿರುವ ಕರಳು. ಬಲ್ಮಠ ನಿನ್ನ ಅಜ್ಜ ಇರುವುದಲ್ಲಿ ಅಲ್ಲಿ ಯಾರಿದ್ದಾರೆ? ನಿನ್ನ ಮಾವ ಇದ್ದಾನಲ್ಲಿ. ಬಲಮುರಿ ಶಂಕದಂತಿರಲು ಮರ್ಯಾದೆ ಸೊಂಡಿಲ್ಲಂತಿರುವ ಎರಡು ವಿಶಾಲವಾದ ಕೈ, ಸಿಂಹ ಕಟಿ, ಹಂಸ ಪಾದ. ಅಂಶವಾದ ಎಂತದ್ದು? ಅಂಶ. ಯಾವ ಅಂಶ? ಹಾಗೆ ಅಲ್ವಾ, ಹಂಸ ಗಮನೆ, ಹಂಸ ಪಾದ, ಗಜ ಪಜ ಅಲ್ಲ ಮತ್ತೊಂದು. ನೀನು ಏನಕ್ಕೆಲ್ಲ ಮಾಡಬೇಡ್ವೆ, ಗೊತ್ತಾಯ್ತಲ್ವಾ? ಇಷ್ಟು ಚಂದ ಚಂದ ಚಂದದ ರೂಪವತಿಯಾಗಿದ್ದಾಳೆ. ನಿಮ್ಮಿಂದ ಸಾಧ್ಯ ಇಲ್ಲ ಹೊಗಳಲಿಕ್ಕೆ. ಶೇಷಪ್ಪನೇ ಬರಬೇಕಷ್ಟೇ. ಅದ್ಯಾರು ನಿನ್ನ ದೊಡ್ಡಪ್ಪನ? ಇಲ್ಲ, 1000 ನಾಲಿಗೆ ಅವ. ಅದು ಶೇಷಪ್ಪ ಅಲ್ವಾ? ಅವನೇ. 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಕೂಡ ಕಷ್ಟ. ಇವನು ಹೇಳ್ಬಾರ್ದು, ಭೂಮಿ ಹೊತ್ತು ನಿಂತವನು ದೊಡ್ಡ ಜನ, ಅದಕ್ಕೆ ಶೇಷಪ್ಪ ಅಂತ ಹೇಳ್ಬೇಕು. ಶೇಷಪ್ಪ ಅಲ್ವ, ಆದಿಶೇಷ. ಅವನೇ. ಅವನಿಗೂ ಕೂಡ ಇವಳ ರೂಪವನ್ನು ಹೊಗಳುವುದಕ್ಕೆ ಸಾಧ್ಯವೇ? ಕಷ್ಟವೇ ಕಷ್ಟ. ಮತ್ತೆಂತ? ಯಾರಪ್ಪ ಇವಳು? ಯಾರಿವಳು? 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 ಸೂಜಿ ಮಲ್ಲಿಕ. ಎಂತಂತ ಸೂಜಿ ಮಲ್ಲಿಕ? ಯಾರಿವಳು ಅನ್ನುವ ಹಾಗೆ ನನ್ನಲ್ಲಿ ಪ್ರಶ್ನೆ ಹುಟ್ಟಿಕೊಂಡದ್ದು, ಗೊತ್ತಾಯ್ತಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನಾನು ನಿನ್ನಲ್ಲಿ ಮಾತಾಡುದೇನಾ? ನನಗೇನು ಗೊತ್ತುಂಟು, ನನ್ನ ಅತ್ತೆಯ ಮಗಳ ಅವಳು. ಅತ್ತೆಯ ಮಗಳಲ್ಲ, ಮತ್ತೆ ನನ್ನ ಅತ್ತೆಯ, ನನ್ನ ನಿನ್ನ ಅತ್ತೆ ಯಾರಿಗೆ ಬೇಕು? ಹೊಂದಕ್ಕೆ ಅಲ್ಲ, ನನ್ನ ಅಜ್ಜಿ. ನಿನ್ನ ಅಜ್ಜಿ ಎಂತದ ಕರನಿಗೆ? ಈಗ ನನಗೆ ಪರಿಚಯ. ಇಷ್ಟರವರೆಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಸ್ವಲ್ಪ ನೀನು ಮಾತಾಡ್ತೀಯ. ಯಾರು? ನೀನು. ನನಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿದೆ. ಹೌದಾ? ಹಾಗಾದ್ರೆ ನಾನೇ ಮಾತಾಡ್ಬೇಕು. ನೀವೇ ಈಗ ಮಾತಾಡಬೇಕು. ಸುಖ ಪಡಿಬೇಕಾದ್ರು ನಾನು, ಮತ್ತೆ ಹಾಗಾದ್ರೆ ನಾನೇ ಪ್ರಯತ್ನ ಪಡ್ಬೇಕು. ನೀವೇ ಪ್ರಯತ್ನ ಮಾಡಿ. ನೀನು ಹೆಚ್ಚು. ನಾನು ಮಾತಾಡಿ ಮಾತಾಡಿ ಆಗುವಾಗ ನನ್ನ ಹಿಂದೆ ಬಂದ್ರೆ ಮತ್ತೆ ನಿಮಗೇನು ಮಣ್ಣಗಟ್ಟಿ? ಅಲ್ಲ, ನೀನು ಹೆಚ್ಚು ದೂರ ಹೋಗಬೇಡ, ಯಾಕೆ? ಸನಿಹದಲ್ಲಿ ಇರು. ಗಾಳಿ ಹಾಕ್ಲಿಕ್ಕೆ? ಗಾಳಿ ಹಾಕ್ಲಿಕ್ಕೆ ಅಂದ್ರೆ ಗೊತ್ತಿಲ್ಲಲ್ಲ, ಅಭ್ಯಾಸ ಎಲ್ಲ ಹೆಣ್ಣು ಮಕ್ಕಳಿಗೆ. ನಾನಿದ್ದೇನೆ, ಹೆದರ್ಬೇಡಿ ನೀವು. ಆಗ ಹೇಳಿಕೊಟ್ಟಿದಂತೆ ಕನಸನ್ನೆಲ್ಲ ಮಾಡ್ಲಿಕ್ಕೆ. ಹೌದು. ಜೋರು ಕಫ ಕಟ್ಟದ ಅಂತ ಕೇಳಿ ಯಾರು ಕಫ ಅವಳು ನೋಡ್ಬೇಕಲ್ವ? ಹೇಳಿದ್ರೆ ಅದಕ್ಕೆ ಹೇಳಿಕೆ ಗೊತ್ತಿರಬೇಕು ಅಂತ. ಯಾರನ್ನು ಕರಿತಾ ಇದ್ರಿ ನೀವು? ಓ, ನಿನ್ನನ್ನೇ. ಸ್ವರ ನೋಡಿ. ಅಲ್ಲ, ಸ್ವರ ಅಂದ್ರೆ ಸ್ವರವೇ. ಕೋಗಿಲ ಸಟ್ಟಿತು. ಕೋಕಿಲ ಗಾಲಿ. ಕೋಕಿಲ ಕಂಟೆ. ಗಂಟೆ ಗಂಟೆ. ಏನು ಸ್ವರ, ಬಹಳ ಇಂಪಾಗಿದೆ, ಟೈ ಅಂತೆ. ಎಷ್ಟು ಇದು ಶ್ರುತಿ? ಶ್ರುತಿ ಯಾರಿಗೆ? ಕೆಂಪು 9 ಇರ್ಬೇಕು. ಕೆಂಪು 9 ಅಲ್ಲ, ನಿನ್ನ ತಲೆ 9. ಅಷ್ಟು ಶ್ರುತಿ ಉಂಟೇನು? ತಾರಕ ಏನು? ಏನು ಅಂಬಲ ತಡ್ತಾ ಇದ್ದೀರಾ ನೀವು? ಅಲ್ಲ, ಮತ್ತೆ ನಾವು ದೂರದಿಂದಲೇ ನಿನ್ನನ್ನು ನಾವು ನೋಡಿದ್ದೇವೆ. ನೋಡಿದ ತಕ್ಷಣ ಮಾತಾಡ್ಬೇಕು ಅಂತ ಮಾತಾಡ್ಬೇಕಂತ ಮನಸ್ಸಾಯ್ತು. ಹೆಸರು ಗೊತ್ತಿಲ್ಲ ಅಲ್ಲ, ಹಾಗೆ ಹತ್ತಿರಕ್ಕೆ ಬಂದದ್ದು. ನಿನ್ಗೆ ಹೆಸರು ಉಂಟಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ನಿನ್ನನ್ನು ನೋಡಿದ್ದು ನೆನಪು ನನಗೆ. ಹೆಸರು ಬೇಕು ಅಂತಿಲ್ಲ, ಮಣ್ಣು ಹಾಕ್ಲಿ ಹೆಸರಿಗೆ ಅಂತ. ಆದ್ರೂ ಒಂದು ಹೆಸರೆತ್ತಿ ಕರೆಯುವುದಕ್ಕೆ ಹೆಸರು ಬೇಕಲ್ಲ, ಅದಕ್ಕೆ ಬೇಕಾಗಿ ಕನ್ಸನ್ನೇ ಮಾಡಿದ್ದಷ್ಟೇ ನಾನು. ಹೌದಾ? ನನ್ನನ್ನೇ ಕದ್ದದ್ದು. ಹೌದೌದು. ಮಾತಾಡುವ ಕೆಲಸ. ವಿಷಯ ಏನಂತ ಗೊತ್ತಾಗ್ಲಿಲ್ಲ. ವಿಷಯ ಏನಿಲ್ಲ, ಸ್ವಲ್ಪ ನಿನ್ನಲ್ಲಿ ಮಾತಾಡ್ಬೇಕಂತ ಮನಸ್ಸಾಗಿದೆ. ಮಾತಾಡ್ಲಿಕ್ಕುಂಟಾ? ಹೌದೌದು. ಏನದು ವಿಷಯ? ಏನು ಅಂದ, ಏನು ಚಂದ ನಿನ್ನದು. ಅಯ್ಯೋ, ಬಹಳ ರೂಪವತಿ ಆಗಿದ್ದೀನಿ. ಯಾಕೆ ಹೊಗಳ್ತಾ ಇದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ಅಂದ ಎಂತ ಚಂದ ಯಾರಮ್ಮ. ಏನು ಅಂದ, ಏನು ಚಂದ. ಯಾರಮ್ಮ? ಇವಳು ಶಾರದಮ್ಮ ಅಲ್ಲ, ಇವಳ ಯಾರಮ್ಮ? ಅದು ಬ್ರಹ್ಮನ ಮಡದಿ ಶಾರದೆ. ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಮನೆಯಲ್ಲಿ ಮನೆ ದೂರ ಉಂಟಾ ಹತ್ತಿರ ಉಂಟಾ?
ಮನೆಗೆ ಹೋಗುವ ದಾರಿ ಯಾವ ಕಡೆ? ನೀನು ಒಬ್ಬಳೆ ಬಂದದ್ದ ಅಲ್ಲ ಬೇರೆ ಯಾರು? ಮನೆಗೆ ಬಾಗಿಲು ಎಷ್ಟು? ಬಾಗಿಲು ಎಂತದಕ್ಕೆ? ಅದು ಮಾತಿಗೆ ಒಂದು ಕೇಳಿದ್ದ. ಹೌದು, ಮನೆ ಕಿಟಕಿ ಉಂಟಾ? ಮತ್ತೆ ಮನೆ ಅಂತ ಹೇಳಿದ ಬಾಗಿಲು ಹಾಕಿದ್ರೆ ಕಿಟಕಿ ಆದ್ರೂ ತೆರೆದಿರ್ತದೆ ಅಂತ. ಹಾಗೆಲ್ವಾ? ಮನೆ ಅಂತ ಹೇಳಿದ ಮೇಲೆ ಕಿಟಕಿ ಇರ್ತದೆ. ಮನೆಯಲ್ಲಿ ನೀನು ಒಬ್ಬಳೆಯ ಅಲ್ಲ ಬೇರೆ ಯಾರಾದ್ರೂ ಇದ್ದಾರ? ಇದ್ರೆ ಎಷ್ಟು ಹೊತ್ತಿಗೆ ಹೊರಗೆ ಹೋಗ್ತಾರೆ ಅವರು? ಹೌದು, ಅಲ್ಲ ಮನೆಯಿಂದ ನಿನ್ನನ್ನು ಬಿಟ್ಟು ಹೊರಗೆ ಎಷ್ಟೊತ್ತಿಗೆ ಹೋಗ್ತಾರೆ? ಎಷ್ಟು ಮಂದಿಗಳಿರ್ತಾರೆ? ನಿನ್ನ ಹೆಸರೇನು ಅಂತ ಹೇಳುವೆಯಾ? ಇದೆಲ್ಲ ಲೆಕ್ಕಾಚಾರ ಬೇಕು ನಿಮಗೆ, ಒಂದು ಹೇಳಿದ್ರೆ ಒಳ್ಳೇದು. ಪರಿಚಯ ಬೇಕಲ್ಲ. ಖಂಡಿತವಾಗಿ ಖಳನೆ ದೂರಕ್ಕೆ ನಿಲ್ಲು, ಖಳನೆ ದೂರಕ್ಕೆ ನಿಲ್ಲು, ನಿನ್ನ ಭಾವಗಳೇನೋ ನಿನ್ನ ಭಾವಗಳೇನು? ಉಳಿಯುವ ಕಾರಣವಿಲ್ಲ. ಇಳೆಯೋ ಮಾನಿನಿ ಮುನಿಪತಿ ನನಗೆ, ಇಳೆಯೊಳು ಮಾನಿನಿ ಮುನಿಪತಿ ನನಗೆ, ಒಳಗೆ ಗಮನವಿದು ಸಲ್ಲ ಖಳನೆ ಊರಿಗೆ ನಿಲ್ಲು. ಸ್ವಲ್ಪ ದೂರ ನಿಲ್ಲಿ. ದೂರ ಅಂತೆ, ದೂರ ದೂರ ದೂರ. ಯಾರಿಗೆ? ಅವಳಿಗೆ. ನೀನೆಲ್ಲಿಗ? ಹೇ, ನಾನೊಂದು ಸ್ನಾನ ಮಾಡಿ ಬರ್ತೇನೆ. ಎಂತದಕ್ಕೆ? 3 ದಿನ ಹೊತ್ತಿಗೆ, ದಿನಕ್ಕೆ 3 ಹೊತ್ತು ಸ್ನಾನ ಬತ್ತಿ ಮಾಡ್ತೀವಿ. ಇಡುವವ ನಾನು, ಬತ್ತಿ ಇಡುವವ ದೇವರಿಗೆ. ಗೊತ್ತಾಗ್ತದೆ ಅಷ್ಟು ನೋಡುವಾಗ. ಭಕ್ತಿ ಉಂಟಾ ನಿನಗೆ? ಹ? ಬಾರ ಒಳಗೆ. ಈಗ ದೂರ ಅಂತ ಹೇಳಿದ್ರೆ ಅದು ದೂರ ಅಂದ್ರೆ ದೂರ ಅಂದ್ರೆ ಸ್ವಲ್ಪ ಅಂತರ ಬೇಕು ಅಂತ. ಏಯ್! ಅಂತರ. ಅದಲ್ವಾ? ಅಂತರಕ್ಕೆ ಕಿಟ್ಟನೊಟ್ಟಿಗೆ ಹೋಗ್ಬೇಕಷ್ಟೇ. ಯಾವ ಅಂತರ? ಪಟ್ಪು ಕಿಟ್ಟ ಹೌದಾ? ಓ, ಅಲ್ಲಿ ಇರ್ಬೇಕು. ಜೊತೆಗಿದ್ದ ನಿಂದು ಅದು ಅಂತರ ಅಲ್ವಾ? ಹೆಣ್ಣು ಮಕ್ಕಳಲ್ಲಿ ಮಾತಾಡುವ ಸ್ವಲ್ಪ ಅಂತರ ಬೇಕು ಅಂತ ಸ್ವಲ್ಪ ಕೇಳಿದೆ. ದೂರ ಇರಬೇಕು ಅಂತ. ಹೌದು. ತುಂಬಾ ಹತ್ತಿರ. ಓ, ಇಷ್ಟು ಸಾಕಾ? ಇಷ್ಟು ಅಲ್ಲ, ಅಂತರ ಅಂದ್ರೆ ಎಷ್ಟು ಅಂತರ ಅಂತ ಬೇಕಲ್ವ? ಹೇಳಿ ಬಿಡಿ ಎಷ್ಟು ಬೇಕು. ಸ್ವಲ್ಪ ದೂರ ನಿಂತು ಮಾತಾಡಿ, ನನಗೆ ಕಿವಿ ಸರಿ ಉಂಟು. ಸ್ವಲ್ಪ ದೂರ ಅಂದ್ರೆ ಎಷ್ಟು? ಇಷ್ಟು. ಹೇ, ಅವರಿಗೆ ಮಾತ್ರ ಸ್ವಲ್ಪ ಕಿವಿ ದೂರ ಅದು. ಹೌದಾ? ಹಾಗೆ ಅಲ್ವಾ? ಅದು ಸರಿ ಇತ್ತು, ಈಗ ಸ್ವಲ್ಪ ದೂರ ಆಗಿದೆ. ಹೌದಾ? ಅದಕ್ಕೆ ಹತ್ತಿರ ಬರುದು. ಸರಿ. ನೋಡುವಾಗ ಹಾ. ಕಳನಂತೆ ಕಾಣ್ತಾ ಇದೆ. ಕಾಣುವನೇ ದೊಡ್ಡ ಕಾಳುವಳಿನ ಅಪ್ಪ ರಾಜ. ಖಳರಾಜ. ಖಳರಾಜ. ಹಾ. ವಿಶಾಲವಾದಂತಹ ಶರೀರವನ್ನು ಹೊಂದಿಕೊಂಡಿದ್ದಿ. ಹ್ಮ್. ಮಾತಾಡ್ತಾ ಮಾತಾಡ್ತಾ ನಿನ್ನ ಮಾತೆ ಮೀರಿ ಹೋಗ್ತಾ ಉಂಟು. ಏನು ಮೀರಿದ್ದು ಈಗ? ಹೊತ್ತು ಮೀರಿದ್ದು. ಹೊತ್ತು ಮೀರಿದೆ ಹೌದು. ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿ ಬಿಟ್ಟೆ ಅಲ್ಲ. ನಿನ್ನನ್ನು ನೋಡುವಾಗ ಪ್ರಶ್ನೆಯ ಸುರಿ ಮಳೆ ಮತ್ತೆಂತ? ಹೌದು. ನನ್ನ ಪರಿಚಯ ಬೇಕಲ್ಲ. ಯಾರು ನೀನು? ಯಾರೇ ಆಗ್ಲಿ ಹಾ. ಪರಿಚಯ ಕೇಳಿದ್ರೆ ಹೇಳ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ ಅದು ತಾನೇ. ಒಳ್ಳೆಯ ಗುಣ ಅಲ್ವಾ? ಜೂದಲ್ಲಿ ಕಾಣುತ್ತಾ ಇದೆ ಒಂದು ಆಶ್ರಮ. ಓ ಓ ಓ, ಅದೇ ಅಲ್ವೇನಾ? ಹೌದು. ಎಲೆ ಮನೆ ಕಾಣ್ತಾ ಉಂಟು. ಹೌದು, ಅದೇ ನನ್ನ ಮನೆ. ಬಿಸಿಲು ಬೀಳ್ತದೆ ಅಂತ ಕರ್ಮ. ಎಲ್ಲಿಗೆ? ಯಾವುದಕ್ಕೆ? ಎಲೆ ಒಳಗೆ 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 ಬಿಸಿ. ಹೌದು, ಹಸಿರು ನಿನಗೆ ಎಲೆ- ಗೊತ್ತ- ಹಸಿರು ನಿನಗೆ ಗೊತ್ತಾಯ್ತು? ಎಲೆ ಹೀಗೆ ಹೊದಿಸಿ ಆಗುವಾಗ ಹಾ. ಬಿಸಿಲು ಬಿದ್ದು ಕೂಡಲೇ ಒಣಗುತ್ತದೆ, ಮತ್ತೆ ಸೆರೆಯಲ್ಲಿ ಎಲ್ಲಿ ಹೋಗುದು? ಹೌದಾ? ಹಾ. ಅಲ್ಲಿ ಮುನಿ ಇದ್ದಾರೆ, ಸುನೀತಿ ಮುನಿ ಅಂತ ಹೆಸರವರ. ಯಾರಂತೆ? ಸುನೀತಿ ಮುನಿ. ಸುನೀತಿ. ಹಾ. ಸುನೀತಿ. ಹೌದು. ಹಾ, ಹಾ, ಹಾ. ಅವರ ಮಡದಿ ನಾನು. ಹಾ, ಸುವಾಸಿನಿ ಅಂತ ನನ್ನ ಹೆಸರು. ಒಳ್ಳೆ ಹೆಸರು ಮಾತ್ರ. ಸದ ಕುಟ್ಟಿ ಬದಾನೆ. ಎಂತದು? ಎಂತದ್ದು? ಸದ ಕುಟ್ಟಿ ಬದಾನೆ. ಅದೇನು? ಅದು ಅವನ ಭಾಷೆ. ಅದು. ಗಂಡ ಹೆಂಡಿರ ಹೆಸರಿಗೆ ಒಂದು ಎಷ್ಟು ಹೋಲಿಕೆ. ಹಾ. ಸುನೀತಿಯ ಧರ್ಮಪತ್ನಿ, ಹೋಗುದು ಎಲ್ಲ ನಿನ್ನ ಧರ್ಮಪತ್ನಿ. ಧರ್ಮಪತ್ನಿ ಅಲ್ಲ. ಹೌದು. ಸುಹಾಸಿನಿ. ಸುಹಾಸಿನಿ. ಜೋಡಿ ಅಂದ್ರೆ ಜೋಡಿ, ಜೋಡೆತ್ತಿನ ಗಾಡಿ. ಜೊತೆ ಅಂದ್ರೆ ಹಾಗೆ. ಮತ್ತೆ ಒಳ್ಳೆ ಹೆಸರು. ಈ ರೂಪಕ್ಕೆ ತಕ್ಕಂತೆ ಹೆಸರು. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು ದಾರಿ ತಪ್ಪಿ ಬಂದೆಯಾ? ದಾರಿ ತಪ್ಪಿ ಬಂದಿಲ್ಲ. ಮತ್ತೆ ಯಾಕೆ ಹತ್ತಿರದಲ್ಲಿ ಹೋದ್ರೆ ನಮ್ಮ ಆಶ್ರಮ ತಾನೆ. ಯಾವತ್ತು ಈ ದಾರಿಯಲ್ಲಿ ಹೋಗ್ತಾ ಬರ್ತಾ ಓ, ಇರ್ತೇವೆ. ಇದು ಒಂದೇ ದಾರಿಯಾ? ಯಾವುದು? ಅಲ್ಲ, ಇದು ಹೋಗ್ಲಿಕ್ಕೆಲ್ಲ ನಮಗೆ ಒಂದೇ ದಾರಿ. ಆದ್ರೆ ಯಾಕೆ ಇಲ್ಲಿಗೆ ಬಂದೆ? ಯಾಕೆ? ಬರುವುದಕ್ಕೆ ಕಾರಣ ಉಂಟು. ಹ್ಮ್. ಪ್ರತಿನಿತ್ಯವೂ ಕೂಡ ಹರಿಯನ್ನು ಪೂಜಿಸುವವರು ನಾವು. ಹರಿಪೂಜೆ. ಹೌದು. ಹಾ. ಎಂದಿನಂತೆ ಇಂದೂ ಕೂಡ ಹಾ. ಹರಿಯನ್ನು ಪೂಜಿಸಬೇಕೆಂಬಂತ ಇಚ್ಛೆಯಿಂದಾಗಿ ಹಾ. ಅವನಿಗೆ ಪೂಜಿಸುವುದಕ್ಕಾಗಿ ಹಾ. ಸಕಲ ಪುಷ್ಪಗಳು ಬೇಕಾಗಿದೆ. ಪುಷ್ಪ ಸುಮ ಸುಮಗಳು. ಹೌದು. ಹಾ. ಅದನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಹೀಗೆ ಬಂದೆ. ಹಾ. ದಾರಿಯಲ್ಲಿ ನೀವು ಕಾಣ ಸಿಗ್ತಾ ಇದ್ದೀರಿ. ಹೌದು. ಈ ರೀತಿ ಮಾತಾಡಿದೆ. ನನ್ನ ಪರಿಚಯ ಹಿಡಿದೆ. ನಾನು ಸ್ವಲ್ಪ ಹೊತ್ತಿಗೆ ಕೇಳಿ. ನೀಳಾಲತಿ ಬಾಬಾರಿ ಮರ ಕೇಳಿಗೆ ಚಂದ್ರಕ ಗೋರಿ, ಮರ ಕೇಳಿಗೆ ಚಂದ್ರಕ ಗೋರಿ ಬಾಬಾರಿ. ಆ ಆ
ಕೇಳಿಗೆ ಚಂದ್ರಕ ಕೋರಿ ಬಾಬಾರಿ. ಹಾಲಿನ ದೇವಿನ ಕೆಲವಿನ ದೇವ ಹಾಲಿನ ದೇವಿನ ಕೆಲವಿನ ದೇವನ ಹಾಲಿನ ದೇವಿ ಕೆಲವಿನ ದೇವನ ಹಾಲಿನೋಳೋದಗೀತ ಕೂಡಿಲ್ಲ ಬಾನಲ್ಲೇ ಹಾಲಿನೋಳೋದಗೀತ ಕೂಡಿಲ್ಲ ಬಾನಲ್ಲೇ ಹಾಲಿನ ದೇವಿನ ಕೆಲವಿನ ದೇವನ ಹಾಲಿನೋಳೋದಗೀತ ಕೂಡಿಲ್ಲೇ ಮರ ಕೆಳಗೆ ಚಂದ್ರದ ಕೋರಿ ಬಾಬಾರಿ. ನೋಡಿ ನೋಡಿ ಮಾತಾಡ್ಲಿಕ್ಕೆ ಮನಸ್ಸೇ ಶಬ್ದವೇ ಸಿಕ್ಕುವುದಿಲ್ಲ. ಏನು ಹೇಳಲಿ? ಜೊತೆ ಗಟ್ಟುಂಟಲ್ವಾ? ಗಟ್ಟಿ ಇಲ್ಲದಿದ್ರೆ ಜಾಗ್ರತೆ ಮಾಡು. ಜಾಗ್ರತೆ ಮಾಡು. ಅದಕ್ಕೆ ಪ್ರಸಂಗ ಮಾಡಬೇಡ. ಬದುಕೆ ನಿಲ್ಲು. ಉಪದ್ರ ಮಾಡಬೇಡ. ಇನ್ನು ಸ್ವಲ್ಪ ಧೈರ್ಯ ಬಂತು. ಧೈರ್ಯ ತುಂಬಿದ್ದು ನಾನೇ. ಅದು ತುಂಬಿದ್ದಕ್ಕೆ ನಿಲ್ಲು. ಹೋಗಬೇಡ. ಸ್ವಲ್ಪ ಏರಿಸಬೇಕು ಈ ಸಲ. ನಿನಗೆ ಮತ್ತೆ ಏರಿಸದೆ ಮತ್ತೆ ಯಾರಿಗೆ ಏರಿಸಿದ? ಗೊತ್ತಾಯ್ತಲ್ವಾ? ಮೊದಲಿದ್ದಷ್ಟು ಉಂಟ ಈಗ ನಿನಗೆ? ಹೆಚ್ಚಾಗ್ಲಿ. ಕಡಿಮೆ ಮತ್ತೆ ಕಡಿಮೆ ರಜೆ ಆದ್ರೆ ಕಡಿತ ಮಾಡ್ತೀವಲ್ಲ, ಹಾಗೆ ಕಡಿಮೆ ಆಗುತ್ತೆ. ಮತ್ತೆ ಲೆಕ್ಕ ತೆಚ್ಚ ರಜೆ ಮಾಡಿದ ಮತ್ತೆ ಎಂತ ಮಾಡುದು ನೀವು? ಗೊತ್ತಾಯ್ತಲ್ವಾ? ಅದಕ್ಕೆ ರಜೆ ಮಾಡಬೇಡ, ನನ್ನ ಜೊತೆಯಲ್ಲಿ ಇರು ಅಂತ ಹೇಳುದು. ದಾರಿ ಅವಸರ ಮಾಡಬೇಡ್ರಿ. ಹೊರಟದ್ದು ನಾನು ಇಷ್ಟು ಬೇಗ? ವರ್ಷವೇ ಅಪಘಾತಕ್ಕೆ ಕಾರಣ. ಮೊದಲೇ ಹೊತ್ತಾಗಿದೆ. ಬೇಗ ಮುಗಿಸ್ಬೇಕಂತ. ನಿನ್ನನ್ನು ನೋಡಿದ ತಕ್ಷಣ ಇಲ್ಲಿಯೇ ಇರ್ಬೇಕು, ನಿನ್ನ ಜೊತೆಯಲ್ಲೇ ಮಾತಾಡ್ಬೇಕು, ನಿನ್ನನ್ನೇ ನೋಡ್ತಾ ಇರ್ಬೇಕು ಅನ್ನುವಂತ ಆಸೆ ಅಧಿಕವಾಗ್ತಾ ಇದೆ. ಆಹಾ, ಅಯ್ಯೋ, ನಿನ್ನನ್ನು ನೋಡಿದ ತಕ್ಷಣ ನನಗೆ ನಿಂತಲ್ಲಿ ನಿಲ್ಲುವುದಕ್ಕೆ ಆಗುದಿಲ್ಲ. ಮಿತ್ರ, ನಾನು ಭೂಮಿ ಮೇಲೆ ಇದ್ದೇನಲ್ಲ, ಬೊಲ್ಲ ಭೂಮಿಯೇ ನನ್ನ ಮೇಲಿದೆಯಾ? ಭೂಮಿಯ ಮೇಲೆ ನೀವೇ. ನಾನೇ ಇದ್ದೇನಲ್ವಾ? ಇದಕ್ಕೆಲ್ಲ ಕಾರಣೀಭೂತಳು ನೀನೇ ಆಗಿದ್ದು. ನಾನು ಹೌದಪ್ಪ. ಹೇಗೆ? ಚಂದ್ರ ಚಕೋರಿ. ಅಯ್ಯೋ, ಚಂದ್ರನ ಚಕ್ಕುಲಿ. ಚಂದ್ರ, ನಮ್ಮ ಚಂದ್ರ ಚಕ್ಕುಲಿ. ಅವ ಅಲ್ವಾ? ಚಂದ್ರ ಚಕೋರಿ. ಕೋರಿ ಕೋರಿ. ಹೌದು, ಕೋರಿ ಕಾರ. ಕೋರಿಕಾರ ಕಲಿತಾನೆಗ. ಅವ ಎಂತ ಸಕ್ಕೆ? ಅವ ಬೇಡ, ಅವ ಬೇಕಾದ್ರೆ ನೀನು ಬೇಕು. ನಿನ್ನ ರೂಪಕ್ಕೆ ನಾನು ಮರುಳಾಗಿದ್ದೇನೆ. ಆದ್ದರಿಂದಲೇ ಒಂದು ಹೊತ್ತು ನನ್ನ ಜೊತೆಯಲ್ಲಿದ್ದು ನನಗೆ ಸುಖವನ್ನು ಮಾತಾಡ್ತಾ ಮಾತಾಡ್ತಾ ಏನಂತ ಏನು ಅವ ಹಾಗೆ ಮಾತಾಡು. ಯಾರು? ನೀನ್ ತಲೆಬಿಸಿ, ಅವನ ವಿಷಯಕ್ಕೆ ನೀನ್ ತಲೆ. ಹೌದಾ? ಅವನ ಜೊತೆ ಸರಿ ಉಂಟು ನಿಮ್ಮದು. ನನಗೆ ಬೇಡ, ನನಗೆ ಬೇಡ. ಇವರಿಗೆ ತಲೆ ಹುಷಾರಿಲ್ಲ, ಕೆಟ್ಟವರೇ. ಹುಷಾರಿ. ಅದು ಅವರಿಗೆ ಒಂದು ಮದ್ದು. ಹೌದು, ಮದ್ದು ಕುಡಿಸ್ತೀರಿ ಈಗ? ಜ್ವರ. ಹೌದಾ? ಜ್ವರ ಇದ್ದ ಕಾರಣ ಈ ರೀತಿಯ ಮಾಡುದಾ? ಕಾಮ ಜ್ವರ. ಹೌದೇನು? ಕಾಮ ಜ್ವರ ಅದೇ ಹೆಚ್ಚು. ಇಳಿಸ್ತೇನೆ. ರೋಗ- ಯಾರಿಂದ ಮಾತಾಡ್ತಾ ಇದ್ದೆ? ರೋಗ ಉಲ್ಬಣಗೊಂಡ ರೋಗಿಗೆ ಯಾವ ಮದ್ದು ಆಗುದಿಲ್ಲ. ಹಾ. ಪ್ರಜ್ಞೆ ಉಂಟೆ ನಿಮಗೆ? ಪ್ರಜ್ಞೆ ಉಂಟಲ್ಲ? ಹಾ? ಪ್ರಜ್ಞೆ ಇಟ್ಟೆ ಮಾತಾಡಿದ್ದು. ಎಲ್ಲಿರುವುದು ನೀವು? ನಾವು ಈಗ ಸನಿಹದಲ್ಲಿ ಇದ್ದೇವೆ. ಹೌದಾ? ಯಾರಲ್ಲಿ ಮಾತಾಡ್ತಾ ಇದ್ದೀರ ಅಂತ ಪ್ರಜ್ಞೆ ನಿಮ್ಮ ಪಾಲಿಗಿಲ್ಲ. ಅದೇ ನಿನ್ನಲ್ಲೇ ಮಾತಾಡುದಲ್ವಾ? ಪದ ಸತಿ ನಾನು ಮೊದಲೇ ಹೇಳಿದೆ. ನಾನು ಮಿತ್ರ, ಮುನಿಯ ಸತಿ ನಾನು. ಕೇಳಿದ್ಯಾ? ಪರಸತಿ ಅಂತೆ. ಹಾ. ನಮಗೆ ಮದುವೆ ಆದದ್ದು ಆಗ್ತದೆ. ಮಾಗಿದ ಹಣ್ಣು ಮದುವೆಯಾದ ಹೆಣ್ಣು. ಏಯ್! ಹಕ್ಕಿ ತಿಂದ ಹಣ್ಣು ರುಚಿ. ಹಣಬರೆ ಕೆಟ್ಟವರೇ. ಆಗ ನಿನಗೆ ಹೇಳಿದ್ದು ಹೆಣ್ಣು ಹೊಣ್ಣು ಮಣ್ಣು ಇದನ್ನು ಯಾರು ಬಯಸ್ತಾರೋ ಖಂಡಿತವಾಗಿ ಅವರಿಗೆ ಉಳಿಗಾಲ ಇಲ್ಲ. ಹೌದಾ? ಸಾರಿ ಹೇಳ್ತಾ ಇದ್ದೇನೆ. ಏನಂತ? ನನ್ನ ಗಂಡನಿಗೆ ಈ ವಿಚಾರ ಗೊತ್ತಾದ್ರೆ ನಿಮ್ಮನ್ನು ಸುಟ್ಟು ಬೂದಿ ಮಾಡಿ ಹಣೆಗೆ ಮುಟ್ಟನಿಟ್ಟರು.
ಸ್ವಲ್ಪ ಹೊತ್ತುಂಟು ಹೋಗ್ಲಿಕ್ಕೆ ಅದು. ನಿನ್ನನ್ನು ಒಂಥರ ಅಡಿಗೆ ಹಾಕಿಕೊಳ್ತೇನೆ ಈಗ ಹೆಚ್ಚು ಮಾತಾಡಿದ್ರೆ. ದುರ್ಗಮಾಸುರ ಹೌದೇನೆ? ನಿನ್ನ ರೂಪಕ್ಕೆ ಮರಳಾದ ಮೇಲೆ ನಿನ್ನನ್ನು ಪಡೆಯಬೇಕು, ನಿನ್ನ ಶರೀರ ಸುಖ ಪಡೆಯಬೇಕು ಅನ್ನುವ ಹಾಗೆ ಮನಸ್ಸಾಗಿದೆ. ಬಾಯಿ ಬಿಟ್ಟು ನಾನು ಕೇಳಿದೆ, ನಿನ್ನ ಸೊಕ್ಕೆ ನಿನ್ನದ್ದು, ನಿನಗೆ ಮದುವೆ ಆಗಿದೆ? ಹೌದು. ನನಗೆ ಹೇಗೆ ನನಗೆ ದೃಷ್ಟಿ ಇಲ್ವ ನನಗೆ? ಅದಿದ್ರೆ ಏನಾಯ್ತು? ಅದಿದ್ರೆ ಕೂಡಬಾರ್ದಂತ ಹೇಳೋದು ಎಲ್ಲ ಬಿಟ್ಟವ ನೀನು. ಈಗ ಸಾರಿ ಹೇಳುತ್ತಿದ್ದೇನೆ, ಹೋಗು. ಒಂದ ನನ್ನ ಮಾತಿಗೆ ಒಪ್ಪಿ ನನ್ನ ಹತ್ತಿರಕ್ಕೆ ಬಂದು ನನ್ನನ್ನು ಅಪ್ಪಿ ಹಿಡಿದು ನನ್ನನ್ನು ಮುದ್ದಾಡಿ ಆಡಿ ನನಗೆ ಸುಖ ಕೊಟ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ ಬಿಡಲಾರೆ. ಸತಿ ಮದನ ಮಾನಿನಿ ಅದು ಮದನ ಪ್ರತಿ ಬಾರಿ ನೀ ಬಾರಿ ನೀ ಬಾರಿ. ಒಳ್ಳೆಯ ಮಾತಿನಲ್ಲಿ ಕೇಳಿದ್ರೆ ನನ್ನ ಮಾತು ಪಕ್ಷವಾಗುವುದಿಲ್ಲಲ್ಲ. ಹಾಗೆ ಆಗ್ತದೆ, ಹೇಗೆ ಆಗ್ತದೆ? ಹೇಗೈತಿ ಈಗ? ಒಳ್ಳೆಯ ಸುಖ. ಏನ್ ಮಾಡ್ತೀವಿ? ಕರಗಿ ಬೋದು ಬಾಳು ಕತ್ತಲೆ ತುಂಬಿತು ಮರುಳಾಟದಲ್ಲಿ ಉರಿದುದು ಪಾವಗಳೆಲ್ಲವೂ ಬರೆದಾಯಿತು, ಉರಿದುದು ಪಾವಗಳೆಲ್ಲವೂ ಬರೆದೋಯಿತು. ಬರೆಯಾಗಿ ಸತ್ಯದ ಸೊಡರು ಮರೆಯೋ ಸತ್ಯದ ಸೊಡರು ಕರಗಿ ಬೋದು ಬಾಳೋ ಕತ್ತಲೆ ತುಂಬಿತು ದುರುಳನ ಮರುಳಾಟವೇ. ನನ್ನ ಕೈ ಬಿಟ್ಟೆಯ ಸ್ವಾಮಿ, ಕೈ ಬಿಟ್ಟೆಯ. ಪ್ರತಿನಿತ್ಯರು ನಾನು ಪೂಜಿಸಿಕೊಂಡಿದ್ದವರ ನಾನು ಸತ್ಯವಾದವರ ಧರ್ಮ ಏನೆಂಬುದನ್ನು ನನ್ನವರಿಗೆಲ್ಲ ಪಾಠ ಮಾಡಿಕೊಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಸುಹಾಸಿನ ಜೀವನದಲ್ಲಿ ಕತ್ತಲೆ ತುಂಬಿ ಹೋಯ್ತಲ್ಲ. ಮಾನವತೆಯಾಗಿ ಬದುಕಬೇಕೆಂಬಂತ ಆಸೆಯಲ್ಲಿ ತತ್ತ ನಾನು ಮಾನವನ್ನೇ ಕರೆದುಕೊಂಡೆಯಲ್ಲ.
ಹೆಣ್ಣಿನ ಜೀವನ ಸಾರ್ಥಕ ಆಗಬೇಕಿದ್ರೆ ಆಕೆ ಪತಿವ್ರತೆಯನ್ನು ಪಾಲಿಸಬೇಕಂತೆ. ಇಷ್ಟರವರೆಗೆ ಆ ಧರ್ಮವನ್ನು ಪಾಲಿಸಿಕೊಂಡು ಬಂದವರು ಈ ಹೊತ್ತಲ್ಲಿ ಎಲ್ಲವೋ ಕಳೆದು ಹೋಯಿತು. ದುಷ್ಟರ ಕೈಗೆ ಸಿಕ್ಕಿದಂತ ನಾನು, ಅಯ್ಯೋ ಶಿವನೇ, ಯಾಕೆ ಈ ಶಿಕ್ಷಣ ಪಾಲಿಗೆ ನೀಡುತ್ತಾ ಇದ್ದೀರಿ? ನನಗೆ ಪ್ರಾಣಕ್ಕಿಂತ ಮಾನವೇ ಪ್ರಧಾನವಂತೆ. ಮಾನವನು ಕಳೆದುಕೊಂಡಂತ ಪಾಪಿ ನಾನು, ಪಾಪಿ. ಈ ಪ್ರಪಂಚದಲ್ಲಿ ಬದುಕಬೇಕೇ ನಾನು. ಇಲ್ಲ, ಈ ದುಷ್ಟಲೇ ನನಗೆ ಈ ಸ್ಥಿತಿ ಬಂದು ಒದಗಿತ್ತಲ್ಲ, ಒದಗಿತ್ತಲ್ಲ. ಮನವೋ ಕೊಳೆಯ ಹೊರೆಯಲಿ ಸಲ್ಲದಿದೋ ಘನ ತಪಗೆ ದಿಟವಿದೋ ನಿಲ್ಲದಿದೋ ಮನವೋ ಕೊಳೆಯ ಕೊರೆಯಲಿ ಸಲ್ಲದು ಘನ ತಪಗೆ ದಿಟವಿದೋ ಉಲ್ಲನಾಭನ ಕರುಣೆ ಇರಲಿ ದುರಿತ ಬೇಕಾದೋ ಉಲ್ಲನಾಭನ ಕರುಣೆ ಇರಲಿ ದುರಿತ ಬೇಕಾದೋ ಇಲ್ಲಿರುವ ಪದವು ಅಲ್ಲಿರುವ ಕಿರಿಯ ಪ್ರಭಾತಕ್ಕೆ ನೆಗೆಯುತ್ತ ನಿಲ್ಲದೋ ಮನವೋ ಜನ್ಮದಲ್ಲಿ ಯಾವ ಪಾಪ ಮಾಡಿದ ಕರ್ಮದ ಪಾಲಿಗೆ ಕಂಟಿ ಹೋಯಿತು. ಇಷ್ಟಿಳಿದು ಯಾವತ್ತು ಅಪರಾಧವನ್ನು ಮಾಡಿದವನು ನಾನಲ್ಲ ತಾನೆ. ಮತ್ತೆ ಯಾಕೆ ದೇವರನಿಗೆ ಈ ಶಿಕ್ಷೆಯನ್ನು ವಿಧಿಸಿದೆ? ಆ ದುಷ್ಟರ ಕೈಗೆ ಸಿಕ್ಕುವಂತೆ ಯಾಕೆ ಮಾಡಿದೆ? ಈ ಶರೀರವನ್ನು ನನ್ನವರಿಗೆ ಅರ್ಪಿಸುವುದಕ್ಕೆ ಸಾಧ್ಯ ಉಂಟೆ? ನನ್ನ ಬಗ್ಗೆ ಯೋಚನೆ ಮಾಡುವಾಗ ನನಗೆ ಹೇಸಿಗೆ ಆಗ್ತಾ ಇದೆ. ಇಲ್ಲ ಇಲ್ಲ, ನಾನೊಂದು ನಿರ್ಧಾರವನ್ನೇ ಕೈಗೊಂಡೆ. ನೀನು ಮಾಡಿದಂತ ಹಾಗೆಯನ್ನು ತೀರಿಸ್ತೇನೆ. ಈ ಸ್ಥಿತಿಯಲ್ಲಿ ಇದ್ದು ಅಲ್ಲ, ಶರೀರವನ್ನು ಒಂದೇ ಅಲ್ಲ, ಹೊಗೆಯನ್ನು ಕಾಣಲೇಬೇಕು. ನನಗೆ ಈ ಶಿಕ್ಷೆಯನ್ನು ಕೊಟ್ಟೇ ಅಲ್ಲ, ಮತ್ತೆ ಈ ಪ್ರಪಂಚದ ಯಾವ ಹೆಣ್ಣಿಗೂ ಈ ಕಷ್ಟ ಬರಕೂಡದು. ಪಾಪಿ, ಅಸಮ, ನೀಚ, ದುಷ್ಟ, ನಿನ್ನನ್ನು ಬಿಡಲಾರೆ. ಇದ್ದಲ್ಲ ಸತ್ತಾದರೂ ನಿನ್ನ ಪ್ರಾಣವನ್ನು ಹೇಳ್ತೇನೆ, ನಿನ್ನ ಪ್ರಾಣವನ್ನು ಇರ್ತೇನೆ. ಸುಮ್ಮನೆ ಬಿಡಲಾರೆ. ನಿನ್ನ ಪ್ರಾಣವನ್ನು ನಾನು ಹಿಡಲಿಲ್ಲ. ನಾನು ಸುವಾಸನೆಯಲ್ಲ. ಯಾಕೆ ಬದುಕಬೇಕು? ಎತ್ತರವಾದಂತಹ ಗಿರಿಯೊಂದು ಕಾಣ್ತಾ ಇದೆಯಲ್ಲ, ಹರಿಯ ಪಾದಕ್ಕೆ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೇನೆ. ಹರಿಗೆ
ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನುವ ಹಾಗೆ ಆಜ್ಞೆಯನ್ನು ಮಾಡಿದ್ದೇನೆ. ಮಾತ್ರವಲ್ಲ, ನಮ್ಮವರ ಏಳಿಗೆ ಆಗಬೇಕು, ನಮ್ಮವರ ಮೇಲೆ ಬರಬೇಕು, ನಮ್ಮವರು ವಿದ್ಯಾವಂತರಾಗಬೇಕು ಎಂಬ ಉದ್ದೇಶದಿಂದ ನಮ್ಮವರನ್ನು ವಿದ್ಯೆಯನ್ನು ಅಭ್ಯಾಸ ಮಾಡೋದಕ್ಕೆ ಬೇಕಾಗಿ ಗುರುಮಠಕ್ಕೆ ಸೇರಿಸಿದ್ರೆ, ಗುರುಮಠದ ಗುರುಗಳು ನೀನು ರಾಕ್ಷಸ, ನೀನು ಕೆಟ್ಟವ ಅನ್ನುವ ಹಾಗೆ ಹೇಳಿ ಹಿಂದೆ ಕಳಿಸಿದ್ದಾರಂತೆ. ನಮ್ಮವರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಇದನ್ನು ಸಹಿಸಲಾರೆ ಎಲ್ಲರಿಗೂ ಆಜ್ಞೆ ಮಾಡಿದ್ದೇನೆ. ಎಲ್ಲಿ ಗುರುಮಠ ಇದೆ ಅದನ್ನು ಪೂರ್ತಿ ಪುಡಿ ಮಾಡಿರಿ, ಆಮೇಲೆ ಋಷಿಗಳ ತಲೆಯನ್ನೇ ಕತ್ತರಿಸಿ ಅನ್ನುವ ಹಾಗೆ ಆಜ್ಞೆ ಮಾಡಿದ್ದೇನೆ. ನೋಡೋಣ ಮುಂದೆ. ಚಂದ್ರ ನೀನೇ ಹೇಳು ಹಾಗೆ ಮಾಡಲು ಬಾಳಿದಲ್ಲ ಏನು ಗುರುಗಳಿಗೆ? ಪವಿತ್ರವಾದ ಪಾದದ್ವಯಗಳಿಗೆ ನಮೋ ನಮಃ. ಇನ್ನಗೆ ಏನು ಬೊಬ್ಬೆ ಹೊಡಿದೆ ನೀನು? ಎಲ್ಲ ಬೊಬ್ಬೆ ನಿನ್ನದು ಯಾಕೆ ಹೇಳ್ತಾ ಉಂಟಿಲ್ಲ? ಏನು ಚೀರಾಟ, ಏನು ನಿನ್ನದು? ಏನಾಯ್ತು ಗುರುಗಳೀಗ? ಎಲ್ಲರಿಗೂ ಆಚೆಯನ್ನು ಕೊಡ್ತಾ ಇದ್ದಿ. ಹೌದು. ಏನಂತ ಸಾಮಾನ್ಯವ ನೀನು? ಏನು ಆಚೆ ಅಂತ ಏನನ್ನು ಕೊಟ್ಟದ್ದು ನೀನು? ಎಲ್ಲಿ ಗುರುಮಠ ಇದೆ ಅದನ್ನು ಪುಡಿ ಮಾಡಿ ಅನ್ನುವ ಹಾಗೆ. ಗುರುಮಠವನ್ನು ಯಾವುದಕ್ಕೆ ಇರುವುದು? ನಮ್ಮವರಿಗೆ ವಿದ್ಯೆ ಕಲಿಯುವುದಕ್ಕೆ ನಿಮ್ಮವರ ಅವಕಾಶ ಇಲ್ಲ ಅಂತೆ. ನಿಮ್ಮವರ ಏಳಿಗೆಗಾಗಿ ಅದು ಇರುವುದಲ್ವಾ? ಅದನ್ನು ನೀನು ಕೆಡಿಸುವುದಕ್ಕಾಗಿ ಹೇಳಿ ಬೇಡ ಅದು. ಅದು ಅಷ್ಟು ಮಾತ್ರವಲ್ಲ, ಪತಿ ನಾರಿ ಮನೆಯನ್ನೆಲ್ಲ ಕೆಡಿಸಿದಿ ನೀನು, ಹೌದಲ್ವಾ? ನಾನು ಹೇಳಿದ ಹಾಗೆ ಕೇಳಲಿಲ್ಲ, ಅದಕ್ಕೆ ಕಳಿಸಿದ್ದೆ. ಹೌದಾ? ನೀನು ಹೇಳಿದ್ದು ಕೇಳಿಲ್ಲ ಅಂತ ಹೇಳಿ ಎಲ್ಲರಿಗೆ ಹಾಗೆ ಮಾಡಿದ ನೀನು. ಕಂಡಲ್ಲಿ ಋಷಿ ಮುನಿಗಳ ತಲೆಯನ್ನು ಕತ್ತರಿಸಿದಿ. ನಾನೇ ಆಜ್ಞೆ ಮಾಡಿದ್ದೇನೆ. ಯಾಕೆ ಆಜ್ಞೆ ಮಾಡಿ? ನಮ್ಮವರಿಗೆ ಇದ್ದೆ ಹೇಳಿಕೊಡುದಿಲ್ಲ ಅಂತ ಅವರು. ಹಾಗೆ ಅವರು ಹಾಗೆ ಮಾಡುವುದಿಲ್ಲ ಅಂತ ನೀನು ಹೀಗೆ ಮಾಡುವುದಾ? ಮತ್ತೇನು ಮಾಡಬೇಕು? ಅದು ತಪ್ಪು. ತಪ್ಪು ನೀನು ಮಾಡಿದ ತಪ್ಪು. ನೀವು ಒಳ್ಳೇದಾಗಬೇಕು, ನಿಮ್ಮನ್ನು ಬೆಳೆಸಬೇಕೆಂಬ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ನಿಮಗೋಸ್ಕರ ಕುಳಿತಾ ಇದ್ದೇನೆ. ನಾನು ಏನು ಮಾಡಬೇಕು ಗುರುಗಳೇ? ನೀನು ಸರಸಿದ ಬೀಟರದ ಬದಿ ಗುಣವೆರೆಸದ ಬದಿ ಸಯ್ಯಾಜವದಿ ವರ ಭಕ್ತಿ ಗೊಲೆಯದ ವರ ವಿಧಿ ಕರುಣಿಸಿ ಸಂಗರದಿ ಗೆಲ್ಲುವುದು ಸರಸಿದ ಬೇಟದ ತಪದಿಗಿ ಏನು? ನೀನು ಇದನ್ನೆಲ್ಲ ಮಾಡಿದೆಲ್ಲ ತಪ್ಪು. ತಪ್ಪಾಯ್ತೆ. ಹೌದು. ಇದು ಇನ್ನು ಮುಂದೆ ಇಂತಹ ಕೆಲಸವನ್ನು ನೀನು ಮಾಡಬಾರದು. ಹೀಗೆ ಮಾಡಬಾರ್ದು. ಮತ್ತೆ ನಮ್ಮವರಲ್ಲಿ ಏಳಿಗೆ ಆಗಬೇಕು. ಆದ್ದರಿಂದ ನೀನು ಕೂಡ ಇನ್ನು ಬೆಳೆಯಬೇಕು ಎಂಬ ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೇನೆ. ಏನು ಮಾಡಬೇಕು? ನಿನ್ನ ಗುರುವಾಗಿ ನಾನು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೇನೆ. ಯಾವುದು? ಇದೇ ಕೊನೆಯ ಕೆಲಸ ಮಾಡಿದ್ದು ನೀನು. ಇನ್ನು ಮುಂದೆ ಇಂತಹ ಕೆಲಸವನ್ನು ಮಾಡುವುದು ಸರಿಯಲ್ಲ. ಅದಕ್ಕಾಗಿ ನೀನು ಇನ್ನು ಮುಂದೆ ಪ್ರಯತ್ನವನ್ನು ಮಾಡಬೇಕು. ಏನು ಪ್ರಯತ್ನ? ಇಲ್ಲಿ ಅಲ್ಲ, ಮತ್ತೆ ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು. ಮೆಚ್ಚಿಸುವುದು ಮಾತ್ರವಲ್ಲ, ಅವನಲ್ಲಿ ಬೇಕಾದ ವರವನ್ನು ಪಡೆಯಬೇಕು. ಅವನಲ್ಲಿ ಪಡೆದ ವರದಿಂದ 3 ಲೋಕವನ್ನು ಅಥವಾ ಯಾವ ಲೋಕವನ್ನು ಗೆಲ್ಲುವುದಕ್ಕೆ ಉಂಟು, ಎಲ್ಲವನ್ನು ಗೆಲ್ಲುವ ಸಾಮರ್ಥ್ಯ ನಿನಗೆ ಮಾಡಬೇಕು ನೀನು. ಆದ್ದರಿಂದ ಇಂಥದ್ದು ಕೆಲಸ ಮಾಡುವುದು ನೀನು ತಪ್ಪು. ತಪ್ಪಾಯ್ತು ಗುರುಗಳೇ, ತಪ್ಪಾಯ್ತು. ವಂದಿಸಿ ಗುರುಗಳೇ. ಈ ಶಿಷ್ಯನ ಏಳಿಗೆಯನ್ನು ಬಯಸಿ ಕ್ಷಣ ಕ್ಷಣಕ್ಕೂ ನನ್ನ ಹತ್ತಿರಕ್ಕೆ ಬಂದು ಒಳ್ಳೆಯ ವಿಷಯವನ್ನೇ ಬೋಧಿಸ್ತಾ ಇದ್ದೀರಿ. ನಾನು ಹೀಗೆ ಮಾಡಿದ್ರೆ ತಪ್ಪಲ್ವಾ? ಕಾಡನ್ನು ಸೇರಿ ವಿಧಾತನ ಕುರಿತ ತಪಸ್ಸನ್ನಾಚರಿಸಬೇಕು, ವಿಶೇಷವಾದಂತ ವರವನ್ನು ಪಡೆದು ಬರಬೇಕು ಅನ್ನುವ ಹಾಗೆ ಶ್ರೀಮುಖದಿಂದ ಆಡಿದ ಮೇಲೆ ನಿಮ್ಮ ಮಾತಿಗೆ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಇಷ್ಟರವರೆಗೆ ನಾನು ಮಾಡಿದ್ದು ತಪ್ಪು. ಇನ್ನು ಮುಂದಕ್ಕೆ ನಿಮ್ಮ ಮಾತನ್ನು ಧಿಕ್ಕರಿಸುವುದಿಲ್ಲ. ಹೋಗಿ ಬರ್ತೇನೆ ಕಾಡಿಗೆ. ಮಾತನ್ನು ಒಪ್ಪಿಕೊಂಡಿದ್ಯಲ್ವಾ? ಹೋಗು ಶುಭವಾಗಿ. ಕಾಡಿಗೆ ದಟ್ಟವಾದಂತಹ ಕಾಡ ಮಧ್ಯಕ್ಕೆ ನಾನು ಬಂದಿದ್ದೇನೆ. ನೋಡಿದ್ದೀರಾ? ಪ್ರಶಾಂತ ವಾತಾವರಣ.
ವಾತಾವರಣ. ಸನಿಹದಲ್ಲಿ ಪವಿತ್ರವಾಗಿ ಹರಿತಾ ಇದೆ ನದಿಯೊಂದು. ಅದಕ್ಕೆ ಇಳಿದು ಶರೀರವನ್ನು ಶುದ್ಧಗೊಳಿಸಿದ್ದೇನೆ. ಹಾಗಿದ್ರೆ ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಇದೇ ಯೋಗ್ಯವಾದ ಸ್ಥಳ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ. ಹಲವೆಡೆ ಸಂಚರಿಸುವ ಮನಸ್ಸನ್ನು ಕೇಂದ್ರೀಕರಿಸಿ ಆ ವಿಧಾತನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಇಲ್ಲಿಯೇ ಕುಳಿತಿದ್ದೇನೆ. ಶಾರದ ರಮಣ ಮುದಿದೆನೋ ಚಾರು ಚತುರ್ಮುಖ ನಾರಾಯಣ ಸುತ ವಾರಿ ಭವ ಶಾರದ ರಮಣ ಜಯ ಜಯ ಓಂ ಶಾರದಾರಮಣನೆ, ಓಂ ಸತ್ಯಲೋಕೇಶನೇ, ಓಂ ಹಂಸವಾಹನನೇ, ಇಳಿದು ಬಾ ತಂದೆ, ಇಳಿದು ಬಾ. ಭಕ್ತಿಯತ ಬಗೆಯೇ ಉಚ್ಚರಿಸಲು ಮನಸ್ಸೇಯನೆಂಬುದೇ ಸತ್ಯನವರ ಕನಹೃತ್ಯ ಪಾಲಿದೆ ಮುತ್ತುರನೆ ಹಿರಿನಿನಗೆ ಮಗನೇ ದುರ್ಗಮಾಸುರ, ಅದೆಷ್ಟೋ ಸಮಯದಿಂದ ನನ್ನ ಕುರಿತಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಿ. ನಿನ್ನ ತಪಸ್ಸಿಗೆ ಮೆಚ್ಚಿದಂತ ನಾನು ಓಡೋಡಿಕೊಂಡು ಬಂದಿದ್ದೇನೆ. ನಿನ್ನ ಮನದ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಸಿದ್ಧನಿದ್ದೇನೆ. ಇನ್ನು ಮುಂದೆ ನಿನ್ನ ಶರೀರವನ್ನು ದಂಡಿಸಬೇಡ. ಇದು ಏನು ಇಚ್ಛೆ ಉಂಟು ಅಂತ ಕೇಳಿಕೋಯ. ಚತುರ್ದಶ ಭವನಗಳಲ್ಲಿ ನದಿಗವೆನಿಸುವ ಪರಮ ಪದ ಪಾಲಿಪುದು ಕರುಣದಲ್ಲಿ ಚತುರ್ದಶ ಭುವನಗಳಲ್ಲಿ ನದಿಗವೆನಿಸುವ ಪರಮ ಪದ ಪಾಲಿಪುದು ಕರುಣದಲ್ಲಿ ಸುರ ನರೋರದ ಯಕ್ಷ ಗಣಕಿನ ಪುರುಷ ರಾಕ್ಷಸರೆಂಬ ವಿಶ್ವದ ಪುರುಷ ಶಕ್ತಿಗಳಿಂದ ಮರಣವು ತರದ ತರದಲ್ಲಿ ವರವಧು ಚತುರ್ದಶ ಭವನಗಳಲ್ಲಿ ನಾನಧಿಕವೆನಿಸುವ ಪರಮ ಪದ ಪಾಲಿಪುದು ಕರುಣದಲ್ಲಿ ಜಯ 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 ಬ್ರಹ್ಮದೇವ, ಮತ್ತೊಮ್ಮೆ ಪವಿತ್ರವಾದ ಪಾದದ್ವಯಗಳಿಗೆ ಉಭಯ ಕರಗಳನ್ನು ಜೋಡಿಸಿಕೊಂಡಿದ್ದೇನೆ. ಎದ್ದೇಳಯ್ಯ. ನನ್ನ ಭಕ್ತಿಯ ಮೆಚ್ಚಿದಂತಹ ನೀನು ಕಣ್ಣು ಮುಂದೆ ಗೋಚರಿಸಿದ್ದೀಯ ತಂದೆ. ಹೌದು. ಧನ್ಯನಾದೆ, ಧನ್ಯನಾದೆ. ನನ್ನ ಇಷ್ಟಾರ್ಥವನ್ನು ನೀನು ಈಡೇರಿಸಿಕೊಡ್ತೀಯ. ಸತ್ಯ. ನನ್ನ ಆಸೆ ಈಡೇರಬೇಕಾದ್ರೆ ನಿನ್ನ ಪರಿಪೂರ್ಣವಾದ ಅನುಗ್ರಹ ಈ ಭಕ್ತನ ಮೇಲೆ ಇರಬೇಕು. ಏನು ಅಂತ ಬೇಕಲ್ವಾ? ಆದ್ದರಿಂದಲೇ ಕೇಳುತ್ತಾ ಇದ್ದೇನೆ. ಯಕ್ಷರು ಕಿನ್ನರರು ಕಿಂ ಪುರುಷರು ಉರಗರು ಸಾಧ್ಯರು ಸಿದ್ಧರು ಇವರಿಂದ ನನ್ನ ಪಾಲಿಗೆ ಮರಣವೇ ಬರಬಾರ್ದು. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಮತ್ತೆ ಇನ್ನು ಕೇಳಲಿಕ್ಕೆ ಉಂಟು. ಯಾವುದು? ರಣಕ್ಷೇತ್ರದಲ್ಲಿ ಎಂತಹ ಪುರುಷನೇ ನನ್ನ ಎದುರಿಗೆ ಯುದ್ಧಕ್ಕೆ ಬಂದರೆ ಅವರನ್ನು ಸೋಲಿಸುವಂತಹ ಆ ಶಕ್ತಿಯನ್ನು ನನಗೆ ಅನುಗ್ರಹಿಸಬೇಕು. ಹಾಗಾದ್ರೆ ನಿನಗೆ ಮರಣ ಬರಬಾರದು ಅಂತ. ಮರಣವೇ ಬರಬಾರ್ದು. ಮರಣವು ಸಹಜವೋ ಜಗದ ನಿಯಮವಿದೋ ಪರಶುರೇದನು ಬಿಡದು ನಿಲ್ಲಲು ನೀನು
ಪರಣವೋ ಸಹಜವೋ ಜಗದ ನಿಯಮವಿದೋ ದುರ್ಗಮಾಸುರ ವಿಧಾತ ನಿನ್ನ ತಪಸ್ಸಿಗೆ ಮೆಚ್ಚಿ ಅಂತ ನಾನೇ ಓಡಾಡಿಕೊಂಡು ಬಂದಾಗ ಮರಣವೇ ಬರಬಾರದು ಹೀಗೆಂಬುದಾಗಿ ಕೇಳಿದವ ನೀನಿದ್ದಿ. ಲೋಕಮುಖದಲ್ಲಿ ಶಾಶ್ವತವಾಗಿ ದುರ್ಗಮಾಸುರ ಉಳಿಬೇಕು. ಆದ್ರೆ ಆ ವರವನ್ನು ಕೊಡಬಹುದಿತ್ತು. ಮತ್ತೇನು? ಆದ್ರೆ ಏನು ಮಾಡುದು? ಏನಾಯ್ತು? ಈ ಲೋಕದಲ್ಲಿ ಹುಟ್ಟಿದಂತ ಯಾವ ಜೀವಿಯೂ ಕೂಡ ಇರಲಿ, ಅದಕ್ಕೆ ಮರಣವೇ ಇಲ್ಲ ಎಂಬುದಾಗಿ ಇಲ್ಲವಯ್ಯ. ಹೌದೇ? ಒಂದಲ್ಲ ಒಂದು ದಿನಕ್ಕೆ ಮರಣ ಎಂಬುದು ಕಟ್ಟಿಟ್ಟ ಬುದ್ಧಿಯಾಗಿದೆ. ಕಲ್ಪಾಂತ್ಯದಲ್ಲೇ 3 ಮೂರ್ತಿಗಳು ಮರಣ ಇದೆ. ಹೌದು ಅಯ್ಯ. ಓ, ಆದ್ರೆ ನಿನಗೆ ಚಿಂತೆ ಬೇಡ. ಮರಣ ಇಲ್ಲದಿದ್ರೆ ಏನಾಯ್ತು? ನಿನಗೆ ಶಕ್ತಿಯನ್ನು ಕೊಡುವುದಕ್ಕೆ ನಾನು ಮುಂದಾಗಿದ್ದೇನೆ. ಹೌದು, ಇದು ದಿವ್ಯವಾದ ಪರುಷನ್ನು ಕೊಡ್ತಾ ಇದ್ದೇನೆ. ಈ ಪರುಷು ನಿನ್ನ ಕೈಯಲ್ಲಿ ಯಾವಾಗ ಇರುತ್ತದೋ ಆವಾಗ ನಿನಗೆ ಮರಣ ಮಾತ್ರವಲ್ಲ, ಅಪಜಯ ಎಂಬುದೇ ಇಲ್ಲ. ಒಂದು ವೇಳೆ ಈ ಪರಶುವನ್ನು ನೀನು ಕೈ ಬಿಟ್ಟೆ ಅಂತಾದ್ರೆ ಅಲ್ಲಿಗೆ ಮಾತ್ರ ನಿನ್ನ ಮರಣ ಖಂಡಿತ. ಹೌದೇ? ಇದು ನನ್ನ ಶರೀರ ರಕ್ಷಣೆಗೆ ಬೇಕಾಗಿ ಕೊಡ್ತೀರ. ಹೌದಯ್ಯ. ಧನ್ಯನಾದೆ. ತಂದೆ, 2 ಕೈ ಎತ್ತಿ ಆಶೀರ್ವಾದ ಮಾಡಿ. ಆಗ್ಲಿ, ನಿನಗೆ ಶುಭವಾಗ್ಲಿಯ್ಯ. ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಆಯ್ತು. ನಡೆದಂತ ವಿಷಯ ನಮ್ಮವರಲ್ಲಿ ಹೇಳಬೇಕು. ಶೋಣಿತಾಪುರಕ್ಕೆ ಹೆಚ್ಚು ಮೇಲೆ ಒಂದು 10 ಮಂದಿ ಕಲಶಗಳನ್ನೆಲ್ಲ ಹಿಡ್ಕೊಂಡು ಪುರ ಶೃಂಗಾರ ಆಗಬೇಕು. ನೀನು ಯಾರಲ್ಲಿ ಮಾತಾಡದಲ್ಲಿ? ನಮ್ಮವರಲ್ಲಿ ಏನಂತ ಮಾತಾಡ್ತಿ? 10 ಮಂದಿ ಹೆಣ್ಣು ಮಕ್ಕಳು ಹೇಳಿ ನಮ್ಮ ರಾಯರು ಬರ್ತಾರೆ, ಈಗ ಕೈಯಲ್ಲಿ ಹಿಡ್ಕೊಳ್ಳಿ ಅಂದೆ. ಎಂತದಕ್ಕೆ ಕೈಯಲ್ಲಿ ಹಿಡ್ಕೊಳ್ಳುವುದಕ್ಕೆ? ದೊಣ್ಣೆ ಕಲ್ಲಲ್ಲ, ಮತ್ತೆ ಕಲಶ ಕನ್ನಡಿ ಸ್ವಾಗತಿಸುವುದಕ್ಕೆ. ಮತ್ತೆಂತದು ನೋಡಿ, ವಿರಿ ವಿರಿ ಜಗಮಗ ಜಗಮಗ ಬಣ್ಣ ಬಣ್ಣದ್ದು ಹಾ ಪ್ರಕಾಶ. ನಾನು ಏನು ವೈಭವ ಇದು! ಮತ್ತೆ ಇದು ಶೋಣಿತಾಪುರವ ಅಲ್ಲ ಬೇರೆ ಪುರವ? ಅಷ್ಟು ಶೃಂಗಾರ ಮಾಡಿದ್ಯಲ್ವಾ? ನವನಗರ. ನವನಗರದ ಹಾಗೆ ಇದೆ ಇದು. ಹೊಸ ನಗರ ಇರ್ಲಿ. ಈಗ ನೀವು ಕಾಡಿಗೆ ಹೋದಿರಲ್ಲ. ಹೌದು. ವಿಷಯ ಏನಾಯ್ತು? ಹೆಣ್ಣು ಗಂಡ ಮಿತ್ರ ಪರಮೇಶ್ವರಿ ಬಂದನ. ಎಂತದಕ್ಕೆ? ನಿನ್ನ ಮನೆ ಕೆಲಸ ಉಂಟಾ? ಮತ್ತೆ ನಾನು ಶಾಹಿತಿ ಅಲ್ವ, ಪರಮೇಶ್ವರಿ. ಹಾಗೆ ಎಲ್ಲುವುದು ಪರಮೇಶಿ, ಅವನೇ ಸೃಷ್ಟಿಕರ್ತ ಬ್ರಹ್ಮ. ಹುಲಿ ಮುಂಚಿ. ಎಂತದಕ್ಕೆ? ಊಟ ಮಾಡ್ಲಿಕ್ಕೆ ನಿನಗೆ? ಅವನಿಗೆ ಅಂತ ಹೆಸರು ನಿನಗೆ ಊಟ ಸಾಗುದಿಲ್ವಾ? ಕೇಳಿ ಅವರ ಅವನಿಗೆ ಅಂದು ಅಂತ ಒಂದು ಹೆಸರುಂಟು, ವಿರಿಂಚಿ ಅಂತ. ನೋಡಿ ಹುಲಿ. ಮಾತಾಡಬೇಡ ನೀನು. ಆಯ್ತು, ಬಂದನ ಸಿಕ್ಕಿದನ. ಸಿಕ್ಕಿದ ಮೇಲೆ ಸಿಕ್ಕದೆ ನಾನು ಬರ್ತೇನೆ. ನಾನು ಬರ್ಲಿಕ್ಕಿಲ್ಲ. ನಮ್ಮವರು ಹೇಳಿದ್ದೆ ತಡ, ಮಾತ್ರವಲ್ಲ ನೀನೇ ಹೇಳಿದ್ದಿ ತಡ. ಗುರುಗಳು ಹೇಳಿದ ಮೇಲೆ ನೇರವಾಗಿ ದಟ್ಟವಾದ ಕಾಡಿಗೆ ಹೋದೆ. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿದೆ. ಕೆಲವು ವರ್ಷವೇ ಕಳೆದು ಹೋಯಿತು. ಆಮೇಲೆ ಕಣ್ಣ ಮುಂದೆ ಗೋಚರಿಸಿದ. ಏನು ಬೇಕಂತ ಕೇಳಿದಾಗ ನನ್ನ ಏಳಿಗೆಗೆ ಬೇಕಾಗಿ ಏನು ಕೇಳಿದೇನೋ ಅದನ್ನೆಲ್ಲ ಅನುಗ್ರಹಿಸಿದ್ದಾನೆ. ಪುರುಷರು ಯಾರಿಂದಲೂ ಮರಣ ಇಲ್ಲ ಅನ್ನುವ ಹಾಗೆ ವರ ಕೊಟ್ಟಿದ್ದಾನೆ. ಆಮೇಲೆ ನಾನು ಇನ್ನೇನು ಪುರದ ಕಡೆಗೆ ನಡೆಯುತ್ತೇನೆ ಅಂತ ಯೋಚನೆ ಮಾಡಿದಾಗ ಮತ್ತೊಂದು ಹೇಳಿದ್ರಲ್ಲ, ನಿನ್ನ ಭಕ್ತಿಯ ಮೆಚ್ಚಿ ವಿಶೇಷವಾದಂತಹ ಒಂದು ಆಯುಧ ಕೊಡ್ತೇನೆ ಅನ್ನುವ ಹಾಗೆ. ಏನು ಅಂತ ಕೇಳಿದಾಗ ನೋಡಿಗ ಫಳ 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 ಪರಶು. ಅದು ಭರತ್ ಎಲ್ಲಿಂದ? ಭರತನು ಹೊಸತ್ತು. ಇದು ಹೊಸತಲ್ವೇನದು? ಪರಶು. ಇದು ಯಾಕೆ? ನನ್ನ ಶರೀರ ರಕ್ಷಣೆಗೆ ಬೇಕಾಗಿ ಈ ಆಯುಧ, ಈ ಪರಶು ಎಲ್ಲಿಯವರೆಗೆ ನನ್ನ ಕೈಯಲ್ಲಿರ್ತದ
ಅಲ್ಲಿಯವರೆಗೆ ನನ್ನನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲವಂತೆ. ಹಾಗಾದರೆ ಇನ್ನು ಮುಂದಿನ ಇದು ಯೋಜನೆ ತಪ್ಪಿದ್ರೆ ಮಾತ್ರ ಮರಣವು ಬರಬಹುದು ಅನ್ನುವ ಹಾಗೆ ಹೇಳಿದ್ದಾನೆ ಬ್ರಹ್ಮ. ಸುಮ್ಮನೆ ಇರ್ತೀರಾ? ಹ. ರಾತ್ರಿ ನಿದ್ದೆ ಮಾಡುವಾಗ ತಲೆ ಅಡಿಗೆ ಇಟ್ಟು ಮಲಗಿ ಎಲ್ಲಿಗೆ ತಪ್ಪುವುದು ಅದು? ತಲೆ ಅಡಿಗೆ ಯಾಕೆ ಇಡುದು? ನಮ್ಮ ದೇವರ ಕೋಣೆ ಇಲ್ವಾ? ಅದಕ್ಕೆ ನಿಮ್ಮಂತವರೆಲ್ಲ ಹೋಗ್ಲಿಕ್ಕೆ ಉಂಟ ಒಳಗೆ? ಇಲ್ಲ, ಇದನ್ನು ದೇವರ ಕೋಣೆಯಲ್ಲಿ ಇಡ್ತೇನೆ. ಶುದ್ಧ ಬೇಕು. ಹೊರಗೆ ಹೋಗು ಕೈಯಲ್ಲಿ ಹಿಡ್ಕೊಳ್ತೇನೆ. ರಾತ್ರಿ ಮಲಗುವಾಗ ದೇವರ ಕೋಣೆಯಲ್ಲಿಟ್ಟು 3 ಹೊತ್ತು ಪೂಜೆ ಮಾಡ್ತೇನೆ. ಗೊತ್ತಾಯ್ತಲ್ವಾ? ಮತ್ತೆ ಮತ್ತೆ ನನ್ನ ಶಕ್ತಿ ಹೆಚ್ಚಾಗುವುದಕ್ಕೆ ಸಾಧ್ಯ ಉಂಟು. ಆದರೆ ಸಂತೋಷದ ವಿಷಯ ಈಗ ನೆನಪಾಗುತ್ತಿರುವುದು ನಮ್ಮ ಬದ್ಧ ವೈರಿಗಳಾದಂತಹ ದೇವತೆಗಳು ದೇವಲೋಕಕ್ಕೆ ಹೋಗಬೇಕು. ನಾನು ಮತ್ತು ನೀನೇ ಹೋಗುದಾ? ಎಂತದ್ದು ಏನು ಹೋಗದೆ? ಅಲ್ಲಿ ತುಂಬಾ ಜನ. ಓ, 33 ಕೋಟಿಗಳಿದ್ದಾರೆ. ಕೋಟಿ ನೀನು, 33 ಕೋಟಿ ದೇವತೆಗಳಿದ್ದಾರೆ. ನಮ್ಮವರೆಂತದಕ್ಕೆ ಊಟ ಮಾಡಿ ಮಲಗ್ಲಿಕ್ಕ ಕಾಯ್ತಾ ಇದ್ದಾರೆ. ಯಾವಾಗ ಕರೀತಾರಂತೆ ಕರಿಯವರನ್ನು ಬರಲಿ ಸಭೆಗೆ. ಹಂದಿಯ ಮಾಂಸ, ಹಂದಿ ಪ್ರಿಯ ಇವ. ಅದು ಬೇಕೆ ಒಳ್ಳೆಯದದು. ಪ್ರಭು, ನೀವು ಕೊಟ್ಟ ಉದ್ಯೋಗವನ್ನು ಮಾಡುತ್ತಿರುವ ಸಮಯದಲ್ಲಿ ವೀರಧ್ವನಿ ಕೇಳಿತು, ಕಲಿಸಿದ ಕಾರಣವೇನು? ಹೌದಾ? ಕೇಳಬೇಕಾದ್ದು ಒಂದೇ, ನೀವು ದೇವಲೋಕಕ್ಕೆ ಹೋಗ್ಲಿಕ್ಕೆ ಇದೆ. ದೇವತೆಗಳನ್ನು ಬಡಿದೋಡಿಸಿ ಸುರಪೀಠ ಏರಿ ಮೆರೆಯಬೇಕು, ಏನೋ ಅಭಿಪ್ರಾಯ? ನಮಗೊಂದು ಸೇರಿತ್ತು, ನಮ್ಮ ಎಷ್ಟೋ ದೇವಲೋಕದವರು ಕೊಂದಿದ್ದಾರೆ. ಹಾಗಾಗಿ ಆ ದೇವಲೋಕಕ್ಕೆ ಹೋಗಬೇಕು, ಅಲ್ಲಿಂದ ನಮ್ಮ ಆದಂತಹ ಸೇಡನ್ನು ತೀರಿಸಬೇಕು. ಹಾಗಾಗಿ ಚಿಂತೆ ಮಾಡುವುದು ಬೇಡ, ನಾನಿದ್ದೇನೆ, ಹೊರಡೋಣ.
ನನ್ನಲ್ಲಿ ಕೇಳಿದ ಬಂದು ಹೌದಾ? ನಿನ್ನ ಹೆಸರು ಹೇಗ ಇಲ್ಲಿಗೆ ಬರುವ ಮರೆತು ಬರ್ತಾನೆ ಮಾರಿ. ಹಾಗಾದ್ರೆ ಅವನು ನೋಡುದು ಅಪರೂಪ ಅಲ್ವೇನಾ? ನೀನು ಒಮ್ಮೊಮ್ಮೆ ಸಿಗುವುದಿಲ್ಲ ನೋಡ್ಲಿಕ್ಕೆ. ಒಟ್ಟಿಗೆ ಇರುದಲ್ಲ. ನನ್ನ ಜೊತೆಯಲ್ಲಿ ಇರುದಲ್ವಾ? ಈಗ ಒಳ್ಳೆಯ? ನೀನೇನು ಮಾಡಿದ್ದೀಗ? ನಾನು ಸಿಟ್ಟು ಬಂದದ್ದು ನನಗೆ. ಸಿಟ್ಟು ಬಂದ್ರೆ ಏನು ಬಾವಿಗೆ ಹಾರುದಾ? ಆರುದಲ್ಲ, ಮತ್ತೆ ಹೀಗೆ ಮಾಡ್ತೇನೆ ಅಂತ ಹೇಳಿದ್ದು. ಹೇಗೆ ಮಾಡ್ತಿ? ಈಗಲೇ ಹಾ. ನಿಮ್ಮ ಜೊತೆಯಲ್ಲಿ ಹಾ. ದೇವಲೋಕಕ್ಕೆ ಬೈತೇನೆ ಬೈತೇನೆ ಬೈಯುವುದ? ದೇವಲೋಕಕ್ಕೆ ಬೈಯುವುದಲ್ವಾ? ಬರ್ತೇನೆ. ಬರ್ತೇನೆ ಜೊತೆಯಲ್ಲಿ ಅಂತ. ಇವರೆಲ್ಲ ಬರ್ತಾರೆ, ನಾನು ಬರ್ತೇನೆ ಬೇರೆ, ಬಂದು ಬೈತೇನೆ ಬೇರೆ. ಅವರಿಗ? ಇವರಿಗೆ ಇವರಿಗೆ ಎಂತ ಬೈಯುವುದು? ಬೈಯದಿದ್ರೆ ಸರಿ ಮಾಡುದಿಲ್ಲ ಇವರು. ಅಲ್ಲಿ ಹೋದಲ್ಲಿ ಏನಾದ್ರು ತಪ್ಪು ಹೇಳ್ತಾರೆ. ಇವರಿಗೆಲ್ಲ ತಟಮಟ ಆಗ್ತದೆ ಅಲ್ಲಿ. ಹೌದಾ? ಹಾಗಾಗಿ ಹಿಂದಿನಿಂದ ಇದ್ದು ನಾನು ಹಾಗೆಲ್ಲ ಹೀಗೆ ತಿದ್ದುವುದಕ್ಕೆ ಬೈತೇನೆ. ಹೌದಾ? ಮತ್ತೆ ಅವ ಸಿಗಬೇಕು ನನಗೆ. ಯಾರವ? ಈ ದೇವತೆಗಳು ಇಷ್ಟು ಸೊಕ್ಕಲಿಕ್ಕೆ ಕಾರಣವೇ ಅವರ ಗುಗ್ಗು ವಿಸತ್ಯಾಚಾರಿ. ವಿಸತ್ಯಾಚಾರಿ ಅದು ನಿನ್ನ ಅಪ್ಪ ಬೃಹಸ್ಪತಿ ಅಲ್ವೇನಾ? ಅವನೇ. ಅವ ಎಂತಕ್ಕೆ ನಿನಗೆ? ಅವನ ಜುಟ್ಟು ಹಿಡಿದು ಮೂರು ಸುತ್ತು ತಿರುಗಿಸಿ ತಿರುಗಿಸಿ ಅವನ ಬ್ರಹ್ಮರಂಧ್ರಕ್ಕೆ ಮುಷ್ಟಿ ಬಿಗಿದು ಹಟ್! ಬ್ರಹ್ಮರಂಧ್ರಕ್ಕೆ ಅದೆಂತದ್ದು ಬ್ರಹ್ಮರಂಧ್ರ ಅಂದ್ರೆ? ಗೊತ್ತಿತ್ತು? ಅದು ಅದೇ ನನಗೆ- ಬ್ರಹ್ಮರಂಧ್ರ ನನಗೆ ಮೊದಲು ಪುರಾಣದ ಕಥೆ. ಮತ್ತೆ ಒಬ್ಬ ದೇವರ ಹೊಟ್ಟೆಯಿಂದ ಹೊರಗೆ ಬಂದದ್ದು ಹೊಕ್ಕಳ ಮೂಲಕ ಅಲ್ಲ ಒಬ್ಬ ದೇವರು. ಹಾಗಾಗಿ ಬ್ರಹ್ಮರಂಧ್ರ ಅಂತ ಹೇಳುದಕ್ಕೆ ಅಲ್ಲಿಗೆ ಯಾಕೆ ಹೊಡೆಯುದು ನೀನು? ಬ್ರಹ್ಮನ ರಂಧ್ರದ ಮೂಲಕ ಬಂದು ಅದೆಂತದಕ್ಕೆ ಅಲ್ಲಿಗೆ ಹೊಡೆಯುದು ನೀನು? ಸುತ್ತಿಲ್ಲ ಮತ್ತೆ ಅಲ್ಲಿ ಮುಷ್ಟಿ ಮುಂದೆ ಬಿಟ್ಟು ಬೇಗ ಪ್ರಾಣ ಹೋಗ್ತದೆ. ಹೌದಾ? ಹಾಗೆನ್ನು ತಡ ಮಾಡುದು ಬೇಡ. ಹಾಗಾದ್ರೆ ಮಾತಾಡ್ತಾ ಇಲ್ಲೇ ಇರುವುದಾ? ಅಲ್ಲ. ನಾವೆಲ್ಲರೂ ಹೋಗೋಣ. ಸ್ವರ್ಗಲೋಕಕ್ಕೆ ಯಾರನ್ನು ಕಾಣಬಲ್ಲಿರಿ? ಅಮರೇಂದ್ರ ಕೇಳಿದರೆ ಹಾಗೆಂದುಕೊಳ್ಳಬಹುದು. ಕೊಟ್ಟಂತ ವಿಚಾರ ಅನೇಕ ವಿಧ ಕೇಳಿ ಯಾರು
ಹೇಳಿ. ಅನಿರೀಕ್ಷಿತವಾದಂತಹ ನಿಮ್ಮ ಕರೆ ಹ. ಕರೆಗೆ ಹೋಗೊಟ್ಟು ಬಂದಿದ್ದೇವೆ. ಹ. ಏನು ಕಾರಣ? ದುರ್ಗಮಾಸುರನೆಂಬವ ಸೇನೆಯನ್ನು ಸೇರಿಸಿಕೊಂಡು ನಮ್ಮದಂತ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ಏನು ಮಾಡುತ್ತಾರೆ? ಇದಕ್ಕಾಗಿ ಚಿಂತಿಸುವಂತಹ ಅಗತ್ಯವಿಲ್ಲ. ಒಂದು ಅಪ್ಪಣೆಯನ್ನು ಕೊಟ್ಟೆ ಅಂತಾದರೆ ಈಗಲೇ ತೆರಳುತ್ತೇನೆ. ಬಂದಂತ ದಾನವರನ್ನು ತರಿದು ನಾನು ಈ ಪೀಠವನ್ನು ಸರಿ, ಹಾಗಿದ್ರೆ ತರಬೇಕೆ? ನಿನ್ನದಾದಂತಹ ಸೇನಾ ಮಾರ್ಬಲವನ್ನು ಕೂಡಿಕೊಂಡು ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡುವುದಕ್ಕೆ ಮುಂದಾದೆಯ. ನಾನಿರುವ ತನಕ ಸ್ವರ್ಗಲೋಕವನ್ನು ಪಡೆಯುವುದು ಕನಸಿನ ಗಂಟಾದಿತಿ ಎಚ್ಚರ. ಸಾವಧಾನದಲ್ಲಿ ಕೇಳುತ್ತಾ ಇದ್ದೇನೆ. ಏನು? ಸ್ವರ್ಗಲೋಕವನ್ನು ಬಿಟ್ಟು ಕೊಡುತ್ತೀಯಾ, ಪೆಟ್ಟು ತಿನ್ನುತ್ತೀಯಾ? ನಿನಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿಯೇ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಸ್ವರ್ಗವನ್ನು ಬಿಟ್ಟು ಹಿಂದೆ ನಡೆ. ಮುಂದೆ ಬಂದೆ ಅಂತಾದ್ರೆ ಪರಾಣ.
ಮಾಡಬೇಕು ಎಂಬ ಉದ್ದೇಶದಿಂದ ಬಂದವನು ನಾನು. ಯಾರು? ಯಾಕೆ ಬಂದದ್ದು ಗೊತ್ತಾಯ್ತಾ? ಯಾಕೆ? ದುರ್ಗಮಾಸುರ ಬಂದ ಉದ್ದೇಶ ಒಂದೇ. ಈ ಹಿಂದೆ ನಮ್ಮವರಿಗೆ ಅದೆಷ್ಟೋ ಮಂದಿಗಳಿಗೆ ಅನ್ಯಾಯ ಮೋಸ ಮಾಡಿದ್ದಿ, ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವುದಕ್ಕೆ ಬಂದವನು ನಾನು. ಸಾರಿ ಹೇಳುತ್ತಿದ್ದೇನೆ, ಅಧಿಕಾರ ಬಿಟ್ಟು ಕೊಡ್ತೀಯಾ? ಬೆನ್ನಿಗೆ ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ? ಸರಿ. ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಹೌದಾ? ಶತಯಾಗವನ್ನು ಮಾಡಿ ಶತಮನ್ಯ ಎಂಬ ಬಿರುದನ್ನು ಪಡೆದವ ನಾನು. ಹೌದಾ? 3 ಮೂರ್ತಿಗಳ ಅನುಗ್ರಹ ಇದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು? ಬಂದ ಹಾಗೆ ಹಿಂದೆ ನಡೆ. ಶಕ್ತಿಯಿಂದ ಪಡೆದದ್ದನ್ನು ಯುಕ್ತಿಯಿಂದ ಪಡೆಯುತ್ತೇನೆ. ಸಿದ್ಧ. ಇವರಿಗೆಲ್ಲ ಅಭ್ಯಾಸ ಆಗಿದೆ. ಏನು? ಗೆದ್ದೆತ್ತಿನ ಬಾಲ ಹಿಡಿಯುವವರು ಇವರೆಲ್ಲ. ಯಾರಾದ್ರೂ ಗೆದ್ದರೆ ಸಾಕು, ರಸ್ತೆ ಬದಿಯಲ್ಲಿ ಸಾಲಾಗಿ ನಿಲ್ಲುವುದು, ಹಿಂದಿನಿಂದ ಹೋಗುವುದು, ಜೈಲುಗೋಶ ಜಯಘೋಷ ಅಲ್ವೇನಾ? ಹಾಗಲ್ಲದು. ಸಂಭ್ರಮದ ಸಮಯ ಇಲ್ಲಿ ಹಾಗೆಲ್ಲ ಮತ್ತೆ ಹೇಗೆ? ಜಯಘೋಷ ಮಾಡೋದಲ್ಲ. ಮತ್ತೆ ಈಗ ನಮ್ಮ ಒಡೆಯ ಸ್ವರ್ಗಸ್ಥರಾದ್ರೆ ಸ್ವರ್ಗಸ್ಥದು ನಿನ್ನ ಅಪ್ಪ. ಹಾಗೆಲ್ಲ ಸ್ವರ್ಗದಲ್ಲಿ ಸ್ವರ್ಗದ ಅಧಿಕಾರವನ್ನು ಪಡೆದಿದ್ದೇವೆ. ಶಿವನ ಸ್ಟಾರ್ ಏರಿಸಿದ ಕೂಡಲೇ ಶಿವನ ಸ್ಟಾರ್ ಸಿಂಹ ವಿಸ್ತಾರ ಏರಿದ ಕೂಡಲೇ ಇಲ್ಲಿ ಒಂದು ಪರಂಪರೆ ಉಂಟು. ಪರಂಪರೆ ಅಲ್ವಾ? ಪರಂಪರೆ ದೇವೇಂದ್ರ ಉಂಟು. ಎಡಬಲದಿಂದ ನಿಂತು ಹೊಗಳಿಕೆ 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 ಮಾಡು. ನಾನು ಮಾಡುವುದು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನಾನು. ಈಗ ಇವನಿಗೆ ಹೊಗಳಿಕೆ ಮಾಡಲಿಕ್ಕೆ ಗೊತ್ತುಂಟ? ನಾನು ಕಲಿಸಿ ಘೋಷಣೆ ಮಾಡ್ತಾನೆ. ಹೌದಾ? ಒಂದು ಬಿಡ್ತಾನೆ ಮಾತ್ರ. ಹಾಗಾದ್ರೆ ಇವತ್ತಿನ ಹೊಗಳಿಕೆ ನಿನ್ನದೇ? ನನ್ನದೇ. ಪ್ರಾರಂಭಿಸಿ. ನೋಡು ಸರಿಯಾಗಿ ಹೇಗೆ ಮಾಡ್ತೇನೆ ನೋಡು. ನಾನು ಮೊದಲು ಮಾಡ್ತಿದ್ದೆ ಹೊಗಳಿಕೆ, ಗೊತ್ತುಂಟಾ? ಹೌದಾ? ಮೊದಲು ನೀನೇ ಅಲ್ವಾ? ಮತ್ತೆ ನಾನೇ. ಹೌದೌದು. ರಾಜರಾಜಾಧೀಶ ರಾಜ ನಕ್ಷತ್ರ ಚಂದ್ರೋದಯ ಹರಿಪೂರ ಮಾರ್ದಾಂಡ ಕೋಣಿ ಓಲ್ದೀತ ಕಾಸೇತು ದಿಕ್ಕಂಡೆ ಒಂತೊತ್ತ ಗುಣದ ಬಲ ಬರ್ಕ ಬರ್ಕ. ನನ್ನ ಅಪ್ಪನ ಶಾರ್ದಿಲ್ಲ. ರಾಜರಾಜಾಧೀಶ ರಾಜ ನಕ್ಷತ್ರ ಚಂದ್ರೋದಯ ಹರಿತಿಮಿರ ಮಾರ್ತಾಂಡ ವೈರಿಗಜ ಸಿಂಹ ಸ್ವರೂಪ ಬಳಿರೇ ರಾಕ್ಷಸ ಕುಲ ಸಾರ್ವಭೌಮ. ಹೇಳಿದಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ನಮ್ಮವರೇ, ನಾನು ನಿವೃತ್ತಿ ಆದರೆ ಮತ್ತೆ ನಿನಗೆ ಇದು ಹೊಗಳಿಕೆ ಮಾಡ್ಲಿಕ್ಕೆ. ನೋಡಿದ್ಯಾ? ದೇವೇಂದ್ರ ಇಷ್ಟು ಉದ್ದ ಭಾಷಣ ಮಾಡಿದ. ಹೌದು. ಇನ್ನುಂಟ ದೇವ ದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಗೋರ್ಮಂಡೆ ನಾಯಕ ಗುಡು ಇರಬಾರು ಉಂಕ ಉಂಕ. ಯಾರ ಗೋರ್ಮಂಡೆ ನಾಯಕ? ನೀವು ಗೋರ್ಮಂಡೆ ನಾಯಕ ಅಂತ ಅವ್ರು. ಯಾರ? ಹಾಗೆಲ್ಲ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಳಿರೇ ಸಾಮ್ರಾಜ್ಯ ಲಕ್ಷ್ಮೀ ನಿವಾಸ ಏನು
ಮಿತ್ರ ಮಿಶ್ರ ಎಂತದು ಮಿಶ್ರ? ನಾನು ಮತ್ತೆ ನೀವು ಯಾರು ಮಿಶ್ರ ಮಾಡಿದ್ದು? ಆಪ್ತ ಆಪ್ತ ಮಿತ್ರ. ಮಿತ್ರರು. ಎಲ್ಲಿದ್ದಾನೆ ಅವ ಪಾಪಿ ಮಗ? ಯಾರು? ದೇವೇಂದ್ರ. ಆಫೀಸ್ ಮಗ ಅಲ್ಲಿ ಮಲಗಿದ ಹೋಗಿ ಮಾತಾಡಿದ, ಮಾತಾಡಿದ. ಕೊನೆಗೆ ಓಡಿ ಹೋದ. ಮಾತಾಡುವುದು ನೇತಾಡುದು ಬೇರೆ ಕೈಯಲ್ಲಿ ಈ ಮಣ್ಣಗಟ್ಟಿ ಮಾತಾಡಿದವರೆಲ್ಲ ಹೀಗೆ ಮತ್ತೆಂತ? ಬೆನ್ನು ತೋರಿಸುವುದೇ. ಎಲ್ಲರೂ ಒಟ್ಟಿಗೆ. ಆದ್ರೆ ಒಂದು ವಿಚಾರ, ಯಾಕೆ ದೇವೇಂದ್ರ ಬಿಟ್ಟು ಕೊಡುದಿಲ್ಲ ಅಧಿಕಾರ? ಇದರಲ್ಲಿ ಕುಳಿತರೆ ಸಾಕು, ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ. ಬಹಳ ಮೃದು ಮೃದು ಮೃದುವಾಗಿದೆ. ಅಲ್ಲ ಅಂತಿಲ್ಲ. ಎಂತದ? ಕೆಲವರಿಗೆಲ್ಲ ಸಾಯುವವರೆಗೆ ಬಿಟ್ಟು ಹೋಗ್ಲಿಕ್ಕೆ ಹಾಗೆ ಅಲ್ವಾ? ಅಷ್ಟು ಮೃದುವಾಗಿದೆ. ಕುಳಿತರೆ ಒಂದು ಹೊಸ ಉಲ್ಲಾಸ. ಅದೆಲ್ಲ ಯೋಚನೆ ಮಾಡುದು. ದೇವಲೋಕದ ಸರ್ವಾಧಿಕಾರ ನಮ್ಮ ಪಾಲಾಗಿದೆ. ದೇವೇಂದ್ರ ಪೀಠ ಏರುವಾಗ ಎಡದ ಬದಿಯಲ್ಲಿ ಯಾರು ಬರ್ತಿದ್ದದ್ದು? ಪೂರ್ತಿ ಆಗ್ಬೇಕಿದ್ರೆ ಅವಳು ಬೇಕು. ಶಚಿ. ಎಲ್ಲಿದ್ದಾಳೆ ಶಚಿ? ಶಚಿ ಇದ್ದಾಳೆ. ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಇಲ್ಲೇ ಇರುದಾ? ದೇವಲೋಕ ಅಂದ ಮೇಲೆ ಇಲ್ಲಿ ಎಲ್ಲಿ ಬೇಕಲ್ಲ? ಇದ್ದಾರಾ? ಮತ್ತೆ ಎಲ್ಲಿ ಹೋಗಿದ್ದಾರೆ? ಇರ್ಬೋದಾ? ಏನು ಸಂಶಯ ಉಂಟಾ ನಿನಗೆ? ನೋಡಿ ಬರ್ಬೇಕಾ? ಎಲ್ಲಿಗೆ? ಆ ಜೊಳ್ಳು ಒರೆಸಿಗೆ ಮರ ಎಂತ ಶಾಸ್ತ್ರ ಅದು ಅಪರೂಪಕ್ಕೆ ಬರುದಲ್ಲ. ಮದುವೆ ಆಗ್ಲಿಲ್ಲ, ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ಲ. ಆದ್ರೆ ಒಂದು ವಿಚಾರ, ಅವರೆಲ್ಲ ಇನ್ನು ಮುಂದಕ್ಕೆ ಸೇರ್ಬೇಕಾದು ಈ ದುರ್ಗಮಣಿಗೆ. ದೇವಪೀಠವನ್ನು ಏರಿದ ತಕ್ಷಣ ಅವ್ರು ಬರ್ಲೇಬೇಕು, ಬರತಕ್ಕದ್ದು. ಎಲ್ಲಿದ್ದಾರೆ? ಒಬ್ಬರಾದ ಕಾಣ್ತಾರ? ಎಲ್ಲಿಯೇ ಹೋಗ್ಲಿ ಅವರನ್ನು ಬಿಡಲೇಬಾರದು. ಒಂದು ಆರ್ಭಟೆಗೆ ನಿಂತರ. ಆದ್ರೆ ಒಂದು ವಿಚಾರ ಮಿತ್ರ, ಶಾಶ್ವತವಾಗಿ ನನಗೆ ಇಲ್ಲಿಯೇ ನಿಲ್ಲುವುದಕ್ಕೆ ಆಗುವುದಿಲ್ಲ. ರಾಜಕೀಯದಲ್ಲಿ ವಿಷಯ ಇರುವವನು ನಾನು ಶೋಣಿತಾಪುರಕ್ಕೆ ಹೋಗಲೇಬೇಕು. ದಿನ ಒಂದಕ್ಕೆ 100-160 ತಲೆಯಲ್ಲಿ ಇವರಿಗೆ. ಅದು ಇದನ್ನು ಕಟ್ಟು ಮೇಲೆ ಗೊತ್ತಾಗ್ತದೆ. ಅಧಿಕಾರ ಬರ್ಲಿ ನಿನಗೆ. ತಲೆಬಿಸಿ ಹಾಗೆ ಅಧಿಕಾರ ಎನ್ನುವುದು ಹಾಗೆ ಅಲ್ವೇ? ಮುಳ್ಳಿನ ಹಾಸಿಗೆ ಇದ್ದ ಹಾಗೆ, ಎಷ್ಟು ಯೋಚನೆ ಮಾಡಿದ್ರು ಸಾಕು ಅಂತ ಆಗುದಿಲ್ಲ. ಗೊತ್ತಾಯ್ತಲ್ವಾ? ನಾನು ಶೋಣಿತಾಪುರಕ್ಕೆ ಹೋಗ್ತೇನೆ. ಇಲ್ಲಿ ಒಬ್ಬನನ್ನು ನೇಮಿಸುವ ನಮ್ಮ ನಾಯಕರು ಹೇಗೆ ಅಂದ್ರೆ ಎಷ್ಟೇ ಹೊತ್ತಿರಲಿ ಅವರು ಕೂತ್ಕೊಳ್ಳುವುದು ಬೇಗ, ಅವರಿಗೆ ಅವರ ಕೆಲಸ ಆಗ್ಬೇಕು. ಅದೆಂತದಕ್ಕೆ? ನೀವು ಎಲ್ಲದನ್ನು ನಾವು ಮಾಡುವ ಮತ್ತೆ ಅರ್ಧಂಬರ್ಧ ಕಟ್ಟಿಕೊಂಡು ಓಡಿ ಬರುವುದಿಲ್ಲ. ಹೌದು, ಹೀಗೆ ನಿಲ್ಲಿದು. ಬಾ ಕಟ್ಟು ಎನ್ನೋದು ಆಗ್ಲಿಲ್ಲ, ಹಾಗೆಲ್ಲ ಹೇಳಿಕೊಂಡು ಬಂದ ಮೇಲೆ ನಾವು ತಯಾರಿ ಇರಬೇಕು. ಏನೇ ಆಗಿರ್ಲಿ ಶೋಣಿತಾಪುರಕ್ಕೆ ನಡೆಯುತ್ತೇನೆ. ಇಲ್ಲಿ ಸರಿಯಾಗಿ ನೀವೇ ನೋಡಿಕೊಳ್ಳಬೇಕು. ಆಮೇಲೆ ಒಂದು ಹೊಣೆಗಾರಿಕೆ ನಿನಗೆ ಕೊಟ್ಟಿದ್ದೇನೆ. ಎಲ್ಲಿದ್ದರೂ ಶಚಿ, ರಂಭೆ, ಊರ್ವಶಿ ಕರಧರಣೆ ಹೇಳಿ ತಂದು ನನ್ನ ಕಣ್ಣ ಮುಂದೆ ನಿಲ್ಲಿಸಬೇಕು. ವಿಷಯ ಬಿಡಿ. ಎಂತದ್ದು ವಿಷಯ ಬಿಡ್ಬೇಕು? ಯಾವ ಮೂಲೆಯಲ್ಲಿ ಒಂದು ಗೊಂದಿನಲ್ಲಿ ಯಾವ ಕೇರಿಯಲ್ಲಿ ಇದ್ರು ನಾನು ಹೋಗಿ ಅವರನ್ನು ಎಬ್ಬಿಸಿ ಕರ ತರದಿದ್ರೆ ಮತ್ತೆ ನೋಡಿ. ನೀನು ಒಬ್ಬನೇ ಬರ್ಲಿಕ್ಕೆಲ್ಲ ಕೈಯಲ್ಲಿ ನೋಡು, ಪರಶು ಕೊರಳಿಗೆ ಬಂದಿತ್ತು ಎಚ್ಚರ. ಆದಷ್ಟು ಬೇಗ ಬಾ. ಇದ್ದ ಶೋಣಿತ ಮುರದಿ ದುರ್ಗಮ ಚಿತ್ತಹರ್ಷದೊಳಿವರು ಗೋಮುಖ ತತ್ತರಿತಿ ನಡೆದವು ನಾಟದ ವಾರ್ತಿ ಬೇಡಾಯ ದುರ್ಗಮ ದೇವಲೋಕವನ್ನು ಸ್ವಾಧೀನ ಮಾಡಿ ಅದೆಷ್ಟೋ ಸಮಯವೇ ಕಳೆದು ಹೋಯಿತು. ಶೋಣಿತಾಪುರದ ವಾಲಗ ಚಾವಡಿಗೆ ಬಂದಿದ್ದೇನೆ. ಆದ್ರೆ ಅಡಿಗಾಡಿಗೂ ನನಗೆ ನೆನಪಾಗುತ್ತಿರುವುದು ರಂಭೆ, ಊರ್ವಶಿ, ಮೇನಕೆ ಇವರೆಲ್ಲರೂ ಕೂಡ ನನ್ನ ಕಣ್ಣ ಮುಂದೆ ಬರಬೇಕು ಅನ್ನುವ ಹಾಗೆ ಮಿತ್ರನಿಗೆ ಆಜ್ಞೆ ಮಾಡಿದ್ದೇನೆ. ಸಮಯ ಕೆಲವು ಕಳೆದೇ ಹೋಯಿತು. ಇವ ಎಲ್ಲಿ ಹೋಗಿದ್ದಾನ? ಯಾವ ಹೊಂಡಕ್ಕೆ ಬಿದ್ದು ಸತಿ ಹೊಟ್ಟೆಗೆ ಮೇಟ್ತೇನೆ. ಈಗ ನೀನು ಎಂತ ಮಾಡಿದ? ನೀನು ಯಾವಾಗ ಬರುದು? ನಿನಗೊಂದು ಹೊತ್ತಿಲ್ವಾ ಬರ್ಲಿಕ್ಕೆ? ಸಮಯ ಪ್ರಜ್ಞೆ ಇಲ್ವಾ? ಇದ್ದ ಕಾರಣಲ್ವಾ ನಿಮ್ಮದು ಮಾತಾಡಿ ಆಗಲಿ ಅಂತ ಅಲ್ಲಿ ಕುಳಿತುಕೊಂಡ. ಎಷ್ಟು ಸಮಯ ಆಯ್ತು ನೀನು ಅಲ್ಲಿ ದೇವಲೋಕದಲ್ಲಿದ್ದು? ತುಂಬಾ. ನಿನಗೇನು ಭೂಲೋಕಕ್ಕೆ ಬರ್ಲಿಕ್ಕೆ ಮನಸ್ಸು ಬರುದಿಲ್ವಾ? ಭೂಲೋಕಕ್ಕೆ ಬರ್ಲಿಕ್ಕೆ ಭೂಲೋಕಕ್ಕೆ ಸಿಗಬೇಡುವ. ನಿನ್ನಲ್ಲಿ ನಾನು ಏನು ಹೇಳಿದ್ದು? ಅವರನ್ನು ಕರ್ಕೊಂಡು ಬರಬೇಕು. ಯಾರನ್ನು? ಈ ಕರ್ಲೂಟಿಯರನ್ನು. ಎಂತದ್ದು ಕರ್ಲೂಟಿ ಇದೆ ಹಾಗೆಲ್ವಾ? ರಂಭಾದಿ ನಾರ್ಯರನ್ನು. ನರ್ತಕಿಯರು. ಎಲ್ಲಿದ್ದಾಳೆ ಸಚಿ? ಎಲ್ಲಿದ್ದಾಳೆ ರಂಭೆ? ರಂಭೆಯು ಬರಲಿಲ್ಲ, ಜಗದಂಬೆಯು ಸಿಗಲಿಲ್ಲ. ರಂಭೆಯು
ರಂಭೆಯು ಬರಲಿಲ್ಲ ಸಿಗಲಿಲ್ಲ ಬರಲಿಲ್ಲ ರಂಭೆಯು ಬರಲಿಲ್ಲ ಜಗದಂಬೆಯು ಸಿಗಲಿಲ್ಲ ಬರಲಿಲ್ಲ ಸಿಗಲಿಲ್ಲ ಅಂಬಲಿಸಿದ ಮೇಲಕ್ಕೆ ಊರ್ವಶಿಯರು ಅಂಬಲಿಸಿದ ಮೇಲಕ್ಕೆ ಊರ್ವಶಿಯರು ನಮ್ಮದಿ ಕೈ ಕೊಟ್ಟೋಡಿದರಲ್ಲ ರಂಭೆಯು ಸಿಗಲಿಲ್ಲ ಜಗದಂಬೆಯು ಬರಲಿಲ್ಲ ಸಿಗಲಿಲ್ಲ ಬರಲಿಲ್ಲ ಸಿಗಲಿಲ್ಲ ಬರಲಿಲ್ಲ. ಏನಾಯ್ತು ನಿನಗೆ? ಬಾರ್ಲಿಲ್ಲ ಬಾರ್ಲಿಲ್ಲ. ಸಮಯ ನೋಡು, ಎಷ್ಟೊತ್ತಾಯ್ತು? ತುಂಬ ಹೊತ್ತಾಯ್ತು. ಎಂತದ್ದು ಬರ್ಲಿಲ್ಲ? ಎಂತದಲ್ಲಿ ಚೆಲ್ಲಿದ್ದನ್ನು ರಸ್ತೆ ಬದಿಯಿಂದ ಹೆಕ್ಕಿದಾರುದ ನಾನು. ನಿನ್ನನ್ನು ಹುಡುಕ್ಲಿಕ್ಕೆ ಹೇಳಿದಲ್ವ ನಾನು? ಅಲ್ಲ, ಮಾರುಕಟ್ಟೆಯಿಂದ ಮಣಿದಾರುದ ನಾನು. ಎಲ್ಲಿದ್ರು ಹುಡುಕಿದ ಅಂತ ಹೇಳಿದೆ. ಹುಡುಕ್ಲಿಕ್ಕೆ ಸಮಯ ಬೇಕು. ಎಷ್ಟು ಸಮಯ ಬೇಕು ನಿನಗೆ? ಎಲ್ಲೆಲ್ಲಿ ಓಡಿ ಅಳಿಕೆ ಕುಳಿತುಕೊಂಡಿದ್ದಾರೆ ಯಾರಿಗೆ ಗೊತ್ತು. ಎಲ್ಲ ಕಡೆ ನೋಡ್ಲಿಲ್ವಾ ನೀನು? ಬಿಡ್ಲಿಲ್ಲ ನಾನು. ನೀನು ಬಿಡ್ಲಿಕ್ಕೆಲ್ಲ. ನೀನು ಜನ ಎಂತವ? ಮೂಲೆ ನಾಯಿ ಎಂತ ಮಗ. ಎಂತದು? ನಾಯಿ ಎಂತ ಮಗ. ಹಾಗೆ ಅಲ್ವಾ? ಮನೆಯ ಸಂದು ಕೊಂದಿನಲ್ಲಿ, ಮೂಲೆ ಮೂಲೆಯಲ್ಲಿ, ಮಾಡಿನಲ್ಲಿ. ಮಾಡಿನಲ್ಲಿ ಎಂತದ್ದು? ಅದು ಇರುವೆ ಅದು. ಉಪ್ಪರಿಗೆಯಲ್ಲಿ. ಉಪ್ಪರಿಗೆಲ್ಲ ಎಂತದ್ದು? ಕುತ್ತಟ್ಟದಲ್ಲಿ. ಅಟ್ಟದಲ್ಲಿ ಎಂತದ್ದು? ಅಟ್ಟದ ಮೇಲೆ ಅಟ್ಟ. ಬಾಳೆಹಣ್ಣು ಇಟ್ಟದಲ್ಲಿ ಅದಕ್ಕೆ ಕುಳಿತುಕೊಳ್ತೀನಿ. ಹಾಗೆ ತಪ್ಪಿಸಿ ಹೋಗಿ ನೋಡಿದೆ. ಎಲ್ಲಾ ಕಡೆ ನೋಡಿದ್ರು ರಾಯರೇ. ಹಾ. ದಂಬೆಯು ಬರಲಿಲ್ಲ ಜಗದಂಬೆಯು ಸಿಗಲಿಲ್ಲ. ದಂಬೆಯು ಬರಲಿಲ್ಲ. ದಂಬೆ ಎಂತದಕ್ಕೆ? ನೀನು ಹೋಗ್ಲಿಕ್ಕ? ಜಗದಂಬೆಯು ಸಿಗಲಿಲ್ಲ. ಯಾವ ಜಗ್ಗ? ಯಾರು ಜಗ್ಗ? ಯಾರು ಅವರು ಹೇಳಿದ್ರ ಜಗದಂಬೆ. ರಂಬೆಯೂ ಸಿಗ್ಲಿಲ್ಲ, ಜಗದಂಬೆ. ರಾಯರೇ, ಹುಡುಕಿದಾಗ ಯಾರು ಬರ್ಲಿಲ್ಲ, ಯಾರು ಸಿಗಲಿಲ್ಲ. ಮತ್ತೆ ನೋಡುವಾಗ ಗುಂಪು ಕಟ್ಟಿಕೊಂಡು ಒಂದು ಕಡೆಯಲ್ಲಿದ್ದಾರೆ. ಹೌದಾ? ಎಲ್ಲರೂ ಒಂದಾಗಿದ್ದಾರಾ? ಊರ್ವಶಿ, ಮೇನಪ್ಪೆ, ತಿಲೋತ್ತಮೆ, ಅವರು ಎಲ್ಲರೂ ಒಂದಾಗಿದ್ದಾರ. ಎಲ್ಲರೂ ಒಂದಾಗಿದ್ದಾರೆ. ನೀನೇನು ನೋಡಿ ಸುಮ್ಮನೆ ತೆತ್ತ ಬಿಟ್ಟೇನೆ ನಾನು. ನೀನು ಬಿಡ್ಲಿಕ್ಕೆಲ್ಲ. ಹೋಗಿ ಹಾ, ಕುರುಬಿಗೆ ಕೈ ಹಾಕಿದೆ. ತಲೆಗೆ ಕೈ ಹಾಕಿದೆ. ಜುಟ್ಟಿ ಹಾ. ಹೇಳಿದೆಯಾ? ಹೇಳಿದ್ರೆ ಚರ್ಮ ಹೋಗ್ಲಿಕ್ಕಿಲ್ಲ. ಮತ್ತೆ ನಿಮಗೆ ಮತ್ತೆ ತರ್ತಾರೆ ಎಂತದ್ದು ನಿನ್ನದು? ಅದು ಮಾತಿಗೆ ಒಂದು ಹಾಗೆ ಕರೆದುಕೊಂಡು ಬರ್ತೇನೆ ಅಂತ ಮತ್ತೆ ಯೋಚನೆ ಮಾಡಿದ್ದೀನಿ. ಯೋಚನೆ ಮಾಡಿದ್ದು. ನಾನು ಕುರ್ಬಿಗೆ ಕೈ ಹಾಕ್ಲಿಕ್ಕೆ ಹೋಗುವಾಗ ಹೀಗೆ ಒಬ್ಬಳು ಹಿಂದಿನಿಂದ ಬಂದು ಹಿಡ್ಕೊಂಡು ನನ್ನ ಕೈ. ಹೌದಾ? ಕೈಯಲ್ಲಿ ಒಂದು ಕೈ ಹಿಡ್ಕೊಳ್ಳಿ, ಮತ್ತೊಂದು ಕೈ. ಮತ್ತೊಂದು ಕೈ ಇಲ್ವ ನನ್ನದು? ಮತ್ತೊಂದಕ್ಕೆ ಹಾಕಿದ್ಯಾ? ಬಿಡ್ತಾರೆ ಅವರು. ಏನು ಬಿಡಿದೆ? ಮತ್ತೊಬ್ಳು ಮತ್ತೊಂದು ಕೈಯಲ್ಲಿ. ಇದು ಯಾಕೆ ಮತ್ತೊಬ್ಬಳು ಹಿಡ್ಕೊಂಡದ್ದು? ಇಬ್ಬರು ಬಂದು ಎರಡು ಕೈಯಲ್ಲಿ ಹಿಡ್ಕೊಂಡ ನಂತರ ನಾನೇನು ಮಾಡಿದ್ರು? ನನಗೆ ಏನೋ 100 ಕೈ ಉಂಟು, 2 ಕೈಯಲ್ಲಿ. ಮತ್ತೇನು ಮಾಡುದು? ಮತ್ತೇನು ಮಾಡಿದಿ? ಬರಬೇಕು ಅಂತ ಹೇಳಿದೆ. ಬರಬೇಕು ನಿನಗೆ. ಎಲ್ಲ ಗುಂಪು ಕೂಡಿ ರಾಯರೇ ನನ್ನ ಬೆನ್ನಿಗೆ ಪಟ 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 ಪಟನೇ ಮರೆಯಾಗಿ ನಿತ್ಯಾತ್ರಿಯಲ್ಲಿ ಇರುವ ತನ್ನವರೊಡನೆ ಬಿಡಬಾರದವರನ್ನು ನೆನೆದು ಪೀಡಿಸಬೇಕು ಜವಾದಿ. ಕಣ್ಣೀರು ಸುರಿಸಬೇಡ, ಧೈರ್ಯವನ್ನು ತಾಳು, ಹತ್ತಿರ ಬಾ. ನಿನ್ನ ಕೈಯಲ್ಲಿ ಹಿಡಿದು ಎಲ್ಲ ಬಾರಿಸಿದಾರಲ್ಲ, ನನ್ನ ತಲೆಯಲ್ಲಿ ಹಿಡಿದು ಬಗ್ಗಿಸಿ. ಅದು ನಿನಗೆ ಬಾರಿಸಿದ್ದಲ್ಲ, ಅವರು ನನಗೆ ಬಾರಿಸಿದ ಹಾಗೆ. ನಿಮಗೆ ಬಾರಿಸಿದ್ದು ಆದ್ರೆ ಬೆನ್ನೂರಿ ಬರೋದು ನನ್ನದೇ. ನಿನಗೆ ನೋವಾದ್ರೆ ಅದು ನನಗೆ ನೋವಾದ ಹಾಗೆ.
ಅಷ್ಟು ಸೊಕ್ಕಿನಿಂದ ಮೆರೆಯುತ್ತಾ ಇದ್ದಲ್ವಾ, ಎಂದಿಗೂ ಅವರನ್ನು ಬಿಡಬಾರ್ದು. ದ್ವೇಷ ಹೆಚ್ಚಾಗುತ್ತಾ ಇದೆ. ದೇವೇಂದ್ರನನ್ನು ಕೂಡ ಬಿಡಬಾರ್ದು. ಸರಿಯಾದ ಪಾಠ ಕಲಿಸಲೇಬೇಕು. ಏನು ಮಾಡು ನಾನು ಹಾಗೆ ಯೋಚನೆ ಮಾಡಿದ್ರೆ ಒಂದು ನೆನಪಾಯ್ತಲ್ವ ನನಗೆ. ನನಗೆ ಇಬ್ಬರು ಗೆಳೆಯರಿದ್ದಾರೆ. ದುರ್ಗರಕ್ತ, ಧೂಮ್ರಾಕ್ಷ ವಿಂಧ್ಯಾಗಿರಿಯಲ್ಲಿದ್ದಾರೆ. ಗೊತ್ತಾಯ್ತಲ್ವಾ? ನೋಡುವುದಕ್ಕೆ ಇಬ್ಬರು ಒಂದೇ ರೀತಿ ಇದ್ದಾರೆ. ಅವಳಿ ಮಕ್ಕಳು ನನ್ನ ಬಹಳ ಹತ್ತಿರದವರು, ಮಿತ್ರರಾಗಿದ್ದಾರೆ, ಆಪ್ತ ಮಿತ್ರರು. ಅವರ ಹತ್ತಿರಕ್ಕೆ ನೀನು ಹೋಗಬೇಕು. ಅವರಲ್ಲಿ ಹೇಳಬೇಕು, ಎಲ್ಲಿದ್ರು ಹುಡುಕು ತರಬೇಕು, ನಾನು ಹೇಳಿದ್ದೇನೆ ಅಂತ. ಗೊತ್ತಾಯ್ತಲ್ವಾ? ಹೋಗ್ತೀಯಾ? ಎಲ್ಲಿಗೆ ಹೋಗುದು? ನೀರು ತರ್ಲಿಕ್ಕ? ನನಗೆ ಮರೆತು ಹೋಯ್ತು. ಕೊಡಿ. ಎಂತದ್ದು? ಖರ್ಚಿಗೆ, ದಾರಿ ಖರ್ಚಿಗೆ ಕೊಡುವ ಪುಣ್ಯಾತ್ಮ. ಅದಲ್ಲ, ನೀನು ಬರೇ ಕೈಯಲ್ಲಿ ಹೋದ್ರೆ ಅವರು ನಿನ್ನ ಮಾತಿಗೆ ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಹೋಗುವಾಗ ಏನಾದ್ರೂ ಕಾಣಿಕೆ ಕೊಂಡು ಹೋಗ್ಬೇಕು. ಏನು ಕೊಂಡು ಹೋಗ್ತಿ? ನಮ್ಮವರಿಗೆ ಮಾಂಸ ಅಂದ್ರೆ ಬಹಳ ಪ್ರಿಯವಾದ್ದು. ಹಂದಿ ಮಾಂಸ ತಿನ್ನದೆ ಎಷ್ಟೋ ಸಮಯ ಕಳೆದಿರಬಹುದು. ಹಂದಿ ಮಾಂಸ ಕೊಂಡು ಹೋಗ್ಬೇಕು, ಮೊಲದ ಮಾಂಸ ಕೊಂಡು ಹೋಗ್ಬೇಕು, ಆಮೇಲೆ ಜಿಂಕೆಯ ಮಾಂಸ ಇದ್ರೂ ತಕೊಂಡು ಹೋಗು. ಬರೇ ಮಾಂಸ ಮಾತ್ರ ಕೊಂಡು ಹೋಗ್ತೀಯಾ? ಅಷ್ಟು ಕೊಂಡೋದ್ರೆ ಸಾಕಾಗ್ತದ? ಅನ್ನವೂ ಬೇಕು. ತಿನ್ನಬೇಕಾದ್ರೆ ಕುಡಿಬೇಡ್ವೇನಾ? ಕುಡಿಯುವುದಕ್ಕೆ ಏನು ಕೊಡ್ತಿ? ನೀರು ಎಂತದಕ್ಕೆ? ನಿನ್ನ ತಲೆಗೆ ಹಾಕ್ಲಿಕ್ಕ? ಅದಲ್ವಾ, ಬಣ್ಣ ಬಣ್ಣದುಂಟು ನಮ್ಮಲ್ಲಿ. ಗೊತ್ತಾಯ್ತಲ್ಲ? ನಮ್ಮ ದೇಶದ್ದು ಉಂಟು, ಬೇರೆ. ನೀವು ಹೊರಗೆ, ನಿಮಗೆ ಹೊರಗೆ ಹೋಗ್ತದೆ. ಯಾವ ಹೊರಗೆ ಹೋಗುವ ತರ್ತೀರಲ್ಲ? ಹೌದೌದು, ಅದೆಲ್ಲ ನಾನು ಸೇವನೆ ಮಾಡುವಂತ ಕೊಂಡೋಗ್ಬೇಡ. ಗೊತ್ತಾಯ್ತಲ್ಲ? ಅವರಿಗೆ ಯಾವುದು ಬೇಕು, ಯಾವ ಬಣ್ಣದ್ದು ಬೇಕು, ಕೆಂಪಿದ್ದು ಬೇಕಾ, ಬಿಳಿ ಬಣ್ಣದ್ದು ಬೇಕಾ? ಆ ನೀರಿನ ಹಾಗೆ ಉಂಟು ನೋಡು, ಅದು ಬೇಕಾದ್ರೆ ಅದನ್ನು ಕೂಡ ಕೊಂಡು ಹೋಗು. ಕುಡಿದ ಮೇಲೆ ಬೇಕಾದಷ್ಟು ತಿನ್ಲಿ, ಆಮೇಲೆ ವಿಷಯ ಹೇಳು. ತಲೆಗೆ ಏರ್ತದೆ, ಮೇಲೆ ಮೇಲೆ ಹೋಗ್ತದೆ. ಆಮೇಲೆ ನೀನು ಹೇಳು, ಎಲ್ಲಿದ್ರು ಹುಡುಕಿ ತರಬೇಕು ಅನ್ನುವ ಹಾಗೆ ನೀನು ಹೇಳು. ದುರ್ಗಮ್ಮ ಹೇಳಿದೆ ಅಂತ ಹೇಳು. ಓಕೆ, ಹೋಗಿ ಬಾ, ಬೇಗ ಬಾ. ಕಾಣಿಸಿಯಂತಿರುವ ವಿದ್ಯಾ ಮೂಲವನೇ ಪಾಪಾರದೊಳಗಡೆ ಅದಕ್ಕಿಯೇ ಹುಳ ದುರ್ಗ ರಕ್ತ ನಿರಿತು ಪ್ರಾಂಶನೊಡನೆ
ನಿನ್ನ ಶೂರಿಯ ಬರದ ಬಲದಿಯೇ ದುರ್ಗಾ ರಕ್ತ ಈ ವಿಂಧ್ಯಾದ್ರಿ ಪ್ರದೇಶದಲ್ಲಿ ನಾವು ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಹೌದು. ದುರ್ಗಾ ರಕ್ತ ಧೂಮ್ರಾಕ್ಷರು ನಮ್ಮ ಹೆಸರು ಕೇಳಿದರೆ ಸಾಕು ಎಲ್ಲಿದ್ದವರು ಕೂಡ ಹೆದರಿಯುತ್ತಾರೆ, ಎದೆ ಒಡೆದು ಸಾಯ್ತಾರೆ. ಹೌದು. ಅಷ್ಟು ಯೋಗ್ಯತೆಯನ್ನು ಪಡೆದವರು ನಾವು. ಅಷ್ಟೇ ಅಲ್ಲ, ನರರ ಮಾಂಸವನ್ನು ತಿನ್ನುವ ಮೂಲಕ ನರಭಕ್ಷಕರು ಅನ್ನುವ ಹಾಗೆ ಹೆಸರನ್ನು ಪಡೆದವರು ನಾವು. ಅಷ್ಟೇ ಅಲ್ಲ, ಯಾರೇ ನಮ್ಮಲ್ಲಿ ಯುದ್ಧಕ್ಕೆ ಬರಲಿ ಅವರ ರಕ್ತವನ್ನು ಹೀರಿ ಅವರ ಪ್ರಾಣವನ್ನು ತೆಗೆಯುವಂತಹ ಸಾಮರ್ಥ್ಯ ನಮಗೆ ಉಂಟು. ನೀನೇನು ಸಾಮಾನ್ಯ ಸೃಷ್ಟಿ ಮೂರಲು ಮೂರವನ ಮೈ ಮುಟ್ಟುವವರು ನರಭಕ್ಷಕರಾದಂತಹ ನಮ್ಮ ಹೆಸರು ಕೇಳಿದ್ರೆ ಸಾಕು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಕಾರಣ ಏನು ಬಲ್ಲಯ್ಯ? ನಾವು ಪಡೆದಂತಹ ವರದ ಪ್ರಭಾವ ಪರಮೇಶ್ವರನಿಂದ ನಾನು ಕೂಡ ವಿಶೇಷವಾದಂತಹ ವರವನ್ನು ಪಡೆದುಕೊಂಡಿದ್ದೇನೆ. ನನ್ನ ಕಣ್ಣಿನಿಂದ ಬೆಂಕಿಯ ಕಿಡಿಯನ್ನು ಹೊರಸೂಸಿದ್ರೆ ಸಾಕು ಎಲ್ಲ ಸರ್ವನಾಶವಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭ ಹಸಿವು ತಾಳಲಾರದಿದ್ದೇನೆ. ದುರ್ಗನು ವರದಲ್ಲಿ ಹರಿಕುರಿ ದೋಷದೊಳವನು ನಾವು ನರರ ಮಾಂಸವನ್ನೇ ಭಕ್ಷಣೆ ಮಾಡುವವರು. ಹೌದು. ಆದರೆ ಏನು ಮಾಡೋಣ, ಈ ಕಾಡಿನಲ್ಲಿ ನರರು ಯಾರು ಸಿಗುವುದಿಲ್ಲ. ಆದ್ರೂ ಕೂಡ ಉದರಾಗ್ನಿ ಬಾಧಿಸುತ್ತಾ ಇದೆ. ಸುಮ್ಮನೆ ಇರುವುದು ಸರಿಯಲ್ಲ. ಇಲ್ಲಿ ಉಂಟಲ್ಲ ಕಾಡಿನಲ್ಲಿ ಕೇಸರಿ ಚಿರತೆ, ಆ ಪ್ರಾಣಿಗಳನ್ನೆಲ್ಲ ಕೊಂದು ಅದರ ಮಾಂಸವನ್ನು ತಿನ್ನುವರೆ ಬರುವಾಗಲೂ ಇಷ್ಟರವರೆಗೆ ನಮಗೆ ಸಿಗುವುದು ಕೇವಲ ಕಾಡಿನ ಪ್ರಾಣಿಗಳು ಮಾತ್ರ. ನಾವು ಆಸೆ ಪಟ್ಟದ್ದು ನರನ ಮಾಂಸವನ್ನು ತಿನ್ಬೇಕು, ಹೊಟ್ಟೆ ತುಂಬಾ ತಿಂದು ಸಂತೋಷವನ್ನು ಅನುಭವಿಸಬೇಕು ಎನ್ನುವಂತಹ ಕಾರಣದಿಂದಲೇ ಇದ್ದವರು ನಾವು. ಆದ್ರೆ ಏನು ಮಾಡೋಣ, ಮೂಗಿಗೆ ಬಡಿತಲ್ಲ ಯಾವುದೋ ಒಂದು ನರರ ವಾಸನೆ ಮೂಗಿಗೆ ಬಡಿತಾ ಉಂಟು. ಅಲ್ಲದನ್ನು ಹುಡುಕುತ್ತಾ ಮುಂದುವರಿಯುವ.
ಮೆಲ್ಲನೆ ನೀನು ಹೇಳಿದ ಹಾಗೆ ನರರ ಮಾಂಸ ಹೌದಲ್ವೇ? ಅದು ನಮಗೆ ವಾಸನೆ ಬಂದದ್ದು ಮಾತ್ರ. ಆದ್ರೆ ನರರು ಈ ಕಾಡಿನಲ್ಲಿ ಯಾರು ಇಲ್ಲ. ನಮ್ಮ ಕೈಗೆ ಸಿಕ್ಕೇ ಇಲ್ಲ. ಯಾರಂತ ನೋಡ್ಬೇಕು. ನೋಡ್ಬೇಕಲ್ವೇ? ಬಂದನು ಮುಖನು ಭಕ್ತಿ ಇರಿದಿ ಮೆಲ್ಲಗೆ ಭಕ್ತಿ ಇರಿದಿ ಮೆಲ್ಲಗೆ ಭಕ್ತಿ ಇರಿದಿ ಮೆಲ್ಲಗೆ ಅಂದು ದುರ್ಗಾ ರಕ್ತ ಧೂಮ್ರ ನೇತ್ರ ನಂದಿಗೆ ಅಂದು ದುರ್ಗಾ ರಕ್ತ ಧೂಮ್ರ ನೇತ್ರ ನಂದಿಗೆ ಬಂದನೋ ಗೋಮುಖನೋ ಭಕ್ತಿ ಇರಿದಿ ಮೆಲ್ಲಗೆ ಅಂದು ದುರ್ಗಾ ಧೂಮ್ರನೇತ್ರನಲ್ಲಿಗೆ ಬಂಗಾರದ ಕರಿವಾಣಗಳಲ್ಲಿ ನರಮಾಂಸವಿಟ್ಟು ಬಂಗಾರದ ಹರಿವಾಣದಲ್ಲಿ ನರಮಾಂಸವಿಟ್ಟು ಸಿಂಗಾರದ ಭಾಂಡದಲ್ಲಿ ಮಧ್ಯ ತುಂಬುತ್ತ ಸಿಂಗಾರದ ಭಾಂಡದಲ್ಲಿ ಮಧ್ಯ ತುಂಬುತ್ತ ಸಡಗರ ವಸ್ತ್ರ ಸ್ವರ್ಣ ಆಭರಣ ವಸ್ತುವೆಲ್ಲ ರಂಗನಿ ತಂದಿರಿತಿ ಕೈಯ ಮುಗಿದು ಬಾಗಿದ 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 ಬಂದಾನು ಗೋಮುಖನು ಭಕ್ತಿ ಇರಿದಿ ಮೆಲ್ಲಗೆ ಭಕ್ತಿ ಇರಿದಿ ಮೆಲ್ಲಗೆ ಬಂದಾನು ಶರಣು ಐ ಅಯ್ಯಪ್ಪ. ಎಂತದು ಅಯ್ಯ? ಪರಿಚಯ ಆಗಲಿಲ್ವಾ? ನಾವು ಈಗ ಕಡಿದಿದ್ದೆವು ನಿನ್ನ ತಲೆಯನ್ನು. ನಾನು ನಿಮ್ಮ ನಮ್ಮವ? ಯಾರು ನಮ್ಮವ? ನಾವಿಬ್ಬರು ಇರುವುದು. ನಾನು ನಿಮ್ಮವ. ಸಾಧ್ಯವೇ ಇಲ್ಲ ಅದು. ನಿಮ್ಮ ನೋಡ್ಲಿಲ್ಲ ನಿನ್ನನ್ನು. ಇಲ್ಲ ನಮ್ಮವ ಅಂತ ಹೇಳಿದ್ರೇನು? ನಮ್ಮ ಜಾತಿದವ. ಓ ಜಾತಿಯವ. ಜಾತಿ ಮಾತ್ರ ಅಲ್ಲ, ಮತ್ತೆ? ದುರ್ಗಮ್ಮದಿಂದ ಬಂದವ ನಾನು. ದುರ್ಗಮ್ಮದಲ್ಲಿ ದುರ್ಗಾಂಬದಲ್ಲಿ. ಇಷ್ಟು ಬೇಗ ಬಂದೆಯಾ? ದುರ್ಗಮಾಸುರರಲ್ಲಿಂದ. ದುರ್ಗಮಾಸುರ. ನಿಮ್ಮ ಮಿತ್ರ ಹೇಳಿದ ಹೌದು. ಅವರು ಕಳುಹಿಸಿ ಬಂದದ್ದು ನಾನು. ಹೌದಾ? ಕಾರಣ ಬೇಡವಾ? ಕಾರಣ ಉಂಟು. ಉಂಟು. ಏನು ಕಾರಣ? ಏನು ಅವರು ಸ್ವರ್ಗಸ್ಥರಾಗಿದ್ದಾರೆ. ಯಾವಾಗವ? ಮೊನ್ನೆ ಏನಾಯ್ತು ದುರ್ಗಮಾಸುರ? ಅವರಿಗೆ ಏನಾಯ್ತಾ? ಸ್ವರ್ಗಲೋಕ ಸ್ವಾಧೀನ ಮಾಡಿದ್ದು ಅಳಬೇಡಿ ನೀವು. ಸರಿ ಹೇಳಿಕಾಗ್ತದೆ. ನಿಮ್ಮ ಅಜ್ಜಿ ಸಾಯುವಾಗ ಅಳ್ಳಿಲ್ವಾ? ಹಾ. ಈಗ ಅಳುವುದಾ? ನಮ್ಮ ಮಿತ್ರ ಅಲ್ವಾ? ಮಿತ್ರ ಹೌದು. ಅವರು ಅಲ್ಲಿ ಜಯಿಸಿದ್ದಾರೆ. ಹಾಗೆ ಅಲ್ಲಿ ಮತ್ತೆ ಎಲ್ಲವನ್ನು ಸ್ವಾಧೀನ ಮಾಡಿ ಆಗುವಾಗ ಆ, ಇವರು ಮಾತ್ರ ಸಿಗಲಿಲ್ಲ. ಅಲ್ಲಿಯ ಯಾರು? ಮಿನಿಮಿಟಿಗಳು, ಮಿನಿಮಿಟಿಗಳು. ಯಾರದು? ಜಂಬೆ, ಹಾ. ಒಂದು ಪತ್ತಿ, ಊದುಬತ್ತಿ. ಮಾಯಣದ ಪತ್ತಿ, ಎಂತದು? ಅವರೆಲ್ಲ ಅದೆಲ್ಲ ಅಲ್ಲಿರುವುದಾ? ಅವರೇ ಸಿಗಲ್ಲ. ನೀನು ಹೇಳಿದಂತ ನರ್ತಕಿಯರು, ರಂಬೆ, ಮೂರ್ವತಿ, ಊರ್ವಶಿ. ಹೌದು. ಬಹಳ ಮಂದಿ ಇದ್ದಾರೆ. ಅವರೆಲ್ಲ ಸಿಗಲಿಲ್ಲ. ಅದಕ್ಕೆ ಈಗ ನಮ್ಮ ಒಡೆಯ ನಿಮಗೊಂದು ಕೆಲಸ ಕೊಟ್ಟದ್ದು. ನಮಗೆ ನಮಗೆ ಕೆಲಸ. ಯಾವುದು? ಎಂತದ್ದು? ಅವರ ಒಂದು ಇಚ್ಛೆ ಈಡೇರ್ಲಿಕ್ಕೆ ಇವರು ಎಲ್ಲಿದ್ರು ಸಹ ಹುಡುಕಿ ಕೈಕಾಲು ಕಟ್ಟಿ ತಂದು ಇವರಿಗೆ ಒಪ್ಪಿಸ್ಬೇಕಂತ. ಹೌದಾ? ಕೈ ಕಾಲು ಕಟ್ಟಬೇಕು. ಯಾರದ್ದು? ಅವರದ್ದು ರಂಬೆ, ಊರ್ವಶಿ, ಮೇನಕೆ ಅಲ್ಲ, ದೇವತೆಗಳದ್ದು. ಎಲ್ಲರೂ ಹಾ. ಎಲ್ಲರೂ ಸ್ವರ್ಗದಲ್ಲಿ ಇರುವವರು. ಇರುವವರು ಹಾ. ಸುಮ್ಮನೆಲ್ಲ ಮತ್ತೆ? ಸುಮ್ಮನೆಲ್ಲ. ಮತ್ತೆ ಈಗ ನಾವು ಆ ಕೆಲ ಊಟಕ್ಕೆ ಊಟಕ್ಕೆ ಮೊದಲು ಯಾರಿಗೆ? ನಿಮಗೆ ನಮಗೆ. ಊಟಕ್ಕೆ ಬೇರೆ ಬೇರೆ ಬಗೆ ಬಗೆ ಊಟ ಆದ್ರೆ ಬೇಡ ನಮಗೆ. ಬೇರೆ ಬೇರೆ ಬಗೆ ಬಗೆಯದ್ದುಂಟು. ಇದು ಸಸ್ಯಾಹಾರಿ ಅಲ್ಲ. ಅಂದ್ರೆ ಮತ್ತೆ? ನರಮಾಂಸ ಬೇಕು, ಹಾ. ಹಂದಿ ಮಾಂಸ ಬೇಕು, ಮೊಲದ ಮಾಂಸ ಬೇಕು, ಮತ್ತೆ ಯಾವುದು ಬೇಕು? ನರರಲ್ಲಿ 7 ಹುಡುಗಿಯರದ್ದು ಬೇಕು. ಹಾ. ಹುಡುಗಿಯರ ಮಾಂಸ ನಮಗೆ ಅದೆಲ್ಲ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಸಾರು ನರರ ಮಾಂಸ ಅದು ಇದ್ರೆ ಸಾರು ಆಗಿದೆ. ಹಾ. ಎಪ್ಪರತ್ತರ ತೊಂಡಿಯ ಮಾಂಸ ಬೇಕು. ಹಾ. ಅದರ ಎಲುಬು ಉಂಟು. ಹಾ. ಎಲುಬು ಹಾ. ಅದನ್ನು ಕೆಂಡದಲ್ಲಿ ಇಟ್ಟು ಹಾ. ಅದನ್ನು ಹುರಿದದ್ದು. ಹಾ. ಹಾ. ಈಗ ತೆಗೆದು ಬಾಯಿಗೆ ಇಟ್ಟು ಮತ್ತೊಂದನ್ನು ತೆಗೆದು ಹಾ. ಹೀಗೆ ಹಿಡಿದು ಹಾ.
ಎಳಿಬೇಕು, ಹಾ. ಪುಷ್ಕ ಬರ್ತದೆ ಹಾ, ಹಾ. ಅದರ ಒಳಗೆ ಹೌದಾ? ಮತ್ತೆ ಎಣ್ಣೆಯಲ್ಲಿ ಉರಿದದ್ದುಂಟು, ಹಾ. ಕೆಂಡದಲ್ಲಿ ಉರಿದದ್ದುಂಟು, ಮತ್ತೆ ಬಿರಿಯಾನಿ ಉಂಟು. ಹೌದಾ? ಅದೆಂತದ್ದು? ಬಿಳಿ ಅನ್ನ ಮಾರೆ, ಬಿಳಿ ಅನ್ನ. ಬಿಳಿ ಅನ್ನ. ಇಷ್ಟವರೆಗೆ ಕಾಣಲಿಲ್ಲ. ಅದು ಬಿಳಿ ಅನ್ನ. ಬಿಳಿ ಅನ್ನ, ಬಿಳಿ ಅನ್ನ, ಚಿತ್ರಾನ್ನವ. ಬಿಳಿ ಅನ್ನ ಅದು ಗೊತ್ತಾಯ್ತು. ಆದರೆ ನಿಮಗೆ ಅದು ಸರಿಯಾಗಿ ಇಳಿಯುವುದಿಲ್ಲಲ್ಲ. ನಮಗೆ ಅಷ್ಟು ಇದ್ರೆ ಸಾಕಾಗ ತಿನ್ಲಿಕ್ಕೆ ಇದ್ರೆ ಸಾಕಾಗ್ತದಾ? ಕುಡಿಯುವುದು ಬೇಡವಾ? ಅದ್ಯಾಕೆ ಬಿಸಿ ನೀರು? ಬಿಸಿನೀರು? ನಮಸ್ತೆ ಮಾರೆ. ಅಲ್ಲ ಇದು ಎಂತದ್ದು? ಇದು ಎಲ್ಲಿತ್ತು? ಇದು ಎಲ್ಲಿತ್ತು? ಅದು ಅಲ್ಲಿತ್ತು ಒಳಗೆ. ಇದು ದೇವಲೋಕದ? ಇದರ ಒಳಗೆ ಉಂಟು. ದೇವಲೋಕದಲ್ಲಿ ಮಣ್ಣಗಟ್ಟಿ ಎಂತದುಂಟು ಮಾರೆ? ದೇವಲೋಕಕ್ಕೆ ನೀವು ದಾರಿ ಮಾಡಿದ ಅಲ್ಲಿ ಅಮೂತ್ರ ಅಲ್ಲ ಇರುವುದು, ಅದು ಯಾರಿಗೆ ಬೇಕು? ಅಮೃತ. ಅದು ಬೇಡ. ಹಾ. ಇದು ನಮ್ಮ ರಾಯರು ತೆಕ್ಕೊಳ್ಳುವುದು, ಗೊತ್ತಾಯ್ತಲ್ಲ. ಇದರಲ್ಲಿ ಒಂದು ಬಗೆಯದ್ದು ಇದು ನೀನು ತಗೊಳ್ಳುದಿಲ್ವಾ? ನಾನು ತೆಕ್ಕೊಳ್ತೇನೆ. ನಿಮಗೆ ಉಳಿಬೇಕಲ್ಲ. ಇದು ಸ್ವಲ್ಪವೇ ಇರುವುದು, ಅದನ್ನು ಕೊಂಡೋಗಬೇಡ ಅಂತ ಹೇಳಿದ್ದಾರೆ ನಮ್ಮ ರಾಯರು. ಆದ್ರೂ ನಾನು ಗೊತ್ತಿಲ್ಲದೆ ತಂದದ್ದು. ಇದು ಅವರಿಗೆ ಒಮ್ಮೊಮ್ಮೆ ಹೊರಗಡೆ ಹೋಗ್ತಾರೆ. ಅಲ್ಲ ಇದೆಂತದ್ದು? ಅವರು ಹೊರ ದೇಶಕ್ಕೆ ಹೋಗುವಾಗ ಅಲ್ಲಿಂದ ತಂದದ್ದು ಇದು ಹೊರಗೆ. ಇದು ಬತ್ತಿ ಉರಿಸುವಂತದ್ದಲ್ಲ. ಇದನ್ನು ತೆಕ್ಕೊಳ್ಳುವಾಗ ಉಂಟಲ್ಲ, ಹಾಗೆ ತೆಕ್ಕೊಳ್ಬೇಡಿ. ಏನು ಸ್ವಲ್ಪ ನೀರು ಸೇರಿಸಿ ನಮಗೆ ನೀರು ಸೇರಿಸಿ ಅಭ್ಯಾಸವೇ. ನಾವು ಗಂಟಲು ಸುಟ್ಟುವುದಿತ್ತು, ನಾವು ಹಾಗೆ ಕುಡಿತೇವೆ. ಅಷ್ಟು ಕಟಕ್ಕಿದು. ಇದು ಕಡಿಮೆ ಆಯ್ತು, ಇಷ್ಟೇ ಇರುದಾ? ಬರುವಾಗ ಇಷ್ಟಿತ್ತಂತ. ಇದನ್ನು ಎಲ್ಲ ಒಂದು ಇಷ್ಟಿತ್ತು, ದಾರಿ ತುಂಬಾ ದೂರ ಉಂಟಲ್ಲ, ಬರುವಾಗ ಇಷ್ಟು ಕಡಿಮೆ. ಈಗ ಇಷ್ಟು ಇಷ್ಟು ಉಳಿದದೆ ನಮ್ಮ ಪುಣ್ಯ. ನಾನು ಇಷ್ಟಾದ್ರೂ ಕೊಡದಿದ್ರೆ ಮತ್ತೆ ನೀವು ಅಲ್ಲಿ ದೂರ ಹೇಳಿದ್ರೇನು ಸಾಹೇಬ್? ಹೌದು. ಅಲ್ಲ ನಾವು ಅಲ್ಲಿ ಕೆಲಸ ಉಳಿಸಿಕೊಂಡು ಬಂದೆ. ಒಮ್ಮೆಲೆ ತೆಕ್ಕೊಳ್ಬೇಡಿ. ಆಯ್ತಾಯ್ತು. ತೆಕ್ಕೊಂಡ ಕೂಡಲೇ ಏರ್ತದೆ. ಏರಿದ ಕೂಡಲೇ ಮತ್ತೆ ನೀವು ಎಲ್ಲಿಯಾದ್ರೂ ಬಿದ್ದು ಬಿಟ್ಟರೆ ಇದು ಧರ್ಮಕ್ಕೆ ಹೋಯ್ತಲ್ಲ. ನಾವು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಬೇಕಾದಷ್ಟು ಹದಕ್ಕೆ ಸರಿಯಾಗಿ ಆಲೋಚನೆ ಮಾಡು. ತೆಕ್ಕೊಂಡು ಅದೆಲ್ಲ ಮಾನವರು ತಗೊಂಡ್ರೆ ಹಾಗೆ ಆಗ್ತದೆ. ನಾವು ತಗೊಂಡ್ರೆ ಏನಾಗ್ತದೆ? ಸರಿ ತೆಕ್ಕೊಂಡು ಎಷ್ಟು ಬೇಕಷ್ಟು ಅವರನ್ನು ಎಲ್ಲಿದ್ರು ಕಂಡು ಹುಡುಕಿ ಕೈಕಾಲು ಕಟ್ಟಿ ತಂದು ಒಡೆಯನಿಗೆ ಒಪ್ಪಿಸಬೇಕಂತ. ಆ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾದ್ರೆ ಇದನ್ನು ಕೊಡಿ ಅಲ್ಲಿ ಒಳಗೆ. ನಾವಿದ್ದೇವೆ. ಇದು ಅಲ್ಲ ಇಷ್ಟೆಲ್ಲ ಪರಿಚಯ ಇದರಲ್ಲಿ ಸ್ವಲ್ಪ ಉಳಿದ್ರೆ ಯಾರಿಗೆ ಇನ್ನು ಉಳಿಲಿಕ್ಕಿಲ್ಲ. ಇದು ನೀನು ಅಲ್ಲಿಂದ ಬಂದೆ ಅಲ್ಲ, ನೀನು ಜನ ಯಾರನ್ನ ಹೆಸರು ಏನು ಅಂತ ಗೊತ್ತಾಗಿಲ್ಲ. ಗೋಮುಖ ಕಾಮುಕ ಅಲ್ಲವರೇ? ಗೋಮುಖ ಗೋಮುಖ ಅದು ಹೆಸರ? ಕಾಮುಕ ಆಗ್ಲಿಕ್ಕೆ ನನಗೆ ಮದುವೆ ಆಗಲಿಲ್ಲ. ಆಯ್ತಾಯ್ತು, ಸಂತೋಷ ಆಯ್ತು. ನಾವು ಮಾಡ್ಬೇಕಲ್ಲ ಹಾಗೆಲ್ಲ ಮಾಡಿಬಿಡಿ. ಅದೆಲ್ಲ ಮತ್ತೆ ನಾವು ಮಾಡ್ತೇವೆ. ಕೈ ಕೊಟ್ಟು ಅಭ್ಯಾಸ ಇಲ್ಲ, ಹೇಳಿಕ್ಕೆ ಆಗ್ತದ. ಇಲ್ಲಾದ್ರೆ ಅದನ್ನು ನಾವು ಮಾಡ್ತೇವೆ. ನಾವು ನೀ ಚಿಂತೆ ಮಾಡಬೇಡ. ಆಗದಿದ್ರೆ ಇದಕ್ಕೆ ಸೇರಿಸಿ ಕೊಡ್ಬೇಕಾಗ್ತದೆ. ಆಯ್ತಾಯ್ತಾಯ್ತು. ನಲಿದಾಡಿದರು ಹರ್ಷದಿಂದ ಒಲವಿನಿಂದು ಗಮನ ಕಾರ್ಯವೆಸಗಲು ಬೇಕು. ಹರಿದೆತ್ತಿದ ನಮ್ಮ ನಮ್ಮ ಒಡೆಯ ದುರ್ಗಮಾಸುರ ನಮಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೊಟ್ಟು ಕಳುಹಿಸಿದ್ದಾನೆ. ಬಯಸದೆ ಬಂದ ಭಾಗ್ಯ ನಮ್ಮ ಬಾಳಿಗೆ. ಮಾಡಬೇಕಾದಂತ ಕೆಲಸವೇನು? ಆ ದೇವತೆಗಳ ಇರ ಹೌದಲ್ವೇ? ಅವರು ಎಲ್ಲಿದ್ದಾರೆ? ಅವರು ಹೇಗಿದ್ದಾರೆ? ಅವರಿಗೆ ಸರಿಯಾದ ಶಾಸ್ತಿಯನ್ನು ಮಾಡಬೇಕು. ಮೊದಲಾಗಿ ಅದನ್ನೆಲ್ಲ ತಿಂದು ಕುಡಿದು ಹೊರಡೋಣ. ಹಿಮಗಿರಿ ತರಿತು
ಹೋಗಿದ್ದಾರೆ. ಅವರನ್ನು ಹೀಗೆ ಬಿಡಬಾರದು. ನಮ್ಮ ಒಡೆಯನ ಕಾರ್ಯವನ್ನು ನಾವು ಪೂರ್ಣಗೊಳಿಸಲೇಬೇಕು. ಅದಕ್ಕಾಗಿ ಅವರನ್ನು ಬೆನ್ನಟ್ಟುತ್ತ ಬೆದರುತ್ತ ತುಲಪಾಲನೊಡನೆ ದೇವತೆಗಳು ಬೆದರುತ್ತ ಹದಗೆಟ್ಟೆವೆಂದೋಡುತ್ತಬಹುದು ಮದ ಮುಖರೆಮ್ಮನು ಬೀಡಿ ಪಾರಯ್ಯಯ್ಯೋ ವಿಧಿಯೇ ನೀರಕ್ಷಿಸುವೆನುತ ಬೆದರುತ ಸುರಪಾಲನೊಡನೆ ದೇವತೆಗಳು ಬೆದರುತ ನೋಡಿ ಸಾಕಾಯ್ತು. ದೇವತೆಗಳೇ ನಮಗೆ ಉಡಿಗಾಲವಿಲ್ಲ. ಏನು ಮಾಡಲಿ? ಇಲ್ಲಿ ನಿಲ್ಲುವುದಲ್ಲ, ನಾವು ಸತ್ಯಲೋಕದೆಡೆಗೆ ನಡೆಯೋಣ. ನೋಡಯ್ಯ ಬ್ರಹ್ಮದೇವ ಹಿಂಡುವರು ಘೋರಗಳರೆಮ್ಮ ಜೀವ ಬಾರಯ್ಯ ಘೋರಗಳರೆಮ್ಮ ಜೀವ ಸಾರುವರು ಬೆನ್ನಗಿಂದೆ ನೀನೆ ಬದ ತೋರಯ್ಯ ಜಗದ ತಂದೆ ಬಾರಯ್ಯ ಬ್ರಹ್ಮದೇವ ದೇವೇಂದ್ರ, ಸುಮನಸರು ಓಡಾಡಿಕೊಂಡು ಬಂದವರು ನೀವಿದ್ದೀರಿ. ಏನು ಒಂದು ರೀತಿಯ ಭಯಭೀತರಾಗಿದ್ದೀರಿ. ಯಾಕಾಗಿ ಇಲ್ಲಿಗೆ ಬಂದಿರಿ? ಏನಾಯ್ತು ಅಂತ ಹೇಳ್ಬೋದಲ್ವ ನನ್ನಲ್ಲಿ? ನಮ್ಮನ್ನು ಈ ಸಂದರ್ಭದಲ್ಲಿ ನೀವೇ ರಕ್ಷಣೆ ಮಾಡಬೇಕು. ಅಂದ್ರೆ ಭೂಲೋಕದವರಂತೆ ದುರ್ಗಮಾಸುರ ಮತ್ತು ಆತನ ಸೇನೆ ನಮ್ಮನ್ನಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ನಮ್ಮನ್ನು ಓಡಿಸುತ್ತಾ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ. ದೇವ, ನಮ್ಮನ್ನು ಕುದಿಯಬೇಕು. ದೇವ, ಅಮಿತರೋಳ್ ವಿಧಿ ಬಂದು ನುಡಿದ ದುಃಖಿತಬೇಡಿ ಅನಿತರೋಳ್ ವಿಧಿ ಬಂದು ನುಡಿದ ದುಃಖಿತಬೇಡಿ ಧನ ತಿಲಕ ಮನವಿಡಿಗಿ ಹೋಗಿ ಮುನಿಪತಿ ತ್ರಿದಂಡಿಯನು ಬೇಡೆ ರಕ್ಷಿತ ಮುನಿಪತಿ ತ್ರಿದಂಡಿಯನು ಬೇಡೆ ರಕ್ಷಿತ ನಮ್ಮನ್ನು ತವನ ಕರಕೊಂಡು ಹೊರಟ ವಿಧಿ ನುಡಿದ ದೇವೇಂದ್ರ, ದೇವ, ದುರ್ಗಮಾಸುರನಿಂದ ನಿಮಗೆ ಕಷ್ಟವು ಒದಗಿ ಬಂದಿದೆ. ನಿಮ್ಮಂತ ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡು 3 ಲೋಕವನ್ನೇ ಗೋಲುಗುಟ್ಟಿಸ್ತಾ ಇದ್ದಾನೆ ದುರ್ಗಮಾಸುರ. ಅವನಿಗೆ ವರವನ್ನು ಇತ್ತವನು ನಾನಿದ್ದೇನೆ. ಆದ್ರೆ ಅಂತ ವರವನ್ನು ಪುನರಪಿ ಪಡೆಯುವುದಕ್ಕೆ ಸಾಧ್ಯವಿಲ್ಲಯ್ಯ. ಆ ದುಷ್ಟನ ವಧೆಯಾಗಲೇಬೇಕು. ಆದ್ರೆ ವಧೆ ಮಾಡುವುದು ಯಾರು? ನನ್ನಿಂದ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದಕ್ಕಾಗಿ ತಿಲಕಾವನದಲ್ಲಿ ತ್ರಿದಂಡಿ ಎಂಬ ಮುನಿಯಪ್ಪನಿದ್ದಾನೆ. ಅವನಿಂದಲೇ ನಮ್ಮ ಕಷ್ಟವು ಪರಿಹಾರ ಆಗುವುದಕ್ಕೆ ಸಾಧ್ಯವಿತ್ತು. ಎಲ್ಲರೂ ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಕಾಪಾಡು ಮೌನಿವರ್ಯ ಕಾಪಾಡು ಮೌನಿವರ್ಯ ದುಷ್ಟರ ಬಾರಿ ಪಾಪಗೊಳ್ಳುತ್ತ ಬಳಲಿಕೆವು ಪಾಪಿ ದುರ್ಗಮನಿಗೆ ವರವಿತ್ತು ನೋದೆನು ಪಾಪಿ ದುರ್ಗಮನಿಗೆ ವರವಿತ್ತು ಹೋದೆನು ಈ ಪರಿಯಾಯು ಯೋಗೀಂದ್ರ ಕಾಪಾಡು ಮೌನಿವರ್ಯ
ದೇವತೆಗಳು ನೀವು ಪ್ರಾರ್ಥನೆ ಮಾಡಿ ಕಾವಳಂಬಿಕೆ ಬನಶಂಕರಿ ಕಾವಳಂಬಿಕೆ ಬನಶಂಕರಿ ಎಂಬುದ ಭಾವನಿ ನುತಿಸಿದರ ಕೂಡಿ ನುತಿಸಿದ ಎಲ್ಲರ ಕೂಡಿ ಭೂವಲಯದ ನರ ನಾನೇನು ಮಾಡಲಿ ಮುನಿವರ್ಯ, ಸಕಲ ಜೀವರಾಶಿಗಳ ಸೃಷ್ಟಿಗೆ ಕಾರಣೀಭೂತರಾದವರು ನೀವು. ಹಾಗಿದ್ರೆ ಸಕಲ ಜೀವಿಗಳ ನಡೆಯನ್ನು ನೀವು ಅರಿತವರಿದ್ದೀರಿ. ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನೂ ಕೂಡ ಮರಣ ಎನ್ನುವುದನ್ನು ಹೊಂದಿಕೊಂಡೇ ಬರುತ್ತಾನೆ. ಸತ್ಯ. ಈ ಕಾಲಕ್ಕೆ ದೇವಾನುದೇವತೆಗಳಿಗೆ ಕಷ್ಟ ಒದಗಿ ಬಂದಿದೆ, ಪರಿಹಾರ ನಿಮ್ಮಿಂದಾಗಬೇಕು ಅಂತ ನನ್ನಲ್ಲಿ ಭಿನ್ನವಿಸಿಕೊಂಡಿದ್ದೀರಿ. ಹೌದು. ಲೋಕವನ್ನು ಕಾಯುವಂತಹ ಮೂರು ಮೂರ್ತಿಗಳಲ್ಲಿ ಒಬ್ಬರಾದ ನಿಮಗೆ ಅಸಾಧ್ಯವಾಯಿತು ಅಂತಾದ್ರೆ ಭೂಮಿಯಲ್ಲಿ ಚರ್ಮಚಕ್ಷುಗಳಾಗಿ ಬ್ರಹ್ಮಯರಾದಂತಹ ನಮಗಾದ್ರೂ ಹೇಗೆ ಸಾಧ್ಯ ದೇವರೇ? ಹಾಗಾದ್ರೆ ಪರಿಹಾರ ಇಲ್ಲದೆ ಪರಿಹಾರ ಒಂದಿದೆ. ಏನು? ಈ ಹಿಂದಕ್ಕಾದ್ರೂ ಕೂಡ ಪಾರ್ವತೀ ದೇವಿ ಈ ವನದಲ್ಲಿ ಬನಶಂಕರಿಯಾಗಿ ನೆಲೆಯಾದವಳಿದ್ದಾಳೆ. ಅಂಬಿಕೆಯನ್ನು ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುವೆ ಎಂದಾದರೆ ಬನಶಂಕರಿಯು ಪ್ರತ್ಯಕ್ಷಳಾಗಿ ನಮ್ಮ ಕಷ್ಟವನ್ನೆಲ್ಲ ಪರಿಹರಿಸುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇವತೆಗಳು ನಾವೆಲ್ಲರೂ ಏಕೋ ಭಾವದಿಂದ ಆ ಅಂಬಿಕೆಯನ್ನು ಆ ಬನಶಂಕರಿಯನ್ನು ಪ್ರಾರ್ಥಿಸೋಣ. ಜಯ ಜಯ ತೋ ಶ್ರೀದೇವಿ ಬನಶಂಕರಿ ಭಯ ವಿನಾಶಿನಿ ಜನನಿ ಭುವನೇಶ್ವರಿ ಹರತಮ್ಮಮಯ ತೋರು ತಿಲಕವನವಾಸಿನಿಯೇ ತುರಿತ ಗಣೆಯಮ್ಮ ಸಚ್ಚರಿತೆ ಜಯ ಜಯ ತು ಶ್ರೀದೇವಿ ಬನಶಂಕರಿ ಭುವನೇಶ್ವರಿ ಜನನಿ ಭಯದಾಗಿನಿ ಜಯ ಜಯ ಬನಶಂಕರಿ ಮಾತೆ ಭಯ ನಿವಾರಕಿ ನೀನಹುದು ಎನ್ನುವುದು ಸತ್ಯ. ಇದು ಜಗದಂಬಿಕೆ ನಮ್ಮದ್ದಾದಂತಹ ಕಷ್ಟವನ್ನೆಲ್ಲ ಅರ್ಥವಿಸಿಕೊಂಡು ದೇವತೆಗಳನ್ನು ಕಷ್ಟದಿಂದ ಪಾರು ಮಾಡುವುದಕ್ಕಾಗಿ ಬನಶಂಕರಿಯಾದಂತಹ ನೀನು ಪ್ರತ್ಯಕ್ಷಳಾಗಬೇಕಮ್ಮ. ಮೂರು ಮುನಿಯ ನುಡಿ ಗಾಳಿ ಸಂಜರಿ ಹರುಣವಿ ಪ್ರತಿಜ್ಞವಾದನು ಪುನರು ಜಯ ಜಯವೆಂದು ನುಡಿಸಿದರಲ್ಲಿ ಭಕ್ತಿಯಲಿ ಜಯ ಜಯ ಜಗದಂಬ ಜಯ 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 ಲೋಕನಾಯಕಿಯೇ ಜಯ ಜಯ जय जय जगदम्ब जय 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 ಜಗದಂಬ ಲೋಕನಾಯಕಿ ತಿಲಕವನವಾಸಿನಿ ರಕ್ಷಿಸಬೇಕಮ್ಮ ರಕ್ಷಿಸಬೇಕು. ನೀವು ಹೇಳಿರಿ ವಿಧಿ ದುರಪಾದ್ಯವು ಹೇಳಿದೆನು ಬಂದ ಕಷ್ಟ ಹೇಳಿರೆನ್ನೋಳು ಭಯ ಬಿಡಿ
ಜನನಿ ಹೇಳಿಕೊಳ್ಳಿ. ಲಾಲಿಸೋ ಜನನಿ ದುರ್ಗಮನೆಂಬ ದುಷ್ಟನು ಹಾಳುಗೈದನು ನಾಗವಾದ ಕೂಡರಿವರ ನಟ್ಟಿ ತೀರಿ ಬದಿವೆಗರ ಕೂಡರಿವರ ನಟ್ಟಿ ತೀರಿ ಬದಿವೆಗರ ಜಾಲವದ ಜೀವವಾದ ಲಾಲಿಸೋ ಜನನಿ ಜನನಿ ಓ ಭನಶಂಕರಿ ಮಾತೆ, ಗಂಧ ನಮ್ಮೆಲ್ಲರ ಏಕೋ ಭಕ್ತಿಯಿಂದಲಾಗಿ ಪ್ರತ್ಯಕ್ಷಳಾದೆಯ ತಾಯಿ, ನಿಜ. ನಿನ್ನ ಈ ರೂಪವನ್ನು ಕಂಡು ನಾವೆಲ್ಲರೂ ಧನ್ಯರಾಗಿದ್ದೇವೆ. ಸರಿ. ಅಮ್ಮ, ಹ್ಮ್. ನಿನ್ನನ್ನು ಈ ರೀತಿ ಸ್ತುತಿಸುವರೇ ಬಲವಾದ ಕಾರಣವನ್ನು. ಏನದು? ದುರ್ಗಮಾಸುರ ಎನ್ನುವಂತಹ ದೈತ್ಯ ಹ್ಮ್. ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದ ಹ್ಮ್. ಬಳಿಕ ದೇವಲೋಕವನ್ನಡರಿ ಹ್ಮ್. ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ. ಸರಿ. ಅಷ್ಟೇ ಅಲ್ಲ, ಆ ಬಳಿಕ ಸುಮನಸರನ್ನು ಹಾಗೆ ಬಿಡದಂತಹ ಆತ ಹ್ಮ್. ದುರ್ಗರಕ್ತ ಧೂಮ್ರಾಕ್ಷ ಎನ್ನುವಂತಹ ದುಷ್ಟರನ್ನು ಕಳುಹಿಸಿಕೊಟ್ಟು ಹ್ಮ್. ದೇವತೆಗಳನ್ನೆಲ್ಲ ಪೀಡಿಸುವುದಕ್ಕೆ ಆರಂಭಿಸಿದ್ದಾನೆ. ಅಮ್ಮ, ಧರೆಯಲ್ಲಿ ಅಧರ್ಮ ಎನ್ನುವುದು ತಾಂಡವಾಡುತ್ತಾ ಇದೆ. ಹಾಗಾಗಿ ಆ ದುಷ್ಟರನ್ನು ನಿಗ್ರಹಿಸಿ ನಮ್ಮನ್ನು ನೀನೇ ಕಾಪಾಡಬೇಕಮ್ಮ. ಅರಿತೆನು ದುರುಳರನು ಸಂಹರಿಸಿರಂಗಿತೇನೋ ರಕ್ಷಿತೆನು ದಿನರಾಯ ಮರೆಯೋಳಿ ವಧೆಯ ಕಾರ್ಯ ಮರೆಯೋಳಿ ವಧೆಯ ಕಾರ್ಯ ಹರುಚರಿದ ಅರಿತರಿದೆ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ದುರುಳ ದುರ್ಗಮಾಸುರ ಪಂಚಮಹಾಪಾತಕಗಳನ್ನು ನಡೆಸುತ್ತಾ ಮುಂದುವರಿಯುತ್ತಿರುವನೇ. ಹಿಡಿರಿ ಭೀತಿಯ ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯವುಂಟೆ ಹೇಳಿ ನಾನೇ ಅಭಯಪ್ರದಳಾದ ಮೇಲೆ ಕೂಳನ ಬಾಧೆ ಕಿರಿದು ದಿನದೊಳಗೆ ಉಳದವರನ್ನೆಲ್ಲ ಕೊಡುತ್ತೇನೆ. ನಾನು ಕೊಲ್ಲುವಂತಹ ಚಂದವನ್ನು ಮರೆಯಲ್ಲಿದ್ದು ನೀವೇ ನೋಡುವಿರಂತೆ. ಈ ಕಾಲಕ್ಕೆ ಹೋಗುವ ಬಗೆ ಹೇಗೆ ಬಲ್ಲಿರ? ಸಾಗಿ ಬರುತ್ತಿವೆ ನೀರು ಸಾಗಿ ಬರುತ್ತಿವೆ ದೈತ್ಯರ ದಂಡಿಸಲು ಯುವ ಯೋಗರವಿ ಕೆಂಗಿಡಿಯ ತೂಕದಾಗ ರಣಗೆ ಮಕ್ಕಳೇ, ಲೋಕಮಾರಕ ಶಕ್ತಿಯಾಗಿ ಮೆರೆಯುತ್ತಿರುವಂತಹ ದುರುಳ ದುರ್ಗಮಾಸುರನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ಸಿಂಹವಾಹಿನಿಯಾಗಿ ತೆರಳುತ್ತೇನೆ. ಸುರರ ಬೆಂಬಿಡದಂತೆ ಬರುತ್ತಿಗ ದುರುಳರಿಗೆ ಮನ ತಿರುಗು ಬಂದದೆ ಆ ಆ ಸುರರ ಬೆಂಬಿಡದಂತೆ ಬರುತ್ತಿಗ ದುರುಳರಿಗೆ ಮನ ತಿರುಗು ಬಂದದೆ ಮರುಳು ಮಾಡುತ್ತ ಕೊಲ್ಲೆನ್ನುತ್ತ ಗಿರಿಜೆಯಲ್ಲಿ ಮರುಳು ಮಾಡುತ್ತ ಕೊಲ್ಲೆನ್ನುತ್ತ ಗಿರಿಜೆಯಲ್ಲಿಯೇ ಸುರರ ಬೆಂಬಿಡದಂತೆ ಬರುತ್ತಿಗ ದುರುಳರಿಗೆ ಮನ ತಿರುಗುವುದದೆ ಬನದಂಕರಿಗೆ ನನ್ನ ಬಳಿ ಕಣ್ಣೀರು ಸುರಿಸುತ್ತಾ ಬಂದಂತಹ ತ್ರಿದಂಡಿ ಮುನಿ ಹಾಗೂ ಉಳಿದ ದೇವತೆಗಳೆಲ್ಲರಿಗೂ ಕೂಡ ಅಭಯದ ಮಾತುಗಳನ್ನು ನೀಡಿ ಸಿಂಹವನ್ನೇ ಏರಿ
ದುರುಳನನ್ನು ಕೊಂದುಕೊಡುತ್ತೇನೆ ಎನ್ನುವ ಹಾಗೆ ಹೊರಟು ಬಂದವಳು ನಾನು. ಆದರೆ ನೇರವಾಗಿ ದುರುಳನ ಬಳಿಗೆ ಸಾಗಿ ಆತನನ್ನು ಕೊಲ್ಲುವುದು ಸರಿಯಲ್ಲ. ಯಾಕೆಂದರೆ ಈ ಕಾಲಕ್ಕಾಗುವಾಗ ವಿಧಿಯಿಂದ ವರವನ್ನು ಪಡೆದು ಮದೋನ್ಮತ್ತನಾಗಿ ಮೆರೆಯುತ್ತಾ ಇದ್ದಾನೆ. ವಿಧಿ ಕೊಟ್ಟಂತಹ ವರಕ್ಕೆ ಚ್ಯುತಿ ಬಾರದ ಹಾಗೆ ಆತನನ್ನು ಕೊಲ್ಲುವುದು ಅನಿವಾರ್ಯವೇ. ಹೀಗಿರುವಾಗ ದುರುಳನನ್ನು ನೇರವಾಗಿ ಕೊಲ್ಲುವುದು ತರವಲ್ಲ ಎಂದಾದ ಬಳಿಕ ಸುರರನ್ನು ಬೆಂಬಿಡದೆ ಓಡಿಸಿಕೊಂಡು ಬಂದಂತಹ ದುರುಳನನ್ನು ಕೊಲ್ಲುವ ಬಗೆ ಹೇಗೆ ಎನ್ನುವ ಹಾಗೆ ನನ್ನಲ್ಲೇ ಆಲೋಚಿಸಿದಾಗ ತಿಳಿದೆ ಅರ್ಥವಾಯ್ತಲ್ವಾ? ಮದನಿಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನೋರ್ವಳಕ್ಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆನ್ನುವಂತಹ ಆಸೆ ಇರಿಸಿ ಬರುವಂತಹ ದಾನವರನ್ನು ಕೊಲ್ಲಬೇಕು. ಅದಕ್ಕಾಗಿ ಈ ರೂಪವಲ್ಲ ಧರಿಸಬೇಕಲ್ವೈ? ಮಾಯಾದಣೋ ಬನಶಂಕರಿ ತೋಯದ ಮುಖಿಯಾದಣೋ ಮಾಯಾದಣೋ ಬನಶಂಕರಿ ತೋಯದ ಮುಖಿಯಾದನೋ ತೋಯದ ಮುಖಿಯಾದನೋ ಧರಿಸಿ ವಿಶ್ವದ ಕಿಲ್ವ ವಿಶ್ವ ಸುಂದರಿಯಾಗಿ ಧರಿಸಿ ವಿಶ್ವದ ಕಿಲ್ವ ವಿಶ್ವ ಸುಂದರಿಯಾಗಿ ವರ ದಿವ್ಯಾಭರಣ ಭೂಷಿತೆಯಾಗುತ್ತಾ ಸುರುಚಿರ ಬೆಳಗಿನ ಪೂರ್ಣ ಚಂದ್ರಿಕೆಯಾಗಿ ಸುರುಚಿರ ಬೆಳಗಿನ ಪೂರ್ಣ ಚಂದ್ರಿಕೆಯಾಗಿ ಮೆರೆಯುವ ವನಪುರಾದಿಸುತ್ತ ಸುರುಚಿರ ಬೆಳಗಿನ ಪೂರ್ಣ ಚಂದ್ರಿಕೆಯಾಗಿ ಮೆರೆಯುವ ವನಪುರಾದಿಸುತ್ತ ಮಾಯಾಮೋಗಿ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಕೂಡ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಈತನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಸುಂದರವಾದಂತಹ ಹೆಣ್ಣೊಬ್ಬಳು ಆತನ ಮುಂಭಾಗದಲ್ಲಿ ಕಾಣಿಸಿದಳು ಎಂದಾದರೆ ಖಂಡಿತವಾಗಿ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿ ನನ್ನದಾದಂತಹ ಕಾಯವನ್ನು ಮರೆಸಿದೆ, ಸುಂದರವಾದಂತಹ ರೂಪವನ್ನು ನನ್ನದಾಗಿಸಿಕೊಂಡೆ. ಮೋಹಿನಿ, ಮಾಯಾ ಮೋಹಿನಿ ಎನ್ನುವಂತಹ ಹೆಸರನ್ನಿರಿಸಿದೆ. ಆ ಕಾರಣದಿಂದಾಗಿ ಮಾಯಾಮೋಹಿನಿಯಾದ ತೋಯಜ ಮುಖಿಯಾಗಿ ಕಾಣಿಸಿಕೊಂಡವಳಿದ್ದೇನೆ. ಈ ಪ್ರಪಂಚದಲ್ಲಿ ಸಿಗುವಂತಹ ಸುಂದರವಾದಂತಹ ಯಾವುದೆಲ್ಲವೂ ಇದೆಯೋ ಅದರಿಂದ ತಿಳದಷ್ಟು ಸೌಂದರ್ಯವನ್ನು ತೆಗೆದು ಸುಂದರವಾದಂತಹ ಹೆಣ್ಣಿನ ರೂಪವನ್ನು ಧರಿಸಿದ್ದೇನೆ. ಅಷ್ಟೇ ಅಲ್ಲ, ಬೇಕಾಗುವಂತಹ ಆಭರಣಗಳನ್ನು ಧರಿಸಿಕೊಂಡೆ ಸೂರ್ಯನ ಹಾಗೆ ಕಂಗೊಳಿಸುತ್ತಾ ಇದ್ದೇನೆ. ಹಾಗಾದರೆ ನಾನಿರುವಂತಹ ವಿಚಾರ ದುರುಳರಿಗೆ ತಿಳಿಯಬೇಕು. ನಾನಿರುವುದನ್ನು ಅವರು ಗಮನಿಸಿ ಬರಬೇಕು. ಇರುವುದಕ್ಕೆ ಒಂದು ಸ್ಥಳ ಬೇಕಲ್ಲ. ಆಲೋಚಿಸಿದ್ದೇ ತಡ ಅಂಬರದಿಂದಲೇ ಇಳಿದುವಂತಲ್ಲ ಬಂಗಾರದ ಉಯ್ಯಾಲೆ, ಅದನ್ನೇ ಏರಿಕೊಂಡು ಗಾಯನವನ್ನು ಪಾಡುತ್ತಾ ಇಲ್ಲೇ ಇದ್ದು ಬೀಳ್ತೇನೆ.
ಹೌದಲ್ವೇ ತಮ್ಮ ಅಣ್ಣ ಈ ಹೊತ್ತಿನಲ್ಲಿ ಬಂದು ಬಂದು ಸೇರಿದಂತಹ ಸ್ಥಳ ಯಾವುದು ಹಾ. ಅನ್ನುವ ಹಾಗೆ ನೋಡಿದವಾಗ ಹಾ. ಇದುವೇ ತಿಲಕವನ ಹೌದಲ್ವೇ ಅಲ್ವಾ ತಮ್ಮ ಅಣ್ಣ ಈ ಹೊತ್ತಿನಲ್ಲಿ ಮುಂದುವರಿದು ಬಂದು ಬರುವಂತಹ ಸಂದರ್ಭ ಹಾ. ಕೇಳಿದೆಯಾ ಹಾ. ಏನೋ ಒಂದು ಸ್ವರ ಕೇಳ್ತಾ ಉಂಟಲ್ಲ ಹೌದಲ್ವೇ ಹೌದಲ್ಲ ಯಾವ್ದಾಗಿರಬಹುದು ಯಾವುದು ಆಲೋಚನೆ ಮಾಡಿದವಾಗ ಹಾ. ನಾ ಅರ್ಥವಿಸಿಕೊಂಡೆ ಏನಣ್ಣ ತಮ್ಮ ಈ ಹೊತ್ತಿನಲ್ಲಿ ಹಾ. ಈ ವನಕ್ಕೆ ಬಂದವರು ನಾವು ವನದಲ್ಲಿ ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇವೆ ಹೌದಲ್ವೇ ನೋಡಿದೆಯಾ ಹಾ. ಒಂದು ಸಂಗೀತ ಕೇಳ್ತಾ ಉಂಟು ಸಂಗೀತ ಅಲ್ವಾ ಹೌದು ಈ ತಿಲಕವನದಲ್ಲಿ ಅದೆಷ್ಟೋ ಬಿದಿರುಗಳು ಬೆಳೆದು ನಿಂತಿದೆ ಆ ಬಿದಿರುಗಳು ತಾಗುವಂತಹ ಶಬ್ದವಾಗಿದೆ ಇದು ಬಿದಿರಿನ ಸ್ವರವ ಮತ್ತೆ ಬಿದಿರಿನ ಸ್ವರ ಏರಿಳಿತಾಗುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲ. ಇದು ಎಷ್ಟು ಮೇಲೆಯೂ ಹೋಗ್ತದೆ ಕೆಳಗೆ ಇಳಿತದೆ ಕೆಳಗೆಯೂ ಬರ್ತದೆ ಹೌದಲ್ವೇ ಯಾವಂತ ಗೊತ್ತಾಯ್ತಾ ನಿನ್ಗೆ ಇಲ್ವಾ ತಮ್ಮ? ತಾವ್ ಭ್ರಮಿಗುಳುತ್ತ ಗಾಯನದ ಮರಿನಲಿ ಮುಳುಗುತ್ತ ಯೋಚಿಸನು ಯಾರಿತ್ತು ಸುಮಧುರ ಗಾನ ಪಾಡುವಳು ಗಾನ ಪಾಡುವಳು ಯಾರಿತ್ತು ಸುಮಧುರ ಗಾನ ಪಾಡುವಳು ಯಾರಿತ್ತು ಸುಮಧುರ ಗಾನ ಪಾಡುವಳು ಗಾನ ಪಾಡುವಳು ಭೂರಿ ದೋಷದೊಡೆಂದು ಒನಗೆ ಬಂದಿಗಳು ಭೂರಿ ದೋಷದೊಡೆಂದು ಒನಗೆ ಬಂದಿಗಳು ಚಾರು ರಾಗ ವಿನಾಶ ಶೃಂಗಾರ ಯಾರಿತ್ತು ಸುಮಧುರ ಗಾನ ಪಾಡುವಳು ಯಾರಿತ್ತು ಸುಮಧುರ ಗಾನ ಪಾಡುವಳು ಹುರಿದು ನುಡಿದು ಮನಗೆ ಬಂದಿಗಳು ಯಾರಿತ್ತು 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 ಸುಮಧುರ ಗಾನ ಪಾಡುವಳು ಆ ಆ ಆ ಏ ತಮ್ಮ ಏ ಅಣ್ಣ ಒಂದು ಗಾಯನವನ್ನು ಹಾ. ಸರಿಯಾಗಿ ಆಲಿಸಿದವಾಗ ಹಾ. ಯಾರಿಂತು ಈ ಗಾನವನ್ನು ಹಾಡ್ತಾ ಇದ್ದಾರೆ ಪ್ರಶ್ನೆ ಪ್ರಶ್ನೆ ನೋಡಿದೆಯಾ ಹಾ. ಸಾಮಾನ್ಯವಾದ ಸಂಗೀತವಲ್ಲ ಹ್ಮ್ ಇದು ವೀಣೆಯ ಸಂಗೀತ ಹಾ. ಹೌದೌದು ಹಾಗಿದ್ರೆ ಹಾ. ವೀಣೆಯನ್ನು ನುಡಿಸುವವರು ಯಾರು ನಾವು ತಿಳಿದ ಹಾಗೆ ಹಾ. 3 ಮಂದಿಗಳು ನುಡಿಸ್ತಾರೆ ಹೌದು ಆ 3 ಲೋಕ ಸಂಚಾರಿಯಾದಂತಹ ನಾರದ ಅವನು ಕೂಡ ಹಾ. ವೀಣೆಯನ್ನು ನುಡಿಸ್ತಾನೆ ಹ್ಮ್ ಆ ನಂತರ ಹಾ. ದೇವಲೋಕದ ಸಂಗೀತಗಾರ ಆ ತುಂಬುರ ಹಾ. ಅವನು ಕೂಡ ವೀಣೆಯನ್ನು ನುಡಿಸ್ತಾನೆ ಹೌದು ಮತ್ತೆ ಉಳಿದದ್ದು ಹಾ. ಬ್ರಹ್ಮನ ಮಡದಿಯಾದಂತಹ ಹಾ. ಆ ವಾಣಿ ಹಾ. ಅವಳು ವೀಣೆಯನ್ನು ನುಡಿಸ್ತಾಳೆ ಹೌದು ಹಾಗಿದ್ರೆ ನನಗೆ ಆಲೋಚನೆ ಆಗ್ತಾ ಉಂಟು ಏನು ಈ 3 ಮಂದಿಯಲ್ಲಿ ಹಾ. ಯಾರಾದರೂ ಒಬ್ಬರು ಬಂದು ಹಾ.
ಇಲ್ಲಿ ವೀಣೆಯ ನಾದವನ್ನು ಮಾಡ್ತಾ ಇದ್ದಾರೆ, ಸಂಗೀತವನ್ನು ಹೇಳ್ತಾ ಇದ್ದಾರೆ ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ಹೌದಾ? ಆದ ಕಾರಣ ಹೇಳ್ತಾ ಇದ್ದೇನೆ, ಇದು ಸಂಗೀತವೇ ಹೌದು, ಇದು ವೀಣೆಯ ಸ್ವರವೇ ಹೌದು. ಇದು ವೀಣೆಯ ಸ್ವರ ಹೌದು. ಅಲ್ಲ, ವೀಣೆಯ ಧ್ವನಿಯಲ್ಲ, ವಾಣಿಯಂತಲ್ಲ, ವಾಣಿಯಂತಲ್ಲ, ವೀಣೆಯ ಧ್ವನಿಯಲ್ಲ. ಮಾನವರಲ್ಲಿ ಕಾಣಲು ಸಾಧ್ಯವಿಲ್ಲ, ಮಾನವರಲ್ಲಿ ಕಾಣಲು ಸಾಧ್ಯವಿಲ್ಲ, ವೀಣೆಯ ಧ್ವನಿಯಲ್ಲ, ವಾಣಿಯಂತಲ್ಲ, ಮಾನವರಲ್ಲಿ ಕಾಣಲು ಸಾಧ್ಯವಿಲ್ಲ. ಮೋಡಿ ವಿಪಯಮಗುನು ಗಾನ ತುದಿಯ ಮೋಡಿ, ಗಾನ ತುದಿಯ ಮೋಡಿ, ಗಾನ ತುದಿಯ ಮೋಡಿ ವಿಸ್ಮಯವಗುನು. ಜ್ಞಾನಕ್ಕೆ ನಿಲುಕದ ನಿಲುಮೇಯಿದ ಕೂದು, ಜ್ಞಾನಕ್ಕೆ ನಿಲುಕದ ನಿಲುಮೇಯಿದ ಕೂದು. ಗಾನ ತುದಿಯ ಮೋಡಿ ವಿಸ್ಮಯವಗುನು, ಜ್ಞಾನಕ್ಕೆ ನಿಲುಕದ ನಿಲುಮೇಯಿದ ವಾಣಿಯಂತಲ್ಲ, ಮಾನವರಲ್ಲಿ ಕಾಣಲು ಸಾಧ್ಯವಿಲ್ಲ, ವೀಣೆಯ ಧ್ವನಿಯಲ್ಲ, ವಾಣಿಯಂತಲ್ಲ. ದೇವಲೋಕದಲ್ಲಿರುವಂತಹ ದೇವೇಂದ್ರ ಆತನ ಇರವನ್ನು ಅರಸುತ್ತಾ ಈ ತಿಲಕಾವನವನ್ನು ಸೇರಿದಂತಹ ಕಾಲದಲ್ಲಿ ಅವನ ನಮಗೆ ಸುಳಿವೇ ಸಿಗ್ಲಿಲ್ಲ. ಹಾಗಾಗಿ ಮುಂದುವರಿತಿರುವಂತಹ ಸಂದರ್ಭದಲ್ಲಿ ಆ ಗಾಯನವನ್ನು ಕೇಳಿದ ಕ್ಷಣವೇ ನಿನ್ನ ಮನಸ್ಸಿಗೆ ಬಂದಂತಹ ಪ್ರಶ್ನೆ ನನ್ನಲ್ಲಿ ಕೇಳಿಕೊಂಡವ ನೀನು. ಹೌದೌದು, ಸುಮಧುರವಾಗಿ ಹಾಡುತ್ತಿರುವವರು ಯಾರೆಂಬುದಾಗಿ. ಸತ್ಯ ಲೋಕೇಶಾನದಂತಹ ಬ್ರಹ್ಮದನ ಮನದಿಯಾದಂತಹ ಶಾರದೆ ಇಲ್ಲಿಗೆ ಬಂದು ಸಂಗೀತವನ್ನು ಹಾಡುತ್ತಾ ಇದ್ದಾಳೆ, ವೀಣೆಯನ್ನು ನುಡಿಸುತ್ತಾ ಇದ್ದಾಳೆ ಎನ್ನುವಾಗಿ ಹೇಳ್ತಾ ಇದೆಯಲ್ಲ. ಹೌದೌದು ಅಣ್ಣ, ಇದು ನಿನಗೆ ವೀಣೆಯ ಸ್ವರದಾಗೆ ಕೇಳ್ತದ? ಮತ್ತೆ ಯಾವ ಸ್ವರ? ವೀಣೆಯ ಸ್ವರ ಖಂಡಿತವಾಗಿ ಅಲ್ಲ, ಒಳ್ಳೆಯ ಗಾಯನ ಕೇಳಿ ಬರ್ತಾ ಉಂಟು. ಹಾಗಿದ್ರೆ ಕೇವಲ ಅವಳಲ್ಲ, ಆ ಬ್ರಹ್ಮನ ಮನದಿ ಶಾರದೆ ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇಲ್ವಾ? ಒಂದು ವೇಳೆ ಮಾನವರು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟ ಹೇಳು? ನಮ್ಮ ಇರವು ಈ ತಿಲಕಾವನದಲ್ಲಿ ಇದೆ ಎನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಮಾನವರು ಬರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಮಾನವರು ಈ ರೀತಿ ಸಂಗೀತವನ್ನು ಹಾಡುವುದಕ್ಕೆ ಸಾಧ್ಯವಿಲ್ಲ. ಸರಿ, ಹಾಗಿದ್ರೆ ಉತ್ತರ ಸಿಗ್ಬೇಕಲ್ವೇ? ಹೌದಲ್ಲ? ಏನೆಂಬುದಾಗಿ ಆಲೋಚನೆ ಮಾಡಿದ್ರೆ ನನ್ನಲ್ಲೇ ಉತ್ತರ ಉಂಟಣ್ಣ. ಏನು ತಮ್ಮ? ಕೇಳ್ತಾ ಉಂಟಲ್ಲ ಸ್ವರ, ಸಂಗೀತ, ಅದನ್ನೇ ನಾವು ಹಿಡಿದು ಮುಂದುವರಿದ್ರೆ ನಮಗೆ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟು. ಮುಂದುವರಿಯುವ. ಪೂರ್ಣೇಂದುಮುಖಿ ಚಿಲ್ವ ಸೌಗಂಧಿಕೆ, ಪೂರ್ಣೇಂದುಮುಖಿ ಚಿಲ್ವ ಸೌಗಂಧಿಕೆ.
ಸೌಗಂಧಿಕೆ ತವ ವರ್ಣ ಬಂಗಾರ ವನಚಂದ್ರಿಕೆ ತವ ವರ್ಣ ಬಂಗಾರ ವನಚಂದ್ರಿಕೆ ಸ್ವರ್ಣ ದುಯ್ಯಾಲೆ ಕುಳಿತ ನೀರಾರೆ ಸ್ವರ್ಣ ದುಯ್ಯಾಲೆ ಕುಳಿತ ನೀರಾರೆ ಸುಗುಣಾಗಲಿ ವಿವರವರೆಲ್ಲವ ಕೇಳಿದೆ ಯಾರೇ ಸೌಗಂಧಿಕೆ ತವ ವರ್ಣ ಬಂಗಾರ ವನಚಂದ್ರಿಕೆ ಪೂರ್ಣೇಂದು ಮುಖಿಯೇ ವನಚಂದ್ರಿಕೆ ಸೌಗಂಧಿಕೆ ನೇರವಾಗಿ ನಿನ್ನಲ್ಲೇ ಮಾತಾಡುವುದು. ಹೌದೌದು, ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ತಿಲಕವನವನ್ನು ಪ್ರವೇಶ ಮಾಡಿದವರು ನಾವು. ಆದರೆ ಈ ಹೊತ್ತಿನಲ್ಲಿ ಹೆಣ್ಣಾದಂತಹ ನೀನೊಬ್ಬಳು ಸಂಗೀತವನ್ನು ಹಾಡ್ತಾ ಇದ್ದೆ. ಆದ್ದರಿಂದಲೇ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿ ಸಂಗೀತವನ್ನು ಹಾಡುವುದಕ್ಕೆ ಕಾರಣವೇನು? ನೀನು ಯಾರು? ನಿನ್ನ ಹೆಸರು ಏನು? ಇಲ್ಲಿ ಬರುವುದಕ್ಕೆ ಕಾರಣವೇನು? ಎಲ್ಲವನ್ನು ಹೇಳುವೆಯಾ? ಯಾರಾದರೆ ಬರುವೆಯೇ ಹೇಳುವುದಕ್ಕೆ ಕಾರಣವದಿಲ್ಲ ನನಗೆ ಸಾರಿದರೆ ಸರಿದಿದ್ದಗೆ ನನ್ನೊಡನೆ ಮೀರಿ ನಡೆಯದೆ ಮುಂದಕ್ಕೆ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಮಾಡುತ್ತಿರುವಂತಹ ಕಾಲ ನನ್ನ ಬಳಿ ಬಂದು ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀನಿ. ನಾನು ಯಾರಾದರೆ ನಿಮಗೇನು ಅದು ಕೇಳುವಂತಹ ಅಗತ್ಯ ನಿಮಗಿಲ್ಲ. ಇಲ್ಲಿಂದ ಹೋಗಿ ಹೋಗಿ ಹೋಗಿ. ಈ ರೀತಿಯಾಗಿ ಕೇಳುವುದಕ್ಕೆ ಕಾರಣವೇನು ಮಲ್ಲೆಯ? ಕಾರಣವಿಕುದೆ ಮಗೆ ಎಮಗೆ ಕಾರಣವಿಕುದೆ ಮಗೆ ಆ ಆ ಆ ಸೋತೆವು ನಾವು ಮಾರನತ್ರದ ಬೇಗೆಗೆ ಮಾರನತ್ರದ ಬೇಗೆಗೆ ವಾರಿ ಜಾತಿಯೇ ವರಿತು ವಾರಿ ಜಾತಿಯೇ ವರಿತು ನಮ್ಮೀವರ ಸೇರಿ ಬಯಕೆ ತಣಿನೋ ವಾರಿ ಜಾತಿಯ ವರಿತು ನಮ್ಮೀವರ ಸೇರಿ ಬಯಕೆ ತಣಿನೋ ಕಾರಣವಿಕುದೆ ಮಗೆ ಸೋತೆವು ನಾವು ಮಾರನತ್ರದ ಬೇಗೆಗೆ ಓ ತರುಣಿಯೇ, ನನ್ನ ಅಣ್ಣ ಕೇಳಿದ ಕ್ಷಣವೇ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ನಾನು ಯಾರಾದರೇನು ನಿಮಗೇನು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದೆಯಲ್ಲ. ನಿಜ. ಈ ರೀತಿಯಾಗಿ ಕೇಳುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನದು? ದೇವೇಂದ್ರನನ್ನು ಅರಸುತ್ತಾ ಈ ತಿಲಕಾವನವನ್ನು ಸೇರಿಕೊಂಡವರು ನಾವು. ಸೇರಿದ ಕ್ಷಣವೇ ಗಾಯನವನ್ನು ಅರಸುತ್ತಾ ಮುಂದುವರಿತಿರುವಂತಹ ಸಂದರ್ಭದಲ್ಲಿ ನಿನ್ನನ್ನು ಕಂಡ ಕ್ಷಣವೇ ಒಮ್ಮೊಮ್ಮೆ ಬಿಸಿ 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 ಬಿಸಿ, ಒಮ್ಮೊಮ್ಮೆ ತಂಪು 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 ತಂಪು. ಇದಕ್ಕೆಲ್ಲ ಕಾರಣ ಏನು ಬಲ್ಲೆಯ? ಆ ಮಾರ ತನ್ನಲ್ಲಿರುವಂತಹ ಪಂಚಶರಗಳನ್ನು ನಮಗೆ ಪ್ರಯೋಗ ಮಾಡಿದಂತಹ ಕಾರಣದಿಂದಲೇ ನಮಗೆ ನೀನು ಬೇಕು ಬೇಕು ಬೇಕೆನ್ನುವಾಗಿ ನಾವು ಹಂಬಲಿಸುತ್ತಾ ಇದ್ದೇವೆ. ಆದ್ದರಿಂದಲೇ ನಾವು ಇರುವರೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ನಮ್ಮಿಬ್ಬರಲ್ಲಿ ನೀನು ಈ ಸಂದರ್ಭದಲ್ಲಿ ಇಬ್ಬರನ್ನು ವರಿಸಬೇಕು. ನೀನು ಒಳಿತುಬೇಕಾದರೆ ಪರಮ ವಿಕ್ರಮಿಯರು ಎರಡನ್ನು ಕಾಲೊಲ್ಲೆ ಬಿಡವೋ ಹೊರಗೈದು ನೀವು ನಿಮ್ಮೊಳಗಿರುವೆ ಬದುಕಿದವರ ವೀರನಂತೆಯ ತಿಳಿವೆ ವರಿತುವೇನಾದರೆ ಇಬ್ಬರು ವರಿಸುತ್ತೇವೆ. ನನಗೂ ಮದುವೆಯ ಪ್ರಾಯ ಆಗಿದೆ. ಹಾಗಿದ್ರೆ ಆಗ್ಬೋದಲ್ವೇ? ಆಗುದಿಲ್ವಲ್ಲ? ಯಾಕೆ? ಬಾಲ್ಯದಲ್ಲಿ ಒಂದು ಬಣ ಕೈದಿದ್ದೇನೆ. ಬಣವೇ? ಹೌದು. ಯಾವ ಬಣ? ಪರಾಕ್ರಮಿಯವರವನನ್ನು ವರಿಸುತ್ತೇನೆ ಎನ್ನುವ ಹಾಗೆ
ನೀವಿಬ್ಬರು ಪರಸ್ಪರ ಹೋರಾಟವನ್ನು ಮಾಡಿ ಹೋರಾಟದಲ್ಲಿ ಯಾರು ಜಯವನ್ನು ಸಂಪಾದಿಸುತ್ತಾರೆ ಅವರನ್ನೇ ವರಿಸುತ್ತೇನೆ. ಇದೇ ಉತ್ತರ ನಿನ್ನದು? ಕೇಳಿದೆ ನೀನು? ಇದು ಆಗ್ಲಿಕ್ಕಿಲ್ಲ ಸುಮ್ಮನೆ. ಅಂದ್ರೆ ಅವಳು ಎಂತದ್ದು ಹೇಳಿದೆ ಅಂತ ಏನು ಹೇಳಿದ್ದು? ಇಬ್ಬರನ್ನು ಮದುವೆ ಆಗುದಕ್ಕೆ ಆಗುದಿಲ್ಲ. ಯಾರನ್ನಾದರೂ ಒಬ್ಬರನ್ನು ಮಾತ್ರ ನಾನು ಮದುವೆ ಆಗುದು. ತಮ್ಮ ನೀನು ಯಾರು? ನನ್ನ ತಮ್ಮ, ನಾನು ನಿನ್ನ ಅಣ್ಣ. ನಾವು ಜಗಳ ಮಾಡ್ಲಿಕ್ಕೆ ಆಗ್ತದ? ಆಗ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡು. ಯಾವ ಕೆಲಸ? ಈಗ ನಾನು ಹಿರಿಯವ, ಈಗ ದೊಡ್ಡಣ್ಣ ಅಂತ ಹೇಳಿದ್ರೆ ಯಾರಿಗೆ ಸಮಾನ? ತಂದೆಗೆ ಸಮಾನ. ತಂದೆಗೆ ಸಮಾನ. ಆದ್ದರಿಂದ ನಾವೊಂದು ಕೆಲಸ ಮಾಡುವ. ನಾನು ಮೊದಲು ಮದುವೆ ಆಗ್ತೇನೆ, ಮತ್ತೆ ನಿಮ್ಗೆ ಮದುವೆ ಮಾಡಿಸ್ತೇನೆ, ಆಯ್ತಾ? ಈಗ ತಂದೆಗೆ ಸಮಾನ ಅಂತ ಹೇಳಿದ್ಯಾ? ಹೌದು. ತಂದೆ ಯಾವ್ದಾದ್ರು ಮಕ್ಕಳಿಗೆ ಮದುವೆ ಮಾಡಿಸ್ಬೇಕಲ್ವೇ? ಮದುವೆ ಮಾಡಿಸ್ಬೇಕು ಅಂತಾದ್ರೆ ಈಗ ತಂದೆಗೆ ಮದುವೆ ಆಗ್ಬೇಡುವ? ತಂದೆಯ ಸ್ಥಾನವನ್ನು ತುಂಬುವುದಕ್ಕೆ ನಾನಿದ್ದೇನೆ. ಹೌದಲ್ವೇ? ತಾಯಿಯ ಸ್ಥಾನ ಅವಳು ತುಂಬಿ ಅಂತ. ಯಾರು ಅವಳು ತಾಯಿ? ಹೌದು. ಅವಳು ತಾಯಿ ಆಗುವುದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಅವಳನ್ನು ನಾನು ವರಿಸುವುದೇ. ನನಗೆ ಇವಳು ಹೇಳಿದಂತಹ ಮಾತನ್ನು ಸರಿಯಾಗಿ ನೀನು ಕೇಳಿಸಿಕೊಂಡೆಯಲ್ಲ. ಒಬ್ಬರನ್ನು ವರಿಸುತ್ತಾಳೆ ಎಂಬುದಾಗಿ. ಆದ್ದರಿಂದಲೇ ಈ ಸಂದರ್ಭದಲ್ಲಿ ನಿನ್ನ ಜೊತೆ ಹೋರಾಟವನ್ನು ಮಾಡಿ ನಿನ್ನನ್ನು ಕೊಂದು ಅವಳ ಜೊತೆ ಸಂಸಾರ ನಾನು ಮಾಡಿ ನಿನ್ನ ನೀತಿ ನನಗೆ ಬೇಡ. ನೋಡೋಣ. ತಮ್ಮನೊಂದಿಗೆ ಯುದ್ಧವನ್ನು ಮಾಡಿದವನು, ಯುದ್ಧದಲ್ಲಿ ತಮ್ಮನನ್ನು ನಾನು ಕೊಂದಿದ್ದೇನೆ. ಹಾಗಿದ್ರೆ ನೀನು ಹೇಳಿದ ಹಾಗೆ ಈಗ ನಾನು ಒಬ್ಬನೇ ಉಳಿದುಕೊಂಡಿದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ನನ್ನನ್ನು ವರಿಸು, ನಿನಗೆ ಬೇಕಾದಂತಹ ಸುಖವನ್ನು ನಾನು ಕೊಡ್ತೇನೆ. ಬಾ 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 ಬಾ.
ಮುಚ್ಚಳಗುದೇ ನಂದಳು ಲಕ್ಷ್ಮಣನೆಯನ್ನಾದ ಬೆಳಕಕ್ಕೆ ಮುಚ್ಚಿನ ಮಾತು ಮದುವೆ ಆಗುವನು ಹಾಗೆ ಆಡಿದವಾಗ ಮದುವೆ ಆಗೋದಕ್ಕೆ ಮನಸ್ಸಿಲ್ವಾ? ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತೀಯಾ? ನೀನ ನೋಡು. ಭೀಕರ ರೂಪವನ್ನು ತಾಳಿ ದುರ್ಲನನ್ನು ತರಿವೆನೆಂಬ ಕ್ಷಣದಲ್ಲಿ ಸೌರ್ಯ ತಡೆದಳು. ಈತನನ್ನು ಬಂಧಿಸುವುದಕ್ಕೆ ಬೇಕಾಗಿ ಭೀಕರವನ ಶಂಕರ ಜಯ ಜಯ ತುಮನ ಶಂಕರಿ ಮಾತಿ ಭವ ಭಯವ ಹರಿಕರಿಗೋ ಶಾಂತಳಾಗಮ್ಮ ಗುಣ ಭರಿತೆ ಜಯತು ಕಾತ್ಯಾಯಿನಿಯ ಪರಮೇಶನರತಿ ಜಯತು ಗೌರಿ ದೇವಿ ಕೊರೆಯ ಮಗರತಿ ಜಯ ಜಯತು ಜಯತು ಬೆದರ ಬೇಡಿರಿ ಮುದ್ದು ಮಕ್ಕಳೇ ಮದ ಮುಖ ದುರ್ಗಮ ಕಾಲಗೂಡನು ಮದಿದುವೆ ಮುಖಗೆ ಸತ್ಯ ಬೆದರ ದೇವತೆಗಳಿಗೆ ಉಪಟಲು ನೀಡುತ್ತಿದ್ದಂತಹ ದುರ್ಗಾರಕ್ತ ಹಾಗೂ ಧೂಮ್ರಾಕ್ಷರನ್ನೇ ಕೊಂಡಬಡಿದ್ದೇನೆ. ಇನ್ನು ಮುಂದಕ್ಕೆ ಬೆದರುವ ಅಗತ್ಯವೂ ಇಲ್ಲ, ಅನಿವಾರ್ಯತೆ ಇಲ್ಲ. ಇನ್ನುಳಿದಂತಹ ದುರುಳರನ್ನು ಕೆಲವು ದಿವಸದೊಳಗೆ ಕೊಂದು ಕೊಡುತ್ತೇನೆ, ಇದು ಸತ್ಯ. ಆಗಲಿ ತಾಯೇ. ದುರ್ಗಮಾಸುರನ ದೇಹದ ಉಭಯ ತೋಳುಗಳ ಹಾಗೆ ನನ್ನ ಮುಖದ ಎರಡು ಕಣ್ಣುಗಳ ಹಾಗೆ ಇದ್ದವರು ನಮ್ಮವರು ದುರ್ಗಾ ರಕ್ತ ಧೂಮ್ರಾಕ್ಷ ಅವರಿಬ್ಬರನ್ನು ಯಾವಳ ಒಬ್ಬಳು ತರುಣೆ ಕೊಂದು ಬಿಟ್ಟಳಂತೆ. ಹೇಗೆ ಸಾಧ್ಯ? ಇಬ್ಬರು ವರವನ್ನು ಪಡೆದವರು, ಅವರಿಬ್ಬರು ಜೊತೆಯಾಗಿ ನಿಂತರೆ ವಿರೋಧಿಗಳಲ್ಲಿ ಯುದ್ಧವನ್ನು ಮಾಡದೆ ಅವರ ದೇಹದ ರಕ್ತವನ್ನು
ಕಡೆಯಲ್ಲಿ ವಿಶೇಷವಾದ ಧೂಮವನ್ನು ನಿರ್ಮಿಸಿ ವಿರೋಧಿಗಳನ್ನು ಸುಡುವ ಧೂಮ್ರಾಕ್ಷ ಮತ್ತೊಂದು ಕಡೆಯಲ್ಲಿ. ಹಾಗಿದ್ರೆ ವರವನ್ನು ಪಡೆದಂತ ಅವರಿಬ್ಬರನ್ನು ಕೊಂದರಂತಾದ್ರೆ ಏನೋ ವಿಶೇಷ ಶಕ್ತಿ ಇರಬೇಕು. ಹೀಗಾಗುವುದಕ್ಕೆ ಕಾರಣರು ಯಾರು ಅರ್ಥವಾಗುತ್ತದೆ. ಇದು ನನ್ನ ವಿರೋಧಿಗಳಾದ ದೇವತೆಗಳ ಕುಹಕ. ಆ ದೇವತೆಗಳು ಈ ರೀತಿಯಾಗಿ ಕೊಬ್ಬಬೇಕು ಅಂತಾದ್ರೆ ಕಾರಣರು ಋಷಿಮುನಿಗಳು, ತ್ರಿದಂಡಿಯಂತಹ ಋಷಿಮುನಿಗಳು ಭೂಲೋಕದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅದರ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸಿದಾಗ ಅದನ್ನು ತಿಂದಂತಹ ದೇವತೆಗಳು ಕೊಬ್ಬಿ ಅಸುರರಾದ ನಮ್ಮ ವಿರುದ್ಧವಾದಂತಹ ಯುದ್ಧಕ್ಕಾಗಿ ಸಾರ್ತಾ ಇದ್ದಾರೆ. ಹಾಗಾಗಿ ಒಂದು ತೀರ್ಮಾನ ಮಾಡಿದ್ದೇನೆ, ಭೂಲೋಕದಲ್ಲಿ ಯಾಗವೇ ನಡೆಯಬಾರದು. ಯಾಗ ನಡೆಯದೆ ಹೋದರೆ ಎಲ್ಲಿದೆ ಅವರಿಗೆ ಹವಿಸ್ಸು? ಯಾಗ ನಡೆಯಬಾರದು ಅಂತಾದ್ರೆ ಅದಕ್ಕೆ ಬೇಕಾದಂತಹ ಯಾವುದೇ ಸಾಹಿತ್ಯಗಳು ಸಿಗಬಾರದು. ಹಾಗಾಗಿ ಭೂಲೋಕದಲ್ಲಿ ಬೆಳೆಯೂ ಇರಬಾರದು, ಕುಡಿಯುವುದಕ್ಕೆ ನೀರು ಇರಬಾರದು, ಒಂದು ಕೂಳು ಸಿಗಬಾರದು. ಅದು ಆಗದೇ ಇರಬೇಕು ಅಂತಾದರೆ ಬರಗಾಲ ಬರಬೇಕು. ಬಾರದೆ ಹೋದ್ರೆ ಈ ದುರ್ಗಮ ಭರಿಸ್ತಾನೆ. ನನ್ನ ಮಾಯಾ ವಿದ್ಯೆಯ ಬಲದಿಂದ ಭೂಲೋಕದಲ್ಲಿ ಅನ್ನ ನೀರಿಲ್ಲದೆ ಸಾಯುವ ಹಾಗೆ ಬರಗಾಲವನ್ನೇ ಸೃಷ್ಟಿ ಮಾಡುವ. ಹಸಿವಿಗಲ್ಲವ ನೀಡಿರಲ್ಲ ಬಾಯಾರಿಗೆ ಕದಿಯುತ್ತಲಿದೆ ನಮ್ಮ ಮಸಣವಾಗಿದೆ ಭೂಮಿ ಭವದ ಭಾಗ್ಯದಲ್ಲಿನ ಉಸಿರ ಕೊಳ್ಳುವಿರೇ ತಮ್ಮ ಹಸಿವಿಗಲ್ಲವ ಅನ್ನವ ನೀಡಿರಲ್ಲ ತಿನ್ನುವುದಕ್ಕೆ ಏನಾದ್ರೂ ಕೊಡಿ, ನೀರು ಕೊಡಿ. ಅಯ್ಯೋ ಹಸಿವು. ಎಂತಹ ಸ್ಥಿತಿಯನ್ನು ಕಾಣುತ್ತಾ ಇದ್ದೆ. ತಪೋನಿರತರಾಗಿ ಕುಳಿತಂತಹ ನಾನು ತಪಸ್ಸಿನಿಂದ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡವನಿದ್ದೆ. ಪ್ರಕೃತಿಯತ್ತ ನಾ ದೃಷ್ಟಿ ಹಾಯಿಸಿದೆ ಅಂತಾದ್ರೆ ಎಲ್ಲವೂ ಬರಡಾಗಿ ಹೋಗಿದೆ. ಮಳೆ ಬಾರದೆ ಬೆಳೆ ಇಲ್ಲ, ಎಲ್ಲರೂ ತತ್ತರಿಸಿದ್ದಾರೆ. ಮುಂದೊತ್ತಿ ಮುಂದೊತ್ತಿ ಬಂದೆ ಅಂತಾದ್ರೆ ಹಸಿವೆ ಹಸಿವೆ ಎನ್ನುವ ಹಾಗೆ ಎಲ್ಲರೂ ಕೂಡ ದುಃಖಿಸ್ತಾ ಇದ್ದಾರಲ್ಲ. ಹಾಗಿದ್ರೆ ಇವರ ಸ್ಥಿತಿಗೆ ಕಾರಣ ಈ ಬರಗಾಲ ಎನ್ನುವುದು ಅರ್ಥವಾಯಿತು. ನಮ್ಮವರೇ, ಬಂಧುಗಳೇ, ದುಃಖಿಸಬೇಡಿ ದುಃಖಿಸಬೇಡಿ. ಅಳಲಬೇಡಿ ನನ್ನ ಬಂಧುಗಳೇ, ನಿಮ್ಮಯ ದುಃಖ ತಿಳಿದೆ ಚಿಂತಿಸಬೇಡಿ ನೀವು. ಒಲವಿಮ್ಮ ಮನದಕ್ಕರಿಯು ನಮ್ಮ ರೆಕ್ಕಿಗಳು ಸಲೆ ಭಕ್ತಿಯುಳ್ಳ ಪ್ರಾರ್ಥಿಸಲು. ಅಳಬೇಡಿ ನನ್ನ ಬಂಧುಗಳೇ, ದುಃಖಿಸ್ತಾ ಇದ್ದೀರಾ, ಕಣ್ಣೀರನ್ನು ನೀಡುತ್ತಾ ಇದ್ದೀರಾ, ಹಸಿವೆ 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 ಎನ್ನುವ ಹಾಗೆ ಗೋಳಿಡ್ತಾ ಇದ್ದೀರಾ. ಅಳಬೇಡಿರಿ ಎನ್ನ ಬಂಧುಗಳೇ, ನಿಮ್ಮ ಕಷ್ಟವನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಈ ಕಾಲಕ್ಕೆ ಈ ಧರೆಗೆ ಬಂದಂತಹ ಕ್ಷಾಮ ದೂರ ಆಗಬೇಕು ಅಂತಾದ್ರೆ ಆ ಜಗನ್ಯಾಮಕ ಶಕ್ತಿಯಾದಂತಹ ಬನಶಂಕರಿಯಿಂದಲೇ ಸಾಧ್ಯವಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಏಕೋ ಭಕ್ತಿಯಿಂದ ಈ ತಿಲಕಾವನದಲ್ಲಿ ಆ ಬನಶಂಕರಿಯನ್ನು ಪ್ರಾರ್ಥಿಸೋಣ ಪ್ರಾರ್ಥಿಸೋಣ. ಜನನೀ ಪಾವನ ಚರಿತೆ ಪಾಲಿಸು ಮಾತೆ, ಗುಣಕರಿ ಸುರವಿನುತೆ ನಿನಗಿದು ಕರಿಯೇ ನಿನ್ನಯ ಮಕ್ಕಳೆಲ್ಲರೂ ಧನ ಕಷ್ಟದಲ್ಲಿ ತಿರುಗಿದರಲ್ಲಿ ನೋಡು. ವನಿತೆ ಭೂದೇವಿಯ ಮಡಿಲಿ ಬರಿದಾಯ್ತು, ವನಿತೆ ಭೂದೇವಿಯ ಮಡಿಲಿ ಬರಿದಾಯ್ತು.
ಬಲನೇತ್ರನ ಸತಿ ಬಾರೆ ಕಾಪಾಡು ಜನನೀಯ ನೋಡಿದೆಯಮ್ಮ ನಿನ್ನ ಮಕ್ಕಳ ಸ್ಥಿತಿಯನ್ನು. ಆ ದುರ್ಗಮರಾಸರನ್ನು ನೀ ಕೊಂದದೆ ಉಳಿದ ಇದ್ದ ಕಾರಣದಿಂದಲಾಗಿ ಅವ ತಂದೊದಗಿದಂತಹ ಸ್ಥಿತಿಯನ್ನೊಮ್ಮೆ ನೋಡಮ್ಮ. ಸರಿ. ಈ ಭೂಲೋಕಕ್ಕೆ ಬರಗಾಲ ಬರುವಂತೆ ಮಾಡಿದವನಿದ್ದಾನೆ. ಅಷ್ಟೇ ಎಲ್ಲ ನಿನ್ನ ಮಕ್ಕಳೆಲ್ಲ ಹಸಿವೆ ಹಸಿವೆ ಎನ್ನುವ ಹಾಗೆ ಪ್ರಾಣವನ್ನು ಬಿಡುವಂತಹ ಸ್ಥಿತಿ ಬಂದಿದೆ. ಸರಿ. ಭೂತಾಯಿಯನ್ನೊಮ್ಮೆ ನೋಡಮ್ಮ. ಷಷ್ಠಶ್ಯಾಮಲೆಯಾಗಿ ಸಂಭ್ರಮಿಸಬೇಕಾದಂತಹ ಭೂಮಿ ತಾಯಿ ಈ ಕಾಲಕ್ಕಾಗುವಾಗ ಕ್ಷಾಮದಿಂದ ಮರಳಾಗಿ ಮಂಜಿಯಾಗಿ ಹೋಗಿದ್ದಾಳೆ. ಅಮ್ಮ, ಆ ದುಷ್ಟನಿಂದಾಗಿ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ. ನಿನಗಿದು ಭೂಷಣವಾಗುತ್ತದೆ. ಮಕ್ಕಳನ್ನು ಈ ರೀತಿಯಾಗಿ ಕಾಣುವುದು ನಿನಗೆ ಶೋಭೆ ನಮ್ಮ ಅಮ್ಮ. ಮಕ್ಕಳೇ, ಉಳಿದಳ ಶ್ರೀದೇವಿ ಬನಶಂಕರಿ ನಲಿದು ಶಾಕಾಂಬರಿಯುತ್ತಾನಾಗಿ ಜಗದೀಶ್ವರಿ ವರಮುನಿ ಪತಿ ಕೇಳು ನಾಶಾಕಾಂಬರಿಯಾದೆ ದುರಿತವ ಕಳೆವೆನು ಜಗದೀ ಅರುಟದಿ ನಿಮಗೆ ಬೇಕೆಲ್ಲ ಪಡೆಯಿರಿ ಕರುಣಿಕೆ ಸಕಲವಾದದಿ ಶಾಕಾಂಬರಿಯಾದೆ ಶಾಕಾಂಬರಿಯಾದೆ. ಓ ನನ್ನ ಮಕ್ಕಳೇ, ಬರಗಾಲ ಬಂದಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಭೀತರಾದೀರ. ಭಯಪಡದಿರಿ, ಭಯಪಡದಿರಿ. ಆ ಕಾರಣದಿಂದಾಗಿ ಶಂಕರಿಯಾದಂತಹ ನಾನೇ ಶಾಕಾಂಬರಿಯಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷಳಾಗಿದ್ದೇನೆ. ಮಕ್ಕಳೇ, ನಿಮಗೆ ಬೇಕಾದಂತಹ ಹಣ್ಣು ತರಕಾರಿಗಳನ್ನು ನಾನೇ ಒದಗಿಸಿಕೊಡುವವಳಿದ್ದೇನೆ. ಅಷ್ಟೇ ಅಲ್ಲದೆ ಪಾತಾಳ ಗಂಗೆಯನ್ನೇ ಕರೆಸಿ ಹರಿದ್ರಾ ತೀರ್ಥದಲ್ಲಿ ಹರಿಯಬಿಟ್ಟೆ ಇನ್ನುಳಿದಂತಹ ತೀರ್ಥಕ್ಷೇತ್ರಗಳೆಲ್ಲವೂ ತುಂಬಿ ತುಳುಕಲಿ. ನಿಮಗೆ ಶುಭವಾಗಲಿ. ಹರುಟದಲ್ಲಿ ದಾಡಿದರು ಶಂಕರಿಗರು ಕೊಂಡಾಡಿದರು ತಿಲಕವನದಿ ಚಿಗುರಲು ತರುಣತೆಗಳು ತಿಲಕವನದಿ ಚಿಗುರಲು ತರುಣತೆಗಳು ಹರುಟದಲ್ಲಿ ದಾಡಿದರು ಶಂಕರಿಯರು ಕೊಂಡಾಡಿದರು ಕೊಂಡಾಡಿದರು ಬನಶಂಕರಿ ಬನಶಂಕರಿ ಶಂಕರಿ. ಈ ಕಾಲಕ್ಕಾಗುವಾಗ ಧರೆಗೆ ಬಂದಂತಹ ಕ್ಷಮ ಎಲ್ಲವೂ ದೂರವಾಯಿತು. ಬನಶಂಕರಿಯೇ ಶಾಕಾಂಬರಿಯಾಗಿ ನಮ್ಮ ಮುಂದೆ ಪ್ರತ್ಯಕ್ಷಳಾಗಿ ನಮಗೆ ಬೇಕಾದಂತಹ ಎಲ್ಲವನ್ನು ಅನುಗ್ರಹಿಸಿದ್ದಾರೆ. ಸಸ್ಯ ಶ್ಯಾಮಲೆಯಾಗಿ ಈ ಭೂಮಿ ಎನ್ನುವುದು ಶೋಭಿಸ್ತಾ ಇದೆ. ಹಾಗಿದ್ರೆ ಹರುಷದಿಂದ ನಲಿದಾಡುವಂತಹ ಸಂಭ್ರಮದ ದಿನಗಳು ಒದಗಿ ಬಂದಿದೆ. ಯಾವ ಭೀತಿಯೂ ಬೇಡ, ನಮ್ಮನ್ನು ಕಾಪಾಡೋದಕ್ಕೆ ಅಮ್ಮ ಇದ್ದಾಳೆ. ಶೋಧ್ಯವಿದೆ ಇಂತಹ ಅವಮಾನ ನನ್ನ ಜನ್ಮ ಕಾಲದಾಗಲಿಲ್ಲ. ಭೂಲೋಕವೆಲ್ಲ ಬರಗಾಲದಲ್ಲಿ ತತ್ತರಿಸಬೇಕು ಎಂಬ ಹಾಗೆ ನನ್ನ ಮಾಯೆಯನ್ನು ಪಸರಿಸಿದ್ರೆ ಕೇಳಿ ಬಂದ ಸುದ್ದಿ ಏನು? ಬತ್ತಿ ಹೋದ ಕೆರೆ ಹಳ್ಳಗಳೆಲ್ಲ ತುಂಬಿ ತುಳುಕುತ್ತಿದೆ. ಭೂಲೋಕ ಹಚ್ಚ ಹಸುರಾಗಿ ಕಂಗೊಳಿಸುತ್ತಿದೆ. ಯಾರಿಂದಾಯಿತು, ಹೇಗಾಯಿತು ತಿಳಿಯಬೇಕಲ್ಲ. ನಾನೇ ಹೋಗುವುದಲ್ಲ, ತಿಳಿಯುವುದಕ್ಕಾಗಿಯೇ ನಮ್ಮಲ್ಲಿ ಕೆಲವರನ್ನೆಲ್ಲ ಬೆಳೆಸಿದ್ದೇನೆ. ಒಬ್ಬ ಕೋಣನ ಹಾಗಿದ್ದಾನೆ, ಮತ್ತೊಬ್ಬ ಎಮ್ಮೆ ಹಾಗಿದ್ದಾನೆ, ಮಹಿಷಕಂಠ, ಆಮೇಲೆ ಸೂಕರ ಮುಖ, ಇಬ್ಬರನ್ನು
ಕರೆಗೇನು ತೋಡೋಡಿ ಬಂದೆನೆಗೆ ಒದೆಯು ನೀನಾ ಮಾಡುವ ಪರಮ ಕಾರ್ಯಗಳೇನು ಹರುಷದಿಂದ ಸಗಿತವ ಮನವನ್ನೆಲ್ಲುವೆನು ಸೂಕರ ಮುಖ ಮೊದಲಾಗಿ ಶಿರವನ್ನು ಬಾಗಿದ್ದೇವೆ. ದೇವರು ಒಳ್ಳೇದು ಮಾಡಲಿ. ಒಮ್ಮಿಂದೊಮ್ಮೆಲೆ ಸೂಕರ ಮುಖ ಇತ್ತಬ ಎಂಬ ಕರೆಯಾಯಿತು. ಕಾರ್ಯ ಕಾರಣಗಳಿಂದ ಕರೆಯುವವರು ನೀವಲ್ಲ. ಏನೋ ನನ್ನಿಂದ ಮಹತ್ ಕಾರ್ಯವಾಗಬೇಕು ಎಂಬುದಾಗಿ ಮನವರಿಕೆಯಾಗಿ ಓಡೋಡಿ ಬಂದಿದ್ದೇನೆ. ನೀವು ಏನು ಹೇಳುತ್ತೀರೋ ಆ ಕಾರ್ಯವನ್ನು ಆದಷ್ಟು ಬೇಗ ಮಾಡಿ ಮುಗಿಸಿ ನಿಮ್ಮ ಮನವನ್ನು ಗೆಲ್ಲುವಂತ ಶಕ್ತಿ ಸಾಮರ್ಥ್ಯ ನನ್ನಲ್ಲೂ. ಮಾನನಿಧಿ ನೀನೆನ್ನ ಗೆಲುವಿಗೆ ಮಾನನಿಧಿ ನೀನೆನ್ನ ಕರೆದಿಗುವುದೇನು ದೋಷದಳು ಗುರು ಎನ್ನೋಳು ಸಾನುರಾಗದೊಳೆ ಸಗಿನಿ ಕಭಿಮಾಮ ಉಳಿದೆ ಮಹಿಷಕಂಠ ಪವಿತ್ರವಾದಂತಹ ಪಾದವದ್ದಗಳನ್ನು ಇರಿಸಿಕೊಳ್ತಾ ಇದ್ದೇನೆ. ನಿನ್ನನ್ನು ದೇವರೇ ಒಳ್ಳೇದು ಮಾಡಲಿ. ಮಾನನಿಧಿ ನೀವು ಹೌದು. ಹಾಗಂತಾದ್ರೆ ಈ ಸಂದರ್ಭಕ್ಕೆ ಕರೀಬೇಕು ಅಂತಾದ್ರೆ ಕಾರಣ ಇಲ್ಲದೆ ನೀವು ನನ್ನನ್ನು ಕರೆಯುವವರಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಏನಾಗಬೇಕು ನರಿದು ಗಮನ ತೊಡಲಿನ ತಮಗನ್ನು ಪುಡಿ ಮಾಡಿರಿ ಜನವನ್ನು ಕದಡು ಕುಡಿಯುತ್ತ ಬಂದಿರಿ ತಡೆಯವರ ಅದಿರಿ ಮಹಿಷಕಂಠ ಕಾರ್ಯವಿದ್ದೆ ನಿಮ್ಮನ್ನು ಕರೆದಿದ್ದೇನೆ. ಲೋಕವೆಲ್ಲವೂ ಬರಗಾಲದಲ್ಲಿ ತತ್ತರಿಸಬೇಕು, ಕೆರೆಗಳಲ್ಲಿದ್ದ ನೀರು ಬತ್ತಿ ಹೋಗಬೇಕು ಎಂಬ ಹಾಗೆ ನನ್ನ ಮಾಯೆಯಿಂದ ನಾವು ಮಾಡಿದ್ರೆ ಅದೆಲ್ಲವೂ ನಮಗೆ ತಿರುಗಿ ಬಿತ್ತು. ಎಲ್ಲಿ ನೋಡಿದ್ರು ಕೂಡ ಕೆರೆ ಹಳ್ಳ ಕೊಳಗಳೆಲ್ಲ ತುಂಬಿ ತುಳುಕುತ್ತಿದೆ. ಎಲ್ಲಿ ನೋಡಿದ್ರು ಕೂಡ ಬೇಕಾದ ಫಲವಸ್ತುಗಳು ಕಾಣುತ್ತದೆ. ನಿಮಗೆ ಹೆಚ್ಚೇನು ಕೆಲಸ ಇಲ್ಲ. ಇಲ್ಲಿ ಅಂತದ್ದು ಮಾಡ್ತಾ ಇದ್ದದ್ದು, ತಿಂತಾ ಇದ್ದದ್ದು, ಕುಡಿಯುತ್ತಾ ಇದ್ದದ್ದು. ಅಲ್ಲಿಯೂ ಮಾಡಬೇಕಾದದೇ ಸ್ವಲ್ಪ ಬದಲಾವಣೆ. ಇಲ್ಲಿ ಕುಡಿಯುತ್ತಿದ್ದದ್ದು ಬೇರೆ, ಅಲ್ಲಿ ಕುಡಿಬೇಕಾದ್ದು ನೀರು. ಇಲ್ಲಿ ತಿಂತಾ ಇದ್ದದ್ದು ಬೇರೆ, ಅಲ್ಲಿ ತಿನ್ಬೇಕಾದದ್ದು ಬೆಳೆ. ಒಬ್ಬ ಸೂಕರ ಮುಖ ಹಂದಿ ಮಾಡುವ ಕೆಲಸ ಎಂತದ್ದು, ಇದ್ದದ್ದನ್ನೆಲ್ಲ ಹಾಡು ಮಾಡುವುದು. ಮತ್ತೊಬ್ಬ ಮಹಿಷ ಕಂಠ, ಮಹಿಷ ಬರುವಾಗ ಹೇಗೆ ಹಾಗೆ ನೀರು ಮಾಡಬೇಕು. ಹೋಗಿ ಕೆರೆಯ ನೀರನ್ನು ಕುಡಿಯಿರಿ, ಬೆಳೆಯನ್ನು ಹಾನಿ ಮಾಡಿ ಅಲ್ಲಿರುವ ಭೂಮಿಯನ್ನೆಲ್ಲ ಹಾಳು ಮಾಡಿ ನಂಬಿಕೋ ನಿನ್ನಾಡಿ ಬಗೆನವಿ ಕೆಡಿಸುವೆ ಹಂಬಲಿಸುತ್ತ ಈ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ಈ ಮೊದಲು ನೀವು ಹೇಳಿದ ಕಾರ್ಯವನ್ನು ಚಾಚು ತಪ್ಪದೆ ಮಾಡಿದವರು ಈ ಸಂದರ್ಭವು ಹಾಗೆ ಅಂಬರ ಪಥದಲ್ಲಿ ಹೋಗಿ ಆದಷ್ಟು ಬೇಗ ಬೆಳೆದ ಬೆಳೆಯನ್ನೆಲ್ಲ ನಾಶ ಮಾಡಿ ತಡೆಯುವ
ಶಿರವನ್ನ ಕಡಿತೇನೆ. ಕಾಣುತ್ತಿರುವಂತಹ ನೀರನ್ನ ಕುಡಿದು ನಾನು ಹೌದಾ? ಇಬ್ಬರಿಗೂ ಅಪ್ಪಣೆ ಕೊಟ್ಟಿದ್ದಾರೆ. ಹೋಗಿ ಹೋಗಿ ಹೋಗಿ. ಗಗನ ಮಂಡಲದಲ್ಲಿ ತರಿದು ಸಂಹರಿದೆ ಮಹಿಳದಿ ಘೋರ ರೂಪವ ಧರಿಸಿ ಏನೋ ಚಿರವನ್ನು ಕಾಣುತ್ತಾ ಇದ್ದೇನೆ. ಬರಗಾಲವನ್ನು ನೀಗಿಸುತ್ತಾ ಮುಂದುವರಿದಂತಹ ಕಾಲಕ್ಕೆ ಋಣನು ಅದನ್ನೇ ಅನುಸರಿಸುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಹಾಗಾಗಿ ಅವರ ಅವಧಿ ಅನಿವಾರ್ಯ. ಮುಂದುವರಿಯುತ್ತೇನೆ. ಮದುವೆಗೀನ ನಾರಿ ತೊಲಗು ತೊಲಗು ಮದುವೆ ಹೀಗೆ ನಾರಿ ತೊಲಗು ಪಥವಗೆಟ್ಟು ಬಂದಿಲ್ಲ ಸ್ಥಿತಿಯ ನರಿತು ನುಡಿಯದಿರಲು ಪತನಗೊಳ್ಳುವೆ ಸ್ಥಿತಿಯ ನರಿತು ನುಡಿಯದಿರಲು ಪತನಗೊಳ್ಳುವೆ ನಮ್ಮದಾದಂತ ಕರ್ತವ್ಯವನ್ನು ಮಾಡುತ್ತಿರುವುದೇ ಸಂದರ್ಭಕ್ಕೆ ಒಮ್ಮೆಂದೊಮ್ಮೆಲೆ ಮುಂದಾದೆ. ನನಗೆ ನಾರಿಗೆ ಜೋಲತರದ ಮಾತನ್ನು ಹೇಳುತ್ತಾ ಇದ್ದೇನೆ. ನಮ್ಮನ್ನು ತಡೆಯದೆ ಎಂದು ಹೋದ್ರೆ ಉಳಿಯುತ್ತಿ. ತಡೆಯುವುದಕ್ಕೆ ಮುಂದಾದ್ರೆ ಶಿರ ಹೋದಿದ್ದು. ನಿನ್ನಂತೆ ನುಡಿದ ಕಳರು ನಿನ್ನಂತೆ ನುಡಿದ ಕಳರು ನನ್ನಿಂದ ಮಣ್ಣಾಗಿದ್ದ ಹೋದರು ಇನ್ನು ನಿಮಗೇನು ಬಲವು ಕಾಣುತ್ತಿದೆ ಕಣ್ಣಿರುವೆ ನಿನ್ನ ಸಾವು ನಿನ್ನ ಹಾಗೆ ನಡೆದಂತಹ ದಾನವರೆಲ್ಲರೂ ಕೂಡ ಯಮಪುರವನ್ನು ಅಡ್ಡಿದ ಹೋದವರಿದ್ದಾರೆ. ಹೀಗಿರುವಾಗ ನಿನ್ನ ಕಣ್ಣಿನಲ್ಲಿ ನಿನ್ನ ಸಾವು ಕಾಣಿಸುತ್ತಾ ಇದೆ. ಮರುಳೆ ನೀನು ಬಡವಿಕಗಳ ಮರುಳೆ ನೀನು ಬಡವಿಕಗಳ ಕರೆದು ಕಳೆದು ಕೊಂದೇನೆತ್ತು ಒಡೆಯ ಬೇಡ ಬಲ್ಲೆನೆಲ್ಲ ತರಲೆ ನಡೆನಡೆ ಒಡೆಯ ಬೇಡ ಬಲ್ಲೆನೆಲ್ಲ ತರಲೆ ನಡೆನಡೆ ಬೆಳೆದ ಪೈರುಗಳನ್ನು ನಾಶ ಮಾಡುತ್ತಿರುವ ಸಂದರ್ಭದಲ್ಲಿ ಅಡ್ಡ ಬಂದೆ ಎಲ್ಲ ಇಗೋ ನಿನಗೆ ಬದುಕಬೇಕೆಂಬ ಆಶೆ ಇದ್ದರೆ ಹಿಂದಕ್ಕೆ ಹೋಗು. ಇಲ್ಲವಾದರೆ ನಾಡಿನ ಶುಚಿಯ ಮರುಳನೆ ನೀನು ನಿಸರ್ಜನ ಶಗೆ
ಬಾಳು ಬಿಡಿಸಿದ ವರಸುಹಾಸಿನಿ ತಿರುಗುತ್ತಿದ್ದಳು ಅಗವಿನಾಶನ ವರ ಗಣೇಶನ ನೆನೆದು ಮುಗದಳು ದುರ್ಗಮ ಬಾಳು ಬಿಡಿಸಿದ ವರದುಗಾದಿನಿ ಅಯ್ಯೋ 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 ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ದುರುಳ ದುರ್ಗಮನಿಂದ ನನ್ನ ಬಾಳೆ ಕೆಟ್ಟು ಹೋಯಿತಲ್ಲ, ಕೆಟ್ಟು ಹೋಯಿತಲ್ಲ. ಋಷಿ ಪತ್ನಿಯಾದಂತಹ ನಾನು ಸುಮಗಳನ್ನು ಕೊಯ್ಯುತ್ತಾ ವನದತ್ತ ಹೋದಂತಹ ಸಂದರ್ಭ ದುರುಳ ದುರ್ಗಮ ನನ್ನ ಮಾನದ ಆಸೆಗಾಗಿ ನನ್ನ ಮಾನವನ್ನು ಕೆಡಿಸಿಬಿಟ್ಟ. ಬೇಸರವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿದವಳು ನಾನು. ಮೋಕ್ಷವನ್ನು ಒದಗದೆ ಈ ರೀತಿಯಾಗಿ ಅಳೆದಾಡುತ್ತಾ ಈ ವನದತ್ತ ಬಂದವಳು ಆ ದುರುಳ ದುರ್ಗಮನಿಗೆ ಒಂದು ಗತಿಯನ್ನು ಕಾಣಿಸದೇ ಇದ್ದರೆ ನನಗೆ ಮೋಕ್ಷ ಒದಗುವುದಕ್ಕೆ ಸಾಧ್ಯವಿಲ್ಲ, ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಬಂದು ಸೇರಿದೆ ತಿಲಕವನ. ಹಾಗಿದ್ದರೆ ಇಲ್ಲಿ ನನಗೆ ಮೋಕ್ಷ ಒದಗುವುದಕ್ಕೆ ಸಾಧ್ಯ ಉಂಟು. ಯಾರಾದರೂ ಸಿಕ್ಕಿದರೆ ಒಳ್ಳೆಯದು. ಹುಡುಕುತ್ತಾ ಮುಂದೆ ಸಾಗುತ್ತದೆ. ಮುಂದಕ್ಕೆ ತಿಲಕವನದಲ್ಲಿ ಬರುತ್ತ ಕಂಡಳು ವರತ್ರಿಗಣ್ಣಿಯ ಕಂಡಳು ವರತ್ರಿಗಣ್ಣಿಯ ಚರಣವೆರಡನು ಹಿಡಿದು ನಿಂದಳು ಅರಸಿನಂದಳು ಮರುಗಿ ಮನದಳು ಕಂಡಳು ಏನಿದು ಆಶ್ಚರ್ಯ ಕಾಣುತ್ತಾ ಇದೆ. ತಪೋನಿರುತ್ತರಾದಂತಹ ಕಾಲಕ್ಕೆ ಒಂದು ರೀತಿಯಾದಂತಹ ವಾತಾವರಣದಲ್ಲಿ ವ್ಯತ್ಯಾಸ, ಅವ್ಯಕ್ತವಾದಂತಹ ಯಾವುದೋ ಒಂದು ಧ್ವನಿ ನನಗೆ ಕೇಳುತ್ತಾ ಉಂಟು. ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತ ಆದ್ರೆ ಯಾವುದೋ ಒಂದು ಪ್ರೇತಾತ್ಮದ ಧ್ವನಿ, ಅಳುವ ಸ್ವರವನ್ನು ಕೇಳುತ್ತಾ ಇದೆ. ದೇಹ ಇಲ್ಲದಂತಹ ಆತ್ಮಕ್ಕೆ ಈ ರೀತಿ ಸ್ಥಿತಿ ಬರಬೇಕು ಅಂತಾದ್ರೆ ಕಾರಣ ಏನು? ಪ್ರೇತಾತ್ಮವೇ ಅರಿತೆ ನಿನ್ನಯ ಮನದ ಗೋಡವ ತುರುಳನೋವತಿ ನಲ್ಗೆ ನೀಸಗ ಕರಿತೆ ಮೋಕ್ಷವ ಕೊಡುವಳಂಬಿಕೆ ತ್ವರಿತದಿಂದ ಅರಿತೆ ನಿನ್ನಯ ಮನದ ಗುಣವ ಅರಿತೆ ಪ್ರೇತಾತ್ಮವೇ, ನಿನ್ನದಾದಂತಹ ಆರ್ತಧ್ವನಿಯನ್ನು ಕೇಳಿದಾಗಲೇ ನಿನ್ನ ಮನದೊಳಗೆ ಇರುವಂತಹ ಆ ಭಾವ ಏನು, ಕಷ್ಟ ಏನು, ನೋವು ಏನು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ದುರುಳ ದುರ್ಗಮಾಸುರನಿಂದಾಗಿ ನಿನ್ನದಾದಂತಹ ಜೀವನದಲ್ಲಿ ಮಾನ ಎನ್ನುವುದು ಹೋಗಿದೆ. ಹೋದಂತಹ ಮಾನಕ್ಕೆ ಹಾಗೇನು ಸಾಧಿಸಬೇಕು ಎನ್ನುವ ಹಾಗೆ ಸಮಯವನ್ನು ನೀ ಕಾಯ್ತಾ ಇದ್ದ. ಪ್ರೇತಾತ್ಮವಾಗಿ ಅಲೆದಾಡಿ ದುಷ್ಟರ ನಾಶ ಯಾವಾಗ ಎನ್ನುವ ಹಾಗೆ ಕಾಯ್ತಾ ಇದ್ದಿ ಅಂತ ಅರ್ಥವಾಯಿತು. ಯೋಚನೆ ಮಾಡಬೇಡ. ದುಷ್ಟನ ನಾಶದಲ್ಲಿ ನೀನು ಸಹಕಾರ ಮಾಡಿದೆ ಅಂತಾದ್ರೆ ಅಂಬಿಕೆ ನಿನಗೆ ಮೋಕ್ಷವನ್ನು ಖಂಡಿತವಾಗಿಯೂ ಕರುಣಿಸುತ್ತಾಳೆ. ನೀ ಮಾಡಬೇಕಾದಂತಹ ಕರ್ತವ್ಯ ಒಂದೇ. ಯಾವುದು? ದುರುಳನಾದಂತಹ ದುರ್ಗಮಾಸುರ ಇಷ್ಟು ಮೆರೆಯಬೇಕು ಅಂತಾದ್ರೆ ಬ್ರಹ್ಮನಿಂದ ವರವಾಗಿ ಪಡೆದಂತಹ ಪರಶು ಎಲ್ಲಿಯವರೆಗೆ ಅದು ಅವನ ಕೈಯಲ್ಲಿರ್ತದೆ ಅವನಿಗೆ ಮರಣ ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಮಾಯೆಯಲ್ಲಿರುವಂತಹ ನಿನ್ನದಾದಂತಹ ರೂಪ ಯಾರಿಗೂ ಕಾಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನೀವು ನೇರವಾಗಿ ಅವನ ಪೂಜಾ ವಲಯಕ್ಕೆ ಹೋಗಬೇಕು. ಆ ಪೂಜಾ ಆಲಯದಲ್ಲಿ ಇರುವಂತಹ ಪರಶುವನ್ನು ಅಪಹರಿಸಿ ತಂದೆ ಅಂತಾದ್ರೆ ಆ ದುಷ್ಟನನ್ನು ಕೊಲ್ಲುವುದಕ್ಕೆ ಅಂಬಿಕೆಯಿಂದ ಸಾಧ್ಯವಾಗುತ್ತದೆ. ಹಾಗಾಗಿ ಈ ಕ್ಷಣವೇ ನೀನು ಅಲ್ಲಿಗೆ ಹೋಗಿ ಪರಶುವನ್ನು ತರಬೇಕು. ಆದರೆ ನಿನ್ನದಾದಂತಹ ಪ್ರೇತಾತ್ಮಕ್ಕೆ ದೇವಾಲಯಕ್ಕೆ ಹೋಗಿ ಅದನ್ನು ತರಬೇಕು ಅಂತಾದ್ರೆ ಇನ್ನಷ್ಟು ಶಕ್ತಿಯ ಅಗತ್ಯತೆ ಇದೆ. ಹಾಗಾಗಿ ನನ್ನದಾದಂತಹ ತಪೋಶಕ್ತಿಯನ್ನು ನಾನು ನಿನಗೆ ದಾರಿ ಎರೆದಿದ್ದೇನೆ. ಅಷ್ಟೇ ಅಲ್ಲದೆ ನನ್ನದಾದಂತಹ ಕಮಂಡಲೋದಕವನ್ನು ಪೋಷಿಸಿದ್ದೇನೆ. ಹೋಗಿ ಆ ಪರಶುವನ್ನು ಇಲ್ಲಿಗೆ ತಗೊಳ್ಳುವ. ತಮೋ ಬಲದಿಂದ ಲಟ್ಟಿದ
ಸೌಂದಮತಿಯ ಪುರದೆಡೆಗೆ ಗುರ್ತಾಯ್ತಾ? ಅವತ್ತು ಬಹಳ ಹಿಂದೆ ನೋಡಿ ಎಲ್ಲ ಕಪ್ಪು ಹೋಗಿ ಬಿಡಿ ಆಯ್ತಾ? ಹೌದಾ? ನಾನು ನಿವೃತ್ತಿ ಆಗ್ತೇನೆ ಅಂತ ಹೇಳಿದ್ರು ಇವರು ಕೇಳುದಿಲ್ಲ. ನೀನು ಬಹಳ ವರ್ಷದವ, ನೀನು ಇನ್ನು ಬಿಡಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳುದು. ಯಾಕೆ? ನಿವೃತ್ತಿ ಆದ್ರೆ ವೇತನ ಕೊಡ್ಬೇಕಲ್ಲ, ನಿವೃತ್ತಿ ವೇತನ. ಇವರ ಬುದ್ಧಿವಂತಿಕೆ ಇಲ್ಲ. ಮತ್ತೆ ನಾನು ಇನ್ನು ಸಾಯುವಾಗ ಹೆಣಗಳಿಸಿದ್ರೆ ಮುಗೀತಲ್ಲ ಮನೆಗೆ. ಏನು ಈಗ ನನಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಇಲ್ಲೇ ಒಳಗೆ ಅರಮನೆ ಒಳಗೆ ಇದು ಕಾಯುದು ಇದನ್ನು. ಹೌದು, ದೇವರ ಹೊಣೆ ಕಾಯುದು. ಹೌದು, ಮತ್ತೇನು ಸಾಯುದು? ನನಗೂ ಬೇರೆ ಹೋಗಿ ಏನು ಮಾಡುದು? ಉಂಟಲ್ಲ ಇಲ್ಲಿ ಅದು ಭರತ್ತು ಭರತ್ತು ಅದುವೇ ಮತ್ತೆಂತ ಹೇಳಿದ್ ನಾನು. ಹೌದು, ಅದನ್ನು ಕಾಯುದು ಒಂದೇ ಕೆಲಸ, ಬೇರೆ ಇಲ್ಲ ನನಗೆ. ಈಗ ಬಹಳ ಆರಾಮ, ತೊಂದರೆ ಇಲ್ಲ. ಮಲಗಲಿಕ್ಕಿಲ್ಲ, ಸ್ವಲ್ಪ ಕಣ್ಣಂಟ ಹೋಗುತ್ತದೆ ಅಷ್ಟೇ. ಎಣ್ಣೆ ಹಾಕಿದ್ದೇನೆ ಹಾಗೆ. ಹಾ, ಕಣ್ಣಿಗೆ ಮಾರ ನಿದ್ದೆ ಬರ್ತದಲ್ಲ ಅದಕ್ಕೆ. ನೋಡುವ. ಕಳ್ಳನರ ಮನೆಯ ಪಕ್ಕಳು ಕಳ್ಳನರ ಮನೆಯ ಪಕ್ಕಳು ಹರುಷದೇವು ಕಿಲ ಕಿಲನೆ ತಾನಗಳು ಕಿಲ ಕಿಲನೆ ಕಿಲ ಕಿಲನೆ ಮಲಗಿ ನಿದ್ರಿಸಲು ನಿದ್ರಿಸಲು ಅಣಕಿಸಲು ಸೊಳ್ಳೆ ಅಣಕಿಸಲು ಕಳ್ಳಿನನೆ ಕೇಳುತ್ತಿದ್ದರು. ಕಳ್ಳನರ ಮನೆಯ ಪೊಂಗಳು ಹರುಷದಿವು ಕಿಲ ಕಿಲನೆ ತಾನಗಳು ನಕ್ಕಳು ಇವಳು ಬಂದು ಕೂ ಹಾಕುದಾ ಕರೆಯುವುದಾ ಅಂತ ಇವಳು ನನ್ನ ಹೆಂಡತಿ. ಅಲ್ಲ, ಹೀಗೆ ಮದುವೆ ಆಗಿದೆ ನನಗೆ. ಯಾರಿದು ಶಬ್ದ ಕೇಳ್ತದೆ ಮಾರೆ? ಗಿಣಿ 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 ಹೇಳ್ತದೆ. ಅದು ಕೈಯ ಬಳೆ ಶಬ್ದ ಕಾಣ್ತದೆ. ಮತ್ತೆ ಜನ 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 ಎಂತ ವಿಸ್ಮಯ! ನನಗೆ ಅದಿದ್ದರೆ ಸಾಕು, ಯಾರು ಬರಲಿ ಹೋಗಿ, ನನ್ನ ಅಪ್ಪನ ಗಂಟು ಹೋಗ್ತದೆ. ಇದು ಒಂದು ಹೋಗದಿದ್ರೆ ಮುಗಿದು. ಪೂಜಾ ಬಂದಿರ ಪುಪ್ಪು ಪರದು ಹಿಡಿದುದ ಪೂಜಾ ಬಂದಿರ ಪುಪ್ಪು ಪರಶುಭ ಹಿಡಿದುದ ಪರಶುಭ ಹಿಡಿದು ಹಿಡಿದುದ ತೇಜದಿ ಹೊರಟನು 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 ಜವದಿಯ ಏನಿಲ್ಲ ಏನಿಲ್ಲ, ಅದಲ್ಲೇ ಉಂಟು. ರಗಳೇ ಇಲ್ಲ, ನನಗೆ ನಿದ್ದೆ ಬರಲಿಲ್ಲ. ಅದು ಸ್ವಲ್ಪ ಕಣ್ಣಂಟು ಹೋಯ್ತು ಅಷ್ಟೇ.
ಅಷ್ಟೇ ಅಷ್ಟೇ ಇನ್ನು ಬರ್ಲಿ ಬೇಕಾದ್ರೆ ಅವರು ನಾನೇ ಇರುವುದಿಲ್ಲ ಯಾರು ನಾನು ಸರಿ ಕೆಲಸ ಮಾಡ್ತೀನಿ. ಹರುಷವಾಂತನು ಕಂಡು ಬರದಿದಂಡಿಯೋ ಹರುಷವಾಂತನು ಸಂತೋಷವಾಯ್ತು. ಈ ಕಾಲಕ್ಕಾಗುವಾಗ ನಾ ಹೇಳಿದಂತಹ ಕರ್ತವ್ಯವನ್ನು ನೀ ಪೂರೈಸಿದವಳಿದ್ದೀಯ. ಏನೇ ಇರಲಿ ಆ ಪರಶುವನ್ನು ನನಗೆ ನೀಡು. ನೀ ಬಯಸಿದಂತಹ ಮೋಕ್ಷ ಇದೋ ವನಶಂಕರನ ಮನಸ್ಸಲ್ಲಿ ಧ್ಯಾನಿಸಿಕೋ, ಮೋಕ್ಷವನ್ನು ಪಡೆ. ಬ್ರಹ್ಮದೇವರಿಂದ ದತ್ತವಾದಂತಹ ಪರಶು ಪೂಜಿಸುವುದಕ್ಕೆ ಪೂಜಾ ಮಂದಿರಕ್ಕೆ ಬಂದರೆ ಪರಶು ಕಾಣುವುದಿಲ್ಲ. ಇದರ ರಕ್ಷಣೆಗೆ ಬೇಕಾಗಿ ಒಬ್ಬರನ್ನು ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ನನಗೆ. ನೋಡು, ಪೂಜಾ ಮಂದಿರ ಬ್ರಹ್ಮದೇವನಿಂದ ವರಪ್ರಧಾನವಾಗಿ ಸಿಕ್ಕಿದಂತಹ ಪರಶು ಅದನ್ನು ಯಾವಾಗಲೂ ಪೂಜಿಸುವಂತಹ ಕ್ರಮ. ಇವತ್ತು ಪೂಜೆ ಮಾಡುವುದಕ್ಕಾಗಿ ಬಂದ್ರೆ ಪೂಜಾ ಮಂದಿರದಲ್ಲಿ ಪರಶುವಿಲ್ಲ, ಇನ್ನು ಕಣ್ಣು ಉಜ್ಜಿತಾ ಇದ್ದಿ. ಅರಿಯನು ಪರಶುವದೇನಾಯ್ತೆಂದು ಅರಿಯೇ ನಾನರಿಯೇ ಅರಿಯದಿರಮ್ಮಯ ಕೊರಳ ಅರಿಯದಿರಮ್ಮಯ ಕೊರಳ ನಾ ದುರುಳನಲ್ಲ ಬಹು ಸರಳ ಬಹು ಸರಳ ഇരുളലി നാമ തെരതലി കൂಗುವ ഇരുളലി നാമ തെരതലി കൂಗುವ ಸ್ವರ್ಗೀಯ ದುರ್ದಿಟ ಮುಂದೆ ನಾನು ಅರಿಯೆ ಅರಿಯೆ ನಾನರಿಯೆ ಹೇಳು ಪರಶು ಏನಾಯ್ತು ಹೇಳು. ಅರಿಯೇ ಅರಿಯೇ ನಾರಿಯೇ ಒಡೆಯ, ನನಗೇನು ಗೊತ್ತಿಲ್ಲ. ನಾನು ಇಷ್ಟರವರೆಗೆ ಕಮ್ಯುನಿಸ್ಟ್ ಇಷ್ಟರವರೆಗೆ ಕಮ್ಯುನಿಸ್ಟ್. ಇನ್ನು ಮುಂದೆ ಅದ ಅಂತ ನನಗೆ ಸಂಶಯ ಉಂಟು. ಇಲ್ಲ, ಎಲ್ಲಿ ಹೋಯ್ತು ನನ್ನ ಇಷ್ಟೇ. ನಾನು ಇಷ್ಟರವರೆಗೆ ಈ ಪೂಜಾ ಮಂದಿರದ ಬಳಿಯಲ್ಲೇ ಕುಳಿತುಕೊಂಡಿದ್ದು, ಎಣ್ಣೆ ಹಾಕಿಯೇ ಕುಳಿತುಕೊಂಡಿದ್ದು. ಅದೇ ಕಷ್ಟ ಆಗುದು. ನೀವೆಲ್ಲ ಮಾರಿ ಸಂತಾನಗಳು ನಿಮ್ಮ ಕೆಲಸ ಮಾಡುವ ಸಮಯದಲ್ಲಿ ಅದನ್ನು ಹಾಕಿ ಕುತ್ಕೊಳ್ತೀರಿ. ಕಣ್ಣಿಗೆ ಅದನ್ನು ಹೇಳಿದ್ದು ನಿದ್ದೆ ಬರುವುದಕ್ಕೆ ಹಾಗೆ ಮಾಡಬೇಕು ಅಂತ ಹೇಳಿದ್ದು ನಾನು. ಆದ್ರೆ ಮಧ್ಯರಾತ್ರಿಗೆ ಆಗುವಾಗ ಇದ್ದಕ್ಕಿದ್ದ ಹಾಗೆ ಏನೋ ಸದ್ದು ಕೇಳಿಸಿದ್ದು, ಕಿಣಿ 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 ಗಿಜ 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 ಅಂತ. ಎದ್ದು ಎಲ್ಲ ಮೂಲೆ ಮೂಲೆ ಎದ್ದು ಎದ್ದು ಅಂದ್ರೆ ಮಲಗಿದ್ದಿದ್ದಾಯ್ತಲ್ಲ ಪಾಪಿ ಮಗನೆ. ಅಲ್ಲ, ಕುಳಿತಲ್ಲಿಂದ ಎದ್ದು. ಸುಳ್ಳು ಹೇಳ್ಬೇಡ. ನನ್ನಾಣೆ, ಅಪ್ಪನಾಣೆ, ಅಮ್ಮನಾಣೆ, ಭೂತ ಆಣೆ ಹೌದು. ನಾನು ಮಲಗಿದ್ದಲ್ಲ. ಶಬ್ದ ಕೇಳಿದ ಕೂಡಲೇ ಸುತ್ತು ಎಲ್ಲ ನೋಡಿದೆ ರಾಯರೇ, ಹೋಗಿ ಏನಿಲ್ಲ. ಮತ್ತೆ ನೋಡುವಾಗ ಇದ್ದಕ್ಕಿದ್ದ ಹಾಗೆ ನನ್ನ ಕಣ್ಣಿಗೆ ಅರಸಿನ ಹುಡಿ ಚೆಲ್ಲಿದ ಹಾಗಾಯ್ತು. ಮತ್ತೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ದುರ್ಲಲ್ಲ. എന്നോട് മുറിയാതെ മറകിതേ ഏಕೆ മറകിതേ
ಸಂಬಳಕ್ಕೆ ಅನ್ನ ಕೊಟ್ಟು ಸಾಕುವುದಲ್ಲ ನಾನು. ಬೇಕಾದಷ್ಟು ಕೊಡುದಿಲ್ಲ ನಿಮಗೆ. ಕೊಟ್ಟ ಸಂಬಳಕ್ಕೆ ಬೇಕಾದ ಕೆಲಸ ಮಾಡಲಿಕ್ಕೆ ಸಂಕಟವ ನಿಮಗೆ. ಸ್ವಲ್ಪ ಹೆಚ್ಚು ಮಾಡಿದ್ದೇನೆ ನಾನು. ಹೆಚ್ಚು ಮಾಡಿದ್ದು ನಿದ್ರೆ ನೀನು. ಇವತ್ತು 3 ದಿನದಾಯ್ತು. ಮಾತಾಡಬೇಡ. ನಾನು ದುರ್ಲಲ್ಲ. ಗೊತ್ತುಂಟು ನನಗೆ. ನಿನ್ನ ಹೆಸರಂತದ್ದು ಗೋಮುಖ. ನೀನು ಗೋಮುಖ ಅಲ್ಲ, ನೀನು ಗೋಮುಖ ವ್ಯಾಘ್ರ ಪಾಪಿ ಮಗನೇ. ನನ್ನನ್ನು ತೆಗೆಯುವುದಕ್ಕೆ ನನ್ನೊಟ್ಟಿಗೆ ಗೆದ್ದದ್ದು. ಕೆಲವು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುವುದೇ ನಮಗೆ ಪ್ರಯೋಜನಕ್ಕೆ ಸಿಗುವುದಿಲ್ಲ. ನೀನು ಅನ್ನದ್ವಂಶಿ, ಭೂಮಿಗೆ ಬಾರ. ನನ್ನ ವರರೂಪವಾಗಿ ಸಿಕ್ಕಿದ ಪರಶು ಹೋಗಲಿವರೆಗೆ ನಿನಗೆ ನಿದ್ರೆ ಬಂದದಲ್ವಾ? ಏನು ಕೊಡಬೇಡಿ, ನನ್ನನ್ನು ಮನೆಗೆ ಕಳಿಸಿಬಿಡಿ ದಮ್ಮಯ್ಯ. ನಿನಗೆ ಏನು ಕೊಡುದಿಲ್ಲ, ನಿನಗೆ ಮೋಕ್ಷ ಕೊಡ್ತೇನೆ ಪಾಪಿ ಮಗನೇ. ನಿದ್ರೆ ಮಾಡಿದ್ಯಲ್ಲ, ಹೆಂಡತಿಗೆ ನಾನು ಒಬ್ಬನೇ ಗಂಡ. ಅದು ಮತ್ತೆ ನೋಡುವ. ನಿನಗೆ ನಿದ್ರೆ ಬೇಕಾ? ನಿನಗೆ ನಿದ್ರೆ ಚಿರನಿದ್ರೆ, ಚಿರನಿದ್ರೆ. ಪರಶು ಹೋಗುವುದೇ ಎನ್ನಯ ಹರಣ ಹೋಗುವುದೇ ನಗಡ ಹತಭಾಗ್ಯ ನಾನಾದೆ. ಸುರರ ತಂತ್ರವಿದಗುನು ಸುಮ್ಮನೆ ಮರುಗಿ ಫಲಗಳ ಗಾಳಿ ಕ್ಷಣವನ್ನು ತೊರೆದು ಜೀವಿದೆ ಮರಣ ಕಂಜಿನಿನುತ್ತ ಮುದ ತಳೆದ ಹದಗರ ಯಾವುದು ಇಲ್ಲಿಯವರೆಗೆ ಈ ದುರ್ಗಮಾಸುರನನ್ನು ಕಾಯುತ್ತಿತ್ತು. ಅಂತಹ ಬ್ರಹ್ಮ ಪ್ರಸಾದ ಪರಶು ನನ್ನ ಕೈಯಿಂದ ತಪ್ಪಿ ಹೋಯಿತಲ್ಲ. ಪರಶು ಹೋದದ್ದಲ್ಲ, ದುರ್ಗಮನ ಪ್ರಾಣವೇ ಹೋಯಿತು ಎಂಬ ಹಾಗೆ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು ನನ್ನ ಕೈಯಲ್ಲಿ ಇರುವಲ್ಲಿಯವರೆಗೆ ನನಗೆ ಮರಣವಿಲ್ಲ, ನಾನು ಅವಧ್ಯ. ಆದ್ರೆ ಇಂದು ನನ್ನ ಕೈ ಬಿಟ್ಟು ಹೋಯಿತು ಅಂತಾದ್ರೆ ನನ್ನ ಮರಣದ ಸಮಯ ಸಮೀಪಿಸಿತು. ಹಾಗಿದ್ರೆ ನಮ್ಮ ದೂತರಿಗೂ ತಿಳಿಯದ ಹಾಗೆ, ನನ್ನ ಅರಿವಿಗೂ ಬಾರದ ಹಾಗೆ ಮಾಯಕದಿಂದ ಪರಶು ಮಾಯವಾಗಬೇಕು ಅಂತಾದ್ರೆ ಇದು ಬಹುಶಃ ದೇವತೆಗಳ ಕೃತ್ರಿಮ. ಹಾಗೆಂದು ವೀರನಾದವ ಯಾವ ಕಾಲಕ್ಕೂ ಕೂಡ ಅಂಜಬಾರದು, ಧೈರ್ಯಗೆಡಬಾರದು. ಬಿಡಲಾರೆ. ಯಾವುದು ಹೋದರೂ ಹೋಗಲಿ, ದೇಹ ಬಲ, ಜನಬಲ, ಅಧಿಕಾರ ಬಲ ಎಲ್ಲವೂ ಇದೆ. ಬರುವಂತ ವಿರೋಧಿಗಳನ್ನು ಬಡಿದೊಡಿಸ್ತೇನೆ. ಪರಿಸರ ಹಾಳು ಮಾಡಿ ಕಲಿಸಿದಂತಹ ಮಹಿಷಗಂಟ ಸೂಕರಮುಗರನ್ನು ವನಶಂಕರಿಯು ಕೊಂದಳಂತೆ. ನನ್ನನ್ನು ಮುಗಿಸುವ ಹುನ್ನಾರ ಯಾರು? ಬಣಶಂಕರಿಯೋ ಶಂಕರಿಯೋ ಯಾರು ಅಂತ ನೋಡ್ತೇನೆ. ಉಳಕಗೊಂಡನು ತನ್ನ ಮನದೊಳಗೆ, ಉಳಕಗೊಂಡನು ತನ್ನ ಮನದೊಳಗೆ. ತರುಣಿ ಬಳಿ ಶೃಂಗಾರ ಲೋಕದ ತರುಣಿಯ ಗಿಳಿವಳಲ್ಲಿ ಸಂಗರ, ಇವಳಲ್ಲಿ ಸಂಗರ ತರವಿನಲ್ಲವೆನುತ್ತ ನುಡಿಸಿದ ಮಧುರ ಭಾವನಲ್ಲಿ
ವನಜಗೌರಿ ವನವಿಹಾರಿಣಿ ವನಜಮುಖಿಗೆ ವನಜಗೌರಿ ವನವಿಹಾರಿಣಿ ವನವಿಹಾರಿಣಿ ಮನವು ಕುಣಿಯುತ್ತಿಗುರು 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 ವರಿಸು ನನ್ನ ವರಿಸು ನನ್ನ ವರಿಸು ನನ್ನ ಪ್ರಣಯ ಕಾಮಿನಿ ಪ್ರಣಯ ಕಾಮಿನಿ ಮನೋರಥನ ಭಾಮಿನಿ ಪ್ರಣಯ ಕಾಮಿನಿ ಪ್ರಣಯ ಕಾಮಿನಿ ಮನೋರಥನ ಭಾಮಿನಿ ಮನವು ಕುಣಿಯುತ್ತಿರುವುದು ವರಿದು ನನ್ನ ಪ್ರಣಯ ಕಾಮಿನಿ ಮನೋಮಥನ ಭಾಮಿನಿ ವನದ ಮುಖಿಯೇ ವನದ ಮುಖಿ ವನವಿಕಾರಿ ವನಿತೆ ವನದ ಮಣಿದು ಮಣಿ ಕನಕಮುಖಿ ವನದ ಮುಖಿಯೇ ವನದ ಮುಖಿ ವನವಿಕಾರಿಣಿ ಯಾಕೆ ನಗು? ಓ ವನಜಮುಖಿ, ನಿನ್ನ ಮುಖವನ್ನು ಕಂಡಾಗ ದುಂಡಗಿನ ಆಕಾರ. ಒಂದು ತಾವರೆಯು ನೋಡುವುದಕ್ಕೆ ದುಂಡಗೆ ಅಲ್ವಾ? ಹಾಗೆ ತಾವರೆಯ ಆಕಾರವನ್ನು ಹೊಂದಿದ, ಅಷ್ಟು ಸೌಂದರ್ಯವನ್ನು ಹೊಂದಿದ ನೀನು ವನಜಮುಖಿ. ನಿನ್ನ ಬಳಿಗೆ ಬರುವಾಗ ಸುಗಂಧ ಪರಿಮಳ, ವನಜಗಂಧಿ, ನಳಿನಾಕ್ಷಿ, ಏನು ಕುಮುದಾಕ್ಷಿ ಅಲ್ಲ, ಈ ಬಣದಲ್ಲಿ ಉದಿಸಿದಂತಹ ಐಸಿರಿ. ಏನು ಕಾವ್ಯ ನಾಯಕಿ. ನೀನು ಬರೇ ಕಾವ್ಯ ಅಲ್ಲ, ನೀನು ರಾಜ ಕಾವ್ಯ. ಅಪ್ಪ, ಏನಾಯ್ತು? ಬೆಳದಿಂಗಳ ಬಾರೆ ಹೇಳುವುದು ಕೇಳಿದ್ದೇನೆ. ಏನೆಂದು? ಹೆಣ್ಮಕ್ಕಳಲ್ಲಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ ಮನ್ಮಥನ ಮಡದಿಯಾದಂತಹ ರತಿ ಮಾತ್ರ. ಆದರೆ ರತಿಗೊಂದು ಗತಿಯನ್ನು ತೋರಿಸುವ ಸ್ಥಿತಿಯಲ್ಲಿರುವ
ನಿನ್ನ ಆಯ ಆಕೃತಿ ಅನುಪಮ ಅಸಾಧಾರಣ ಅಬಬಬಬ ಏನು ಚಂದ. ನಿನ್ನ ಕಣ್ಣು, ಹುಬ್ಬು, ಕಣ್ಣು, ಮೂಗು, ಕಟಿ, ತುಟಿ, ಕೊರಳು, ಬೆರಳು, ಪಾದ ಒಂದಕ್ಕಿಂತ ಒಂದು ಚಂದ. ನಾನು ಬಂದದ್ದು ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ. ಮತ್ತೇನಾಯ್ತು? ಆದ್ರೆ ನಿನ್ನನ್ನು ಕಂಡಾಗ ಯುದ್ಧ ಆಯುಧಗಳಲ್ಲಿ ಯುದ್ಧವಲ್ಲ, ಮತ್ತೆ ಈ ಸಲ ಕಾಮನಾಟ. ಆ ಮನ್ಮಥ 5 ಶರವನ್ನು ತೆಗೆದು ಒಮ್ಮೆಗೆ ನನ್ನ ಎದೆಗೆ ಪ್ರಯೋಗ ಮಾಡಿದ್ದಾನೆ. ನೀನ ನಮ್ಮವರನ್ನೆಲ್ಲ ಕೊಂದದ್ದು ನಾನೇ. ನಿನಗೆ ಇದು ಹೇಳುವ ಕೆಲಸ ಅಲ್ಲ. ಇಷ್ಟು ಚಂದದ ಸೌಂದರ್ಯವತಿ ನೀನು, ವಿಶ್ವ ಸುಂದರಿ ನೀನು. ಕೈಯಲ್ಲಿ ಆಯುಧ ಹಿಡಿಯುವುದಲ್ಲ, ನೀನು ವರಮಾಲೆ ಹಿಡಿಯಬೇಕು. ನೀನು ವಧುವಾಗಬೇಕು, ನಾನು ವರನಾಗಬೇಕು. ಆದ್ದರಿಂದ ಈ ಬನದಲ್ಲಿ ಕಾವ್ಯ ನಾಯಕಿಯಾದಂತಹ ನಿನ್ನನ್ನು ಮದುವೆಯಾಗಬೇಕನ್ನುವ ಹಂಬಲ ವರಿಸುವೆಯ ನನ್ನ ಹೌದು, ಹೇಳು. ನಿನ್ನೊಡನೆ ಹೋರಾಟ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಬಂದಂತಹ ನನ್ನನ್ನು ವಿಧ ವಿಧವಾಗಿ ವರ್ಣಿಸುವುದಕ್ಕೆ ಮುಂದಾಗುತ್ತಾ ಇದ್ದೀನಿ. ನೀನು ಕಾಮಾಂಧ ಅಂತ ಹೇಳು, ಮದಾಂಧ ಅಂತ ಹೇಳು, ನೀನು ಹೇಗೆ ಬೈದ್ರು ಅದು ನನಗೆ ಹೊಗಳಿಕೆ. ಹೌದೇ? ಮತ್ತೊಂದು ವಿಷಯ ಗೊತ್ತುಂಟ ನನಗೆ. ಏನು? ದನಕನಕ ವಸ್ತುಗಳು ವನಿತಾದಿ ಭೋಗಗಳು ಮನಸೆಳೆವದಷ್ಟಿರ್ದು ಕಣ್ಣ ಮುಂದೆ ಅನುಭವಿಪ್ಪ ಶಕ್ತಿ ತನಗಿರ್ದೊಡಂ ಅನುಭವಿಸದೆ ಇರುವವ ಘನವಿರತ. ಕ್ಷುಧಾತುರಾನಾಂ ನಾ ರುಚಿರ್ಣ ನಾ ಪಕ್ವಂ ಕಾಮಾತುರಾನಾಂ ನಾ ಲಜ್ಜ ನಾ ಭಯ. ಹೌದಲ್ಲ? ಇದೆಲ್ಲವನ್ನು ತಿಳಿದಾದ ಕೂಡ ಈ ತುಂಬಾ ಹಸಿವೆಯಾದವನಿಗೆ ರುಚಿಯೂ ಬೇಡ ಪಕ್ವವೂ ಬೇಡ, ಯಾವುದು ಆಗುತ್ತದೆ. ಹೌದಾ? ನೀನು ಯಾವುದೂ ಅಲ್ಲ, ನೀನು ಬೇಕಾದ್ದು. ಮುಚ್ಚಬಾಯಿ, ನಿನ್ನವರನ್ನೆಲ್ಲ ಕಳೆದುಕೊಂಡರೂ ಕೂಡ ಹೆಣ್ಣು ಹುಚ್ಚು ಎನ್ನುವುದು ನಿನಗೆ ಪಿತ್ತವಾಗಿ ನೆತ್ತಿಗೇರಿದೆ. ಆ ಕಾರಣದಿಂದಾಗಿ ನಾನು ನಿನಗೆ ಸಿಗುವಂತಹ ಹೆಣ್ಣು ಎನ್ನುವ ಹಾಗೆ ಭಾವಿಸಿದೆ ಎಂದಾದರೆ ನಿನ್ನ ಪಾಲಿಗೆ ಮೃತ್ಯು. ನಿನ್ನ ಮುಂದೆ ನಿಂತವ ಒಬ್ಬ ಕ್ಷುದ್ರ ಜೀವಿ ಅಂತ ಭಾವಿಸಿದೀಯಾ? ಮತ್ತೇನು? ದುರ್ಗಮ ಇರಲಿ. ಏನದರ ಅರ್ಥ? ಭೇದಿಸುವುದಕ್ಕೆ ಸಾಧ್ಯವಿಲ್ಲದ್ದು ಅಂತ ಅರ್ಥ. ಅದರಲ್ಲಿಯೂ ಅಸುರ, ದುರ್ಗಮಾಸುರ. ಇಲ್ಲಿಯವರೆಗೆ ನನಗೆ ಬೇಕಾದ್ದನ್ನು ಕೇಳುವ ಕ್ರಮ ಇಲ್ಲ, ಕೈ ಹಾಕಿ ತೆಗೆದು ತಿನ್ನುವ ಜಾತಿ ನಾನು. ಸಿಗುವಂತದ್ದನ್ನು ಮಾಡಬಹುದು ನಿನಗೆ. ಸಿಗದೇ ಇದ್ದದ್ದನ್ನು ಪಡೆಯುವ, ಸಿಗುವುದನ್ನು ಪಡೆಯುವುದು ದೊಡ್ಡ ವಿಷಯ ಅಲ್ಲ. ನಮಗೆ ಸಿಗದೇ ಇದ್ದದ್ದನ್ನು ಪಡೆಯುವುದೇ ಪುರುಷನಾದವನ ಪುರುಷತ್ವದ ಲಕ್ಷಣ. ಮರ್ಯಾದೆಯಲ್ಲಿ ಹೇಳ್ತೇನೆ, ಆಯ್ದ ಕೆಳಗಿಡು. ನಾನು ಶೋಣಿತಾಪುರದಲ್ಲಿ ಪೀಠ ಏರುವಾಗ ವಧುವಾಗಿ ಬರ್ತೀಯಾ ಅಲ್ಲ ಮರಣ ಮೃದಂಗ ಜಗದಂಬೆ ವರಕಾಳಿಕಾಂಬೆ ಕಾದಂಬರಿಯ ಶ್ರೀದೇವಿ ಬನಶಂಕರಿಯ
ಚೋದ್ಯದಿ ಅರಿತು ನೋಡನು ಜೀವ ಜಡಚೇತನಗಳಲ್ಲಿ ಬೆರೆತಿರುವ ಜಗದ ನಾಟಕ ರಂಗನಾಯಕಿಯೇ ಜಗದ ನಾಟಕ ರಂಗನಾಯಕಿ ತರುಣಿಯಾಗುತ್ತಲಿಲ್ಲಿ ಬಂದು ನಿನ್ನಳು ಸತ್ಯವಿರುದ ವಂದಿಸಿ ನುತಿಸಿದ ಶರಣದೆ ಅಪರಾಧ ಕವಿದ ಮಾಯೆಯ ಕಳೆ ಶ್ರೀಮನಶಂಕರಿ ಭವನೆಯನ್ನು ಸಾಕಿತು ನಿಜ ಮುಕ್ತಿ ನೀಡು ಶರಣಿನಂತೆ ಮನ್ನಿಸೋದಾನೆ ಅಪರಾಧ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿದಮನ್ವಿತೆ ಭಯೋಪ್ಯಸ್ತ್ರಹಿನೋ ದೇವಿ ದುರ್ಗೆ ದೇವಿ ಅಮ್ಮ ಪಾದಕಾಣತನಾಗಿದ್ದೇನೆ ಇದ್ದೇಳು ನೀನು ಯಾರು, ನಿನ್ನ ಯೋಗ್ಯತೆ ಏನು, ನಿನ್ನ ಮಹಿಮೆ ಏನು, ಹಿರಿಮೆ ಗರಿಮೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ನನ್ನಲ್ಲಿರುವಂತಹ ಅಲ್ಪ ಜ್ಞಾನಕ್ಕೂ ಅಹಂಕಾರದ ಅಂಕದ ಪರದೆ ಬಂದು ಮುಸುಕಿದ್ದರಿಂದಲೇ ಅಂಧತೆಯನ್ನು ಹೊಂದಿ ನನ್ನ ಕಣ್ಣ ಮುಂದೆ ಇರುವಂತಹ ನೀನು ಯಕಶ್ಚಿತ್ ನಾರಿ ಎಂಬ ಹಾಗೆ ಕಾಮಾತುರನಾಗಿ ಕಾಮಾಂಧನಾಗಿ ನಿನ್ನಲ್ಲಿ ಹೋರಾಟವನ್ನು ಮಾಡಿದೆ. ಸರಿ, ಹೋರಾಟದ ಅಂತ್ಯದಲ್ಲಿ ನಿನ್ನ ಕೈಯಲ್ಲಿರುವಂತಹ 3 ಮೊನೆಯ ಆಯುಧ ತ್ರಿಶೂಲ ನನ್ನ ಎದೆಯನ್ನು ನಾಟಿತು. ಆ ನಿನ್ನ ತ್ರಿಶೂಲ ನನ್ನ ಹೃದಯವನ್ನು ಭೇದಿಸಿದಾಗ ಕೇವಲ ಈ ದುರ್ಗಮನ ದೇಹವನ್ನು ಮಾತ್ರ ಛೇದಿಸಿದ್ದಲ್ಲ, ಅಂಧಕಾರದ ಪೊರೆಯನ್ನು ಛೇದಿಸಿದೆ, ಅಜ್ಞಾನವನ್ನು ಹೋಗಲಾಡಿಸಿದೆ, ಸುಜ್ಞಾನದ ಸುಪ್ರಭೆಯನ್ನು ನನಗೆ ನೀ ತೋರಿಸಿಕೊಟ್ಟೆ. ನೀನು ಸಾಮಾನ್ಯದವಳಲ್ಲ, ತ್ರಿಮೂರ್ತಿಗಳ ಸೃಷ್ಟಿಗೆ ಕಾರಣೀಭೂತಳಾದವಳು, ಈ ಪ್ರಪಂಚವನ್ನು ಸ್ಥಾಪನೆ ಮಾಡಿದವಳು, ದುರುಳರಾದಂತಹ ರಕ್ಕಸರನ್ನು ತರೆದು ತ್ರಿದಶರನ್ನು ಪೊರೆದವಳು, ರಾಕ್ಷಸರನ್ನು ಅಳಿಸಿದವರು, ಧರ್ಮವನ್ನು ಉಳಿಸಿದವಳು. ನೀನಿಲ್ಲದೆ ಇರುವಂತಹ ಜಾಗ ಎಲ್ಲಿದೆ ತಾಯಿ? ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಸಕಲ ಜೀವಗಳಲ್ಲಿಯೂ ಕೂಡ ನೀನಿದ್ದಿ. ಭೂಲೋಕ ಭೂವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಊರ್ಧ್ವಲೋಕಗಳು ಅತಳ ವಿತಳ ಸುತಳ ತಲಾತಳ ರಸಾತಳ ಮಹಾತಳ ಪಾತಾಳ ಈ 7 ಲೋಕದಲ್ಲಿಯೂ ಕೂಡ ವ್ಯಾಪಿಸಿದಂತಹ ನೀನು ಬ್ರಹ್ಮಾಂಡ ನಾಯಕಿ, ಜಗದೋದ್ಧಾರಿಣಿ. ಅಮ್ಮ, ನೀನು ಈ ಜಗತ್ತಿನ ರಂಗನಾಯಕಿ. ಈ ರಂಗದಲ್ಲಿ ಪಾತ್ರ ಮಾಡುವ ಪಾತ್ರಧಾರಿಗಳು ನಾವು, ನಿರ್ದೇಶನ ನಿನ್ನದ್ದು, ನೀವು ಕೊಡುವ ಪಾತ್ರವನ್ನು ಅಭಿನಯಿಸುವುದಕ್ಕೆ ಮಾತ್ರ ಇರುವವರು ನಾವು. ನಮ್ಮ ಪಾತ್ರ ಮುಗಿದಾಗ ರಂಗನಾಯಕಿಯಾದಂತಹ ನೀನೇ ನಮ್ಮನ್ನು ರಂಗದಿಂದ ನಿರ್ಗಮಿಸುವ ಹಾಗೆ ಮಾಡುತ್ತೀನಿ. ಸರಿ, ದುರ್ಗಮಾಸುರನಾದಂತಹ ನಾನು ಇಲ್ಲಿಯವರೆಗೆ ನಾನು 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 ಎಂಬ ಹಾಗೆ ಅಹಂಕಾರದಿಂದ ಬೆಳೆದೆ. ಕಣ್ಣಿಗೆ ಕಾಣುವಂತಹ ಹೆಣ್ಣಾಗಲಿ ಹೊನ್ನಾಗಲಿ ಮಣ್ಣಾಗಲಿ ಎಲ್ಲವೂ ಬೇಕು 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 ಅನ್ನುವಂತಹ ಅತಿ ಆಶೆಯನ್ನು ಹೊಂದಿದೆ. ಈ ಮನುಷ್ಯನಿಗೆ ಬೇಕು ಅನ್ನುವುದು ಯಾವಾಗ ಬೇಡ ಅಂತಾಗುತ್ತದೋ ಅಲ್ಲಿಯವರೆಗೆ ಬೇಕು ಅನ್ನುವುದರ ಹಿಂದೆ ಹೋಗುತ್ತಾನೆ. ಸರಿ ಅಮ್ಮ, ಸಪ್ಪೆ ಸಿಕ್ಕಿದಾಗ ಸೊಪ್ಪು ಬೇಕು ಅಂತ ಹೇಳುವುದು, ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುವುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುವುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುವುದು. ಮನುಷ್ಯನಾದ ಅತಿ ಆಸೆಯಿಂದ ಯಾವ ಕಾಲಕ್ಕೂ ಮುಕ್ತಿಯನ್ನು ಹೊಂದುವುದಿಲ್ಲ. ಹಾಗಿದ್ರೆ ನಾನು ಅನ್ನುವುದು ಯಾವುದೂ ಅಲ್ಲ, ಎಲ್ಲವೂ ನೀನು ಅನ್ನುವುದು ಗೊತ್ತಾಯಿತು ತಾಯಿ. ಜಗದ್ರಕ್ಷಕಿ, ಜಗತ್ತಿನ ರಂಗನಾಯಕಿಯಾದಂತಹ ನಿನ್ನ ಮುಂದೆ ಯಾವ ದುರ್ಗಮವೂ ಕೂಡ ಸ್ಥಿರವಾಗಿ ನಿಲ್ಲುವುದಿಲ್ಲ ಅನ್ನುವುದನ್ನು ಈಗ ನೀನು ತೋರಿಸಿಕೊಟ್ಟೆ. ಅಮ್ಮ, ದುರ್ಗಮನ ಎದೆಯನ್ನು ಸೀಳಿದ್ದು
ನಿನ್ನ ಮುಂದೆ ಯಾವುದು ದುರ್ಗಮವಲ್ಲ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಅಂತ ನನಗೆ ಗೊತ್ತಾಯಿತು. ಸರಿ, ಸಾಕಮ್ಮ, ಸಾಕು. ಈ ಭವಬಂಧನ ನನಗೆ ಸಾಕಾಗಿ ಹೋಯಿತು. ಮನುಷ್ಯರಾದಂತಹ ನಾವು ಈ ಜೀವನ ಅನ್ನುವಂತಹ ದುರ್ಗಮವಾದಂತಹ ಶರದಿಯನ್ನು ದಾಟುವುದಕ್ಕೆ ಪ್ರಯತ್ನ ಪಡ್ತೇವೆ. ಭವಸಾಗರವನ್ನು ದಾಟುವುದಕ್ಕೆ ಪ್ರಯತ್ನ ಪಡುವಂತಹ ನಾವು ಅದರಲ್ಲಿ ವಿಫಲನಾಗುತ್ತೇವೆ. ನನಗೆ ಈ ಸಂಸಾರ ಸಾಕು ಅಂತಾಗಿದೆ. ಸುಜ್ಞಾನ ಸುಪ್ರಭೆ ಏನು ಅಂತ ಗೊತ್ತಾಗಿದೆ. ಅಮ್ಮ, ದುರ್ಗಮವಾದಂತಹ ಭವಬಂಧನವನ್ನು ಸಾಗಿಸುವುದಕ್ಕೆ ಅನುಕೂಲವಾಗಿ ಸಿಕ್ಕಿದಂತಹ ನಾವೆಯ ಉಪಾಧಿಯಲ್ಲಿ ಇರುವಂತಹ ನೀನೇ ದುರ್ಗಾ ಪರಮೇಶ್ವರಿ ಅಂತ ಗೊತ್ತಾಯಿತು. ಶಂಕರಿ, ವನಶಂಕರಿ, ವನಶಂಕರಿ. ಅಮ್ಮ, ಇದು ಈ ದುರ್ಗಮನ ಜೀವನ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ತಾಯಿ. ಗಿಡವಾಗಿ ಬಗ್ಗಿಸಬೇಕಿತ್ತು, ಬಗ್ಗಿಸುವವರು ಬಗ್ಲಿಲ್ಲ. ಆದ್ರೆ ಇದು ಈಗ ಮರವಾಗಿದೆ, ಮರವಾಗಿದೆ. ಇದು ಯಾವತ್ತೂ ಬಾಗುವುದಕ್ಕಿಲ್ಲ. ಇನ್ನು ಏನಿದ್ರೂ ಕೂಡ ಇದನ್ನು ತುಂಡರಿಸಬೇಕು. ನನಗೆ ಸಾಕಾಯಿತು. ನಿನ್ನನ್ನು ಕಂಡ ಮೇಲೆ ನನಗೆ ಈ ಜೀವನ ಬೇಡ. ಮೋಕ್ಷಂ ದೇಹಿ. ಮರುಗದಿರು ದುರ್ಗಮನೆ ನಿನ್ನಿತ್ಯದಲ್ಲಿದುವೆ, ಹರಿಯೊಳಗೆ ನಿನ್ನ ಬೆದರಿಂದ ಮುಂದೆ ಮೆರೆಯುವೆನು ದುರ್ಗಿ ಎಂಬ ವಿಧಾನದಲ್ಲಿರುತ್ತದೆ. ಹರಿದು ಮೋಕ್ಷವ ಕೊಟ್ಟಳಾದಿ ಮಾಯೇ. ನಿನ್ನ ಮಾಂಸಾಕ್ಷಗಳಿಗೆ ನನ್ನದಾದಂತಹ ದಿವ್ಯ ರೂಪವನ್ನು ಕಂಡಾಗ ಈ ಲೋಕ ಬೇಡ, ಮೋಕ್ಷ ಪದವಿಯನ್ನು ಕರುಣಿಸಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೀಯ. ಕಂದ, ದುರ್ಗಮಾಸುರನಾದಂತಹ ನಿನ್ನನ್ನು ಕೊಂದ ಕಾರಣದಿಂದಾಗಿ ಮುಂದಕ್ಕೆ ನಾನು ದುರ್ಗಿ ಅಥವಾ ದುರ್ಗಾದೇವಿ ಎನ್ನುವಂತಹ ಹೆಸರಿನಿಂದಲೇ ನೆಲೆಯಾಗುವವಳಿದ್ದೇನೆ. ನಾನು ಅಳಿದರೂ ನನ್ನ ಹೆಸರು ನಿನ್ನ ಜೊತೆಯಲ್ಲಿ ಸೂರ್ಯ ಚಂದ್ರನಿರುವ ತನಕ ಶಾಶ್ವತವಾಗಿ ಉಳಿಯಬೇಕು. ಧನ್ಯ. ಇದು ಮೋಕ್ಷದ ನಂಬಿದೆವು ನಂಬಿದೆವು ಅಂಬುಜಾಕ್ಷಿಯ ದೇವಿ, ಅಂಬಿಕೆಯ ತಿಲಕವನ ನಂಬಿದೆಗೆ ತಂದೆ. ಶುಂಭ ಭಕ್ತಿಗೆ ಬರಕದಂಬವನ ಮಾತಿಗೆ ಬೆಂಬಿಡದೆ ಕುರಿಯಿಗೆ ರಂಬನ ಜನನಿ. ನಂಬಿದೆವು ನಂಬಿದೆವು ತ್ರೈಲೋಕ್ಯಶಾತಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ವೈರ್ ವಿನಾಶನಂ. ಜಯ 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 ಜಯ. ಮುನಿಪತಿ ದಂಡಿಗೆ ಪುಣ್ಯಕ್ಷೇತ್ರ ವಿದಾಯೋ ನೆನೆದಿಲ್ಲಿ ನೀನೆನ್ನ ತಪಗೈದ ಕಥಿ. ಜನತೋಷ ಬಾಂಧವ ಶುಭ ಬಂತು ನಿಮಗೆ ಎನುಕಂತಾರವಾದರುವುದೇ. ಕಂದ, ಲೋಕಮಾರಕ ಶಕ್ತಿಯಾಗಿ ಬಿರಿದಾಡಿದಂತಹ ದುರಳ ದುರ್ಗಮಾಸುರನನ್ನೇ ಕೊಂದವಳಿದ್ದೇನೆ. ಅವನ ಮನದ ಅಭಿಲಾಷೆಯ ಪ್ರಕಾರ ಆತನಿಗೆ ಮೋಕ್ಷವನ್ನೇ ಕರುಣಿಸಿದವಳಿದ್ದೇನೆ. ಇನ್ನು ಮುಂದಕ್ಕೆ ಕಾಳರ ಭೀತಿ ನಿಮಗಿಲ್ಲ. ಮಗನೇ, ನೀನು ತಪವನ್ನಾಚರಿಸಿದಂತಹ ಈ ಕ್ಷೇತ್ರ ಮುಂದಕ್ಕೆ ಪುಣ್ಯ ಕ್ಷೇತ್ರವಾಗಲಿದೆ. ಈ ತಿಲಕಾವನದಲ್ಲಿ ವನಶಂಕರಿಯಾಗಿ ನಾನೇ ಮೆರೆಯಲಿದ್ದೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅಂತರ್ಧಾನ. ನನ್ನ ಭಕ್ತಿಗೆ ಒಲಿದಂತಹ ಅಂಬಿಕೆಯು ವನಶಂಕರಿಯಾಗಿ ಶಾಕಾಂಬರಿಯಾಗಿ ಮತ್ತೆ ವನಶಂಕರಿಯಾಗಿ ನಮಗೆಲ್ಲರಿಗೂ ಅಭಯವನ್ನು ನೀಡಿದ್ದಾಳೆ. ಪುಣ್ಯತಮವಾದಂತಹ ಈ ಕ್ಷೇತ್ರದಲ್ಲಿ ಹಲವು ತೀರ್ಥಕ್ಷೇತ್ರಗಳು ಇದೆ. ಹರಿದ್ರಾ ತೀರ್ಥ, ಭಾನುತೀರ್ಥ, ಮಾಲಿನಿ ತೀರ್ಥ, ರಂಗತೀರ್ಥ ಎನ್ನುವ ಹಾಗೆ ಪುಣ್ಯಕ್ಷೇತ್ರಗಳೇ ಕಾಣಿಸಿಕೊಂಡಿದೆ. ಈ ತಿಲಕಾವನವು ಈ ರೀತಿಯಾಗಿ ಕಾಣಿಸಿಕೊಳ್ಳಬೇಕು ಅಂತಾದರೆ ಇಲ್ಲಿಯ ಮಹಿಮೆಯೇ ವಿಶೇಷವಾದುದು. ಭಾರದ್ವಾಜರೋ, ಗೌತಮರೋ, ಅಗಸ್ತ್ಯರೋ, ವಶಿಷ್ಠರೋ, ಜಮದಗ್ನಿ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಪುಣ್ಯಕ್ಷೇತ್ರವಾದ ಕಾರಣ ಮುಂದಕ್ಕೆ ಇದು ಪ್ರಪಂಚ ಮುಖದಲ್ಲಿ ವನಶಂಕರಿ ಮೆರೆದಂತಹ ನೆಲೆಯಾಗಿ ಕಾಣ್ತದೆ ಎನ್ನುವ ಹಾಗೆ ಹೇಳುತ್ತಾ, ಶಂಕರಿ ವನಶಂಕರಿ ಎನ್ನುವಂತಹ ಈ ಪುಣ್ಯತಮವಾದಂತಹ ಕಥೆಯನ್ನು ಯಕ್ಷಗಾನ ರೂಪದಲ್ಲಿ ಸೇವೆಯಾಗಿ ಯಾರು ನೀಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ, ಆಡಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಮಂಗಳಗೀತೆಗೆ ಸಭ್ಯ ಸಭಿಕರ ಅನುಮತಿ ಕೇಳುತ್ತಾರೆ. ಶ್ರೀಮತಿ ಜನೇಂದ್ರಿಯರು ತೋಟದಿ ನಡೆದರು ತಮನು ಭೂತುರರು ನಿಗಮ ಪ್ರಾಕೃತಿಯಿಂದ ನಡೆದು ಮುದನಿಲ್ಲ.